ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ ಪಿತಾಬ್ಜಾಸನ ಸುಖದಾಯಕಿ ಸುರನಾಥಾರಾಧಿತೆ ವಿಶ್ವನಾಯಕಿ ವಿಹಿತೆ ದುರಿತೆ ಶಿವೆ ಮಾತೆ ಸದ್ಗುಣಮಣಿ ವ್ರಾತೆ ವೇದೋಪನಿಷತ್ ಗೀತೆ ವಾಗ್ದೇವಿ ಮಾತೆ ವಿಧೆ ದುರಿತೆ ಶಿವೆ ಮಾತೆ ಸದ್ಗುಣಮಣಿ ವ್ರಾತೆ ವೇದೋಪನಿಷತ್ ಗೀತೆ ವಾಗ್ದೇವಿ ಮಾತೆ ವಂದಿಪೆ ನಮ್ಮ ಮುತ್ತು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ ವಾಕುಲಾಲಿಸೆ ಮುನಿ ವಂದಿತೆ ಕೋಕಿಲವಾಣಿ ಕವಿ ಸೇವಿತೆ ಎನ್ನ ವಾಕುಲಾಲಿಸೆ ಮುನು ವಂದಿತೆ ಕೋಕನೆಂದು ಸುವಿವೇಕ ಬುದ್ಧಿಯನಿತ್ತು ಸಾಕು ಸಜ್ಜನರನ್ನು ವಾಕು ಮನ್ನಿಸುತ್ತಾಯೆ ಕೋಕನೆಂದು ಸುವಿವೇಕ ಬುದ್ಧಿಯನ್ನಿತ್ತು ಸಾಕು ಸಜ್ಜನರನ್ನು ವಾಕು ಮನ್ನಿಸುತ್ತಾಯೆ ವಂದಿಪೆ ನಮ್ಮ ಮುತ್ತು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ ಪಾತಕಿಗಳ ಒಡನಾಡಿನ ನಿನ್ನ ಭೂತಾಬ್ಜ ಪದ ಭಜಿಸಹೋದೆನ ಪಾತಕಿಗಳ ಒಡನಾಡಿನ ನಿನ್ನ ಭೂತಾಬ್ಜ ಪದ ಭಜಿಸಹೋದೆನ ಪದಕವೆನಿಸದೆ ಸೀತಾರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತ ಗುಣಿಸು ಪದಕವೆನಿಸದೆ ಸೀತಾರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತ ಗುಣಿಸು ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಇಂದೀವರಾಕ್ಷಿ ಶತಾನಂದನ ಪ್ರಿಯ ದೇವಿ ಇಂದೀವರಾಕ್ಷಿ ಶತಾನಂದನ ಪ್ರಿಯ ದೇವಿ ಕುಂದು ನೋಡದೆ ಶ್ರುತಿ ವಂದ್ಯೆ ಜ್ಞಾನವ ನೀಡೆಯ ಕುಂದು ನೋಡದೆ ಶ್ರುತಿ ವಂದ್ಯೆ ಜ್ಞಾನವ ನೀಡೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ 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 ತಾಯೇ ಶಾರದೆ ಶಾರದೆ ಆ
ಶ್ವಾಸದೊಳುವುದುಗೆ ಹರನೇ ಎನ್ನ ಶ್ವಾಸದೊಳುವುದುಗೆ ಹರನೇ ದಾಸನು ನಾನಿನ್ನ ವರವ ಕೊಡು ಮುಕ್ಕಣ್ಣ ಶ್ವಾಸದೊಳುವುದುಗೆ ಹರನೇ ಎನ್ನ ಶ್ವಾಸದೊಳುವುದುಗೆ ಹರನೇ ಸೋಮ ಸೂರ್ಯಾಗ್ನಿ ಲೋಚನ ನಿನ್ನ ನಾಮ ಸೋಮ ಸೂರ್ಯಾಗ್ನಿ ಲೋಚನ ನಿನ್ನ ಆ ನಾಮ ಭವದಾಸ್ಯವನು ನೀಗೋ ಬರ್ಕ ನಿನ್ನ ಕರುಣೆ ಈಶಾ ದಾಸನು ನಾನಿನ್ನ ವರವ ಕೊಡು ಮುಕ್ಕಣ್ಣ ಶ್ವಾಸದೊಳುವುದುಗೆ ಹರನೇ ಎನ್ನ ಶ್ವಾಸದೊಳುವುದುಗೆ ಹರನೇ ಆಲಸವಿಲ್ಲದ ಆತ್ಮದ ಮುರೆಯನ್ನ ಆಲಿಸಿ ಪಾಲಿಸು ಕ್ಷಿತಿ ಕಂಠನೇ ಆಲಸವಿಲ್ಲದ ಆತ್ಮದ ಮೊರೆಯನ್ನ ಆಲಿಸಿ ಪಾಲಿಸು ಕ್ಷಿತಿ ಕಂಠನೇ ಅವನೀಯ ಅವಗುಣ ಅನರ್ಥ ಅರಿವಿಗೆ ಅವನೀಯ ಅವಗುಣ ಅನರ್ಥ ಅರಿವಿಗೆ ಅಂಕುಶ ನೀರಿಸೋ ಶಂಕ ಶೂಲಧರನೇ ಈಶಾ ದಾಸನು ನಾನಿನ್ನ ವರವ ಕೊಡು ಮುಕ್ಕಣ್ಣ ಶ್ವಾಸದೊಳುವುದುಗೆ ಹರನೇ ಎನ್ನ ಶ್ವಾಸದೊಳುವುದುಗೆ ಹರನೇ ದಯಮಾಡು ಮನದೊಳಗೆ ಮೆರೆಸುತ್ತ ಧನಗಳಿಗೆ ಜ್ಞಾನವ ಜಿನುಗಿಸುತ್ತ ಎನ ಬಾಳಿಗೆ ದಯಮಾಡು ಮನದೊಳಗೆ ಮೆರೆಸುತ್ತ ಧನಗಳಿಗೆ ಜ್ಞಾನವ ಜಿನುಗಿಸುತ್ತ ಎನ ಬಾಳಿಗೆ ಭಸ್ಮೋದ್ಧೂಳಿತ ಭಕ್ತ ವತ್ಸಲ ಭದ್ರ ಭಸ್ಮೋತ್ತೂಳಿತ ಭಕ್ತ ವತ್ಸಲ ಭದ್ರ ಭಯಹರಿಸಿ ಭಗವಾಗು ಅನುದಿನವೂ ಮನ ಪಾಲಿಕೆ ಈಶಾ ಈಶಾ ದಾಸನು ನಾನಿನ್ನ ವರವ ಕೊಡು ಮುಕ್ಕಣ್ಣ ಶ್ವಾಸದೊಳುವುದುಗೆ ಹರನೇ ಎನ್ನ ಶ್ವಾಸದೊಳುವುದುಗೆ ಹರನೇ ಪವಡಿಸು ಪರಶಿವನೇ ಪದಲಾಲಿಯ ಪರಿಮಳದೆ ಪವಡಿಸು ಪರಶಿವನೇ ಪದಲಾಲಿಯ ಪರಿಮಳದಿ ಗುಡಿಯೊಳಗೆ ದೀವಿಗೆಯ ನಡುವಲ್ಲಿ ಪರಿಚರನು ನಾನಿನ್ನ ಪರಿಹರಿಸು ನೋವನ್ನ ಪರಿಚರನು ನಾನಿನ್ನ ಪರಿಹರಿಸು ನೋವನ್ನ ಪಾದ ಪದುಮದ ಪರಮ ಪುಣ್ಯ ಮಡುವಲ್ಲಿ ಈಶಾ ದಾಸನು ನಾನಿನ್ನ ವರವ ಕೊಡು ಮುಕ್ಕಣ್ಣ ಶ್ವಾಸದೊಳುವುದುಗೆ ಹರನೇ ಎನ್ನ ಶ್ವಾಸದೊಳುವುದುಗೆ ಹರನೇ ಸೋಮ ಸೂರ್ಯಾಗ್ನಿ ಲೋಚನ ನಿನ್ನ ನಾಮ ಸೋಮ ಸೂರ್ಯಾಗ್ನಿ ಲೋಚನ ನಿನ್ನ ಆ ನಾಮ
ಭವದಾಸ್ಯವನು ನೀಗೋ ಬರ್ಕ ನಿನ್ನ ಕರುಣೆ ಈಶಾ ದಾಸನು ನಾನಿನ್ನ ವರವ ಕೊಡುಮು ಕಣ್ಣ ಶ್ವಾಸದೊಳುವುದುಗಿ ಹರಣಿ ಎನ್ನ ಶ್ವಾಸದೊಳುವುದುಗಿ ಹರಣಿ ಶ್ವಾಸದೊಳುವುದುಗಿ ಹರಣಿ ಎನ್ನ ಶ್ವಾಸದೊಳುವುದುಗಿ ಹರಣಿ ಲೇಲೆಗ ಲೇಲೆ ಲೇಲೆ ಕಂಡು ಲೇಲೆ ಲೇಲೆಗ ಕಣ್ಣ ಬುಡ್ತು ನೀರು ದುಲೈ ಉಪ್ಪು ನಾರ ಏರಗ ಅಣ್ಣೆ ಪನ್ಪೆ ಕೇಳೆ ಮತ್ಸ್ಯ ದೇವೆ ರತ್ತೆಗ ಲೇಲೆ 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 ಲೇಲೆಗ ಲೇಲೆ ಲೇಲೆ ಕಂಡು ಲೇಲೆ ಲೇಲೆಗ ಪರ್ವತನು 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 ಬೆರಿಟು ದೀದು ದಿರ್ತಿನಾರ ಏರಗ ಸರ್ವಲೋಕದೊಡೆಯ ಕೂರ್ಮ ದೇವೆ ರತ್ತೆಗ
ರಕ್ಕಸನ ಕೆರ್ದು ಭೂಮಿ ದೆರ್ತಿನಾರು ಏರುಗ ರಕ್ಕಸಾರಿ ಭೂವರಾಹ ದೇವೆರತ್ತೆಗ ಕರ್ಲಮಾಲೆ ಕಂಟೆಳ್ದು ಧರಿತಿನಾರು ಏರುಗ ಮರ್ಲದಾನಿ ಶೂರೆನಾರ ಸಿಂಹಿರತ್ತೆಗ ಚಕ್ರವರ್ತಿ 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 ಬಲಿಟ್ ಭೂಮಿ ನಟ್ಟಿನಾರ ಏರುಗ ಛತ್ರಧಾರಿ ಅದಿತಿ ಪುತ್ರೆ ವಾಮನತ್ತೆಗ ಚಕ್ರವರ್ತಿ ಬಲಿಟ್ ಭೂಮಿ ನಟ್ಟಿನಾರ ಏರುಗ ಛತ್ರಧಾರಿ ಅದಿತಿ ಪುತ್ರೆ ವಾಮನತ್ತೆಗ ಕ್ಷತ್ರಿಯರನ್ನು ಬಹಳ ಸರ್ತಿ ಕೀರ್ತಿನಾರ ಏರುಗ ಸತ್ಯ ಪಂಪೆ ಕೇಳ ಪರಶುರಾಮಿರತ್ತೆಗ ಉಪ್ಪು ನೀರು ಕಡಲ ಕಟ್ಟ ಕಟ್ಟಿನಾರು ಏರುಗ ಸರ್ಪಶಾಯಿ ಪಂಪಿರಾಮ ದೇವೆರತ್ತೆಗ ಉಪ್ಪು ನೀರು ಕಡಲ ಕಟ್ಟ ಕಟ್ಟಿನಾರು ಏರುಗ ಸರ್ಪಶಾಯಿ ಪಂಪಿರಾಮ ದೇವೆರತ್ತೆಗ ಅರ್ಜುನಗ ಸಾರಥಿತ್ವ ಮಲ್ತಿನಾರು ಏರುಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವೆರತ್ತೆಗ ಅರ್ಜುನನ ಸಾರಥಿತ್ವ ಮಲ್ತಿನಾರು ಏರುಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವೆರತ್ತೆಗ ಕುಂಟು ಬುಡ್ದು ಬತ್ತಲೆಡು ಉಂತಿನಾರು ಏರುಗ ಒಂತೆ ಪಂಪೆ ಬುದ್ಧೆರಿ ನಿಪಿ ದೇವೆರತ್ತೆಗ ಕುಂಟು ಬಡ್ದು ಬತ್ತಲೆಡು ಉಂತಿನಾರು ಏರುಗ ಒಂತೆ ಪಂಪೆ ಬುದ್ಧೆರಿ ನಿಪಿ ದೇವೆರತ್ತೆಗ ಮಿತ್ತೇರ್ದು ತಿರ್ಗಿನಾರು ಏರುಗ ಭದ್ರ ಕಲ್ಕಿ ಹಯವದನ ದೇವೆರತ್ತೆಗ
சேனாபதிக்கு வேல் கொண்டாட்டம். வேல் 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 முருகா, வேல் 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 முருகா, வேல் 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 முருகா, வேல் முருகா வேல். அரோகரா. கம்பா, கடம்பா, குமரா, கம்பா, குமரா, கடம்பா. பழனியிலொரு தேவனாய் பாலசுப்பிரமணியனாய் மோக காவடி ஏந்தி வராம் வேல் முருகாவே, மோக காவடி ஏந்தி வராம் வேல் முருகாவே. பழனியிலொரு தேவனாய் பாலசுப்பிரமணியனாய் மோக காவடி ஏந்தி வராம் வேல் முருகாவே, மோக காவடி ஏந்தி வராம் வேல் முருகாவே. ஷண்முகன்னு காவடி குருநாதனு காவடி, ஷண்முகன்னு காவடி குருநாதனு காவடி. பழமேந்தும் ஞானமலையில் காவடியாட்டம், ഈ സുന്ദരൻ കുമാരൻ ഇന്ന് വേലുറഞ്ഞാട്ടം. വേൽ 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 മുരുക, വേൽ 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 മുരുക, വേൽ 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 മുരുക, വേൽ മുരുക വേൽ. ഹര ഹരോ ഹര. വെற்றிவேல் മുരുകனுக்கு. മലമുകളിലെ ശരവണൻ ബാലസൂര്യ സുന്ദരൻ ഭസ്മ കവടി ആടി വരാം വേൽ മുരുകാവേൽ, ഭസ്മ കവടി ആടി വരാം വേൽ മുരുകാവേൽ. മലമുകളിലെ ശരവണൻ ബാലസൂര്യ സുന്ദരൻ ഭസ്മ കവടി ആടി വരാം വേൽ മുരുകാവേൽ, ഭസ്മ കവടി ആടി വരാം വേൽ മുരുകാവേൽ. முருகனென்று காவடி கரநிறைக்கும் காவடி, முருகனென்று காவடி கரநிறைக்கும் காவடி. പഴനിമല കോട്ടയിൽ കാവടിയാട്ടോ, ഈ ശിവപാർവതി പുത്രൻ ഇന്ന് വേൽ നിറഞ്ഞാട്ടോ. വേൽ 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 മുരുക, വേൽ 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 മുരുക, വേൽ 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 മുരുക, വേൽ മുരുക വേൽ. വേൽ 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 മുരുക, വേൽ 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 മുരുക, വേൽ 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 മുരുക, വേൽ മുരുക വേൽ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ. 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 ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. 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 ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನ
ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಅದ್ಭುತ ಕುಣಿತ ಭಜನೆಯೊಂದಿಗೆ ದೇವರನ್ನು ಸ್ತುತಿಸಿದ ಅಟಲ್ ಉದ್ಯಾನ ಕೊಂಬೆಟ್ಟು ಇಲ್ಲಿನ ಧಾರ್ಮಿಕ ಶಿಕ್ಷಣ ಕೇಂದ್ರದ ವಿದ್ಯಾರ್ಥಿಗಳಿಗೆ ಹಾಗೂ ತರಬೇತುಗೊಳಿಸಿದ ಶ್ರೀಮತಿ ಪ್ರಭಾವತಿ ಮಾತಾಜಿ ಇವರಿಗೆ ಮನದಾಳದ ಕೃತಜ್ಞತೆಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಎಲ್ಲರೂ ದಯವಿಟ್ಟು ಒಳಗೆ ಬಂದು ಕುರ್ಚಿಯಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿ ಗಣ್ಯರೆಲ್ಲ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮದ ಆರಂಭ ಆಗ್ತದೆ. ಹರಿ ಓಂ. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ನೆಲ್ಲಿಕಟ್ಟೆ ಪುತ್ತೂರು, ಈಶಾ ವಿದ್ಯಾಲಯ ಪುತ್ತೂರು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮದ ಸಭಾ ಕಾರ್ಯಕ್ರಮವು ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಗೋಪಾಲಕೃಷ್ಣ ಭಟ್ ಎ, ಮ್ಯಾನೇಜಿಂಗ್ ಡೈರೆಕ್ಟರ್ ದ್ವಾರಕ ಸಮೂಹ ಸಂಸ್ಥೆಗಳು ಪುತ್ತೂರು. ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ ಶ್ರೀಯುತ ಈಶ್ವರ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಈಶಾ ಬೆಳೆದು ಬಂದ ಹಾದಿಯನ್ನು ನೆನಪಿಸುವ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಡಾಕ್ಟರ್ ಕೂಳೂರು ಸದಾಶಿವ ಶೆಟ್ಟಿ ಕನ್ಯಾನ, ಸಂಸ್ಥಾಪಕರು ಮತ್ತು ಕಾರ್ಯನಿರ್ವಾಹಕ ಅಧ್ಯಕ್ಷರು ಹೇರಂಬಾ ಇಂಡಸ್ಟ್ರೀಸ್ ಮುಂಬೈ ಲಿಮಿಟೆಡ್. ಪ್ರೀ ನರ್ಸರಿ ಮತ್ತು ಕಿಂಡರ್ ಗಾರ್ಟನ್ ಲಾಂಛನ ಅನಾವರಣ ಮಾಡಲಿಕ್ಕಿದ್ದಾರೆ ಶ್ರೀಯುತ ಶಿವಶಂಕರ್ ನಿಕ್ರಾಜೆ, ಸಮಾಜ ಸೇವಕರು, ಆಡಳಿತ ಮುಖ್ಯಸ್ಥರು, V2 ಸಂಸ್ಥೆ ದುಬೈ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಪಾಲ್ಗೊಳ್ಳಲಿದ್ದಾರೆ ಶ್ರೀ ಕೆ ರಾಮಮುಗ್ರೋಡಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು. ಶ್ರೀ ದಿವಾಕರ್ ದಾಸ್, SLV ಬುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಂಗಳೂರು. ಶ್ರೀ ಹರ್ಷವರ್ಧನ ಪಡಿವಾಳ್, ಮೂಡಾಯೂರು ಗುತ್ತು, ನಿವೃತ್ತ ಚೀಫ್ ಮ್ಯಾನೇಜರ್ ವಿಜಯ ಬ್ಯಾಂಕ್. ಶ್ರೀ ಜಾನ್ ಕುಟಿನ, ನಿವೃತ್ತ ಶಿಕ್ಷಕರು, ಮಾಜಿ ಅಧ್ಯಕ್ಷರು ವರ್ತಕ ಸಂಘ ಪುತ್ತೂರು. ಡಾಕ್ಟರ್ ರಾಧಾಕೃಷ್ಣ ಗೌಡ ವಿ, ಮುಖ್ಯಸ್ಥರು ವ್ಯವಹಾರ ಆಡಳಿತ ವಿಭಾಗ, ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು. ಶ್ರೀ ಧನ್ರಾಜ್ ಆಚಾರ್, ಯೂಟ್ಯೂಬರ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಸ್ಪರ್ಧಿ. ಶ್ರೀ ಚಂದ್ರಶೇಖರ್ ಎಸ್, ಸಂಚಾಲಕರು ಬೆಳ್ಳಿ ಹಬ್ಬ ಸಮಿತಿ ಈಶಾ ವಿದ್ಯಾಲಯ. ಶ್ರೀ ಸಂತೋಷ್ ಕುಮಾರ್ ರೈ, ಅಧ್ಯಕ್ಷರು ಬೆಳ್ಳಿ ಹಬ್ಬ ಸಮಿತಿ ಈಶಾ ವಿದ್ಯಾಲಯ. ಶ್ರೀ ಇಸ್ಮಾಯಿಲ್ ಪೆರ್ವಾಜೆ, ರಾಜಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಯೂರು. ಶ್ರೀ ಗಣೇಶ್ ರೈ, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ. ಡಾಕ್ಟರ್ ಗೋಪಾಲಕೃಷ್ಣ ಎಂ, ಪ್ರಾಂಶುಪಾಲರು ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು. ಶ್ರೀಮತಿ ಶಾರದಾ ಕೃಷ್ಣ MA, ಉಪಪ್ರಾಂಶುಪಾಲರು ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ
ಈಶಾ ಬೆಳ್ಳಿ ಹಬ್ಬ ಸಂಭ್ರಮದ ಸಭಾ ಕಾರ್ಯಕ್ರಮವು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈಗಾಗಲೇ ಅತಿಥಿಗಳು ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಆಗಮಿಸಿರುವ ಎಲ್ಲ ವಿದ್ಯಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ಸಂಸ್ಥೆಯ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಶ ವಿದ್ಯಾಲಯದ ಈ ಬೆಳ್ಳಿ ಹಬ್ಬ ಸಂಭ್ರಮದ ಈಶ ಪ್ರಶಸ್ತಿ 2025ಕ್ಕೆ ಭಾಜನರಾಗುವವರು ಶ್ರೀ ಶಿವಶಂಕರ ನೆಕರಾಜೆಯವರು, ಸಾಮಾಜಿಕ ಮತ್ತು ಧಾರ್ಮಿಕ ಮುಂದಾಳು ಮತ್ತು ಮುಖ್ಯಸ್ಥರು, V2 ಸಂಸ್ಥೆ, ದುಬೈ. ಈಶ ಬೆಳ್ಳಿ ಹಬ್ಬ ಸಂಭ್ರಮದ ವಿಶೇಷ ಸಾಧಕ ಪುರಸ್ಕಾರಕ್ಕೆ ಭಾಜನರಾಗುವವರು ಶ್ರೀ ಈಶ್ವರ ಮಲ್ಪೆ, ಮುಳುಗು ತಜ್ಞರು ಮತ್ತು ಜೀವರಕ್ಷಕರು, ಹಾಗೆ ಶ್ರೀ ರವಿ ಕಟಪಾಡಿ, ಖ್ಯಾತ ಸಮಾಜ ಸೇವಕರು. ಈಶ ಬೆಳ್ಳಿ ಹಬ್ಬ ಸಂಭ್ರಮದ ಗೌರವ ಸನ್ಮಾನ ಸ್ವೀಕರಿಸಲಿರುವವರು ಶ್ರೀ ಚಂದ್ರಶೇಖರ ಪಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸವಣೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರಿ ಸಂಘ, ಸವಣೂರು, ಹಾಗೆ ಶ್ರೀ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಈಶ ವಿದ್ಯಾಲಯದ ಹಿರಿಯ ಉಪನ್ಯಾಸಕರು, ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಶ್ರೀ ಎಸ್ ದಾಮೋದರ ಪಾಟಾಳಿ, ಸಾಫ್ಟ್ ಸ್ಕಿಲ್ ತರಬೇತುದಾರರು ಮತ್ತು ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್, ಪುತ್ತೂರು ನಗರ. ಶ್ರೀಮತಿ ತೇಜಸ್ವಿನಿ ರಾಮಚಂದ್ರ, ಈಶ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿನಿ, ಪ್ರಸ್ತುತ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಹಿಂದಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವವರು.
ಅಪರಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಇದನ್ನು ಉದ್ಘಾಟನೆ ಮಾಡಲಿರುವವರು ಶ್ರೀ ಉಮೇಶ್ ನಾಯಕ್, ಹಾಗೆ ವಿದುಷಿ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಇವರಿಂದ ಭರತಗಾಥಾ ಕಾರ್ಯಕ್ರಮ ನಡೆಯಲಿದೆ. ರಾಜ್ಯ ಪ್ರಶಸ್ತಿ ವಿಜೇತ ಸಂಸ್ಥೆ ಮುರಳಿ ಬ್ರದರ್ಸ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಹಾಗೆ ರಾಜ್ಯ ಪ್ರಶಸ್ತಿ ವಿಜೇತ ಸಂಸ್ಥೆ ಸಂಗಮ್ ಬ್ರದರ್ಸ್ ಬುಳುವಾರು ಪುತ್ತೂರು ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಹಾಗೆ ಕುಮಾರಿ ಸಾಯಿಶ್ರುತಿ ಪಿಲಿಕಜೆ ಕನ್ನಡದ ಮಹಾನಟಿ ಹಾಗೆ ಧ್ವನಿಮಾಯ ಕಲಾವಿದೆ ಇವರಿಂದ ಮಾತನಾಡುವ ಗೊಂಬೆ ಕಾರ್ಯಕ್ರಮ ನಡೆಯಲಿದೆ. ಕೊನೆಯಲ್ಲಿ ಸಂಸ್ಥೆಯ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ವೇದಿಕೆಯಲ್ಲಿ ನಡೆಯಲಿವೆ. ಬಳುವಾರಿನ ಸಣ್ಣ ಕಟ್ಟಡದಲ್ಲಿ ಆರಂಭಗೊಂಡು ಇದೀಗ ಪುತ್ತೂರಿನ ಹೃದಯ ಭಾಗದಲ್ಲಿ ಸ್ವಂತ ಕಟ್ಟಡದಲ್ಲಿ ವಿದ್ಯಾದಾನ ಮಾಡುತ್ತಿರುವ ವಿದ್ಯಾಸಂಸ್ಥೆಯೇ ನಮ್ಮ ಈಶ ವಿದ್ಯಾಲಯ. ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎಂಬ ಧ್ಯೇಯೋದ್ದೇಶದೊಂದಿಗೆ ಸತಿಪತಿಯರಿರುವರು ಮಕ್ಕಳೊಂದಿಗೆ ಮಕ್ಕಳಾಗಿ ಹಿರಿಯರೊಂದಿಗೆ ಹಿರಿಯರಾಗಿ ಮುನ್ನಡೆದ ಫಲವೇ ಈ 25 ವರ್ಷಗಳ ಸುದೀರ್ಘ ಪ್ರಯಾಣದ ಸಾಧನೆ. ಇದು ಸುಲಭದ ಮಾತಲ್ಲ. ಇವರಿಬ್ಬರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿ. ವ್ಯಕ್ತಿಯ ಉದ್ದೇಶ ಚೆನ್ನಾಗಿದ್ದಲ್ಲಿ ದೇವರೇ ಜೊತೆಗಿದ್ದು ಬೆಂಬಲಿಸುವನು ಎಂಬುದಕ್ಕೆ ಇವರೇ ನಿದರ್ಶನ. ಮಹಾಲಿಂಗೇಶ್ವರ ದೇವರ ಅಪ್ಪಟ ಪರಮ ಭಕ್ತರಾದ ಇವರ ವಿದ್ಯಾಸಂಸ್ಥೆ ಇರುವುದು ಕೂಡ ಮಹಾಲಿಂಗೇಶ್ವರ ದೇವರ ಮುಂಭಾಗದ ಈ ಪುಣ್ಯ ಮಣ್ಣಿನಲ್ಲಿ. ರಜತ ಸಂಭ್ರಮದ ಹೊಸಿಲಲ್ಲಿ ನಿಂತಿರುವ ಈಶ ವಿದ್ಯಾಲಯವು ಮುಂದೆ ಇನ್ನಷ್ಟು ಬೆಳಗಲಿ ಎಂಬ ಸದಾಶಯ ನಮ್ಮದು.
SSLC ಮತ್ತು PUCಯಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಹೇಳಿಕೊಡುವ ಮೂಲಕ ಪುತ್ತೂರಿನ ಬಳುವಾರಿನಲ್ಲಿ 2001ರಲ್ಲಿ ಪ್ರಾರಂಭವಾದ ಈಶಾ ಶಿಕ್ಷಣ ಸಂಸ್ಥೆಯು ಇದೀಗ ಸಂಭ್ರಮದ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿರುವುದು ಸಂತಸದ ವಿಷಯವೇ ಸರಿ. ಟ್ಯೂಷನ್ ತರಗತಿಗಳನ್ನು ನಡೆಸುತ್ತಾ ಪ್ರಾರಂಭವಾದ ಸಂಸ್ಥೆ ಮುಂದಿನ ವರ್ಷಗಳಲ್ಲಿ ಕಂಪ್ಯೂಟರ್ ತರಬೇತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ, ಸ್ಪೋಕನ್ ಇಂಗ್ಲಿಷ್, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ಕೋರ್ಸ್, DMEd ಕೋರ್ಸ್ ಹೀಗೆ 10 ಹಲವು ವೃತ್ತಿಪರ ಕೋರ್ಸ್ಗಳನ್ನು ಪ್ರಾರಂಭಿಸುವ ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳ ಉದ್ಯೋಗಾಕಾಂಕ್ಷಿಗಳ ಬಾಳಿಗೆ ಬೆಳಕಾಗಿರುವುದು ಇತಿಹಾಸವೇ ಸರಿ. ಸಾಧಿಸಿದ್ದು ಕಡಿಮೆ, ಸಾಧಿಸಬೇಕಾಗಿರುವುದು ಹೆಚ್ಚು ಎಂಬಂತೆ 25 ವರ್ಷಗಳ ಅನುಭವವನ್ನು ಹೊಂದಿರುವ ಈ ಸಂಸ್ಥೆಯು ಭವಿಷ್ಯದಲ್ಲಿ ಇನ್ನಷ್ಟು ಯೋಜನೆಗಳನ್ನು ಪರಿಚಯಿಸುವ ಗುರಿಯಿಟ್ಟುಕೊಂಡಿದೆ. ಈಶಾ ಗ್ರೂಪ್ ಆಫ್ ಕಂಪನಿ ವತಿಯಿಂದ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವ ಯೋಜನೆಗಳ ಮಾಹಿತಿಯನ್ನು ಶ್ರೀ ಗೋಪಾಲಕೃಷ್ಣ ಎಂ ಇವರ ಪುತ್ರ ಶ್ರೀಶಕೃಷ್ಣ ಇವರು ವಿನ್ಯಾಸಗೊಳಿಸಿದ್ದು, ಈ ಸಭಾಂಗಣದ ಹೊರಭಾಗದಲ್ಲಿ ಇದೀಗ ಭವಿಷ್ಯದ ಯೋಜನೆಗಳ ಮಾಹಿತಿಯನ್ನೊಳಗೊಂಡ ಬ್ಯಾನರ್ ಅನಾವರಣಗೊಳ್ಳಲಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆ ಸೇರಬೇಕು. ಈಶಾ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಗೋಪಾಲಕೃಷ್ಣ ಎಂ ಹಾಗೂ ಉಪಪ್ರಾಂಶುಪಾಲರಾದ ಶ್ರೀಮತಿ ಶಾರದಾ ಕೃಷ್ಣ ಇವರು ಎಲ್ಲ ಅತಿಥಿಗಳನ್ನು ವೇದಿಕೆಯ ಸಭಾಂಗಣದ ಹೊರಭಾಗಕ್ಕೆ ಕರೆದುಕೊಂಡು ಹೋಗಿ ಈ ಬ್ಯಾನರ್ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಆರಂಭದಲ್ಲಿರುವ ಈಶ ವಿದ್ಯಾಲಯದ ಸುದೀರ್ಘ 25 ವರ್ಷಗಳ ಪ್ರಯಾಣದ ಒಂದು ಇಣುಕು ನೋಟ ನಿಮ್ಮ ಮುಂದೆ. 25ರ ಸಂಭ್ರಮದಲ್ಲಿರುವ ಈಶಾ ವಿದ್ಯಾಲಯ 2001ರಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗುವ ಉದ್ದೇಶದಿಂದ ಪ್ರಾರಂಭಗೊಂಡ ಸಂಸ್ಥೆ ಈಶಾ ಶಿಕ್ಷಣ ಸಂಸ್ಥೆ. ಈ ವಿದ್ಯಾಲಯಕ್ಕೀಗ ಬೆಳ್ಳಿ ಹಬ್ಬದ ಸಂಭ್ರಮ. ಸಾಗಿ ಬಂದ ದಾರಿಯ ಕಡೆ ಹಿಂತಿರುಗಿ ನೋಡುವ ಶುಭಾವಸರ. ಏಪ್ರಿಲ್ 27, 2001ರ ಸಮಯ. ಹಿರಿಯರ ಸಂಕಲ್ಪದಂತೆ ಮಹಾವೀರ ಆಸ್ಪತ್ರೆಯ ಹಿರಿಯರೂ ಆಗಿರುವ ದಿವಂಗತ ರಾಜವರ್ಮ ರೈ ಮೂಡಾಯೂರುಗುತ್ತು ಇವರ ದಿವ್ಯ ಹಸ್ತದಿಂದ ಮಾತಾಪಿತರಾದ ಯಮುನಾ ಮಹಾಲಿಂಗ ಪಾಟಾಳಿಯವರ ಆಶೀರ್ವಾದದೊಂದಿಗೆ ಈಶಾ ವಿದ್ಯಾಲಯ ಬೊಳುವಾರು ಆಂಜನೇಯ ಮಂತ್ರಾಲಯದ ಬಳಿ ಪ್ರಾರಂಭಗೊಂಡಿತು. ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಆಸೆಗಳ ಮೂಟೆ ಹೊತ್ತ ಯುವ ಪ್ರತಿಭೆ ತನ್ನ ಸ್ನಾತಕೋತ್ತರ ಪದವಿ ಪಡೆದ ನಂತರ ಉಪನ್ಯಾಸಕನಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ತನ್ನ ವೃತ್ತಿಯಲ್ಲಿ ಮಗ್ನನಾಗಿದ್ದ ಗೋಪಾಲಕೃಷ್ಣ ಇವರು ತನ್ನ ಬಾಳ ಸಂಗಾತಿ ಶ್ರೀಮತಿ ಶಾರದಾ ಕೃಷ್ಣ ಇವರ ಜೊತೆ ಸೇರಿಕೊಂಡು ಸಂಸ್ಥೆಯ ಬೆಳವಣಿಗೆಯ ಸಾರಥ್ಯವನ್ನು ವಹಿಸಿಕೊಂಡ್ರು. ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎಂಬ ಧ್ಯೇಯವನ್ನಿರಿಸಿಕೊಂಡು ಸ್ವಾಮಿ ವಿವೇಕಾನಂದರ ತತ್ವದಂತೆ ತೀರಾ ಸಾಧಾರಣ ರೀತಿಯಲ್ಲಿ ಪ್ರಾರಂಭಗೊಂಡ ಸಂಸ್ಥೆಯು ಪ್ರತಿ ವರ್ಷವೂ ಕೂಡ ಒಂದೊಂದು ಹೊಸ ಯೋಜನೆಗಳೊಂದಿಗೆ ಕಾರ್ಯರೂಪಕ್ಕಿಳಿದು ಪ್ರಥಮ PUC ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ನೇರವಾಗಿ PUC, 9th ಫೇಲಾದ ವಿದ್ಯಾರ್ಥಿಗಳು ನೇರವಾಗಿ SSLC, ಹಾಗೆಯೇ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್, DMEd, ಕಂಪ್ಯೂಟರ್ ಶಿಕ್ಷಣ, ಟೈಲರಿಂಗ್ ಶಿಕ್ಷಣ, LKGಯಿಂದ ಸ್ನಾತಕೋತ್ತರದವರೆಗೆ ಟ್ಯೂಷನ್ಗಳು, ಬ್ಯೂಟಿಷಿಯನ್ ತರಬೇತಿ, ಹೀಗೆ ವರ್ಷಕ್ಕೊಂದರಂತೆ ಸಂಸ್ಥೆಯು ಅಭಿವೃದ್ಧಿ ಪಥದತ್ತ ದಾಪುಗಾಲು ಹಾಕುತ್ತಾ ಶಿಸ್ತುಬದ್ಧ ರೀತಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಈಶಾನುಗ್ರಹದಿಂದ ಸಾಬೀತುಪಡಿಸುತ್ತಾ ನೆಲ್ಲಿಕಟ್ಟೆ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಮುಂಭಾಗದಲ್ಲಿ ಖಾಸಗಿ ಬಸ್ ನಿಲ್ದಾಣದ ಬಳಿ ಸ್ವಂತ ಕಟ್ಟಡದಲ್ಲಿ ಸುವ್ಯವಸ್ಥಿತವಾಗಿ 2006ರಲ್ಲಿ ಕಾರ್ಯನಿರ್ವಹಿಸಲಾರಂಭಿಸಿತು. ತನ್ನ ಸಹಸಂಸ್ಥೆಯನ್ನು ಪುತ್ತೂರಿನ ಆಸುಪಾಸುಗಳಲ್ಲಿ ನಗರ, ವಿಟ್ಲ, ಬೆಟ್ಟಂಪಾಡಿ, ಪುಣಚ ಮುಂತಾದ ಕಡೆಗಳಲ್ಲಿ ಸಂಸ್ಥೆಯನ್ನು ವಿಸ್ತರಿಸಿ ಕಾರ್ಯಾಚರಿಸತೊಡಗಿತು. ವಿದ್ಯಾರ್ಥಿಗಳಿಗೆ ಕಲೆ, ಕ್ರೀಡೆ, ಸಾಹಿತ್ಯಕ್ಕೆ ಹಾಗೆಯೇ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವ JCI, ರೋಟರಿ, ಲಯನ್ಸ್ ಕ್ಲಬ್ ಇದರ ಸಹಯೋಗದಲ್ಲಿ ಕಾರ್ಯಕ್ರಮಗಳು, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮಗಳು, ಹೀಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗುವ ರೀತಿಯಲ್ಲಿ ಮಕ್ಕಳ ಜೊತೆ ಮಕ್ಕಳಾಗಿ ಶ್ರೀಯುತ ಗೋಪಾಲಕೃಷ್ಣ, ಶಾರದಾ ಕೃಷ್ಣ ದಂಪತಿಗಳು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಾ ಬಂದರು. ತಮಗೆ ಬೆನ್ನೆಲುಬಾಗಿ ತಮ್ಮ ಸಂಸ್ಥೆಯ ಉಪನ್ಯಾಸಕ ವೃಂದ, ಸಿಬ್ಬಂದಿ ವರ್ಗ ಹಾಗೆಯೇ ಪ್ರಾಂಶುಪಾಲರ ಸಹೋದರರಾದ ದಿವಂಗತ ನಾರಾಯಣ ಪಾಟಾಳಿ ಹಾಗೂ ಶ್ರೀಯುತ ಚಂದ್ರಶೇಖರ ಅವರ ಸಹಕಾರದೊಂದಿಗೆ ಸಂಸ್ಥೆಯು ಯಶಸ್ಸಿನ ಪಥದತ್ತ ದಾಪುಗಾಲು ಹಾಕಿತು. ವರ್ಷಕ್ಕೊಂದು ಯೋಜನೆ ಹಾಕಿಕೊಂಡ ಸಂಸ್ಥೆಯ ಯುವ ಕನಸುಗಾರನಾಗಿದ್ದ ಶ್ರೀಯುತ ಗೋಪಾಲಕೃಷ್ಣರು ಇಂದು ಸೌತ್ ವೆಸ್ಟರ್ನ್ ಅಮೆರಿಕನ್ ಯೂನಿವರ್ಸಿಟಿ ಚೆನ್ನೈ ಇಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎಂಬ 3 ಮಂತ್ರಗಳನ್ನೇ ಜೀವನ ಪಥದ ಸೂತ್ರವಾಗಿಸಿ ಈಶಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಆಡಳಿತದಲ್ಲಿ ಕಾರ್ಯಾಚರಿಸುತ್ತಾ 2010ರಲ್ಲಿ ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವಂತೆ ಯಕ್ಷಗಾನ, ನಾಟ್ಯ ತರಬೇತಿ, ಸಂಗೀತ, ರಜಾ ಶಿಬಿರಗಳು ಮುಂತಾದ ಚಟುವಟಿಕೆಗಳನ್ನು ನಡೆಸುತ್ತಾ ಇದೀಗ ಬೆಳ್ಳಿ ಹಬ್ಬ ಸಂಭ್ರಮವನ್ನು ಆಚರಿಸಲಿರುವ ಪುತ್ತೂರಿನ ಹೆಮ್ಮೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಇದಾಗಿದ್ದು, ಮುಂದಕ್ಕೆ ಒಂದಷ್ಟು ಈಶಾ ಗ್ರೂಪ್ ಪೇರೆಂಟ್ ಸಂಸ್ಥೆಯನ್ನಾಗಿಸಿಕೊಂಡು ಇದರ ಜೊತೆಗೆ ಈಶಾ ವಿದ್ಯಾಲಯ, ಈಶಾ ಪ್ರಿಸ್ಕೂಲ್, ಈಶಾ ಪ್ರಾಪರ್ಟೀಸ್, ಈಶಾ ಕ್ಯಾಪಿಟಲ್ಸ್, ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್, ಈಶಾ ಟ್ರಾವೆಲ್ ವರ್ಲ್ಡ್ ಹೀಗೆ ಸಂಸ್ಥೆಯನ್ನು ಅವಶ್ಯಕ ಬೇಡಿಕೆಗೆ ಅನುಗುಣವಾಗಿ ವಿಸ್ತರಿಸುವ ಗುರಿಯನ್ನು ಹೊಂದಿದ್ದು, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಿದ್ಯಾರ್ಥಿ ವೇತನ ನೀಡುವ ಕನಸನ್ನು ಸಂಸ್ಥೆ ಇಟ್ಟುಕೊಂಡಿದೆ. ಶಾರದಾ ಗೋಪಾಲಕೃಷ್ಣ ದಂಪತಿಗಳ ಪುತ್ರ ಶ್ರೀಕೃಷ್ಣ GS, ಆಶ್ರೀ ಕೃಷ್ಣ GS ಇವರು ಕೂಡ ತಂದೆ ತಾಯಿಯ ಜೊತೆ ಸಂಸ್ಥೆಯ ಬೆಳವಣಿಗೆಗೆ ಕೈಜೋಡಿಸುತ್ತಿದ್ದಾರೆ. ಪುತ್ತೂರಿನ ಸರ್ವ ಜನತೆಯ ಪ್ರೀತಿ, ವಿಶ್ವಾಸ, ಸಹಕಾರವನ್ನು
ಮುಂದೆಯೂ ಬಯಸುತ್ತಾ ಕನಿಷ್ಠ ಶುಲ್ಕ ಗರಿಷ್ಠ ಪ್ರಯತ್ನ ಉತ್ಕೃಷ್ಟ ಫಲಿತಾಂಶ ಎಂಬ ಸಂಸ್ಥೆಯ ಧ್ಯೇಯ ವಾಕ್ಯದೊಂದಿಗೆ ಇದುವರೆಗೆ ಸರಿಸುಮಾರು 14,000 ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆಯು ಮುಂದೆಯೂ ತಮ್ಮ ಸೇವೆಯನ್ನು ಹೀಗೆಯೇ ಮುಂದುವರಿಸಲಿದೆ ಎಂಬ ಆಶಯದೊಂದಿಗೆ ಇಂದು ಬೆಳ್ಳಿ ಹಬ್ಬ ಸಂಭ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿ ಸಂಭ್ರಮವನ್ನು ಜೊತೆಯಾಗಿ ಆಚರಿಸೋಣ. ಪುತ್ತೂರಿನ ಮುತ್ತು ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹದಿಂದ ನಡೆಯುತ್ತಿರುವಂತಹ ಈ ಸಂಸ್ಥೆ ಈಶಾ ವಿದ್ಯಾಲಯ ಪುತ್ತೂರು ಬೆಳ್ಳಿ ಹಬ್ಬದ ಸಂಭ್ರಮದ ಹೊಸ್ತಿಲಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬೆಳ್ಳಿ ಹಬ್ಬ ಸಂಭ್ರಮದ ಸಭಾ ಕಾರ್ಯಕ್ರಮವು ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಗೋಪಾಲಕೃಷ್ಣ ಭಟ್ ಎ, ಮ್ಯಾನೇಜಿಂಗ್ ಡೈರೆಕ್ಟರ್ ದ್ವಾರಕ ಸಮೂಹ ಸಂಸ್ಥೆಗಳು ಪುತ್ತೂರು. ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ ಶ್ರೀಯುತ ಈಶ್ವರ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸುವವರು ಡಾಕ್ಟರ್ ಕೂಳೂರು ಸದಾಶಿವ ಶೆಟ್ಟಿ ಕನ್ಯಾನ, ಸಂಸ್ಥಾಪಕರು ಮತ್ತು ಕಾರ್ಯನಿರ್ವಾಹಕ ಅಧ್ಯಕ್ಷರು ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಲಿಮಿಟೆಡ್. ಪ್ರೀ ನರ್ಸರಿ ಮತ್ತು ಕಿಂಡರ್ ಗಾರ್ಟನ್ ಲಾಂಛನ ಅನಾವರಣಗೊಳಿಸಲಿಕ್ಕಿದ್ದಾರೆ ಶ್ರೀ ಶಿವಶಂಕರ ನಿಕ್ರಾಜೆ, ಸಮಾಜ ಸೇವಕರು, ಆಡಳಿತ ಮುಖ್ಯಸ್ಥರು V2 ಸಂಸ್ಥೆ ದುಬೈ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆಗೂಡಲಿರುವವರು ಶ್ರೀ ಕೆ ರಾಮಮುಗ್ರೋಡಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು. ಶ್ರೀ ದಿವಾಕರ್ ದಾಸ್, SLV ಬುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಂಗಳೂರು. ಶ್ರೀ ಹರ್ಷವರ್ಧನ ಪಡಿವಾಳ್, ಮೂಡಾಯಿರುಗುತ್ತು, ನಿವೃತ್ತ ಚೀಫ್ ಮ್ಯಾನೇಜರ್ ವಿಜಯ ಬ್ಯಾಂಕ್. ಶ್ರೀ ಜಾನ್ ಕುಟಿನ, ನಿವೃತ್ತ ಶಿಕ್ಷಕರು, ಮಾಜಿ ಅಧ್ಯಕ್ಷರು ವರ್ತಕರ ಸಂಘ ಪುತ್ತೂರು. ಡಾಕ್ಟರ್ ರಾಧಾಕೃಷ್ಣ ಗೌಡ ವಿ, ಮುಖ್ಯಸ್ಥರು ವ್ಯವಹಾರ ಆಡಳಿತ ವಿಭಾಗ ಸಂತ ಫಿಲೋಮಿನ ಕಾಲೇಜು ಪುತ್ತೂರು. ಶ್ರೀ ಧನ್ರಾಜ್ ಆಚಾರ್, ಯೂಟ್ಯೂಬರ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಸ್ಪರ್ಧಿ. ಶ್ರೀ ಚಂದ್ರಶೇಖರ ಎಸ್, ಸಂಚಾಲಕರು ಬೆಳ್ಳಿ ಹಬ್ಬ ಸಮಿತಿ ಈಶಾ ವಿದ್ಯಾಲಯ. ಶ್ರೀ ಸಂತೋಷ್ ಕುಮಾರ್ ರೈ, ಅಧ್ಯಕ್ಷರು ಬೆಳ್ಳಿ ಹಬ್ಬ ಸಮಿತಿ ಈಶಾ ವಿದ್ಯಾಲಯ. ಶ್ರೀ ಇಸ್ಮಾಯಿಲ್ ಪೆರ್ವಾಜೆ, ರಾಜ್ಯಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಯೂರು. ಶ್ರೀ ಗಣೇಶ್ ರೈ, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ. ಡಾಕ್ಟರ್ ಗೋಪಾಲಕೃಷ್ಣ ಎಂ, ಪ್ರಾಂಶುಪಾಲರು ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು. ಶ್ರೀಮತಿ ಶಾರದಾ ಕೃಷ್ಣ MA, ಉಪ ಪ್ರಾಂಶುಪಾಲರು ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ. ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಲಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಗೋಪಾಲಕೃಷ್ಣ ಎಂ ಹಾಗೂ ಉಪಪ್ರಾಂಶುಪಾಲರಾದ ಶ್ರೀಮತಿ ಶಾರದಾ ಕೃಷ್ಣ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಗಣ್ಯ ಅತಿಥಿಗಳನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಇದೀಗ ಪ್ರಾರ್ಥನೆ ಈಶ ವಿದ್ಯಾಲಯದ ವಿದ್ಯಾರ್ಥಿನಿಯರಿಂದ. ಅಭಿನಂದನೆಗಳು ವಿದ್ಯಾರ್ಥಿನಿಯರಿಗೆ. ಅತಿಥಿ ದೇವೋಭವ ಎಂಬ ಮಾತಿನಂತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಹಾಗೂ ವಿದ್ಯಾಭಿಮಾನಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿಗಳನ್ನು ಹಾಗೂ ಸೇರಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಈಶಾ ಶಿಕ್ಷಣ ಸಂಸ್ಥೆಯ ವಾಣಿಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕಿ ಶ್ರೀಮತಿ ಕಲೈವಾಣಿ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದೆ. A very good morning to all the wonderful people gathered over here. With immense pleasure and joy, I announce that today we are celebrating Silver Jubilee of Isha Educational and Social Service Trust, Nellikkatte, Puttur. Silver Jubilee is indeed a momentous landmark for any institution as it symbolizes the growth, development and accomplishments achieved through years of hard work, sincere dedication and strong commitment despite many difficult and challenging situations in all the preceding years. On this occasion, on behalf of Isha Vidyalaya, it is my honor to welcome you all.
First and foremost, I would like to welcome the president of today's program, Shri Gopala Krishna Bhatt A, Managing Director, Dwaraka Group of Institutions, Puttur. It is my pleasure to welcome the inaugurator of today's event, Shri Ishwara Bhatt Panjigude, the President, Management Committee, Mahalingeshwara Temple, Puttur. I feel proud to welcome Dr. Kuluru Sadashiva Shetty Kanyana, who is the founder and president of Heramba Industries Limited, Mumbai. My humble welcome to one more eminent personality, Shri Shivashankara Nekraje, the proud Isha Prashasti achiever, social worker, and chief administrator of V2 Institution, Dubai. It is my honor to extend a warm welcome to the chief guest of today's Silver Jubilee celebration, Shri K. Rama Mugrodi, President, Dakshina Kannada Jilla Ganiga Community Service Association, Mangalore. Shri Divakara Das, SLV Book, India Private Limited, Mysore and Mangalore. Shri Harshavardhan Padiwal, Mudayuru Guttu, Retired Chief Manager, Vijaya Bank. Shri John Kutinna, Retired Teacher, Ex-President, Merchants Association, Puttur. Dr. Radha Krishna Gowda V, HOD, Department of Business Administration, Saint Philomena's College, Puttur. Shri Dhanraj Acharya, YouTuber and Kannada Big Boss contestant. Shri Chandrasekhar S, Correspondent, Silver Jubilee Committee, Isha Vidyalaya. Shri Santosh Kumar Rai, President, Silver Jubilee Committee, Isha Vidyalaya. Shri Ismail Perwaje, Lecturer in Political Science, Government PU College, Keyuru. Shri Ganesh Rai, President, Parents Teachers Association, Isha Vidyalaya. A warm welcome to you all. I am honored to welcome Dr. M. Gopala Krishna and Srimati Sharada Gopala Krishna, the principal and vice principal, who are the strong pillars of strength of our institution. We are delighted to have Shri Ishwara Malpe, expert diver and lifesavers, and Shri Ravi Katapadi, social worker, who gets the Special Achievers Recognition Award in Isha. A hearty welcome to you both. We are indeed very proud to have Shri Chandrasekhara P, Chief Executive Officer, Primary Agricultural Credit Cooperative Society, Savanur. Shri Dr. Rajesh Bijangala, Senior Lecturer of Isha Vidyalaya and Taluk Rajyotsava Award winner. Shri S. Damodar Patali, Soft Skill Trainer and alumni of Isha Vidyalaya. Srimati Tejaswini Ramachandra, alumni of Isha and Hindi lecturer, Udupi Group of Institution. I extend a very warm welcome to you all, and your presence makes us very proud. I'm happy to welcome retired teacher, writer Narayana Rai Kukwali sir. I like to welcome Shri Umesh Nayak, President, Kannada Sahitya Parishad, Puttur. I am delighted to welcome all the special invitees. Teaching is the profession that teaches all other professions, shaping leaders and citizens. It is my honor to welcome all the teachers who taught in Isha Vidyalaya in the past years. We are fortunate to have the Masters of Celebration, Shri Mahesh Alankar and Srimati Lakshmi Prabha. A warm greeting to you both. It is my privilege to welcome Parents Teachers Association members and all the wonderful parents whose support and feedback elevates our institution to a higher level. It gives me great pleasure to welcome Silver Jubilee Committee members of Isha Vidyalaya. I feel extremely happy and proud to welcome all my colleagues
whose support and dedication and hard work play an important role in Isha Vidyalaya. The students are the lifeblood of our institution. My hearty welcome to Students' Union President Naresh, Secretary Tarun, and all the leaders and loving students and all the alumni of Isha Vidyalaya. Last but not the least, I am delighted to welcome choreographers Kiran Murali, Pranesh, the cooking team, Jaina Bhavana administrator, media personnel, sponsors and donors, mic technicians, photographer Sashidhar, audience, well-wishers, Achal Udyana, Kombetto, Mataji Prabha ma'am and Kunita Bhajane team, Chende Vadya players, and to each and everyone present here. Once again, a very warm welcome to each and everyone. Thank you for the opportunity. ಅಜ್ಞಾನವನ್ನು ತೊಲಗಿಸಿ ಜ್ಞಾನ ಧರ್ಮ ಸಮೃದ್ಧಿ ತರುವ ಆಧ್ಯಾತ್ಮಿಕ ಸಂಕೇತ ದೀಪ ಪ್ರಜ್ವಲನೆ. ಇದೀಗ ಮಹಾಲಿಂಗೇಶ್ವರ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಈಶ್ವರ ಭಟ್ ಮಂಜುಗುಡ್ಡೆ ಇವರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿ ಗಣ್ಯರೆಲ್ಲ ಇವರೊಂದಿಗೆ ಜೊತೆಗೂಡಬೇಕಾಗಿ ಕಳಕಳಿನಿಂದ ವಿನಂತಿಸಿಕೊಳ್ತಾ ಇದ್ದೇವೆ. शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕತ್ತಲೆಯಿಂದ ಬೆಳಕಿನೆಡೆಗೆ ಎನ್ನುವ ಸಂದೇಶವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಶ್ರೀಯುತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ತನ್ನ ಬಾಲ್ಯದಲ್ಲಿ ಪುತ್ತೂರಿನಲ್ಲಿ ಶಿಕ್ಷಣ ಸಂಸ್ಥೆಯೊಂದನ್ನು ಪ್ರಾರಂಭಿಸಬೇಕೆನ್ನುವಂತಹ ಕನಸುಕೊಂಡು ಆ ಕನಸನ್ನು ಬೆನ್ನತ್ತಿ ಹೋಗಿ ಪುತ್ತೂರಿನ ಹೃದಯ ಭಾಗದಲ್ಲಿ ಈಶಾ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಇದೀಗ ಈ ಯಶಸ್ವಿ 25ನೇ ವರ್ಷವನ್ನು ಪೂರೈಸಿದ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾದ ಪ್ರಮುಖ ಕಾರ್ಯಚಟುವಟಿಕೆಗಳನ್ನು ತಮ್ಮ ವರದಿಯ ಮೂಲಕ ಸಭೆಯ ಮುಂದಿಡಬೇಕಾಗಿ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಗೋಪಾಲಕೃಷ್ಣ ಎಂ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈಶಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಬೆಳ್ಳಿ ಹಬ್ಬದ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪ್ರೀತಿಪೂರ್ವಕ ಅತಿಥಿ ಬಂಧುಗಳೇ, ಉದ್ಘಾಟಕರಾದಂಥ ಈಶ್ವರ ಭಟ್ ಪಂಜುಗುಡ್ಡೆ ಅವರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಸಮಾರಂಭದ ಅಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಭಟ್ ಸರ್ ಅವರೇ, ರಾಮಮುಗ್ರುಡಿ ಅವರೇ, ದಿವಾಕರ್ ದಾಸ್ ಅವರೇ, ಹರ್ಷವರ್ಧನ್ ಪಾಡಿವಾಳ್ ಸರ್ ಅವರೇ, ಜಾನ್ಕುಟಿನೋ ಸರ್ ಅವರೇ, ರಾಧಾಕೃಷ್ಣ ಗೌಡ ಸರ್ ಅವರೇ, ನಮ್ಮ ಪ್ರೀತಿಯ ಮಿತ್ರ ಧನರಾಜಾಚಾರ್ಯ ಅವರೇ, ಹಾಗೂ ಗಣೇಶ್ ರೈ ಅವರೇ, ಶ್ರೀಮತಿ ಶಾರದಾ ಕೃಷ್ಣ ಅವರೇ, ಹಾಗೆ ನಮ್ಮ ಆತ್ಮೀಯ ಮಿತ್ರರಾದಂಥ ಇಸ್ಮಾಯಿಲ್ ಪೇರ್ವಾಜಿ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೀತಿಯ ಈಶ ಬಂಧುಗಳೇ, ಶಿಕ್ಷಕ ಬಂಧುಗಳೇ, ಹಿರಿಯ ವಿದ್ಯಾರ್ಥಿಗಳೇ, ವರದಿಗಾರ ಮಿತ್ರರೇ, ಸಂಭ್ರಮದ 25 ವರ್ಷವನ್ನು ಆಚರಿಸಿರುವಂಥ ಬೆಳ್ಳಿ ಹಬ್ಬದ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರೀತಿಪೂರ್ವಕವಾಗಿ ಅನುಮತಿ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಪುತ್ತೂರಿನ ಮಹತೋಬಾರ ಶ್ರೀ ಮಾಲಿಂಗೇಶ್ವರ ಸ್ವಾಮಿಗೆ ಮನಸಾರೆ ವಂದಿಸುತ್ತಾ ಈಶ ರಜತ ಸಂಭ್ರಮ 2025 ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಪುತ್ತೂರಿನ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ
ಪುಟ್ಟ ಈಶ ಶಿಕ್ಷಣ ಸಂಸ್ಥೆಯೊಂದು ಇಂದು ಸಾವಿರಾರು ವಿದ್ಯಾರ್ಥಿಗಳ ಬೆಳಕನ್ನು ಬೆಳಗುವ ಜ್ಯೋತಿಯಾಗಿ ಬೆಳಗುತ್ತಾ ತನ್ನ ಯಶಸ್ವಿ 25 ವರ್ಷಗಳನ್ನು ಪೂರೈಸಿಕೊಂಡು ತಮ್ಮೆದುರು ಇವತ್ತು ಬೆಳೆದು ನಿಂತಿದೆ. ಈ ಯಶೋಗಾಥೆಯ 25 ವರ್ಷಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮೆದುರು ವಾಚಿಸಲಿಕ್ಕೆ ಸಂತೋಷ ಪಡ್ತೇನೆ. ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎನ್ನುವ ಸ್ವಾಮಿ ವಿವೇಕಾನಂದರ ಧ್ಯೇಯವಾಕ್ಯದ ಅಡಿಯಲ್ಲಿ ಮೊದಲಿಗೆ 99ರಲ್ಲಿ ಮಾಣಿಯಲ್ಲಿ ಚೈತನ್ಯ ಟ್ಯೂಟೋರಿಯಲ್ ಅನ್ನುವಂಥ ಹೆಸರಿನಲ್ಲಿ, ನಂತರ ಪುತ್ತೂರಿನಲ್ಲಿ ಕೇವಲ 10,000 ರೂಪಾಯಿ ಬಂಡವಾಳದೊಂದಿಗೆ 1 ಬೆಂಚು, 3 ಡೆಸ್ಕು ಹಾಗೂ 3 ವಿದ್ಯಾರ್ಥಿಗಳೊಂದಿಗೆ ದಿನಾಂಕ 27/4/2001ರಲ್ಲಿ ದಿವಂಗತ ಶ್ರೀ ರಾಜವರ್ಮ ರೈ ಮುಡಾಯಿರುಗುತ್ತು ಮತ್ತು ನನ್ನ ಹೆತ್ತವರಾದಂತಹ ಶ್ರೀ ಮಹಾಲಿಂಗ ಪಾಟಳಿ ಮತ್ತು ಶ್ರೀಮತಿ ಯಮುನಾ ಇವರ ದೀಪ ಪ್ರಜ್ವಲನೆ ಮೂಲಕ ಈಶ ವಿದ್ಯಾಲಯವನ್ನು ಶುಭಾರಂಭ ಮಾಡಿದೆವು. ಮುಂದೆ 27/9/2006ರಲ್ಲಿ ಪುತ್ತೂರಿನ ನೆಲ್ಲಿಕಟ್ಟೆಯಲ್ಲಿ ಸ್ವಂತ ಕಟ್ಟಡದಲ್ಲಿ ಸಂಸ್ಥೆಯು ಕಾರ್ಯಾರಂಭ ಮಾಡಿ ಅತ್ಯಂತ ವಿಸ್ತೃತವಾಗಿ ಮುನ್ನಡೆಯಿತು. ತಮ್ಮ ವಿದ್ಯಾಭ್ಯಾಸದ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಅನೇಕ ಕಾರಣಗಳಿಂದ ತೊಂದರೆ ಉಂಟಾದಾಗ ಅವರಿಗೆ SSLC PUC ಪರೀಕ್ಷೆಗೆ ಪೂರಕವಾಗಿ ಈಶಾ ವಿದ್ಯಾಲಯದಲ್ಲಿ ತರಗತಿಯನ್ನು ನಡೆಸುತ್ತಿದೆ. ಈವರೆಗೆ ಸುಮಾರು 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣ ಹೊಂದಿ ಸರ್ಕಾರಿ ಖಾಸಗಿ ಸಂಸ್ಥೆ ದೇಶ ವಿದೇಶಗಳಲ್ಲಿ ಉದ್ಯೋಗ ಪಡೆದಿರುವುದು ಸಂಸ್ಥೆಯ ಸಾಧನೆ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ. ದಿನಾಂಕ 27/9/2006ರಲ್ಲಿ ಈಶಾ ಸಂಸ್ಥೆಯಲ್ಲಿ ಈಶಾ ಕಂಪ್ಯೂಟರ್ ತರಗತಿ ಮತ್ತು ಈಶಾ ನರ್ಸರಿ ಟೀಚರ್ ತರಬೇತಿಯನ್ನು ಪ್ರಾರಂಭ ಮಾಡಲಾಯಿತು. ಈ ಸಂಸ್ಥೆಯಲ್ಲಿ DMEd ಪಡೆದ ಸಾವಿರಾರು ವಿದ್ಯಾರ್ಥಿನಿಯರು ಇಂದು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಉದ್ಯೋಗವನ್ನು ಪಡೆದಿರುವುದು ಸಂಸ್ಥೆಗೆ ಘನತೆಯನ್ನು ಹೆಚ್ಚು ಮಾಡಿದೆ. ಸುಮಾರು 15,000 ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಮಹಿಳೆಯರು ಕಂಪ್ಯೂಟರ್ ಶಿಕ್ಷಣದ ಪ್ರಯೋಜನ ಪಡೆದುಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ವಿಟ್ಲ, ಪುಣಚ, ಬೆಟ್ಟಂಪಾಡಿ, ನೆಹರು ನಗರ ಮುಂತಾದ ಕಡೆ ತಮ್ಮ ಶಾಖೆಯನ್ನು ಬೆಳೆಸುವುದರೊಂದಿಗೆ ಅಲ್ಲಿ ಕಂಪ್ಯೂಟರ್ ತರಗತಿಯನ್ನು ಕೂಡ ಆರಂಭಿಸಲಾಯಿತು. ನಿರಂತರವಾಗಿ ಸಂಸ್ಥೆಯಲ್ಲಿ ಹೊಲಿಗೆ, ಸ್ಪೋಕನ್ ಇಂಗ್ಲಿಷ್, ಬ್ಯೂಟಿಷಿಯನ್ ಕೋರ್ಸ್, ಡ್ರಾಯಿಂಗ್, ಯಕ್ಷಗಾನ ಮುಂತಾದ ತರಬೇತಿಯನ್ನು ನೀಡಲಾಗುತ್ತಿದೆ. ಅಲ್ಲದೆ ರೋಟರಿ, JC, ಲಯನ್ಸ್, ವಾಣಿಜ್ಯ ಸಂಘ, ಚೈತನ್ಯ ಮಿತ್ರ ವೃಂದ, ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಬೃಹತ್ ಉದ್ಯೋಗ ಮೇಳ, ಸಾಂಸ್ಕೃತಿಕ ಸ್ಪರ್ಧೆ, ಕ್ರೀಡಾಕೂಟವನ್ನು ಸಮಾಜದ ಎಲ್ಲ ವಯೋಮಾನದವರಿಗೆ ಶಾಲಾ ಕಾಲೇಜುಗಳಿಗೆ ಏರ್ಪಡಿಸಲಾಗಿದೆ. ಪ್ರತಿ ವರ್ಷವೂ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪಾಠದೊಂದಿಗೆ ವಿವಿಧ ಪಠ್ಯೇತರ ಚಟುವಟಿಕೆ, ಕಂಪ್ಯೂಟರ್ ಮಕ್ಕಳಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವಾಸ, ಕ್ರೀಡಾಕೂಟ, ವಾರ್ಷಿಕೋತ್ಸವವನ್ನು ಏರ್ಪಡಿಸುವ ಮೂಲಕ ಹಲವಾರು ಗಣ್ಯರನ್ನು ಈ ವೇದಿಕೆಯಲ್ಲಿ ಗೌರವಿಸಲಾಗಿದೆ. ಜೀವನದಲ್ಲಿ ಹಿನ್ನಡೆ ಅನುಭವಿಸಿದ ವಿದ್ಯಾರ್ಥಿಗಳು ಮುಖ್ಯವಾಹಿನಿಗೆ ತರುವಲ್ಲಿ ಸಂಸ್ಥೆಯು ನಿರಂತರವಾಗಿ ಎಲ್ಲ ಶಿಕ್ಷಕ ಬಂಧುಗಳ ಸಹಕಾರದೊಂದಿಗೆ ಶ್ರಮಿಸ್ತಾ ಇದೆ. ಈಶಾ ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಂತೆ ಬೆಳಿಗ್ಗೆ ಮತ್ತು ಸಂಜೆ ಪ್ರಾರ್ಥನೆ, ಪಾಠ ಪ್ರವಚನ, ID ಕಾರ್ಡ್, ಯೂನಿಫಾರ್ಮ್, ಶುಕ್ರವಾರ ವಿದ್ಯಾರ್ಥಿಗಳಿಗೆ ಭಜನಾ ಕಾರ್ಯಕ್ರಮ, ಹಾಗೆ ನಮ್ಮ ಇಸ್ಲಾಂ ಮಕ್ಕಳಿಗೆ ಪ್ರಾರ್ಥನೆಗೆ ಹೋಗುವಂಥ ಅವಕಾಶ, ಹಾಗೆ ವಾರ್ಷಿಕವಾಗಿ 4 ಕಿರು, 1 ಮಧ್ಯವಾರ್ಷಿಕ ಹಾಗೂ 2 ಪೂರ್ವ ತಯಾರಿ ಪರೀಕ್ಷೆ ನಡೆಸುವ ಮೂಲಕ ಉತ್ತಮ ವಾತಾವರಣ ನಿರ್ಮಾಣ ಮತ್ತು ಶಿಕ್ಷಣವನ್ನು ಇಂದಿಗೂ ನೀಡಲಾಗುತ್ತಿದೆ. ವಾರಕ್ಕೊಂದು ಉಪನ್ಯಾಸಕರ ಸಭೆಯನ್ನು ನಡೆಸಲಾಗುತ್ತದೆ. ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಎಲೆಮರೆಯ ಕಾಯಿಯಂತಿರುವ ಸಮಾಜ ಸೇವೆ ಮಾಡುವ ಸಾಧಕರಿಗೆ ಈಶಾ ಪ್ರಶಸ್ತಿ ನೀಡಿ ಗೌರವಿಸುವುದು ಸಂಸ್ಥೆಯ ಸಂಪ್ರದಾಯವಾಗಿದೆ. ಈವರೆಗೆ ಡಾಕ್ಟರ್ ಸುರೇಶ್ ಪುತ್ತೂರಾಯ ಪ್ರಸಿದ್ಧ ವೈದ್ಯರು, ಶ್ರೀ ಹರಿಕಳ ಹಾಜಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಮಾಜ ಸೇವಕರು, ಶ್ರೀ ಚಿದಾನಂದ ಕಾಮತ್ ಕಾಸರಗೋಡು, ಶ್ರೀ ಅರುಣ್ ಕುಮಾರ್, ಶ್ರೀನಿವಾಸ HB ಮುಂತಾದ ಸಾಧಕರನ್ನು ಅಲ್ಲದೆ ಒಟ್ಟಾಗಿ 280 ಜನರನ್ನು ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರನ್ನು ಗುರುತಿಸಲಾಗಿದೆ, ಹಾಗೆ ಸನ್ಮಾನಿಸಲಾಗಿದೆ. ಈಶಾ ರಜತ ಸಂಭ್ರಮ 2020ರ ಯಶಸ್ಸಿಗಾಗಿ ಪೂರ್ವಭಾವಿಯಾಗಿ ಕಳೆದ 1 ವರ್ಷದಿಂದ ಸಂಸ್ಥೆಯ ಹಿರಿಯರು, ಹಿತೈಷಿಗಳು, ಹಿರಿಯ ಉಪನ್ಯಾಸಕರು, ಹೆತ್ತವರು, ಹಿರಿಯ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಸುಮಾರು 15ಕ್ಕಿಂತ ಹೆಚ್ಚು ಸಭೆಯನ್ನು ನಡೆಸಲಾಗಿ ಇವತ್ತು ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಹಕಾರದಲ್ಲಿ ನಡೆಸ್ತಾ ಇದ್ದೇವೆ. ಈಶಾ ಸಂಸ್ಥೆಯಲ್ಲಿ ಈ ವರ್ಷ 25 ಕಾರ್ಯಕ್ರಮಗಳ ಗುರಿಯನ್ನು ಇಟ್ಟುಕೊಂಡು ಶಾಲಾ ಪ್ರಾರಂಭೋತ್ಸವ, ವಿದ್ಯಾರ್ಥಿ ಸಂಘ ಉದ್ಘಾಟನೆ, ವಿಶೇಷವಾಗಿ ಶ್ರೀ ಆಂಜನೇಯ ರೆಡ್ಡಿ ಪುತ್ತೂರು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಇವರು ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಹಾಗೆ ಪೋಕ್ಸೋ ಕಾಯ್ದೆ, ಮಾದಕ ವಸ್ತು ಬಳಕೆ ನಿಷೇಧ ಕುರಿತು, ಹಾಗೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಕಾರ್ಯಕ್ರಮ ಹಾಗೂ ಪೋಕ್ಸೋ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಮತಿ ಶೇಷಮ್ಮ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಪುತ್ತೂರು, ಬಣ್ಣದಜ್ಜನ ಸ್ಮೃತಿಯಾನ, ನಮ್ಮ ಈಶಾ ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಮಹತೋಬರ ಶ್ರೀ ಮಲಿಂಗೇಶ್ವರ ದೇವರ ದಿವ್ಯ ಸಾನ್ನಿಧ್ಯದ ನಟರಾಜ ವೇದಿಕೆಯಲ್ಲಿ ಉದ್ಘಾಟನೆ ಮಾಡುವುದರೊಂದಿಗೆ ಬಣ್ಣದಜ್ಜನ ಸ್ಮೃತಿ ಕಾರ್ಯಕ್ರಮವನ್ನು, ಹಾಗೆ ವಿಶೇಷವಾಗಿ ತಾಳಮದ್ದಳೆ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಅಲ್ಲದೆ ಬೆಳ್ಳಿ ಹಬ್ಬ ಸಂದರ್ಭದಲ್ಲಿ ಲಾಂಛನ ಬಿಡುಗಡೆ, ಕಾನೂನು ಮಾಹಿತಿ ಶಿಬಿರ, ಶ್ರೀಕೃಷ್ಣ ಪ್ರಸಾದ್ ನಡುಸಾರ್, ಅನಿಕೇತನ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು, ಹಾಗೆ ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆ ಕುರಿತು ಡಾಕ್ಟರ್ ಗ್ರೀಷ್ಮಾ ಜೀವ ಕ್ಲಿನಿಕ್ ಆ್ಯಂಡ್ ಫಾರ್ಮೆಸಿ ಕುಂಬ್ರ, ಹಾಗೂ ಮಕ್ಕಳಿಗೆ ವಿಶೇಷವಾಗಿ ಎನರ್ಜಿಯ ಈಶಾ ರಜತ ಸಂಭ್ರಮ 25 ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ.
ಈಶ ಸಂಸ್ಥೆಯು ಯಶಸ್ವಿ 25 ವರ್ಷಗಳನ್ನು ಪೂರೈಸಿಕೊಳ್ಳುತ್ತಿರುವ ಈ ಹೊತ್ತಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಕೋರ್ಸುಗಳನ್ನು ತರಬೇತಿಯನ್ನು ಆರಂಭಿಸಬೇಕೆನ್ನುವ ಕನಸು ಮತ್ತು ಪ್ರಯತ್ನಗಳು ಸಂಸ್ಥೆಗಿದೆ. ನಮ್ಮೆಲ್ಲರ ಈಶ ಸಂಸ್ಥೆಯ ಪ್ರಾರಂಭದಿಂದ ಇಂದಿನವರೆಗೆ ಜೊತೆಗೆ ನಿಂತು ಶುಭ ಹಾರೈಸಿ ಹರಸಿದ ಹಿರಿಯರು, ಬಂಧುಗಳು, ಸಂಘ ಸಂಸ್ಥೆಗಳು, ಪೋಷಕ ಬಂಧುಗಳು, ಹಿರಿಯ ವಿದ್ಯಾರ್ಥಿಗಳು, ಉಪನ್ಯಾಸಕ ವೃಂದದವರು, ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ರಾಜಕೀಯ ಪ್ರತಿನಿಧಿಗಳು, ನಗರಸಭೆಯವರು, ತಾಲೂಕು ಪಂಚಾಯತ್ನವರು, ಹಾಗೆ ನಮ್ಮ ಪತ್ರಿಕೋದ್ಯಮದವರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನಮ್ಮ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ಬಂಧುಗಳಿಗೆ ಈಶ ವಿದ್ಯಾಲಯ ಪುತ್ತೂರು ಸಂಸ್ಥೆಯ ಪರವಾಗಿ ಸದಾ ಚಿರಋಣಿಯಾಗಿರುತ್ತೇವೆ. ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಇರ್ಬೋದು, ಹೊಲಿಗೆ ತರಬೇತಿ ಇರ್ಬೋದು, ಹಾಗೆಯೇ ಅವರಿಗೆ ವ್ಯಕ್ತಿತ್ವ ವಿಕಸನ ತರಬೇತಿ ನೀಡಲಿಕ್ಕೆ ನಮಗೆ ತಾಲೂಕು ಪಂಚಾಯತ್, ನಗರಸಭೆ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸಹಕಾರ ಮಾಡಿದೆ. ಅವರೆಲ್ಲರ ಸಹಕಾರವನ್ನು ಮುಂದಕ್ಕೆ ಕೂಡ ಬಯಸುತ್ತಾ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ನಮಗೆ ಲೇಖನವನ್ನು ಅತ್ಯಂತ ಉನ್ನತವಾಗಿ ಮಾಡಿಕೊಟ್ಟಂತಹ ನಮ್ಮ ಆತ್ಮೀಯರಾದಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ನಮ್ಮ ಸರ್ ಅವರು ನಮ್ಮ ಮುಂದೆ ಇದ್ದಾರೆ, ನಾಡರೈ ಕುಕ್ಕೋಳಿ ಸರ್ ಅವರಿಗೂ, ಹಾಗೂ ಇವತ್ತು ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿಕೆ ಬಂದಂತಹ ನಮ್ಮ ಎಲ್ಲ ಆತ್ಮೀಯರಿಗೂ, ಹಾಗೂ ನಮಗೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವಂತಹ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಈಶ್ವರ ಭಟ್ ಪಂಜಿಗುಡ್ಡೆ ಮತ್ತು ಅವರ ತಂಡಕ್ಕೂ, ಹಾಗೆ ವಿನಯಣ್ಣ ಇದ್ದಾರೆ, ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಧನ್ಯವಾದ ನೀಡುತ್ತಾ ತಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ, ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಅನ್ನುವಂಥ ನಮ್ಮ ಸಂಸ್ಥೆಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಬೇಡಿಕೊಡುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೆಂದರೆ ಸದಾ ಬೆಂಬಲ ನೀಡುವವರಿವರು. ಎಲ್ಲರನ್ನೂ ಒಂದೇ ರೀತಿ ಕಾಣುವ ವಿಶಿಷ್ಟ ವ್ಯಕ್ತಿತ್ವ ಇವರದು. ಇದೀಗ ಇಂದಿನ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದ ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಇವರಿಂದ ಕಾರ್ಯಕ್ರಮಕ್ಕೆ ಶುಭ ನುಡಿ. ಶ್ರೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಎಲ್ಲ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನನ್ನ ಆತ್ಮೀಯರು, ಮಾರ್ಗದರ್ಶಕರು, ಸ್ನೇಹಿತರು ಆದ ಗೋಪಾಲಕೃಷ್ಣರವರೇ, ಹಾಗೂ ಈ ಒಂದು ಸಂಸ್ಥೆಯ ಸ್ಥಾಪಕರಾದ ಗೋಪಾಲಕೃಷ್ಣರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈಶಾ ಸಂಸ್ಥೆಯ ಅಧ್ಯಾಪಕ ವೃಂದದವರೇ, ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಬಂಧುಗಳೇ, ಪುತ್ತೂರು ಅಂದರೆ ಮಹಾಲಿಂಗೇಶ್ವರ, ಮಹಾಲಿಂಗೇಶ್ವರ ಅಂದರೆ ಪುತ್ತೂರು. ಆ ಮಹಾಲಿಂಗೇಶ್ವರ ದೇವರ ಚಾಕ್ರಿ ಮಾಡಿದರೆ ಖಂಡಿತವಾಗಿಯೂ ಅವರು ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಗೋಪಾಲಕೃಷ್ಣರವರೇ ಸಾಕ್ಷಿ. ಇವತ್ತು ನಾವು ಈ ಸಂಸ್ಥೆ ಇವತ್ತು ಎಷ್ಟೋ ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂದರೆ, ಒಂದು ಕಾಲದಲ್ಲಿ ನಮ್ಮ ಬೊಳುವಾರಿನಲ್ಲಿ ಆಂಜನೇಯ ಮಂತ್ರಾಲಯ ಉಂಟಲ್ಲ, ಅಲ್ಲಿ ಈ ಸಂಸ್ಥೆಯ ಕಟ್ಟಡ ಬಾಡಿಗೆಯಲ್ಲಿತ್ತು. ಈ ಬೆಳ್ಳಿ ಹಬ್ಬಕ್ಕೆ ಆಗುವಾಗ ಈ ಸಂಸ್ಥೆ ಒಂದು ತನ್ನ ಸ್ವಂತ ಕಟ್ಟಡವನ್ನು ಕಟ್ಟಿ ಬೆಳ್ಳಿ ಹಬ್ಬ ಆಚರಿಸುತ್ತಾರಂತ ಹೇಳಿದರೆ ಅದು ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಅಂತೇಳಿ ನನ್ನ ನಂಬಿಕೆ. ಬಂಧುಗಳೇ, ಇವತ್ತು ವಿದ್ಯಾಲಯವನ್ನು ನಡೆಸುವುದಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ, ಬಹಳ ಕಷ್ಟಕರ ಉಂಟು. ಎಷ್ಟೋ ವಿದ್ಯಾರ್ಥಿಗಳು, ನಾನೀಗ ಎಷ್ಟೋ ಸ್ಕೂಲ್ಗಳನ್ನು ನೋಡಿದ್ದೇನೆ. ಸರ್ ಸೀಟು ಉಂಟಂತ ಕೇಳಿದರೆ ಮಾರ್ಕ್ ಎಷ್ಟು ಅಂತ ಕೇಳ್ತಾರೆ, 90% ಮೇಲೆ ಬೇಕಂತ ಹೇಳ್ತಾರೆ. ಅದರಿಂದ ಕೆಳಗಿದ್ದರೆ ಸೀಟ್ ಇಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಈಶ ವಿದ್ಯಾಲಯ ಹಾಗೆಲ್ಲ, ಕಡಿಮೆ ಮಾರ್ಕ್ ಇದ್ದವರನ್ನು ಹೆಚ್ಚು ಮಾರ್ಕ್ ತೆಗೆಯುವಂತೆ ಮಾಡಿ ಅವರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾನಿದು ಭಾಷಣಕ್ಕೋಸ್ಕರ ಗೋಪಾಲನನ್ನು ಖುಷಿಪಡಿಸಲಿಕ್ಕೋಸ್ಕರ ಹೇಳುವುದಲ್ಲ. ನನ್ನ ಮನೆಯಲ್ಲಿ ಒಬ್ಬ ಮೋನಪ್ಪ ಗೌಡ ಅಂತ ಕೆಲಸದವ ಇದ್ದ, ಬಹಳ ಒಳ್ಳೆ ಕೆಲಸದವ, ಬಹಳ ಕಷ್ಟಪಟ್ಟು ಒಬ್ಬ ಮಗ ಇರುವುದು, 3 ಹುಡುಗಿಯರು ಅವನಿಗೆ. ಆ ಮಗನನ್ನು ಎನ್ನ ಮಗೆ ಕಲ್ಪೋಡು ಅಂಥೇಳಿ ಎಷ್ಟು ಕಷ್ಟಪಟ್ಟು ಅವನಿಗೆ ಪ್ಯಾಂಟು ತೆಗೆದು ಕೊಡೋದು, ಅವನಿಗೆ ಶರ್ಟು ತೆಗೆದು ಕೊಡೋದು, ಇದೆಲ್ಲ ಮಾಡಿ ಅವನನ್ನು ಭಾರಿ ಕೊಂಡಟದಲ್ಲಿ ಸಾಕಿದರು. ಅವ ದಡ್ಡ ಶಿಖಮಣಿ ಅಂದರೆ ದಡ್ಡ ಶಿಖಮಣಿ. ಅವ ಅಲ್ಲಿ ಫೈಲ್ ಆದ. ಎಲ್ಲಿಯೂ ಅವನಿಗೆ ಸೀಟು ಕೊಡಲಿಲ್ಲ. ನಾನು ಗೋಪಾಲಣ್ಣನ ಹತ್ರ ಹೇಳಿದೆ, ಹೀಗೆ 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 ಅಂತೇಳಿ.
ಅವ ದಿವಸದಿಂದ ದಿವಸಕ್ಕೆ ಗೋಪಾಲನನ ಟ್ರೈನಿಂಗಿನಲ್ಲಿ ಆಗಿ ಅವನಿಗೆ ಬೆಂಗಳೂರಲ್ಲಿ ಉದ್ಯೋಗ ತೆಗೆಸಿಕೊಟ್ಟು ಇಡೀ ಸಂಸಾರವ ಇವತ್ತು ಸಂತೋಷದಲ್ಲಿದ್ದರೆ ಅದು ಗೋಪಾಲಕೃಷ್ಣವರ ಶ್ರಮದಿಂದ ಅಂತ ಹೇಳ್ತಾನೆ. ಅವ ಬೆಂಗಳೂರಿಂದ ಬಂದರೆ ನನ್ನ ಮನೆಗೆ ಬರುವುದಿಲ್ಲ, ಮೊದಲು ಗೋಪಾಲಕೃಷ್ಣನವರಲ್ಲಿ ಬಂದು ಅವರ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದಾಗಿ ಅವರ ಸಂಬಂಧ ಜಾಸ್ತಿ ಆಯಿತು. ನನಗೆ ಅವರಲ್ಲಿ ಇಷ್ಟ ಆದಂತ ಹೇಳಿದರೆ, ಒಂದನೇದಾಗಿ ಎಲ್ಲ ಧರ್ಮದವರನ್ನು ಗೌರವಿಸುವಂಥ ಗುಣ, ಜಾತ್ಯತೀತ ನೆಲೆಯ ಸಿದ್ಧಾಂತದವರು. ಆದ ಕಾರಣ ಎಲ್ಲರೂ ಕೂಡ ಎಲ್ಲ ಧರ್ಮದವರು, ಎಲ್ಲ ಜಾತಿ, ಎಲ್ಲ ಪಕ್ಷದವರೊಂದಿಗೆ ಅವರು ಪ್ರೀತಿ ವಿಶ್ವಾಸ ಇದ್ದಾರೆ. ನನಗೆ ಅವರ ಇದು ಒಡನಾಟ ಹೇಗೆ ಜಾಸ್ತಿ ಆಯ್ತು ಅಂತ ಹೇಳಿದರೆ, ಒಮ್ಮೆ ನನ್ನ ಹತ್ರ ಹೇಳಿದರು, ನಾನು ಅಧ್ಯಕ್ಷ ಆಗೋದು 1 ವರ್ಷ ಮೊದಲು, ಈಶ್ವರ ಭಟ್ರೆ ನೀವೇ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಬೇಕಂತೇಳಿ. ಅದಕ್ಕೆ ನಾನು ಅವರ ಹತ್ರ ಹೇಳಿದೆ, MLA ಸೀಟು ಯಾವ ಸೀಟು ಬೇಕಾದರೂ ದುಡ್ಡು ಕೊಟ್ಟು ಸಿಗ್ತದೆ, ಆದರೆ ಆ ಸೀಟು ಬೇಕಾದರೆ ಮಹಾಲಿಂಗೇಶ್ವರ ದಯೆ ಇರಬೇಕು. ಆ ದಯೆ ಯಾರ ಮೇಲೆ ಉಂಟು ಯಾರಿಗೂ ಗೊತ್ತಪ್ಪಲ್ಲ. ಇಲ್ಲ, ಅದು ಮಹಾಲಿಂಗೇಶ್ವರ ದೇವರು ನಿರ್ಣಯ ಮಾಡಿ ಆಗಿದ್ದಾರೆ ಅಂತೇಳಿ ಹೇಳುವ ಮಾತನ್ನು ಫಸ್ಟಿಗೆ ಹೇಳಿದ್ದು ಗೋಪಾಲನವರು. ಅವರಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಆದರೂ ನನಗೆ ಎಷ್ಟೋ ವಿಷಯದಲ್ಲಿ ಅವರು ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮಾರ್ಗದರ್ಶನ ನೀಡಿದವರು. ಕಳೆದ ಸಲ ನಾನು ಜಾತ್ರೆಯ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಬೇಕಂತ ಹೇಳುವಾಗ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ, ಯಾರಾದರೂ ಇದ್ದರೆ ಬರಬಹುದಂತೇಳಿ. 86 ತಂಡಗಳು ಬಂತು. ನನಗೆ ಇದನ್ನು ಹೇಗೆ ನಡೆಸುವುದಂತೇಳಿ ಗೋಪಾಲನ ಹತ್ರ ಹೇಳಿದೆ, ನೀವು ಅವರಿಗೊಂದು ಕಾಫಿ ತಿಂಡಿಯ ವ್ಯವಸ್ಥೆ ಮಾಡಿ, ಮತ್ತೆಲ್ಲ ನಾನು ನೋಡಿಕೊಳ್ತೇನೆ ಅಂತ ಹೇಳಿದರು. ನಾನು ನಿಜವಾಗಿಯೂ ಕಾಫಿ ತಿಂಡಿಯ ವ್ಯವಸ್ಥೆ ಮಾತ್ರ ಮಾಡಿದ್ದೆ, ಮತ್ತೆ ಅಲ್ಲಿಗೆ ತಲೆ ತಿರುಗಿ ನೋಡಲಿಲ್ಲ. ಎಲ್ಲರೂ ನನ್ನ ಹತ್ರ ಬಂದು ಹೇಳೋದು, ಭಾರಿ ಒಳ್ಳೆ ವ್ಯವಸ್ಥೆ ಮಾಡಿದ್ದೀರಿ, ಭಾರಿ ಒಳ್ಳೆ ವ್ಯವಸ್ಥೆ ಮಾಡಿದ್ದೀರಿ ಅಂತೇಳಿ. ಗೋಪಾಲನನ್ನು ಯಾರೂ ಕೂಡ ಹೊಗಳಿದ್ದೆಲ್ಲ ನನ್ನನ್ನೇ ಅಂಥ ಒಂದು ಮನೋಭಾವದವರು. ಮೊನ್ನೆ ಹೇಳಿದರು ನನ್ನ ಹತ್ರ, ದೇವಸ್ಥಾನದಲ್ಲಿ ಇದು ಭಜನೆ ನಿರಂತರವಾಗಿ ಸಾಗಬೇಕಂತೇಳಿ. ಅದೆಲ್ಲ ಆಗ್ಲಿಕ್ಕೆ ಉಂಟ ಮಾರೆ, ಎಷ್ಟು ತಂಡಗಳೆಲ್ಲ ಬೇಕಂತೇಳಿ. ಈಗಲೂ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಿರಂತರ ಭಜನೆ ತಂಡ ನಡೀತಾ ಇದೆ, ಭಜನೆ ನಡೀತಿದೆ, ಒಂದು ವ್ಯವಸ್ಥೆ ರೂಪದಲ್ಲಿ ನಡೀತಿದೆ. ಅದಕ್ಕೆ ಗೋಪಾಲಕೃಷ್ಣರವರೇ ಕಾರಣ. ಅಂದರೆ ಅವರು ಸಮಾಜದಲ್ಲಿ ಒಳ್ಳೆ ಕೆಲಸ ಕಾರ್ಯವನ್ನು ಮಾಡೋದರಿಂದ ಈ ವಿದ್ಯಾಸಂಸ್ಥೆಯ ಮೇಲೆ ಮಹಾಲಿಂಗೇಶ್ವರ ದೇವರ ಸಂಪೂರ್ಣ ಅನುಗ್ರಹ ಉಂಟು. ಅಂದರೆ ಒಂದು ಕುಟುಂಬ ಒಂದು ವ್ಯವಸ್ಥಿತ ರೂಪದಲ್ಲಿ ನಡಿಬೇಕಾದ್ರೆ ಆ ಮನೆಯ ಯಜಮಾನನ ಗುಣನಡತೆ ಹೇಗಿದೆ, ಅವನ ಕೃಷಿ ಚಟುವಟಿಕೆಗಳು ಹೇಗಿದೆ, ಅವನ ಹಟ್ಟಿಯಲ್ಲಿರುವ ದನಕರುಗಳು ಹೇಗಿದೆ, ಪತ್ನಿಯ ಸಹಕಾರ ಹೇಗಿದೆ, ಮಕ್ಕಳ ಗುಣನಡತೆ ಹೇಗಿದೆ, ಇದೆಲ್ಲ ಸರಿಯಾಗಿದ್ದರೆ ಆ ಕುಟುಂಬ ಒಂದು ವ್ಯವಸ್ಥಿತ ರೂಪದಲ್ಲಿ ಸಮಾಜದಲ್ಲಿ ಸಾಗುತ್ತದೆ. ಹಾಗೆ ಇವತ್ತು ಈ ಈಶಾ ವಿದ್ಯಾಸಂಸ್ಥೆಯು ಕೂಡ ಗೋಪಾಲಣ್ಣನವರ ಗುಣನಡತೆ ಅಂದರೆ ಅವರೊಂದು ಇರುವೆಗೂ ನೋವು ಮಾಡದಂಥ ವ್ಯಕ್ತಿ. ಹಾಗೆ ಕರ್ತವ್ಯವೇ ದೇವರೆಂದು ದುಡಿಯುತ್ತಿರುವ ನೌಕರವೃಂದದವರ ಮತ್ತು ನಮ್ಮ ಗುರುಗಳ ಇವರೆಲ್ಲ ಕಠಿಣ ಪರಿಶ್ರಮದಿಂದ ಇವತ್ತು ನಮ್ಮ ಈಶಾ ಸಂಸ್ಥೆ ವಿದ್ಯಾಲಯವು ಒಂದು ವ್ಯವಸ್ಥಿತ ರೂಪದಲ್ಲಿ ಸಾಗಿದೆ. ಎಲ್ಲ ಸಮಾಜದ ಎಲ್ಲ ವರ್ಗದವರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನಮ್ಮ ಈಶಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಈಗ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ. ಹಾಗೆ ಈ ಬೆಳ್ಳಿ ಹಬ್ಬದ ಶುಭ ದಿನದಂದು ಅವರು ಈಶ್ವರ ಮಲ್ಪೆ ಮತ್ತು ಇನ್ನೊಬ್ಬರಿಗೆ ಸನ್ಮಾನಿಸುವಂಥ ಕೆಲಸವನ್ನು ಮಾಡಿದರು. ನನಗೆ ಬಹಳ ಸಂತೋಷವಾಯಿತು. ಸಮಾಜದಲ್ಲಿ ಯಾರು ತನ್ನ ಜೀವವನ್ನೇ ಮುಡುಪಾಗಿಟ್ಟುಕೊಂಡು ಕೆಲಸ ಕಾರ್ಯವನ್ನು ಮಾಡುತ್ತಾರಾ ಅಂಥವರನ್ನು ಈ ಒಂದು ಬೆಳ್ಳಿ ಹಬ್ಬದ ದಿವಸ ಗುರುತಿಸುವಂಥ ಕೆಲಸ ಮಾಡಿದ ಈಶಾ ಸಂಸ್ಥೆಗೆ ನಾನು ನನ್ನ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಿಮ್ಮೆಲ್ಲ ಭಕ್ತಾದಿಗಳಲ್ಲಿ ನನ್ನದೊಂದು ವಿನಂತಿ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಅಂದರೆ ಎಲ್ಲರ ಹೃದಯದಲ್ಲಿರುವ ದೇವರು ಅಂದರೆ ಮಹಾಲಿಂಗೇಶ್ವರ ದೇವರು. ನೀವು ಎಷ್ಟು ಧರ್ಮಸ್ಥಳಕ್ಕೆ ಹೋಗಿ, ಸೌತಡಕಕ್ಕೆ ಹೋಗಿ, ಸುಬ್ರಹ್ಮಣ್ಯಕ್ಕೆ ಹೋಗಿ, ಎಲ್ಲರೂ ನೀವು ಹೋಗಿ ದೇವರನ್ನು ನೋಡ್ತೀರಿ. ಆದರೆ ನಿಮ್ಮ ಮನೆ ಬಾಗಿಲಿಗೆ ಬರುವ ದೇವರೆಂದರೆ ಅದು ಮಹಾಲಿಂಗೇಶ್ವರ ದೇವರು ಮಾತ್ರ. ಅಂದರೆ ನೋಡಿ, ಮೊದಲು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಉಂಟು. ಬೇರೆ ದೇವಸ್ಥಾನದಲ್ಲಿ ಇಲ್ಲ ಅಂತ ಹೇಳೋದಲ್ಲ, ನನಗೆ ಗೊತ್ತಿಲ್ಲ. ಆದರೆ ನೋಡಿ, ಮಹಾಲಿಂಗೇಶ್ವರ ದೇವರು ಹೊರಬರಬೇಕಾದ್ರೆ ಉಳ್ಳಾಲ್ತಿ ಅಮ್ಮನವರ ಅಪ್ಪಣೆ ಬೇಕು. ಮಹಾಲಿಂಗೇಶ್ವರ ದೇವರು ಪೇಟೆ ಸವಾರಿಗೆ ಒಂದು ದಿವಸ ಎದುರಿನ ಬಾಗಿಲಲ್ಲಿ ಹೋದರೆ ಮತ್ತೊಂದು ದಿವಸ ಹಿಂದಿನ ಬಾಗಿಲಲ್ಲಿ ಹೋಗ್ತಾರೆ. ಅದಕ್ಕೆಲ್ಲ ಅರ್ಥ ಉಂಟು. ಅಂಥ ಮಹಾಲಿಂಗೇಶ್ವರ ದೇವಸ್ಥಾನ ಸಿಕ್ಕುವುದು ನಮ್ಮ ಪುತ್ತೂರಿನವರ ಭಾಗ್ಯ.
ಅಂಥ ಮಹಾಲಿಂಗೇಶ್ವರ ದೇವಸ್ಥಾನ ಒಂದು ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ವ್ಯವಸ್ಥಿತ ರೂಪದಲ್ಲಿ ಸಾಗ್ತಾ ಇದೆ. ಸುಮಾರು 60 ಕೋಟಿ ರೂಪಾಯಿ ನಮ್ಮ ಗೋಪಾಲನನ್ನು ಕೂಡ ಇದ್ದಾರೆ. ಇದು ನಮ್ಮ ಜೀರ್ಣೋದ್ಧಾರ ಸಮಿತಿಯಲ್ಲಿ ಶಾಸಕರಾದ ಅಶೋಕ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನೊಂದು ರಚಿಸಿ ಈ ಒಂದು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಜೀರ್ಣೋದ್ಧಾರ ಕೆಲಸ ಕಾರ್ಯವನ್ನು ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕು. ಒಂದು ವ್ಯವಸ್ಥಿತ ರೂಪದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡಿ ಇಡೀ ರಾಜ್ಯವೇ ತಿರುಗಿ ನೋಡುವಂಥ ಬ್ರಹ್ಮಕಲಶ ಮುಂದಿನ ದಿವಸದಲ್ಲಿ ಆಗಬೇಕು. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಂತೇಳಿ ಕೇಳಿಕೊಳ್ಳುತ್ತಾ ಇವತ್ತು ನನಗೆ ತುಂಬ ಕೆಲಸ ಕಾರ್ಯ ಉಂಟು. ಆದರೆ ಗೋಪಾಲಕೃಷ್ಣನವರ ಈ ಸಂಸ್ಥೆಯನ್ನು ಬಿಡಲಿಕ್ಕೆ ಗೊತ್ತಿಲ್ಲ. ಅವರ ಪ್ರೀತಿ ವಿಶ್ವಾಸ ನನ್ನನ್ನು ಇಲ್ಲಿಗೆ ಇವತ್ತು ಬರುವಂತೆ ಮಾಡಿದೆ. ಆದ ಕಾರಣ ನನಗೆ ಅಲ್ಲಿ ಮುನಿಯಂಗಳದವರು ವಾಸ್ತುವಿನವರು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ನಾನು ಹೋಗಬೇಕು. ನಿಮ್ಮ ಹತ್ರ ಎಲ್ಲ ಅಪ್ಪಣೆ ಕೇಳುತ್ತಾ ಆ ಮಹಾಲಿಂಗೇಶ್ವರ ದೇವರು ನಿಮಗೆಲ್ಲರಿಗೂ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆಲ್ಲರಿಗೂ ಶುಭ ಹಾರೈಸಿದಂತಹ ಶ್ರೀಯುತ ಈಶ್ವರ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಅನ್ಯ ಕಾರ್ಯದ ನಿಮಿತ್ತ ಕಾರ್ಯಕ್ರಮದಿಂದ ತೆರಳುವರಿದ್ದಾರೆ. ಶ್ರೀಯುತರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಪ್ರಾಂಶುಪಾಲರು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಶಾ ಶಿಕ್ಷಣ ಸಂಸ್ಥೆ ಪ್ರಾರಂಭವಾದ ಅಂದಿನಿಂದ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಸಂಸ್ಥೆಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿರುವವರು, ಸಂಸ್ಥೆಯ ಏಳು ಬೀಳುಗಳನ್ನು ಬಹಳ ಹತ್ತಿರದಿಂದ ಬಲ್ಲವರು, ಇಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ರಾಧಾಕೃಷ್ಣ ಗೌಡ ಇ, ಮುಖ್ಯಸ್ಥರು ವ್ಯವಹಾರ ಆಡಳಿತ ವಿಭಾಗ, ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು. ಸರ್, ತಾವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ದ್ವಾರಕ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದಂಥ ಶ್ರೀಯುತ ಹಿರಿಯರು ಶ್ರೀಯುತ ಗೋಪಾಲಕೃಷ್ಣ ಭಟ್ರೆ, ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೆ ತಳಬಾಗಿ ವಂದಿಸುತ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷವಂತ ಛಾಪನ್ನು ನೀಡುತ್ತಿರುವಂತಹ ಎಲ್ಲ ಈಶದ ಅಭಿಮಾನಿಗಳು, ಈಶದ ವಿದ್ಯಾರ್ಥಿ ವೃಂದ ಎಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನು ಬಯಸುತ್ತಾ, ವಿಶೇಷವಾಗಿ ಸಂಸ್ಥೆಯ ಮುಖ್ಯಸ್ಥರು, ನನ್ನ ಆತ್ಮೀಯರು, ನನ್ನ ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ನನ್ನ ಜೊತೆಗಿದ್ದು ನನಗೆ ಧೈರ್ಯ ತುಂಬಿದಂತಹ ಸಂಸ್ಥೆಯ ಪ್ರಾಚಾರ್ಯರಾದಂತಹ ಶ್ರೀಯುತ ಡಾಕ್ಟರ್ ಗೋಪಾಲಕೃಷ್ಣರೇ, ಅದೇ ರೀತಿ ಶ್ರೀಮತಿ ಶಾರದಾಕ್ಕನವರೇ, ಪ್ರಥಮವಾಗಿ 25 ವರ್ಷಗಳನ್ನು ಪೂರೈಸಿ ಇವತ್ತು ರಜತ ಸಂಭ್ರಮವನ್ನು ಆಚರಿಸುತ್ತಿರುವಂತಹ ಸಂಸ್ಥೆಗೆ ವಿಶೇಷವಾದಂಥ ಅಭಿನಂದನೆಗಳು. ಸಂಸ್ಥೆಯ ಜೊತೆಗೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ಪ್ರಾಂಶುಪಾಲರಿಗೆ, ಅವರ ಕುಟುಂಬ ವರ್ಗಕ್ಕೆ, ಸಂಸ್ಥೆಯಲ್ಲಿ ಸದಾ ಸಂಸ್ಥೆಯ ಬೆಳವಣಿಗೆ ಹಿಂದೆ ಸದಾ ಬೆನ್ನೆಲುಬಾಗಿ ನಿಂತಹ ಶಿಕ್ಷಕ ವೃಂದಕ್ಕೆ, ಹಾಗೆಯೇ ಈಶದ ವಿದ್ಯಾರ್ಥಿ ಬಂಧುಗಳಿಗೆ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ದಿನದ ಕಾರ್ಯಕ್ರಮದಲ್ಲಿ ಈಶಾ ಪ್ರಶಸ್ತಿಯನ್ನು ಪಡೆಯಲಿರುವಂಥ ಶ್ರೀಯುತ ಶಿವಶಂಕರ್ ನಿಕ್ರಾಜಿಯವರಿಗೆ, ಅದೇ ರೀತಿ ಸಾಧಕ ಪುರಸ್ಕಾರವನ್ನು ಪಡೆಯುವಂತಹ ಜೀವರಕ್ಷಕರಾದಂತಹ ಆದರಣೀಯರು, ಪ್ರಾತಸ್ಮರಣೀಯರಾದಂಥ ಈಶ್ವರ ಮಳಪಿಯವರಿಗೆ, ಖ್ಯಾತ ಸಮಾಜ ಸೇವಕರಂಥ ಶ್ರೀಯುತ ರವಿ ಕಟಪಾಡಿಯವರಿಗೆ, ಗೌರವ ಸನ್ಮಾನವನ್ನು ಸ್ವೀಕರಿಸುವಂಥ ಚಂದ್ರಶೇಖರ್ ಪಿಯವರಿಗೆ, ನನ್ನ ಆತ್ಮೀಯ ಮಿತ್ರ ರಾಜೇಶ್ ಬೆಜ್ಜಂಗ್ಲರವರಿಗೆ, ಶ್ರೀಯುತ ದಾಮೋದರ ಪಾಟಾಳಿಯವರಿಗೆ, ಶ್ರೀಮತಿ ತೇಜಸ್ವಿನಿ ರಾಮಚಂದ್ರ, ಇವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಬಂಧುಗಳೇ, ದಾರ್ಶನಿಕರು ಒಂದು ಕಡೆ ಹೇಳ್ತಾರೆ, ನಿನ್ನ
ಉದ್ದೇಶ ಏನು ಬದುಕಲ್ಲಿ? ನಿನ್ನ ಯೋಜನೆ 1 ವರ್ಷದ ಯೋಜನೆ ನಿನ್ನ ಬದುಕಲ್ಲಿ ಇಟ್ಕೊಂಡ್ರೆ ನೀನು ಬೀಜ ಬಿತ್ತನೆ ಮಾಡು. ಅಲ್ಲ, 1 ದಶಕದ ಯೋಜನೆ ನಿನ್ನ ಮುಂದೆ ಇದ್ದರೆ ನೀನು ಗಿಡ ಮರವನ್ನು ನೆಡು. 1 ಶತಮಾನದ ಯೋಜನೆ ನಿನ್ನ ಮುಂದೆ ಇದ್ದರೆ ಶಿಕ್ಷಣವನ್ನು ನೀಡು ಅಂತೇಳಿ ಪ್ರಾಯಶಃ ಗೋಪಾಲಕೃಷ್ಣರು ಆರಿಸಿಕೊಂಡಂತಹ ಯೋಜನೆ 1 ಶತಮಾನಕ್ಕೆ ಪೂರಕವಾಗುವಂತಹ, ದೇಶ ಕಟ್ಟುವಂತಹ ಕಾಯಕವನ್ನು ಮುಂದುವರಿಸಬೇಕು ಎಂದ ನಿಟ್ಟಿನಿಂದ ಶಿಕ್ಷಣ ಸಂಸ್ಥೆಯನ್ನು 25 ವರ್ಷಗಳ ಹಿಂದೆ ಆರಂಭ ಮಾಡ್ತಾರೆ. 27/4/2001 ಸ್ವಾಮಿ ವಿವೇಕಾನಂದರ, ನಮ್ಮೆಲ್ಲರ ಆದರ್ಶ ಸ್ವಾಮಿ ವಿವೇಕಾನಂದರ ಧ್ಯೇಯವಾಕ್ಯ ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎನ್ನುವ ಆಶಯದೊಂದಿಗೆ ಈಶಾ ಶಿಕ್ಷಣ ಸಂಸ್ಥೆ ಇವತ್ತು ಈಶಾ ವಿದ್ಯಾಲಯ ಆಗಿದೆ. ನಮ್ಮ ಕಾರ್ಯಕ್ರಮದ ನಿರೂಪಕರು ಹೇಳಿದರು, ಈ ಜೊತೆಯಲ್ಲಿ ನಾನು ಜೊತೆಯಲ್ಲಿ ಈ ಶಿಕ್ಷಣ ಸಂಸ್ಥೆಯೊಂದಿಗೆ ಇದ್ದೆ. ಹಾಗಾಗಿ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಈಶಾ ಶಿಕ್ಷಣ ಸಂಸ್ಥೆ ಎನ್ನುವಂತಹ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ 2001ರಲ್ಲಿ. ಆಗ ಆರಂಭ ಮಾಡುವಾಗ ಅದರ ಹಿಂದಿನ ಬೆಳವಣಿಗೆ ಹೇಗಿದೆ ಅಂತ ಹೇಳಿದರೆ, ಆರಂಭ ಮಾಡುವಾಗ ಅದಕ್ಕೆ ಜ್ಯೋತಿ ಬೆಳಗಿಸಿದರು. ನಾವು ವಿಡಿಯೋದಲ್ಲಿ ಕೂಡ ನೋಡಿದೆವು. ಹಿರಿಯರಾದಂಥ ಮೂಡ ಇವರು ಗೊತ್ತು, ರಾಜವರ್ಮ ರೈ ಇವರು ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಸರ್. ಅವರ ಕುಟುಂಬದವರು ಇಲ್ಲಿದ್ದಾರೆ. ಕಾರಲ್ಲಿ ಬರ್ತಾರೆ, ಕೈಯಡಿಯಲ್ಲಿ ಒಂದು ಬ್ಯಾಗನ್ನು ಇಟ್ಕೊಳ್ತಾರೆ. ಗೋಪಾಲ ತುಳುವಲ್ಲಿ ಹೇಳ್ತಾರೆ, ಗೋಪಾಲ ಬೇಗ ಶುರು ಮಲ್ಪಕ ಅಂತೇಳಿ. ಪ್ರತಿಯೊಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು, ಅವರ ಜೀವ ಇರುವ ತನಕ ಪ್ರತಿಯೊಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು, ಅದಕ್ಕೆ ಆಶೀರ್ವಾದ ಮಾಡಿದ್ದು ಶ್ರೀಯುತ ರಾಜವರ್ಮ ರೈ. ಪ್ರಾಯಶಃ ಅವರ ಆಶೀರ್ವಾದದಿಂದ ಈ ಸಂಸ್ಥೆ ಇವತ್ತು 25 ವರ್ಷಗಳನ್ನು ಅರ್ಥಪೂರ್ಣವಾಗಿ ಕಳೆದಿದೆ ಅಂತ ಭಾವಿಸ್ತೇನೆ. ಯಾಕೆ ನಾನು ಕೇಳ್ತಾ ಇದ್ದೆ, ರಾಜವರ್ಮ ರೈ ಅವರನ್ನು ಯಾಕೆ ಕರೀತೀರಿ ಅಂತೇಳಿ. ಆಗ ಸರ್ ಅವರು ಗೋಪಾಲಕೃಷ್ಣರು ಹೇಳಿದ ಮಾತು ಇವತ್ತು ನನಗೆ ನೆನಪಿದೆ. ಮಾಸ್ಟ್ರೇ, ನಮಗೆ ಊಟ ಮಾಡಲಿಕ್ಕಿರಲಿಲ್ಲ, ಊಟ ಮಾಡಲಿಕ್ಕೆ ಇಲ್ಲದಂತಹ ನಾವು ಅಷ್ಟು ಕಡು ಬಡತನದಲ್ಲಿದ್ದಾಗ ನಮಗೆ ಅನ್ನ ಕೊಟ್ಟು, ವಸ್ತ್ರ ಕೊಟ್ಟು, ಸತ್ಕರಿಸಿದವರು, ಸಲಹಿದವರು, ನಮಗೆ ಆಶೀರ್ವಾದ ಮಾಡಿದವರು ಶ್ರೀಯುತ ರಾಜವರ್ಮ ರೈಗಳು. ಅವರ ಅಮೃತ ಹಸ್ತದಲ್ಲಿ ಯಾವ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು ಅದು ಜ್ಯೋತಿ ಬೆಳಗಿಸಿದರೆ ಪ್ರಾಯಶಃ ಅದೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಅವರ ಆಶೀರ್ವಾದ ಬೇಕು ಎನ್ನುವಂಥ ನಿಟ್ಟಿನಿಂದ ಅವರು ಜೀವ ಇರುವ ತನಕ ಎಲ್ಲ ಕಾರ್ಯಕ್ರಮಕ್ಕೆ ಕೂಡ ಶ್ರೀಯುತ ರಾಜವರ್ಮ ರೈಯವರನ್ನು ಅವರು ಕರಿತಾ ಇದ್ದರು. ಪ್ರಾಯಶಃ ನಾವು ಅಲ್ಲಿ ಈ ಗೋಪಾಲಕೃಷ್ಣರ ಇವತ್ತು ಏನು ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿ, ಶಿಕ್ಷಣ ರಂಗದಲ್ಲಿ, ಪ್ರಾಯಶಃ ಅವರ ಆ ಒಳ್ಳೆತನ ಇವತ್ತು ಅವರನ್ನು ಕೈ ಹಿಡಿದು ಮುನ್ನಡೆಸಿದೆ ಎನ್ನುವುದನ್ನು ನಾನು ಭಾವಿಸ್ತೇನೆ. ತದನಂತರ ನಾವು ಏನು ಗೋಪಾಲಕೃಷ್ಣರಿಂದ ನಾವು ಕಲ್ತ್ಕೊಳ್ಬೋದು ಅಂದರೆ, ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರ ತಂದೆ ತಾಯಿಯವರ ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗಿಸ್ತಾ ಇದ್ದರು ರಾಜವರ್ಮ ರೈಗಳು. ತದನಂತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಅವರ ತಂದೆ ಶ್ರೀಯುತ ಮಹಾಲಿಂಗ ಪಾಟಾಳಿ ಮತ್ತು ಯಮುನಾ ಪಾಟಾಳಿ ಅವರನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದರು. ಅವರು ಗತಿಸಿದ ನಂತರ ಅವರ ಶ್ರೀಮತಿ ಶಾರದಾ ಕೃಷ್ಣರವರ ತಂದೆ ತಾಯಿಯವರ ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗಿಸಿ ಎಲ್ಲ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾಯಿದ್ರು. ಆ ಮೂಲಕ ವಿದ್ಯಾರ್ಥಿ ವೃಂದಕ್ಕೆ ಅವರು ಮಾದರಿಯಾಗಿದ್ದಾರೆ. ಯಾವ ರೀತಿಯಲ್ಲಿ ಕುಟುಂಬ ಪದ್ಧತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೋದು, ಆ ಕುಟುಂಬ ಪದ್ಧತಿ ಇವತ್ತಿನ ಅಗತ್ಯತೆ ಏನಿದೆ ಅನ್ನೋದನ್ನು ಸಾರಿದ್ದಾರೆ. ಯಾಕಂತ ಹೇಳಿದರೆ, ನಾವು ಆಗ ಒಂದು ಫೋಟೋ ನೋಡಿದೆವು. ಇದರ ಎಲ್ಲ ಇವರಿಗೆ ಸಹಕಾರ ನೀಡ್ತಿರುವಂಥ ಅವರ ಕುಟುಂಬದ ಶ್ರೀಯುತ ದಿವಂಗತ ನಾರಾಯಣ ಪಾಟಾಳಿ ಅವರ ಸೇವೆಯನ್ನು ಕೂಡ ಈ ಕ್ಷಣದಲ್ಲಿ ನಾವು ಸ್ಮರಿಸಿಕೊಳ್ಬೇಕು. ಎಲ್ಲ ಸಂದರ್ಭಗಳಲ್ಲಿ ಕೂಡ ಗೋಪಾಲಕೃಷ್ಣರಿಗೆ ಶ್ರೀಯುತ ನಾರಾಯಣ ಪಾಟಿ ಅವರು ಸಹಕಾರ ನೀಡ್ತಾಯಿದ್ರು. ಅದೇ ರೀತಿ ಅವರ ಇನ್ನೋರ್ವ ಸಹೋದರ ಅಂತ ಶ್ರೀಯುತ ಚಂದ್ರಶೇಖರ್ ಅವರು ಕೂಡ ಅವರ ಜೊತೆಯಲ್ಲಿದ್ದರು. ತದನಂತರ ಇವರ ಎಲ್ಲ ಕಾರ್ಯಕ್ರಮದೊಂದಿಗೆ ಹಗಲಿರುಳು ಅವರ ಜೊತೆಯಲ್ಲಿದ್ದು ಮಾರ್ಗದರ್ಶನ ಮತ್ತು ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಅವರ ಧರ್ಮಪತ್ನಿ ಶ್ರೀಮತಿ ಶಾರದಾ ಕೃಷ್ಣ ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು 25 ವರ್ಷಗಳ ಆಚರಣೆಯನ್ನು ನೋಡಲಿಕ್ಕೆ ಸಾಧ್ಯತೆ ಆಗಿದೆ ಎನ್ನುವಂತಹ ಮಾತನ್ನು ನಾನು ಹೇಳುತ್ತಾ, ನಮ್ಮ ಈ ವೇದಿಕೆಯಲ್ಲಿ ಇವತ್ತು 25 ವರ್ಷ ಕಳಿಬೇಕಾದ್ರೆ ಅವರ ವರದಿಯಲ್ಲಿ ಮಾತಾಡ್ತಾ ಹೋದರು. ನಾವು ಬೇರೆ ಬೇರೆ ಮಂದಿಗೆ ಸನ್ಮಾನ ಮಾಡಿದ್ದೇವೆ ಸತ್ಯ. ಇವತ್ತು ಕಳೆದ 2 ವರ್ಷಗಳ ಹಿಂದೆ ಹರೇಕಲ ಆಜಬ್ಬ ಎನ್ನುವಂಥ ವ್ಯಕ್ತಿಗೆ
ಪದ್ಮಶ್ರೀ, ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದರು. ಶ್ರೀಯುತ ಅರೇಕಲ್ ಆಜಬ್ಬರನ್ನು ನನ್ನ ನೆನಪು ಶಕ್ತಿ ಸರಿ ಇದ್ದರೆ ಸುಮಾರು 2008-2010 ಅವಧಿಯಲ್ಲಿ ಪ್ರಥಮ ಬಾರಿಗೆ ಪುತ್ತೂರಿಗೆ ಕರೆದುಕೊಂಡು ಬಂದು ಇದೇ ಟೌನ್ ಹಾಲಲ್ಲಿ ಈಶಾ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಆಗುತ್ತೆ. ಆ ದಿನ ಈಶಾ ಪ್ರಶಸ್ತಿಯನ್ನು ಕೊಟ್ಟು ಅವರು ಗೌರವಿಸ್ತಾರೆ. ಯಾರಿಗೂ ಕೂಡ ಅರೇಕಲ್ ಆಜಬ್ಬ ಎನ್ನುವಂಥ ವ್ಯಕ್ತಿಯ ಬಗ್ಗೆ ಗೊತ್ತಿಲ್ಲ. ಗೋಪಾಲಕೃಷ್ಣರಲ್ಲಿ ನಾನು ಕೇಳ್ತೇನೆ, ಯಾಕೆ ಇವ್ರನ್ನ ಆರಿಸಿದ್ರಿ ಅಂತೇಳಿ. ಗೋಪಾಲಕೃಷ್ಣ ಹೇಳ್ತಾರೆ, ಒಂದು ಬಾರಿ ಇವರು ಸ್ಟೇಟ್ ಬ್ಯಾಂಕ್ಗೆ, ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ಗೆ ಹೋದಾಗ ಅಲ್ಲಿ ಮುಸುಂಬಿ ವ್ಯಾಪಾರ ಮಾಡ್ತಿರುವಂಥ ಬಗ್ಗೆ ಅಲ್ಲಿ ಅವರು ಮಾತಾಡ್ತಾ ಇದ್ರಂತೆ. ಇವರು ಪಡಪು ಎಂಬಂಥ ಜಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದರ ದಿನಾಲೂ ಅದಕ್ಕೆ ಅಲ್ಲಿ ಹೋಗಿ ಆ ಶಿಕ್ಷಣ ಸಂಸ್ಥೆ ಎಲ್ಲ ಆಗುವಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ಶಿಕ್ಷಣ ಪ್ರೇಮಿಯಾಗಿದ್ದಾರೆ. ಇವರನ್ನು ನಾವು ಗುರುತಿಸಬೇಕಂತೇಳಿ ಪ್ರಾಯಶಃ ಆವತ್ತು ಕರೆದದ್ದು. ಆ ಕಾರ್ಯಕ್ರಮವನ್ನು ಕೂಡ ನಾನೇ ನಿರೂಪಣೆ ಮಾಡಿದ್ದು. ಆ ಕಾರ್ಯಕ್ರಮದಲ್ಲಿ ಅರೇಕಲ್ ಆಜಬ್ಬ ಬರೀ ಕಾಲಲ್ಲಿ ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಆ ಸನ್ನಿವೇಶ ಇವತ್ತು ನಮಗೆ ನೆನಪಾಗ್ತದೆ. ಈಗ ಅವರು ಅತ್ಯುನ್ನತವಾದಂಥ ಪದ್ಮಶ್ರೀ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ 3 ವಿಶ್ವವಿದ್ಯಾನಿಲಯಗಳ ಪಠ್ಯಪುಸ್ತಕಗಳಲ್ಲಿ ಶ್ರೀಯುತ ಅರೇಕಲ್ ಆಜಬ್ಬರವರು ಇವತ್ತು ಕಾಣ್ತಾ ಇದ್ದಾರೆ. ಇಂಥೆಲ್ಲ ಸಾಧಕರನ್ನು ಕೂಡ ಪರಿಚಯಿಸಿದಂಥ ವೇದಿಕೆ ಅದು ಈಶಾ ಶಿಕ್ಷಣ ಸಂಸ್ಥೆ, ಈಶಾ ವೇದಿಕೆ. ಕಾಸರಗೋಡು ಚಿನ್ನ ಎನ್ನುವಂಥ ಸಿನಿಮಾ ನಟರನ್ನು ಪುತ್ತೂರಿಗೆ ಕರೆದುಕೊಂಡು ಬಂದು ಇಲ್ಲಿ ಅವರಿಗೆ ವೇದಿಕೆಯನ್ನು ಕೊಟ್ಟು ಅವರು ಕೂಡ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಗೋಪಾಲಕೃಷ್ಣರು ಈ ಹಿಂದೆ ಮಾಡಿದ್ದಾರೆ. ಬಾರಿಸು ಕನ್ನಡ ಡಿಂಡಿಮ ಎನ್ನುವಂಥ ಕಾರ್ಯಕ್ರಮವನ್ನು ಪುತ್ತೂರಲ್ಲಿ ಆಯೋಜಿಸಿ ಜಿಲ್ಲೆಯಾದ್ಯಂತ ಆ ಕಾರ್ಯಕ್ರಮವನ್ನು ಕೊಡುವ ಮೂಲಕ ಮಕ್ಕಳಿಗೆ ಅವರ ಏನು ಸಾಂಸ್ಕೃತಿಕ ರಂಗದಲ್ಲಿ ಮಕ್ಕಳು ಮುಂದೆ ಬರಲಿಕ್ಕೆ ಕಾರಣಕರ್ತಂಥ ಕೀರ್ತಿಶೇಷರಂಥ ದಿವಂಗತ ಚಿದಾನಂದ ಕಾಮತ್ರನ್ನು ಪ್ರಪ್ರಥಮ ಬಾರಿಗೆ ಪುತ್ತೂರಿಗೆ ಪರಿಚಯಿಸಿದ್ದು ಗೋಪಾಲಕೃಷ್ಣರ ಸಾರಥ್ಯದ ಈಶಾ ಶಿಕ್ಷಣ ಸಂಸ್ಥೆ ಎನ್ನುವುದು ಕೂಡ ನಮಗೆ ಇವತ್ತು ನೆನಪಿನಂಗಳದಲ್ಲಿ ಇದೆ. ಅಷ್ಟೇ ಅಲ್ಲ, ಇವತ್ತು ಸನ್ಮಾನಗೊಳ್ಳಿಕ್ಕಿರುವಂತಹ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ನನ್ನ ಆತ್ಮೀಯ ಮಿತ್ರ ಅಂತ ರಾಜೇಶ್ ಬೆಜ್ಜಂಗಳ 2006ರಲ್ಲಿ ಅವರು ಪುತ್ತೂರಿಗೆ ಬರ್ತಾರೆ. ಪುತ್ತೂರಿಗೆ ಬಂದಾಗ ಅವರಿಗೆ ಪ್ರಪ್ರಥಮ ವೇದಿಕೆಯನ್ನು ಪುತ್ತೂರಲ್ಲಿ ಕೊಟ್ಟದ್ದು ಅದು ಈಶಾ ಶಿಕ್ಷಣ ಸಂಸ್ಥೆ ಎನ್ನುವ ವಿಚಾರ ನಮಗೆ ಅತ್ಯಂತ ಇವತ್ತು ಕೂಡ ನಮ್ಮ ಮನದಾಳದಲ್ಲಿ ಇದೆ. ಎಲ್ಲರ ಸಹಕಾರ ಅವರ ಮುಂದೆ ಇತ್ತು. ಮುಂದೆ ಕುಳಿತುಕೊಂಡಂತಹ ಹಿರಿಯರಂಥ ಶ್ರೀಯುತ ನಾರಾಯಣ ರೈ ಕುಕ್ಕುವಳ್ಳಿ ಅವರ ಮಾರ್ಗದರ್ಶನ ಇತ್ತು. ಪುತ್ತೂರಿನಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳ ಮಾರ್ಗದರ್ಶನ ಪಡ್ಕೊಂಡು ಶಿಕ್ಷಣ ಸಂಸ್ಥೆಯನ್ನು ಮುಂದುವರಿಸಿದರು. ಪ್ರಾಯಶಃ ಎಲ್ಲ ಅವರ ನಡವಳಿಕೆಯಲ್ಲಿ ನಮ್ಮ ಉದ್ಘಾಟಕರಂಥ ಶ್ರೀಯುತ ಈಶ್ವರ ಭಟ್ರು ಹೇಳಿದಾಗೆ ಶ್ರೀಯುತ ಗೋಪಾಲಕೃಷ್ಣರವರ ಉತ್ತಮ ನಡವಳಿಕೆಯಲ್ಲಿ ಈ ಶಿಕ್ಷಣ ಸಂಸ್ಥೆ ಇವತ್ತು 25 ವರ್ಷಗಳನ್ನು ಕಾಣಲಿಕ್ಕೆ ಆಗಿದೆ. ಯಾಕೆ 25 ವರ್ಷ ವಿಶೇಷ ಅಂತ ಹೇಳಿದರೆ, ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಕೊಂಡು ಟ್ಯುಟೋರಿಯಲ್ನ ಮೂಲಕ, ಟ್ಯೂಷನ್ ಕೊಡೋ ಮೂಲಕ ಒಂದು ಸಂಸ್ಥೆಯನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಇದು ಅನೌಪಚಾರಿಕವಂತಹ ಶಿಕ್ಷಣ ವ್ಯವಸ್ಥೆ. ಔಪಚಾರಿಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಾಲಾ ಕಾಲೇಜುಗಳನ್ನು ಕಟ್ಟಿಕೊಂಡು ಒಂದು ದೊಡ್ಡ ಮಟ್ಟಿನ ಫೀಸನ್ನು ಹಾಕಿ ಆ ಮೂಲಕ ಕಟ್ಟಡಗಳನ್ನು ಕಟ್ಟಿಕೊಂಡು ವಾಹನವನ್ನು ಒದಗಿಸಿಕೊಂಡು ವಿದ್ಯಾರ್ಥಿಗಳನ್ನು ಅಟ್ರ್ಯಾಕ್ಟ್ ಮಾಡೋದು ಒಂದು ವ್ಯವಸ್ಥೆ. ಆದರೆ ಫೇಲ್ ಆದಂಥ ವಿದ್ಯಾರ್ಥಿಗಳನ್ನು ಮಾರ್ಕೆಟ್ಗೆ ರೆಡಿ ಆಗುವಂಥ ಪ್ರಾಡಕ್ಟ್ ಆಗಿ ಉತ್ಪನ್ನವಾಗಿ ಇವತ್ತು ತಯಾರು ಮಾಡಿಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಅದು ಪ್ರಾಯಶಃ ಈಶಾ ಶಿಕ್ಷಣ ಸಂಸ್ಥೆ. ಅದು ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎನ್ನುವಂಥ ಯಾವ ಧ್ಯೇಯ ವಾಕ್ಯದಿಂದ ಆರಂಭಗೊಂಡಿತೋ ಅದನ್ನು ಕಾಯ ವಾಚ ಮನಸ್ಸ ಅನುಷ್ಠಾನಗೊಳಿಸಿದ ಕಾರಣ ಇವತ್ತು ಅದು ಸಾಧ್ಯತೆ ಆಗಿದೆ ಎನ್ನುವಂಥ ವಿಚಾರವನ್ನು ನನಗೆ ಗೋಚರಿಸ್ತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಭಾಳಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದೇವೆ. ನಮ್ಮ ಕನಸುಗಾರ ಯಾವ ಕನಸನ್ನು ಕಟ್ಟಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿ ಇವತ್ತು ಯಶಸ್ವಿಯ 25 ಸಂವತ್ಸರಗಳನ್ನು ದಾಟಿ ಬಂದಿದ್ದಾರೆ. ಅವರ ಇಡೀ ಜೀವನ ನಮ್ಮ ಮುಂದೆ ಇದೆ. ವಿದ್ಯಾರ್ಥಿ ಬಂಧುಗಳೇ, ನಾವು ಕೂಡ ಕನಸುಗಳನ್ನು ಕಟ್ಟಿಕೊಳ್ಳೋಣ. ಕನಸುಗಳನ್ನು ಮಾತ್ರ ಕಟ್ಟಿಕೊಳ್ಳೋದು ಬೇಡ, ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋಣ. ಆ ಮೂಲಕ ಸಮಾಜಕ್ಕೆ ದೇಣಿಗೆ ನೀಡೋಣ ಎನ್ನುವಂಥ ಮಾತನ್ನು ಹೇಳುತ್ತಾ ಒಂದು ವಿಚಾರವನ್ನು ನಾವು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು. ದರ್ ಈಸ್ ನೋ ಯೂನಿವರ್ಸಲ್ ಡೆಫಿನಿಷನ್ ಫಾರ್ ಸಕ್ಸಸ್. ಜೀವನದಲ್ಲಿ ನಾವೆಲ್ಲರೂ ಹೇಳ್ತೇವೆ, ಬಯಸ್ತೇವೆ ನಮಗೆ ಸಕ್ಸಸ್ ಬೇಕಂತೇಳಿ. ಆದರೆ ಸಕ್ಸಸ್ಗೆ ಯಾವತ್ತೂ ಕೂಡ ಒಂದು ಯೂನಿವರ್ಸಲ್ ಡೆಫಿನಿಷನ್ ಅಂತ ಇಲ್ಲ. ನನಗೆ ವಿದ್ಯಾರ್ಥಿ ಜೀವನದಲ್ಲಿ ನನಗೆ ರ್ಯಾಂಕ್ ಬರ್ಬೋದು,
ಅಥವಾ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ಬೋದು ಅಥವಾ ಪ್ರಶಸ್ತಿ ಭಾಜನರಾಗ್ಬೋದು, ಅದೆಲ್ಲವೂ ಕೂಡ ಜೀವನದ ಮುಂದಿನ ಪಥದ ಒಂದು ಬಾಗಿಲನ್ನು ತೆರೆಯುತ್ತದೆ ಅಷ್ಟೇ ಹೊರತು ಅದೇ ಜೀವನದ ಶ್ರೇಷ್ಠತೆ ಅಲ್ಲ ಎನ್ನುವಂಥ ವಿಚಾರ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಬದುಕನ್ನು ಅನುಭವಿಸಲಿಕ್ಕೆ ಕಲಿಬೇಕು. ಯಾವ ರೀತಿ ಬದುಕನ್ನು ನಾವು ಅನುಭವಿಸಬೇಕು ಅಂತೇಳಿದರೆ, ಬದುಕು ಏನು ಎನ್ನುವುದು ನಮಗೆ ಮೊದಲು ಗೊತ್ತಿರಬೇಕು. ಬದುಕನ್ನು ನಮ್ಮ ಬದುಕು ಹೇಗಿರಬೇಕು ಅಂತ ತಿಳ್ಕೊಳ್ಬೇಕಾದ್ರೆ ಬದುಕು ಏನು ಎನ್ನುವಂಥ ವಿಚಾರ ನಾವು ತಿಳ್ಕೊಂಡಿರಬೇಕು. ಬುದ್ಧನಲ್ಲಿ ಕೇಳಿದರೆ ಬದುಕು ಅವನಿಗೆ ಪ್ರೀತಿ ಮತ್ತು ಶಾಂತಿ ಆಗ್ತಿರ್ತಂತೆ. ಬುದ್ಧನಿಗೆ ಬದುಕು ಅಂದರೆ ಪ್ರೀತಿ ಮತ್ತು ಶಾಂತಿ ಆದರೆ ದುರ್ಯೋಧನಿಗೆ ಅದು ಹಠ ಹಾಕಿರ್ತದೆ. ಅವನ ಬದುಕು ಪೂರ್ತಿ ಹಠದಲ್ಲೇ ಕಳೆದ. ದುರ್ಯೋಧನಿಗೆ ಬದುಕು ಅಂದರೆ ಹಠ. ಅದೇ ರೀತಿ ಏಕಲವ್ಯನಲ್ಲಿ ಬದುಕು ಏನಂತ ಕೇಳಿದರೆ ಅದು ಅವನಿಗೆ ಗುರಿ. ಬದುಕಲ್ಲಿ ಒಂದು ಗುರಿ ಇತ್ತು, ಆ ಗುರಿ ಏನು ಅನ್ನೋದು ಅವನಿಗೆ ನಿಶ್ಚಿತವಾಗಿತ್ತು, ಅದು ಅವನ ಬದುಕಾಗಿತ್ತು. ಅದೇ ರೀತಿ ಯುಧಿಷ್ಠಿರನಿಗೆ ಧರ್ಮರಾಯನಿಗೆ ಬದುಕು ಅಂದರೆ ಧರ್ಮ, ತನ್ನ ಜೀವನ ಪೂರ್ತಿ ಅವ ಧರ್ಮದಲ್ಲಿ ಬದುಕಿದ. ಅದೇ ರೀತಿ ಭೀಷ್ಮನಿಗೆ ಬದುಕು ಅಂದರೆ ಅದು ಪ್ರತಿಜ್ಞೆ ಆಗುತ್ತೆ. ಇವತ್ತು ನಾವು ಭೀಷ್ಮ ಪ್ರತಿಜ್ಞೆ ಅಂತ ಕರಿತೇವೆ. ಬದುಕನ್ನು ಅಂದರೆ ಅವನಿಗೆ ಪ್ರತಿಜ್ಞೆ ಬದುಕಾಗಿರ್ತದೆ. ಅದೇ ರೀತಿ ಓರ್ವ ಸಂತನಿಗೆ, ಓರ್ವ ಸ್ವಾಮೀಜಿಗೆ ಬದುಕು ಅಂದರೆ ಭಕ್ತಿ ಆದರೆ ಓರ್ವ ಸನ್ಯಾಸಿಗೆ ಬದುಕು ಅಂದರೆ ವೈರಾಗ್ಯವಾಗುತ್ತದೆ. ಅವನ ಜೀವನ ವೈರಾಗ್ಯವಾದ ಬದುಕು. ಅದೇ ರೀತಿ ಒಬ್ಬ ಅಲೆಕ್ಸಾಂಡರಿಗೆ ಬದುಕು ಅಂದರೆ, ಪ್ರಪಂಚವನ್ನೇ ಗೆದ್ದಂಥ ಅಲೆಕ್ಸಾಂಡರಿಗೆ ಬದುಕು ಅಂದರೆ ಯುದ್ಧ ಆದರೆ, ಒಬ್ಬ ಶ್ರೀಮಂತನಿಗೆ ಬದುಕು ಅಂದರೆ ಮೋಜು ಮತ್ತು ಮಸ್ತಿ ಆಗಿರ್ತದೆ. ಹಾಗೆಯೇ ಓರ್ವ ಮಧ್ಯಮ ವರ್ಗದವನಿಗೆ ಬದುಕು ಅಂದರೆ ಉದ್ಯೋಗ ಆದರೆ, ಓರ್ವ ಹಸಿದ ಬಡವನಿಗೆ ಬದುಕು ಅಂದರೆ ತನ್ನ ಪಾಲಿನ ರೊಟ್ಟಿ ಆಗ್ತದೆ. ವಿದ್ಯಾರ್ಥಿಗಳೇ, ಅನ್ನದ ರೊಟ್ಟಿ ಅದು ಬದುಕು ಹಸಿದವನಿಗೆ. ನಮ್ಮ ಜೀವನದಲ್ಲೂ ಕೂಡ ನಮಗೆ ಯಾವ ರೀತಿಯ ಬದುಕು ಬೇಕು ಎಂದು ನಾವು ಆರಿಸ್ಕೊಳ್ಬೇಕು. ನಮಗೆ ಹಸಿದವರಾಗಿರಬೇಕು. ಜ್ಞಾನದ ಬುತ್ತಿಯನ್ನು ಕಟ್ಟಿಕೊಳ್ಳುವಷ್ಟು ಹಸಿವಾಗಿರಬೇಕು ನಮಗೆ. ಅಂಥ ಹಸಿವನ್ನು ಪಡ್ಕೊಂಡಾಗ ನಾವು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲ ಶಿಕ್ಷಣ ಸಂಸ್ಥೆಗಳ ಉದ್ದೇಶ ಒಂದೇ, ನಾವೆಲ್ಲರೂ ಜ್ಞಾನವನ್ನು ಪಡ್ಕೊಳ್ಬೇಕು. ಜ್ಞಾನವನ್ನು ಪಡ್ಕೊಂಡು ನಾವು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡುವಂತಹ, ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡುವಂಥ ವಿದ್ಯಾರ್ಥಿಗಳಾಗಬೇಕು, ನಾಗರಿಕರಾಗಬೇಕು. ಈ ನಿಟ್ಟಿನಿಂದ ಎಲ್ಲ ಶಿಕ್ಷಣ ಸಂಸ್ಥೆಯು ಕೂಡ ವಿದ್ಯಾರ್ಥಿಗಳನ್ನು ತಯಾರಿಸ್ತದೆ. ಹಾಗಾಗಿ ನಾವು ಆ ನಿಟ್ಟಿನಿಂದ ನಮ್ಮ ಯೋಚನೆಯನ್ನು ಯೋಚನೆಯನ್ನು ಮಾಡಬೇಕೆನ್ನುವಂಥ ಮಾತನ್ನು ಹೇಳುತ್ತಾ, ಬದುಕಲ್ಲಿ ಯಾವತ್ತೂ ಕೂಡ ಅಹಂಕಾರ ಬೇಡ. ನಮಗೆ ಬಿರುದು ಪದವಿ ಎಲ್ಲವೂ ಕೂಡ ಶಾಶ್ವತ ಅಲ್ಲ. ನಾನು ಆಗ ಹೇಳಿದಾಗೆ ಅಲೆಕ್ಸಾಂಡರ್ ಎಷ್ಟೇ ದೊಡ್ಡ ಅವನ ಬದುಕು ಯುದ್ಧವೇ ಬದುಕು ಆದರೂ ಕೂಡ ಅಹಂಕಾರ ಇತ್ತು. ಅಲೆಕ್ಸಾಂಡರ್ನ ಕೊನೆಕ್ಷಣ ಯಾವ ರೀತಿ, ಜೀವನದ ಕೊನೆಕ್ಷಣ ಯಾವ ರೀತಿ ಆಯಿತು ಎನ್ನುವುದು ಕೂಡ ನಮ್ಮ ಮುಂದೆ ಇದೆ, ನಾವು ಓದಿದ್ದೇವೆ. ಅವನ ಜೀವನದ ಕೊನೆಯ ಅವಧಿಯಲ್ಲಿ ತನ್ನ ಸೇನಾಧಿಪತಿಯನ್ನು ಕರೆದು ಅಲೆಕ್ಸಾಂಡರ್ ಹೇಳ್ತಾರಂತೆ, ನನ್ನ ಮರಣ ನಂತರ 3 ವಿಚಾರಗಳು ನೀನು ಮಾಡಬೇಕು. ನಿನಗೆ ನಾನು 3 ಆಜ್ಞೆಯನ್ನು ನಿನಗೆ ಕೊಡ್ತಾ ಇದ್ದೇನೆ. ಈ 3 ಆಜ್ಞೆಯನ್ನು ನೀನು ಪರಿಪಾಲಿಸಬೇಕಂತೇಳಿ ತನ್ನ ಸೇನಾಧಿಪತಿಯನ್ನು ಕರೆದು ಅಲೆಕ್ಸಾಂಡರ್ ಹೇಳ್ತಾರೆ. ತನ್ನ 1ನೇ ಆಜ್ಞೆ ಏನಂತ ಹೇಳಿದರೆ, ತನ್ನ ಮರಣ ನಂತರ ತನ್ನ ಮರಣದ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಈ ಪ್ರಪಂಚದಲ್ಲಿ ಇದ್ದಂತಹ ಜಗತ್ತಿನಲ್ಲಿರುವಂಥ ಎಲ್ಲ ಪ್ರಸಿದ್ಧ ವೈದ್ಯರುಗಳನ್ನು ಕರಿಬೇಕು. ತನ್ನ ಮರಣ ನಂತರ ತನ್ನ ಮರಣದ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗಲಿಕ್ಕೆ ಜಗತ್ತಿನ ಪ್ರಸಿದ್ಧ ವೈದ್ಯರುಗಳು ಬೇಕು. 2ನೇದು, ತನ್ನ ಅಧಿಕಾರದ ಅವಧಿಯಲ್ಲಿ ತಾನು ಏನೆಲ್ಲ ಹೊನ್ನು ಚಿನ್ನ ಸಂಪತ್ತನ್ನು ಗಳಿಸಿದ್ದೇನೋ ಅದೆಲ್ಲವೂ ಕೂಡ ನನ್ನ ಮರಣದ ಮೆರವಣಿಗೆಯಲ್ಲಿ ಸಮಯದಲ್ಲಿ ಅದನ್ನೆಲ್ಲವೂ ಕೂಡ ರಸ್ತೆಗೆ ಎಸೆಯಬೇಕು. ಹಾಗೆಯೇ 3ನೇ ಆಜ್ಞೆ ಏನಂತ ಹೇಳಿದರೆ, ತನ್ನ ಶವದ ಪೆಟ್ಟಿಗೆಯಲ್ಲಿ ತನ್ನ ಶವವನ್ನು ಇಡುವಂಥ ಸಂದರ್ಭದಲ್ಲಿ ನನ್ನ ಕೈಯನ್ನು, 2 ಕೈಯನ್ನು ಮೇಲ್ಮುಖವಾಗಿ ಇಡಬೇಕು, ಹೊರಗೆ ಕಾಣಬೇಕು, ಹೊರ ಜಗತ್ತಿಗೆ ಕಾಣಬೇಕು ಎನ್ನುವಂಥ 3 ಆಜ್ಞೆಯನ್ನು ಅಲೆಕ್ಸಾಂಡರ್ ತನ್ನ ಸೇನಾಧಿಪತಿಗೆ ಹೇಳ್ತಾನೆ. ಸೇನಾಧಿಪತಿ ಇದು ಯಾಕೆ ಈ 3 ಆಜ್ಞೆಯನ್ನು ಇಡ್ತಾ ಇದೆಯಾ ಎನ್ನುವಂಥ ಮಾತನ್ನು ಕೇಳಿ ಪ್ರತಿ ಪ್ರಶ್ನೆಯನ್ನು ಕೇಳಿದಾಗ ಆಗ ಅಲೆಕ್ಸಾಂಡರ್ ಹೇಳ್ತಾರಂತೆ, ಯಾಕೆ ನನ್ನ ಮರಣದ ಪೆಟ್ಟಿಗೆಯನ್ನು ಪ್ರಸಿದ್ಧ ವೈದ್ಯರು ಹೊರ್ಕೊಂಡು ಹೋಗ್ಬೇಕಂತ ಹೇಳಿದರೆ ಅದರಿಂದ ಒಂದು ಸಂದೇಶ ಇದೆ. ಯಾರು ಸೇರಿದರೂ ಕೂಡ, ಎಷ್ಟೇ ದೊಡ್ಡ ವೈದ್ಯ ಬಂದರೂ ಕೂಡ ಮರಣವನ್ನು ತಪ್ಪಿಸಲಿಕ್ಕೆ ಆಗಲಿಲ್ಲ. ಮರಣ ಶಾಶ್ವತ, ಹುಟ್ಟು
ಆಕಸ್ಮಿಕವಾದರೆ ಮರಣ ಯಾವತ್ತೂ ಕೂಡ ಶಾಶ್ವತ. ಯಾರೂ ಕೂಡ ಇಲ್ಲಿ ಶಾಶ್ವತ ಅಲ್ಲ. ನಾವು ಒಂದಲ್ಲ ಒಂದು ದಿನ ಹೋಗಲೇಬೇಕು. ನಾನು ಎಷ್ಟು ಜಗತ್ತನ್ನು ಗೆದ್ದರೂ ಕೂಡ ನಾನು ಇಲ್ಲಿಂದ ಹೋಗಬೇಕಾಗ್ತದೆ. ಈ ಸಂದೇಶ ಅಲ್ಲಿ ಹೋಗಬೇಕು. ಎರಡನೆಯದು, ನಾನು ಗಳಿಸಿದಂಥ ಸಂಪತ್ತನ್ನು, ಚಿನ್ನವನ್ನು ಎಲ್ಲವನ್ನು ಕೂಡ ರಸ್ತೆಗೆ ಎಸೆ. ಯಾಕಂತ ಹೇಳಿದರೆ ನಾನು ಏನು ಸಂಪಾದನೆ ಮಾಡಿದ್ದನ್ನು ಕೂಡ ವಾಪಸ್ ಹೋಗುವಾಗ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಸಂಪಾದನೆಗಳು ಇಲ್ಲೇ ಇರುತ್ತೆ. ಮೂರನೆಯದ್ದು, ನನ್ನ ಎರಡೂ ಕೈಯನ್ನು ಮೇಲೆ ಇಟ್ಟು ನನ್ನ ಶವದ ಪೆಟ್ಟಿಗೆಯಲ್ಲಿ ನನ್ನ ಶವವನ್ನು ಜೋಡಿಸಬೇಕು. ಯಾಕಂತ ಹೇಳಿದರೆ ಬರುವಾಗ ಬರಿಗೈಲಿ ಬಂದೆ, ಹೋಗುವಾಗ ಕೂಡ ಬರಿಗೈಲಿ ಹೋಗ್ತೇನೆ. ಈ 3 ವಿಚಾರಗಳ ಮೂಲಕ ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾರೆ. ಪ್ರಾಯಶಃ ನಾವೇನು ಅರ್ಥ ಮಾಡ್ಕೊಳ್ಬೋದು, ವಿದ್ಯಾರ್ಥಿಗಳಾದಂಥ ನಾವೇನು ಅರ್ಥ ಮಾಡ್ಕೊಳ್ಬೋದು ಅಂತ ನನ್ನಲ್ಲಿ ಕೇಳಿದ್ದೆ. ನನ್ನ ಅಭಿಪ್ರಾಯ ಏನಪ್ಪ ಅಂತ ಹೇಳಿದರೆ, ನಮಗೆಲ್ಲರಿಗೂ ಪದವಿಗಳು ಬರುತ್ತೆ. ಬೇರೆ ಬೇರೆ ನಮ್ಮ ಹೆಸರಿನ ಮುಂದುಗಡೆ ಬೇರೆ ಬೇರೆ ಪದವಿಗಳು ನಾವು ಹಾಕ್ಕೊಳ್ತೇವೆ. ಬಿರುದು ಜ್ಞಾನಗಳು ಬರುತ್ತೆ. ಎಲ್ಲವೂ ಕೂಡ ಅದು ಶಾಶ್ವತವಲ್ಲ. ಯಾವುದು ಶಾಶ್ವತ ಅಂತ ಹೇಳಿದರೆ, ನಾವು ಏನನ್ನು ಪಡ್ಕೊಳ್ತೇವೋ, ಯಾವುದು ಒಳ್ಳೆತನ ನಮ್ಮ ಜೊತೆಯಲ್ಲಿದೆಯೋ ಆ ಒಳ್ಳೆತನ ಮಾತ್ರ ನಮ್ಮೊಂದಿಗೆ ಇರ್ತದೆ. ಪ್ರಾಯಶಃ ನನಗೆ ಒಂದು ಬಾರಿ ನಾನು ಭೇಟಿಯಾದದ್ದು ಇವತ್ತಿನ ಶ್ರೀಯುತ ನಿಕ್ರಾಜಿಯವರನ್ನು. ನಮ್ಮ ಕಾಲೇಜಿನಲ್ಲಿ ಕಳೆದ ಸಂತ ಫಿಲೋಮಿನಾ ಕಾಲೇಜಿನ ನಮ್ಮ ಸಿಲ್ವರ್ ಜುಬಿಲಿ ಹಾಲಲ್ಲಿ ಕಳೆದ 2 ತಿಂಗಳ ಹಿಂದೆ ಗಾಣಿಗ ಸಮಾಜದ ವತಿಯಿಂದ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಲ್ಲಿ ಆಯಿತು. ಕಾಲೇಜಿನಲ್ಲಿ ನಾನು ಇದ್ದೆ. ಗಾಣಿಗ ಸಮಾಜದ ಕಾರ್ಯಕ್ರಮ ಅಂತ ಹೇಳಿದರೆ ಗೋಪಾಲಕೃಷ್ಣರು ಅಲ್ಲಿ ಇದ್ದರೆ ಅವರು ಎಲ್ಲ ಕಾರ್ಯಕ್ರಮ ನನ್ನ ಕರ್ಕೊಂಡು ಹೋಗ್ತಾರೆ. ಕಾಲೇಜಲ್ಲಿ ಆದಂಥ ಕಾರ್ಯಕ್ರಮ, ನಾನು ಕಾಲೇಜಲ್ಲಿ ನನ್ನ ಕಾರ್ಯದಲ್ಲಿದ್ದೆ. ಆವಾಗ ಗೋಪಾಲಕೃಷ್ಣರಲ್ಲಿ ಬಂದರು, ನನ್ನನ್ನು ಕೂಡ ಕರ್ಕೊಂಡು ಹೋದರು. ಶ್ರೀಯುತ ನಿಕ್ರಾಜಿಯವರನ್ನು ಪರಿಚಯಿಸಿದರು. ಪ್ರಾಯಶಃ ತುಂಬಿದ ಕೊಡ ತುಳುಕುವುದಿಲ್ಲ ಸರ್, ತುಂಬಿದ ಕೊಡ ಖಂಡಿತವಾಗಿ ತುಳುಕುವುದಿಲ್ಲ. ನಿಮ್ಮ ಸಾಧನೆ ಮತ್ತು ನಿಮ್ಮ ಆ ವ್ಯಕ್ತಿತ್ವ, ಈ ಎರಡೂ ಕೂಡ ಪ್ರಾಯಶಃ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡುವಂಥದ್ದು. ನೀವು ವಿಶೇಷವಾಗಿ ನಾನು ಅವತ್ತು ನಿಮ್ಮಲ್ಲಿ ಅಲ್ಲಿ ಕಂಡದ್ದೇನಂತ ಹೇಳಿದರೆ, ಆ ಚಿಕ್ಕ ಚಿಕ್ಕ ಮಕ್ಕಳು ಮಾಡಿದಂತಹ ಯಾವುದು ಈ ವಿಜ್ಞಾನದ ಪರಿಕರಗಳಿದೆಯಲ್ಲ, ಅದನ್ನು ಆ ವಿದ್ಯಾರ್ಥಿಗಳು ಚಿಕ್ಕ ಚಿಕ್ಕ ಮಕ್ಕಳು ಅದನ್ನು ಎಕ್ಸ್ಪ್ಲಾನೇಷನ್ ಮಾಡುವಾಗ ಅವರನ್ನು ಆಶೀರ್ವಾದ ಮಾಡಿದ್ದು, ಆ ಮಕ್ಕಳು ಪ್ರತಿಯೊಂದು ಮಗುವಿನ ಬಳಿ ಹೋಗಿ ಅವರನ್ನು ಪರಿಚಯಿಸಿಕೊಂಡಂಥ ರೀತಿ ನೋಡುವಾಗ ಪ್ರಾಯಶಃ ನಾವೆಲ್ಲ ತುಂಬ ನಿಮ್ಮಿಂದ ಕಲೀಲಿಕ್ಕಿದೆ ಎನ್ನುವಂಥ ಮಾತನ್ನು ಹೇಳುತ್ತಾ ನಿಮಗೆ ವಿಶೇಷವಂತ ಅಭಿನಂದನೆ ಸಲ್ಲಿಸುತ್ತಾ ಹೆಚ್ಚು ಮಾತನಾಡೋದಿಲ್ಲ. ವಿದ್ಯಾರ್ಥಿ ಮಿತ್ರರೇ, ನಾವೆಲ್ಲರೂ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಸೇರಿದ್ದೇವೆ. ಒಂದು ಒಳ್ಳೆಯ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ನಮಗೆಲ್ಲರಿಗೂ ಮಾರ್ಗದರ್ಶಕರು ಯಾರು ಅಂತ ಹೇಳಿದರೆ ಇವತ್ತು ಗೋಪಾಲಕೃಷ್ಣರು. ಅವರನ್ನೇ ನಮ್ಮ ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡು ನಮ್ಮ ಬದುಕಲ್ಲೂ ಕೂಡ ಇಂಥದ್ದನ್ನೆಲ್ಲ ಕೂಡ ನಾವು ಅಳವಡಿಸಿಕೊಂಡು ನಾವು ಕೂಡ ಸಮಾಜಮುಖಿ ಸೇವೆಯಲ್ಲಿ ಪಾಲ್ಗೊಂಡಾಗ ನಮ್ಮ ಜೀವನ ಕೂಡ ಪಾವನ ಆಗ್ತದೆ ಎನ್ನುವಂಥ ಮಾತನ್ನು ಹೇಳುತ್ತಾ, ಕಗ್ಗದಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮನಿ, ಚಿತ್ತದೊಳು ಬೆಳೆದರಿವು ತಳಿದ ಪುಷ್ಪ, ವಸ್ತು ಸಾಕ್ಷಾತ್ಕಾರವು ಅಂತರ್ವೀಕ್ಷಣೆಯಿಂದ ಶಾಸ್ತಿತನದಿಂದಲ್ಲ ಮಂಕುತಿಮ್ಮ. ಪುಸ್ತಕವನ್ನು ಓದುವ ಮೂಲಕ ಜ್ಞಾನ ಸಂಪಾದನೆ ಮಾಡೋಣ. ಜ್ಞಾನ ಸಂಪಾದನೆ ಎಲ್ಲಿರಬೇಕು ಅಂತ ಹೇಳಿದರೆ, ಅದು ನಮಗೆ ಕಿರೀಟ ಧರಿಸಿ ಆ ಕಿರೀಟದಿಂದ ಕಿರೀಟ ಧರಿಸಿದ ನಂತರ ಬರುವಂಥ ಅಹಂಕಾರ ಬೇಡ. ಪುಸ್ತಕವನ್ನು ಓದುತ್ತಾ ನಾವು ನಮ್ಮ ಅಂತರ್ಮುಖವನ್ನು ನೋಡ್ತಾ ಬರೋಣ. ಯಾಕಂತ ಹೇಳಿದರೆ ಇವತ್ತು ನಾವೆಲ್ಲ ಕಡೆ ಸೋಲುವುದು ನಮ್ಮಲ್ಲಿ IQ ಇದೆ, UQ ಇಲ್ಲ. ಇಮೋಷನಲ್ ಕೋಶೆಂಟ್ ಎನ್ನುವಂಥದ್ದು ಅದರಲ್ಲಿ ನಾವು ಕಡಿಮೆ ಆಗ್ತಾ ಇದ್ದೇವೆ. ಇವತ್ತು ಈ ಸಮಾಜಕ್ಕೆ ಈ ಕ್ಷಣ ಬೇಕಾದದ್ದು ಇಮೋಷನಲ್ ಕೋಶೆಂಟ್. ಆದಷ್ಟು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಭಾವನೆಯನ್ನು ನಿಗ್ರಹ ಮಾಡಿಕೊಳ್ಳುವಂಥದ್ದು ಮತ್ತು ಭಾವಾತಿರೇಕಕ್ಕೆ ಒಳಗಾಗದಿರುವುದು ಇವತ್ತಿನ ಸಮಾಜದ ಈ ಕಾಲದ ಅಗತ್ಯತೆ ಎನ್ನುವಂಥ ಈ ಕಾಲದ ಅಗತ್ಯತೆ ಎನ್ನುವಂಥ ವಿಚಾರವನ್ನು ಹೇಳುತ್ತಾ, ಇದೆಲ್ಲವೂ ಕೂಡ ನಮಗೆ ಸಾಧ್ಯತೆ ಆಗಬೇಕಾದ್ರೆ ಆದಷ್ಟು ಪುಸ್ತಕವನ್ನು, ಜ್ಞಾನ ಭಂಡಾರವನ್ನು ನಮ್ಮ ಹೆಚ್ಚುಗೊಳಿಸೋಣ, ಪುಸ್ತಕವನ್ನು ಓದುತ್ತಾ ಹೋಗೋಣ ಎನ್ನುವಂತ ಹೇಳ್ತಾ, ಚಿತ್ತದೊಳು ಬೆಳೆದರಿವು ತಳಿದ ಪುಷ್ಪ. ಹಾಗಾಗಿ ಯಾವುದು ಮನಸ್ಸಿನಲ್ಲಿ ಮೂಡಿದೆಯೋ ಅದು ಬಳ್ಳಿಯಲ್ಲಿ ಹರಳಿದ ಹೂವಿನ ಹಾಗೆ ಅಂತೆ. ಹಾಗಾಗಿ ಎಲ್ಲವೂ ಕೂಡ ಮನಸ್ಸಲ್ಲಿ ಅಲ್ಲಿ ಮೂಡಲಿ, ಅಲ್ಲಿ ಶಾಶ್ವತವಾಗಿ ಅಚ್ಚು ಪಡೆಯಲಿ.
ವಸ್ತು ಸಾಕ್ಷಾತ್ಕಾರವು ಅಂತರ್ವೀಕ್ಷಣೆಯಿಂದ ಶಾಸ್ತ್ರಿತನದನ್ನೆಲ್ಲ ಮಂಕುತಿಮ್ಮ. ಹಾಗಾಗಿ ನಿನಗೆ ಏನು ನಿನ್ನಲ್ಲಿ ಆ ಜ್ಞಾನ ಇದೆಯೋ ಆ ಜ್ಞಾನವನ್ನು ಅಹಂಕಾರ ರೂಪಕ್ಕೆ ಬಂದಾಗ ನಿನಗೆ ಒಳಗಣ್ಣು ನಿನ್ನ ತೆರಳಿಕೆ ಸಾಧ್ಯತೆ ಇಲ್ಲ. ಈ ಸಮಾಜವನ್ನು ನಾವು ಹೇಗೆ ನೋಡಬಹುದು ಅಂತ ಹೇಳಿದರೆ ಅಂತರ್ವೀಕ್ಷಣೆಯಿಂದ ಅಂತ ಹೇಳಿದರೆ ನಿನ್ನ ಒಳಗಣ್ಣು ತೆರೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದು. ನಿನ್ನು ಎಷ್ಟು ದೇವಸ್ಥಾನಕ್ಕೆ ಹೋದರೂ ಕೂಡ ಏನೂ ಮಾಡಿದರೂ ಕೂಡ ನಿನ್ನ ಒಳಗಣ್ಣನ್ನು ನೀನು ತೆರೆಯದಿದ್ದರೆ ಈ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಅಮೇರಿಕವನ್ನು ತಿರುಗಿ ಬಂದಂಥ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದಾಗ ಒಂದು ಹಿಡಿ ಮಣ್ಣನ್ನು ಹೊತ್ತುಕೊಂಡು ತನ್ನ ತಲೆಗೆ ಹಾಕ್ಕೊಂಡು ಅಂತ ಹೇಳಿದರೆ ಅಂತರ್ವೀಕ್ಷಣೆ. ನನ್ನ ಸಮಾಜಕ್ಕೆ ಇವತ್ತು ಕಷ್ಟಪಡ್ತಾ ಇದೆ, ನನ್ನ ಜನಗಳು ಕಷ್ಟಪಡ್ತಾ ಇದ್ದಾರೆ, ನನ್ನ ಜನಗಳು ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಾದ್ರೆ ತನ್ನ ಒಳಗಣ್ಣು ತೆರಿಬೇಕು. ಈ ಒಳಗಣ್ಣು ತೆರೆಯುವಂತಹ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಳ್ಳೋಣ. ಯಾಕಂತೇಳಿ ನಾವೆಲ್ಲರೂ ವಿದ್ಯಾರ್ಥಿ ಬಂಧುಗಳು. ಇವತ್ತು ಒಳ್ಳೆಯ ಶಿಕ್ಷಣ ಸಿಕ್ಕಿದೆ. ಇಂಥ ಸಂಸ್ಥೆಯಲ್ಲಿ ನಮಗೆ ಶಿಕ್ಷಣ ಪಡ್ಕೊಳ್ಳುವಂಥ ಯೋಗ ಭಾಗ್ಯವನ್ನು ಭಗವಂತ ಅನುಗ್ರಹಿಸಿದ್ದಾನೆ. ಒಂದು ವಿಚಾರ ನಾವು ತಿಳ್ಕೊಳ್ಬೇಕು. ಭಾರತ ದೇಶ ಸರ್ಕಾರದ ಸ್ಟ್ಯಾಟಿಸ್ಟಿಕ್ಸ್ ಇವತ್ತು ಏನು ಅಂಕಿಅಂಶ ಹೇಳ್ತದೆ ಅಂತ ಹೇಳಿದರೆ 85% ಮಂದಿಗೆ ಇವತ್ತು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ. 15% 20% ಮಂದಿಗೆ ಮಾತ್ರ ಇವತ್ತು ಶಿಕ್ಷಣ PUC ಉನ್ನತ ಶಿಕ್ಷಣ ಎಲ್ಲ ಪಡ್ಕೊಳ್ಳೋಂಥ ಯೋಗ ಭಾಗ್ಯ ಸಿಕ್ಕಿದೆ. ಹಾಗಾಗಿ ಆ 20% ನಾವು ಸೇರಿಕೊಂಡಿದ್ದೇವೆ. 80% ಇನ್ನೂ ಸಮಾಜದಿಂದ ಹೊರಗಡೆ ಇದೆ. ಆ 80% ಬಂದರೆ ಪ್ರಾಯಶಃ ನಮಗೆಲ್ಲರಿಗೂ ಕೂಡ ಈ ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡ್ಕೊಳ್ಳುವಂತಹ ಅವಕಾಶಗಳು ಸಿಗಲಿಕ್ಕಿಲ್ಲ. ಹಾಗಾಗಿ ನಮ್ಮ ಗುರಿ ಏನಿರಬೇಕು ಅಂತ ಹೇಳಿದರೆ ನಾವೇನೆಲ್ಲಿ ಪಡ್ಕೊಂಡಿದ್ದೇವೆಯೋ, ಏನು ಆದರ್ಶಗಳನ್ನು ಕಟ್ಟಿಕೊಂಡಿದ್ದೇವೆಯೋ ಅದೆಲ್ಲವೂ ಕೂಡ ಸಮಾಜಕ್ಕೆ ಪೂರಕವಾಗುವಂಥ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಪ್ರಾಯಶಃ ಈ ಶಿಕ್ಷಣ ಸಂಸ್ಥೆ ನೀಡಿದಂತಹ ಶಿಕ್ಷಣಕ್ಕೂ ಆ ಸೇವೆಗೂ ಎಲ್ಲವೂ ಕೂಡ ಸಾರ್ಥಕತೆ ಪಡ್ಕೊಳ್ತದೆ ಎನ್ನುವಂಥ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ಗೋಪಾಲಕೃಷ್ಣ ಸರ್ ಈ ಸಂಸ್ಥೆ 25 ವರ್ಷವನ್ನು ಇವತ್ತಿಗೆ ಆ ಸಂಭ್ರಮದಲ್ಲಿ ನಾವಿದ್ದೇವೆ. ಕೇವಲ 25 ವರ್ಷಕ್ಕೆ ಇದು ಸೀಮಿತ ಆಗೋದು ಬೇಡ. ನಾವು ನೀವೆಲ್ಲರೂ ಸೇರಿಕೊಂಡು ಹಿರಿಯರ ಮಾರ್ಗದರ್ಶನದೊಂದಿಗೆ 50 ವರ್ಷ ಮುಂದಿನ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡೋಣ. ತದನಂತರ ವಜ್ರ ಮಹೋತ್ಸವ ಬರಲಿ. ಶತಮಾನೋತ್ಸವವನ್ನು ಕಂಡು ಎಲ್ಲ ಸಮಾಜಕ್ಕೆ ಪೂರಕವಾದಂಥ ಕೆಲಸ ಕಾರ್ಯವನ್ನು ಮಾಡೋಣ. ತಮ್ಮ ಮುಂದಿನ ಯೋಜನೆಗಳು ಏನೆಲ್ಲಿದೆ ಆ ಯೋಜನೆಗಳೆಲ್ಲ ಕೂಡ ಭಗವಂತನ ಆಶೀರ್ವಾದ ಸಿಗಲಿ. ನೀವು ಯಾವ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡಿದ್ದೀರೋ ಪ್ರಾರ್ಥಿಸು ಪ್ರಕಾಶಿಸು ಪರಿಶ್ರಮಿಸು ಪ್ರಕಾಶಿಸು. ನೀವು ಪ್ರಾರ್ಥನೆ ಮಾಡಿ ಮಹಾಲಿಂಗೇಶನ ಸನ್ನಿಧಿಗೆ ಹೋಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಬಂದೇ ನಿಮ್ಮ ಜೀವನವನ್ನು ಇಲ್ಲಿ ಕಾರ್ಯವನ್ನು ಆರಂಭ ಮಾಡ್ತೀರಿ. ಅಷ್ಟೇ ಅಲ್ಲ, ನಿಮ್ಮ ಪರಿಶ್ರಮ ಇದೆ. ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಮಾತನಾಡ್ತೀರಿ, ವಿದ್ಯಾರ್ಥಿಯ ಪೇರೆಂಟ್ಸ್ ಜೊತೆಯಲ್ಲಿ ಮಾತನಾಡ್ತೀರಿ, ಶಿಕ್ಷಕ ವೃಂದಕ್ಕೆ ಅವರ ಎಲ್ಲ ನೋವುಗಳಲ್ಲಿ ನೀವು ಭಾಗಿಯಾಗ್ತೀರಿ. ಅದು ನಿಮ್ಮ ಪರಿಶ್ರಮ. ಇವತ್ತು ನೀವು ಪ್ರಕಾಶಿಸ್ತಿದ್ದೀರಾ. ಪ್ರೇ ವರ್ಕ್ ಶೈನ್. ನೀವು ಇವತ್ತು ಶೈನ್ ಆಗ್ತಿದ್ದೀರಾ, ವೇದಿಕೆಯಲ್ಲೂ ಶೈನ್ ಆಗ್ತಿದ್ದೀರಾ. ಎಲ್ಲ ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಈ ನಿಟ್ಟಿನಿಂದ ತಮ್ಮ ಕೆಲಸ ಕಾರ್ಯಗಳು ಇನ್ನೂ ಕೂಡ ಹೆಚ್ಚಿನ ಸ್ಪೀಡಲ್ಲಿ ಮುಂದೋಗಲಿ ಎನ್ನುವಂತಹ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ಮಲ್ಪೆ ಈಶ್ವರವರೇ, ನಾವು ನಿಮ್ಮನ್ನು TV ಯಲ್ಲಿ ನೋಡಿದ್ದೇವೆ, ಯೂಟ್ಯೂಬಲ್ಲಿ ನಿಮ್ಮ ಮಾತುಗಳನ್ನು ಕೇಳಿದ್ದೇವೆ. ನಾವೆಲ್ಲರೂ ಇವತ್ತು ಓರ್ವ ಜೀವ ರಕ್ಷಕ, ನಮ್ಮೆಲ್ಲರಿಗೂ ಆಪದ್ ಬಾಂಧವ, ಸಾವಿರಾರು ಮಂದಿಯ ಬದುಕನ್ನು ಅವರ ಜೀವ ಉಳಿಸಿದಂಥ ನಿಮಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ, ಎಲ್ಲ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ವಿಶೇಷವಾಗಿ ಈ ಪ್ರಶಸ್ತಿ ಇವತ್ತು ಪಡ್ಕೊಳ್ಳುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತಿಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಂದನೆಗಳು. ಇಂದಿನ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ದಿವಾಕರ ದಾಸ್ SLV ಬುಕ್ ಹೌಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಂಗಳೂರು ಇವರು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಆಮಂತ್ರಣ ಪತ್ರಿಕೆಯಲ್ಲಿರುವ ವಿಶೇಷ ಆಹ್ವಾನಿತರಿಗೆ ವಿಶೇಷ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಆಸನವನ್ನು ದಯವಿಟ್ಟು ಅಲಂಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ರಜತ ಸಂಭ್ರಮದ ಹೊನ್ನಿನ ಕ್ಷಣಕ್ಕೆ ಹಿಡಿದ ಕೈಗನ್ನಡಿ ಈ ರಜತೇಶ. ಇದೀಗ ಸ್ಮರಣ ಸಂಚಿಕೆಯ ಬಿಡುಗಡೆಯ ಸಮಯ. ಇಂದಿನ ಸ್ಮರಣ ಸಂಚಿಕೆಯನ್ನು ಡಾಕ್ಟರ್ ಕೂಳೂರು ಸದಾಶಿವ ಶೆಟ್ಟಿ ಇವರು ಮಾಡಬೇಕಿತ್ತು. ಕಾರಣಾಂತರಗಳಿಂದ ಇವರ ಅನುಪಸ್ಥಿತಿಯಲ್ಲಿ ಎಲ್ಲ ಅತಿಥಿ ಗಣ್ಯರು ಇದನ್ನು ಅನಾವರಣಗೊಳಿಸಲಿದ್ದಾರೆ. ಇದೀಗ ಸ್ಮರಣ ಸಂಚಿಕೆಯ ಮುಖ್ಯ ಸಂಪಾದಕರಾದ ಶ್ರೀಮತಿ ಗೀತಾ ಕೊಂಕೋಡಿ ಇವರು ವೇದಿಕೆಗೆ ಬಂದು ಅತಿಥಿ ಗಣ್ಯರಲ್ಲಿ ಸ್ಮರಣ ಸಂಚಿಕೆಯನ್ನು ಅನಾವರಣಗೊಳಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ.
ಇದೀಗ ಬೆಳ್ಳಿ ಹಬ್ಬ ಸಂಭ್ರಮದ ವಿಶೇಷ ಸಾಧಕರನ್ನು ಪುರಸ್ಕರಿಸುವ ಸಮಯ. ಈ ಸನ್ಮಾನಕ್ಕೆ ಭಾಜನರಾದ ಶ್ರೀ ಈಶ್ವರ ಮಲ್ಪೆ ಹಾಗೆ ಶ್ರೀ ರವಿ ಕಟಪಾಡಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಈಶ್ವರ್ ಮಲ್ಪೆಯವರ ಪರಿಚಯ. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೆಲ್ಲ ದಯವಿಟ್ಟು ಆಸೀನರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಸನ್ಮಾನ್ಯರೇ, ಪರೋಪಕಾರಾಯ ಇದಂ ಶರೀರಂ ಎನ್ನುವಂತೆ ನೀರಿಗೆ ಬಿದ್ದ ಜೀವಗಳ ಪಾಲಿಗೆ ಈಶ್ವರನಾಗಿ ರಕ್ಷಿಸುವ ಉಡುಪಿಯ ಆಕ್ವಾಮ್ಯಾನ್ ಎಂದೇ ಖ್ಯಾತಿ ಪಡೆದಿರುವ, ಸೇವೆಯನ್ನೇ ಪೂಜೆ, ಮಾನವೀಯತೆಯೇ ಧರ್ಮ, ಕರುಣೆಯೇ ಮಂತ್ರ, ಜೀವನ್ಮರಣದ ಹೋರಾಟದಲ್ಲಿರುವವರನ್ನೇ ದೇವರಾಗಿ ಕಂಡು ತಮ್ಮ ಜೀವವನ್ನೇ ಒತ್ತೆ ಇಟ್ಟು ಸೇವೆ ನೀಡುವ ಶ್ರೀ ಈಶ್ವರ್ ಮಲ್ಪೆ ಅವರಿಗೆ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಯು ನೀಡುತ್ತಿರುವ ಈಶಾ ರಜತ ಸಂಭ್ರಮ 2025ರ ವಿಶೇಷ ಸಾಧಕ ಪುರಸ್ಕಾರ. ಶ್ರೀ ಈಶ್ವರ್ ಮಲ್ಪೆ ದಿವಂಗತ ಶ್ರೀ ಆನಂದ ಪುತ್ರನ್ ಮತ್ತು ಶ್ರೀಮತಿ ಬೇಬಿ ದಂಪತಿಯ ಪುತ್ರನಾಗಿ 25/5/1976ರಲ್ಲಿ ಜನಿಸಿ ಕಾಡುವ ಬಡತನದಿಂದಾಗಿ ಪ್ರೌಢ ಶಿಕ್ಷಣದ ಹಂತದಲ್ಲಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿದ್ದು, ಪ್ರಸ್ತುತ ಮೀನುಗಾರಿಕಾ ಬೋಟುಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿದ್ದಾರೆ. ವಿವಿಧ ಕಾರಣಗಳಿಂದ ಆಕಸ್ಮಿಕ ಹಾಗೂ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದ ಸುಮಾರು 75 ಜನರ ಜೀವ ಉಳಿಸಿರುವ ಇವರು ಜಲ ಅವಘಡಗಳಲ್ಲಿ ಆಮ್ಲಜನಕ ಪೂರೈಕೆಯ ಯಾವುದೇ ಸಲಕರಣೆಗಳ ಸಹಾಯವಿಲ್ಲದೆ 40 ಅಡಿ ಆಳದವರೆಗೆ ಸ್ಕೂಬಾ ಹಾಗೂ ಆಮ್ಲಜನಕದ ಸಹಾಯದೊಂದಿಗೆ 100 ಅಡಿ ಆಳದವರೆಗೆ ಮುಳುಗಿ ಈವರೆಗೆ ಸುಮಾರು 2,000 ಮೃತದೇಹಗಳನ್ನು, 100ಕ್ಕೂ ಹೆಚ್ಚು ಬೈಕು, ಕಾರುಗಳನ್ನು, ಸುಮಾರು 100 ಪವನ್ ಚಿನ್ನವನ್ನು ಎತ್ತಿಕೊಟ್ಟ ಜಲಸಾಹಸಿ. ಈ ಸೇವೆಗಾಗಿ ತಮ್ಮದೇ ಒಂದು ತಂಡ ರಚಿಸಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಕೂಡ ದಿನದ ಯಾವುದೇ ಹೊತ್ತಿನಲ್ಲಿ ಎಲ್ಲಿಂದ ತುರ್ತು ಕರೆ ಬಂದರೂ ಧಾವಿಸುವ ಇವರು ಮಲ್ಪೆ, ಶಿರೂರು, ಚಿಕ್ಕಮಗಳೂರು, ಹೇಸರಘಟ್ಟ, ಮಂಡ್ಯ ಮುಂತಾದೆಡೆಗಳಲ್ಲಿ ಆಪತ್ ಬಾಂಧವರಾದವರು. ಅನಾರೋಗ್ಯ ಮತ್ತು ಸಂಕಷ್ಟದಲ್ಲಿರುವವರಿಗೆ ಈವರೆಗೆ ಸುಮಾರು 70 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ ನೀಡಿದ್ದಲ್ಲದೆ ತುರ್ತು ಆಂಬ್ಯುಲೆನ್ಸ್ನ ಉಚಿತ ಸೇವೆಯ ಮೂಲಕ ಸುಮಾರು 2,500 ರೋಗಿಗಳನ್ನು ಆಸ್ಪತ್ರೆಗೆ ತಲುಪಿಸುವ ಮೂಲಕ ಕರಾವಳಿಯ ಕರ್ಣ ಎನಿಸಿದವರು. ಈ ಸೇವೆಯನ್ನು ಗುರುತಿಸಿ ಇವರಿಗೆ ಈವರೆಗೆ 1,500ಕ್ಕೂ ಹೆಚ್ಚಿನ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಸನ್ಮಾನಗಳು ಸಂದಿದ್ದು, 2025ರಲ್ಲಿ ಮಾಸ್ಟರ್ ವಿಷನ್ ಇಂಟರ್ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ಸ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಪ್ರಶಸ್ತಿ ಮುಂತಾದ ಅನೇಕ ಗೌರವಾದರಗಳು ಸಂದಿವೆ. ಪತ್ನಿ ಶ್ರೀಮತಿ ಗೀತಾ ಮತ್ತು ತನ್ನ 2 ವಿಕಲಚೇತನ ಮಕ್ಕಳ ಪೋಷಣೆಯೊಂದಿಗೆ ಸಮಾಜ ಸೇವೆ ಮಾಡುತ್ತಿರುವ ಇವರಿಗೆ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ಆಯುಷ್ಯ, ಆರೋಗ್ಯ, ಆತ್ಮಸ್ಥೈರ್ಯ, ಸಕಲ ಒಳಿತನ್ನು ನೀಡಿ ಹರಸಲಿ ಎಂದು ಪ್ರಾರ್ಥಿಸುವ ಶ್ರೀಮತಿ ಶಾರದಾ ಕೃಷ್ಣ MA, ಉಪ ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು,
ಡಾಕ್ಟರ್ ಗೋಪಾಲಕೃಷ್ಣ ಎಂ, ಸ್ಥಾಪಕರು, ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು. ಸಂಚಾಲಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಬೆಳ್ಳಿ ಹಬ್ಬ ಸಮಿತಿ, ಈಶ ವಿದ್ಯಾಲಯ ಪುತ್ತೂರು. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಸನ್ಮಾನ್ಯರೇ, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಎನ್ನುವಂತೆ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ವಿಶಿಷ್ಟ ವೈಚಿತ್ರ್ಯಪೂರ್ಣ ವೇಷಗಳನ್ನು ಧರಿಸಿ ಧನ ಸಂಗ್ರಹ ಮಾಡಿ ನೂರಾರು ನೊಂದ ಅನಾರೋಗ್ಯ ಪೀಡಿತ ಮಕ್ಕಳ ಜೀವವನ್ನುಳಿಸಿದ ಆದರ್ಶ ವ್ಯಕ್ತಿ ಶ್ರೀ ರವಿ ಕಟಪಾಡಿ ಇವರಿಗೆ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಯು ನೀಡುತ್ತಿರುವ ಈಶಾ ರಜತ ಸಂಭ್ರಮ 2025ರ ವಿಶೇಷ ಸಾಧಕ ಪುರಸ್ಕಾರ. ಕಟಪಾಡಿ ಜೆಎನ್ ನಗರದ ನಿವಾಸಿ ದಿವಂಗತ ಬಿ ಗೋವಿಂದ ಹಾಗೂ ಶ್ರೀಮತಿ ದೇಯಿ ದಂಪತಿಯ 6 ಜನ ಮಕ್ಕಳಲ್ಲಿ ಪಂಚಮ ಪುತ್ರರಾಗಿ ಜನಿಸಿದ ಇವರು 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಕುಟುಂಬದ ಜೀವನಾಧಾರಕ್ಕಾಗಿ ಸೆಂಟ್ರಿಂಗ್ ಕೆಲಸವನ್ನು ಆಯ್ದುಕೊಂಡಿದ್ದಾರೆ. ಕಳೆದ 12 ವರ್ಷಗಳ ಹಿಂದೆ ಅನ್ವಿತಾ ಎಂಬ 3 ತಿಂಗಳ ಹಸುಗೂಸೊಂದು ಅನಾರೋಗ್ಯಕ್ಕೀಡಾಗಿ ಹೆತ್ತವರು ಪಟ್ಟ ಕಷ್ಟವನ್ನು ಕಣ್ಣಾರೆ ಕಂಡು ಈ ಮಗುವಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಎಂದು ಯೋಚಿಸಿ ತನ್ನ ತಂದೆಯಲ್ಲಿ ಈ ವಿಚಾರ ತಿಳಿಸಿದಾಗ ಅವರು ಯಾರಿಗಾದರೂ ಉಪಕಾರ ಮಾಡು, ಉಪದ್ರ ನೀಡಲು ಹೋಗಬೇಡ ಎಂದ ಕಿವಿಮಾತಿನ ಅನ್ವಯ ತನ್ನ ಸ್ನೇಹಿತರ ಸಹಕಾರದೊಂದಿಗೆ ಸ್ಪೈಡರ್ ಮ್ಯಾನ್ ವೇಷವನ್ನು ಧರಿಸಿ ಅದರಲ್ಲಿ ಬಂದ 1,04,810 ರೂಪಾಯಿ ಮೊತ್ತವನ್ನು ಮಗುವಿನ ತಾಯಿಗೆ ನೀಡುತ್ತಾರೆ. ಇವರ ಈ ಸೇವಾ ತತ್ಪರತೆಯ ಕಾರ್ಯದಲ್ಲಿ ಕಳೆದ 15 ವರ್ಷಗಳಿಂದ ರಾಕ್ಷಸ ವೇಷ, ಅನ್ಯಗ್ರಹ ಜೀವಿ, ಆನಿಮೇಷನ್ನ ಅವತಾರ 2 ಮುಂತಾದ ನೂರಾರು ವಿಚಿತ್ರ ಭಯಂಕರ ಸ್ವರೂಪದ ವೇಷಗಳನ್ನು ಧರಿಸಿ ಸಂಗ್ರಹವಾದ ಎಲ್ಲ ಮೊತ್ತವನ್ನು ಸಂಕಷ್ಟದಲ್ಲಿರುವ ಎಳೆ ಮಕ್ಕಳಿಗೆ ನೀಡುವ ಪುಣ್ಯ ಕಾರ್ಯ ಮಾಡಿರುತ್ತಾರೆ. ಅಂದಿನಿಂದ ಈವರೆಗೆ ಇವರು ಇದೇ ರೀತಿ ಪ್ರತಿ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷ ವೇಷಗಳನ್ನು ಧರಿಸಿ ಬಂದ ಸುಮಾರು 1.5 ಕೋಟಿ ರೂಪಾಯಿಗಳನ್ನು 178 ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಸಹಾಯ ಮಾಡಿರುತ್ತಾರೆ. ಇವರ ಈ ಜೀವನ ಪ್ರೀತಿ, ಮಾನವೀಯತೆ ನಮಗೆಲ್ಲರಿಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಲಿ ಎಂಬ ಹಾರೈಕೆಯೊಂದಿಗೆ ಸಮಾಜಕ್ಕೆ ಇವರು ನೀಡುತ್ತಿರುವ ಸೇವೆಯನ್ನು ನಾವು ಸದಾ ಸ್ಮರಿಸುತ್ತೇವೆ. ಇನ್ನು ಮುಂದೆಯೂ ತಮಗೆ ಸಮಾಜ ಸೇವೆಯನ್ನು ಒದಗಿಸುವಂತಹ ಶಕ್ತಿಯನ್ನು ಪುತ್ತೂರಿನ ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಉತ್ತಮ ಆರೋಗ್ಯ, ಸಕಲೈಶ್ವರ್ಯವನ್ನು ಕರುಣಿಸಲೆಂದು ಬೇಡುತ್ತಾ ಈ ಗೌರವವನ್ನು ಇವರಿಗೆ ನೀಡಲು ಸಂತೋಷಪಡುತ್ತೇವೆ. ಶ್ರೀಮತಿ ಶಾರದಾ ಕೃಷ್ಣ ಎಂ.ಎ, ಉಪ ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು. ಡಾಕ್ಟರ್ ಗೋಪಾಲಕೃಷ್ಣ ಎಂ, ಸ್ಥಾಪಕರು, ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು. ಸಂಚಾಲಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಬೆಳ್ಳಿ ಹಬ್ಬ ಸಮಿತಿ, ಈಶ ವಿದ್ಯಾಲಯ ಪುತ್ತೂರು. ಶ್ರೀ ಈಶ್ವರ ಮಲ್ಪೆ ಇವರಿಗೆ ಶ್ರೀ ಶಿವಶಂಕರ ನೆಕ್ರಾಜೆ ಇವರು ಗೌರವ ಪ್ರದಾನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ರವಿ ಕಟಪಾಡಿ ಇವರಿಗೆ ಶ್ರೀ ಗೋಪಾಲಕೃಷ್ಣ ಭಟ್ ಎ ಇವರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತಿಥಿ ಗಣ್ಯರೆಲ್ಲ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಾಲು ಹಾಕಿ ಪೇಟ ತೊಡಿಸಿ ಸನ್ಮಾನ ಪ್ರದಾನವನ್ನ ಮಾಡಲಾಗ್ತಾ ಇದೆ.
ಈಶಾ ಬೆಳ್ಳಿ ಹಬ್ಬ ಸಂಭ್ರಮದ ವಿಶೇಷ ಸಾಧಕ ಪುರಸ್ಕಾರ ಕಾರ್ಯಕ್ರಮ ವೇದಿಕೆಯಲ್ಲಿ ಜರುಗ್ತಾ ಇದೆ. ಶ್ರೀ ರವಿ ಕಟಪಾಡಿ ಖ್ಯಾತ ಸಮಾಜ ಸೇವಕರು, ಇವರಿಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಶಾಲು ಹೊದಿಸಿ ಹಾರ ಹಾಕಿ ಪೇಟ ತೊಡಿಸಿ ಗೌರವದ ಸನ್ಮಾನವನ್ನು ನೀಡುತ್ತಿದ್ದೇವೆ. ಈಶಾ ವಿದ್ಯಾಲಯದ ಬೆಳ್ಳಿ ಹಬ್ಬದ ಈ ಸಂಭ್ರಮದಲ್ಲಿ ನಮ್ಮ ಪಾಲಿಗೆ ಒದಗಿ ಬಂದ ಒಂದು ಅವಕಾಶ, ಇರುವರು ಸಮಾಜ ಸೇವಕರನ್ನು ಗುರುತಿಸಿ ಗೌರವಿಸುವಂತಹ ಒಂದು ಅವಕಾಶ ನಮ್ಮ ಪಾಲಿಗೆ ಒದಗಿ ಬಂದಿದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಸಮಾಜ ಸೇವಕರಾದ ಶ್ರೀ ಈಶ್ವರ ಮಲ್ಪೆ ಹಾಗೂ ಶ್ರೀ ರವಿ ಕಟಪಾಡಿ ಇವರಿಗೆ ಗೌರವದ ಸನ್ಮಾನ ಕಾರ್ಯಕ್ರಮ, ವಿಶೇಷ ಸಾಧಕ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ. ನಮಗೆಲ್ಲ ನೀವೇ ಸ್ಫೂರ್ತಿ. ಈಶಾ ಬೆಳ್ಳಿ ಹಬ್ಬ ಸಂಭ್ರಮದ ವಿಶೇಷ ಸಾಧಕ ಪುರಸ್ಕಾರವನ್ನು ಪಡೆದಿರುವ ಶ್ರೀಯುತ ರವಿ ಕಟಪಾಡಿ ಖ್ಯಾತ ಸಮಾಜ ಸೇವಕರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಸಂದರ್ಭದಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಸುರುಕಾದ ದೈವದೇವರಿಗೆ ತರತಗ್ಗೊಂದು ವೇದಿಕೆ ಇಡಿಸಿನ ಗಣ್ಯರಿಗಂಚನೆ ಸೇರ್ದಿನ ಮಾತ್ರೆಗಳನ್ನ ಮೋಕೆ ದೊಡಲಿಂಜಿನ ಸೊಲ್ಮೇಲೆ ಮಾತೇರ್ಲ ಇನ್ನೊಂದು ವಿದ್ಯಾಸಂಸ್ಥೆ ಅವರಿರ್ಬೋದು. ಮಾತೇರ್ಲ ಕನ್ನಡ ಬಾತೇರಿಯರು ಮಾತಾಡ ಕ್ಷಮೆಗೆ ಏನೊಂದು ದಯಪಂಡ ನಮ್ಮ ಊರ್ದಗಳ್ದ ನಮ್ಮ ಮಾತೃಭಾಷೆಡೆ ಬಾತೇರಿಗೆ ದಯಪಂಡ ಇಟ್ಟೊಂಜಿ ಗತ್ತುಂಡು ಅನ್ಪೇರು ಧೈರ್ಯ ಪೋಡು ಅಣ್ಣ ಏನು ಪಾತೇರ್ ನೆಟ್ಟು ದದಾಂಡಲ ತಪ್ಪುತ್ತುನೋದು ಐದೀದು ಮಾತೇರ್ಲ ಕ್ಷಮೆ ಕೊರ್ಲೆ. ವಿದ್ಯಾಸಂಸ್ಥೆದ ಬಗ್ಗೆ ಮಸ್ತ್ ಕೇನಿಯೆ ಮಸ್ತ್ ಬಂಗೋಡು ಮೀತು ಬೈದಾರೆ ಮಸ್ತ್ ಖುಷಿ ಅಂತ ದಯಪಂಡ ಇನಿಕ್ ಯಾನ್ಲ ಒಂಜಿ ವೇದಿಕೆ ಬತ್ತು ತೊಡೋ ಕಾರಣ ನೆಕ್ ಎನ್ ನಮ್ಮೆರ್ನ ಮಲ್ಲ ಗುಣ ದಯಪಂಡ ಹೆಚ್ಚಿನ ಜೋಕ್ಲೆಗ್ ಅಮ್ಮ ಬಂಡ ಭಾರಿ ಇಷ್ಟ. ಅಮ್ಮೇರೇತು ಬಂಡಲ ಹೆಚ್ಚಿನ ಜವನ ಎಡಕೆಯಲ್ಲಿ ಅಮ್ಮೇರೆ ಒಂಚೂರು ಒಂದು ಸೈಡ್ ವಿಲಲ್ ನಕ್ಕ ತೂಪೇರ ಅಂಡ ಅಮ್ಮಾಡ್ದಿಲ್ಲ ಜಾಸ್ತಿ ಮೋಕೆ ಮಲ್ಪನೇರು ಪಂಡ ಅಮ್ಮೇರು ದಯಪಂಡ ಜೋಕುಲ ಮಿತ್ತು ಮಸ್ತ್ ಜವಾಬ್ದಾರಿ ದೀಪಿನಾರೇ ಪೊಪ್ಪ ಆ್ಯಪಲ ನೆನೆಪುದಿಲೆ ದ ರಿಯಲ್ ಹೀರೋ ಪಂಡನೇ ನಮ್ಮ ಪಪ್ಪನೇ. ಏತೇ ಕಷ್ಟವಾಡು ಏತೆ ಎಂಚಿನೇ ಬಂಗಾವಡು ಎನ್ನ ಜೋಕುಲು ಕಷ್ಟಡುಪ್ಪೇರೆ ಬಲ್ಲಿ ಪನ್ಪೇನೆ ಒಂಜೇ ಒಂಜಿ ಉದ್ದೇಶಡು ಆರು ಬಂಗ ಬರ್ದು ನಮ್ಮನೊಂಜಿ ಸ್ಥಾನ ಕುಂತುಂತವೆ ಎಕ್ಕಡೊಂಜಿ ಸರ್ಪಂಡೇರು ಅರ್ನ ಇಲ್ಲಾಡು ಕೆಲಸ ಹೊತ್ತಿನಾರೆ ಹುಡುಗಗೆ ಅವ್ರ ಪಪ್ಪ ಏತು ಬಂಗೋಡು ಕಲ್ಪದಿರು ಬಂದಾಗ ಗೊತ್ತಾಗ್ಬಿಟ್ಟು ದಯಪಂಡ ಎನ್ನ ಜೀವನ ಹೆಂಚತ್ತನ ಬಂಡ ಯಾಕೆಲೆ ಒಣಸುಗ್ಲ ಭಾರಿ ಕಷ್ಟ ಪಾಡ್ರೆ ಕುಂಟಂಗಿಜ್ಜಿ ಏರ ತಿಂದು ದಕ್ಕದಿನೇವೆ ನಾನು ಪೇಜಿ ತಿಂತೀನಿ ಒಂಜಿ ಟೈಮಡು ಎಂಕೆಲಿಗೆ ಏರು ಕೊರ್ಪೇರು ಬಂಡದ ಏನು ಕಾತೊಂದುತ್ತೆ ಅಂಡ ಇನಿಕ್ ಯಾನು ಎರೆಗೂ ಕೊರಡು ಒಂದು ಕಾತೊಂದುಲ್ಲೆ ಒಂದೇ ಜೀವನ ನಮ್ಮ ಪ್ರತಿ ಒಂಜಿ ಮನುಷ್ಯಲ ಪ್ರತಿ ಒಂಜೆಕ್ಲು ಒಂಥರ ಅಸೂಯೆ ನಂಜಿ ಮಾತಲಪ್ಪುಂಡು ದಯಪಂಡ ಆಯಾಗ ತಿಕ್ಕಂಡು ಎಂಕ್ ತಿಕ್ಕಿಜಿ ಆಯಾಗ ಅವು ತಿಕ್ಕಂಡು ಎಂಕ್ ತಿಕ್ಕಿಜಿನ್ ಬೇಡ ಒಂಜೆಟ್ ಮಾತ್ರ ಅಸೂಯೆ ಪನ್ಪಿನ ಪ್ರತಿ ಒರಿಯಾಗಲ ಬರ್ಪಿಜಿ ಅವು ದಾದ ಪಂಡ ಸಾವು ಆಯ್ ಸೈತೆ ಮರೆ ಅನ್ ಸೈದಿಜಿಂದ ಏರ್ಲ ಯೋಚನೆ ಮಲ್ದಿಜೀರ್ ದಯಪಂಡ ನಮಕೊಂದು ಲೈಫ್ ಹೊರನೆ ತಿಕ್ಕುನ್ ಎನ್ನ ಸಿಸ್ಟಮ್ ಇಂಚೊಂಡು ಪಂಡ ನಮ್ಮೇರೆ ಕೊಂಜೇ ಒಂಜಿ ಪಾತ್ರ ಬಂತೇರು ಒಂದು ಲೈಫ್ ನಮಕು ಹೊರನೆ ತಿಕ್ಕುನ್ ಈ ಲೈಫನು ಈ ಎಂಜಾಯ್ ಮಲ್ಪಲ ಅಂಡ ಜೀವನವನ್ನು ಹಾಳೊಂಜಿ ಮಲ್ತಾನಡ ಬಂಡದು ಏನು ಕಲ್ದಿಜಿ ಸಮ ಒಪ್ಪುವೆ ಎನ್ನೊಂಜಿ ಆಸೆ ತಿಂದಾದ ಬಂಡೆ ಅವನೊಂಜಿ ಪೊಲೀಸ್ ಕೆಲಸದ ಪೊಲೀಸ್ ಆವಡು ಬಂಪಿನ ಒಂಜಿ ಆಸೆ ದಾದನ ಗೊತ್ತುಜಿ ವಿದ್ಯೆ ಬೊಗ್ಗುಜಿ
ಸೆಂಟ್ರಿಂಗ್ ಕೆಲಸ ಪೋಯ ಇನಿಕ್ ಯಾನು ಪೊಲೀಸ್ ಆದ ತೆಡ ಯಾನು ಎನ್ನ ಫ್ಯಾಮಿಲಿ ಪಂಡಿದ್ ಇಲ್ಲಡ್ ಕುಲ್ದೋಡು ದಾನಿ ನಾನು ವರ್ಮ ಫೈಲೈನಕ್ಕೆ ನಾನು ಪೈಲು ಮಲ್ಪಯರೇನಂದು ಗೊತ್ತು ಜಾಂಡ ಇನಿಕ್ ಬೊಕ್ಕೊರಿನ ಕಷ್ಟ ಅರ್ಥಾಪಿನ ತಾಂಡಲ ಯಾನು ಬದುಕೊಂದಿಲ್ಲ ದಯಪಂಡ ಬೊಕ್ಕೊರಿಯನ್ನ ಕಷ್ಟಕ್ಕೂ ನಮ್ಮ ಯಾಪ ಅರ್ಥ ಮಲ್ತೊಂಡ ನಮಗೆ ಖಂಡಿತ ಕಷ್ಟ ಪನ್ಪಿನ ಬರ್ಪುಜಿದ್ದೆ ಇನಿಕ್ಲ ಯಾನು ಮಲ್ಪುನು ಸೆಂಟ್ರಿಂಗ್ ಕೆಲಸನೇ ಎನ್ನ ಕೆಲಸಡು ಹೆಂಗೆ ಮಸ್ತ್ ತೃಪ್ತಿ ಉಂಡು ಯಾನು ಕುಡರಿಯಗೋಸ್ಕರ ಬದುಕು ನಮ್ಮೇರ್ಲ ಬಂತೀನಿ ಹೆಂಗೆ ಈತೆ ನಿಕ್ಕ ಇದಾದ ಇಷ್ಟೊಂಡು ಯಾವೇನು ಮಲ್ಪುಲ ಅದಾಗಿ ಮಸ್ತ್ ಮಿತ್ತರ ಬರ್ಪ ಬಂಡದು ಒಂಜಿ ಟೈಮ್ ಇತ್ತನದಾದ ಬಂಡ ಸುಮಾರು ಮಸ್ತ್ ವರ್ಷ ಮುಟ್ಟ ಎಂಕಲ್ಲಾಗ ಏರ್ಲ ಸಂಬಂಧದಾಗಲಿ ಹೆಜ್ಜೇರು ಎಂಕೆಲ್ಲ ಏರ್ಲ ಹೆಜ್ಜೇರು ಯಾನು ಪಪ್ಪ ಎನ್ನಕ್ಕ ಮೆಗ್ಗೆ ಅಮ್ಮ ಐನೇ ಜನ ಎಂಕಲ್ಲಾಡಿ ಎತ್ತ ವರ್ಷ ಐನೇ ಜನ ಒಂಜಿ ಸಂಬಂಧ ನರಮನೆ ಎಂಕಲ್ಲ ಬರೋ ಜಾನ್ ಇನಿಕ್ಲ ಏನು ಸಂಬಂಧ ಲೈಕ್ ಮಲ್ಪು ಜಾನ್ ದಯದಿದ್ದು ತಪ್ಪು ಏನು ನೋಡಿ ಸೇರ್ಲ ಏನೇ ನಮ್ಮೆರಡನೇ ಕೆಂಡೆ ದಯ ಬಂಡ ಒಂಜಿ ಟೈಮ್ ಹೊತ್ತು ಎಂಕೆಲೆ ಬಂಡ ಎಂಕಲ್ ನಡ್ತೊಂದು ಪೋನಾಗ ಎಂಕಲ ಸಂಬಂಧದಾಗಲು ಪೋನಾಗಲಿ ಎಂಕೆಲೆ ತೂದು ಹಂಚಿ ತಗೊಂಡು ಪೋಯರು ಕೆಲಸ ಮಲ್ಪನಾಗ ಈ ಎಂಕಲ ಸಂಬಂಧ ಹತ್ತು ಕೆಲಸ ಬೈದಿನಿ ಪನ್ಲ ಬಂಡೇರು ಮಸ್ತ್ ಬೇಜಾರನ್ನು ಅಪಗನೆ ಬತ್ತೆ ನಮ್ಮೆರಡ ಕೆಂಡೆ ದಯಗೆ ಸಂಬಂಧದಾಗಲಿ ನಮ್ಮ ಸಂಬಂಧ ಹತ್ತು ಪನ್ಪೇರು ಬಂಡದು ಅಪಗಾರ ಬಂಡೇರು ದಾನಿ ಇನ್ನಡ ಒಂಜಿ ಕಾಸು ಪೊಡು ನಿಕ್ಕೊಂಜಿ ಪುದರಿ ಪೊಡು ಅಂಚಂಡ ಮಾತ್ರ ಈ ಮಾತೆರೆಗ್ಲ ಸಂಬಂಧ ಅಂದದು ಇತ್ತೆ ಕಾಸು ಅಂತೂ ಇಜ್ಜಿ ಎತ್ತು ಬೋಡಾತು ದೇವರು ಕೊಡ್ತೀರು ಖುಷಿ ಟುಲ್ಲೆ ಪುದರೊಂಜಾಂಡ್ ಇತ್ತೆ ಇಂಚೊಂಡು ಪಂಡೆ ನಾಯಿ ಬುಚ್ಚೆಗ್ಲ ಸಂಬಂಧ ಅದು ಹೋತೆ ಮಾತೆರೆಗ್ಲ ರವಿ ಕಟ್ಪಾಡಿ ಸಂಬಂಧ ಒಂಜಿ ನಿನೇ ಪುದಿಲೆ ಬಂದುಲೆ ಪಾರ ಮಾತೆಯನ ವಿದ್ಯಾರ್ಥಿನಿಗೆ ಸ್ಟೂಡೆಂಟ್ನಾಗೆ ಒಂಜಿ ಪನ್ಪೆದಾದ ಬಂಡ ಕಷ್ಟಪಡುದು ಕಲ್ಪುಲೆ ಒಂಜಿ ವಿದ್ಯಾಸಂಸ್ಥೆದ ಪುದರ್ನೊಂಜಿ ಮಿತ್ತು ಪತ್ತಲ್ಲಿ ಎಂಕಲ ಶಾಲೆಡ್ ಕಲ್ದ ಪನ್ಪಿನ ಒಂಜಿ ನಮ್ಮಕಲ್ ಒಂಜಿ ಖುಷಿ ಇಪ್ಪುಂಡು ಆ ಜೋಕುಲೆಗೆ ಎಂಕಲ್ ಕಲ್ಪದ ಪನ್ಪಿನ ಒಂಜಿ ಖುಷಿ ಅಕ್ಲೆಡಲೊಪ್ಪುಂಡು ಅಂಚಸದು ಒಂಜಿ ಸ್ಥಾನಗೂ ಬತ್ತು ಉಂತುಲೆ ಅಂಚಾಂಡ ಮಾತ್ರ ನಮಕೊಂಜಿ ಸಮಾಜಡು ಪುದರ್ ಒಂಜಿ ರೆಸ್ಪೆಕ್ಟ್ ಉಪ್ಪುಂಡು ಪಪ್ಪ ಅಮ್ಮ ನಮಕ್ ಸಂಸ್ಕಾರ ಕಲ್ಪವೇರು ಮಾಸ್ಟರ್ನಗಲ್ ನಂಗೆ ವಿದ್ಯೆ ಕಲ್ಪವೇರು ಆಗಲ್ಲ ಸಂಸ್ಕಾರ ಏನು ಚೆಪ್ಪುನ್ ಪಂಡ ಒರಿಗೆ ತಗ್ಗು ಬಗ್ಗೊಂದು ಪೋಡು ಪನ್ಪಿನ ಒಂಜಿ ಅಪ್ಪಮ್ಮನ ಒಂಜಿ ಆಸೆ ಅಂಡ ನಮಕ್ ವಿದ್ಯೆ ಕಲ್ಪೈನ ಗುರುನಗಲ್ ಏನು ಚೆಪ್ಪವೇರು ಪಂಡ ಒಂಜಿ ಕ್ಲಾಸುಡು 100 ಜೋಕುಲು ತುಂಡಲ ಎರೆಗ್ಲ ಭೇದ ಭಾವದ ಅಂತೆ ಒಂಜೇ ರೀತಿ ಸಮಾನತೆಡಗ್ಲ ನಂಗೆ ಕಲ್ಪವೇರು ದಾಯ ಪಂಡ ಎಂಕಲ ಸ್ಟೂಡೆಂಟ್ ನಗಲ್ ಪಂಡ ಅಕ್ಲಿಗೆ ಏತೇ ಮಂಡೆ ಬಿಚ್ಚಪಡಿ ಎಂಚಿನ ಟೆನ್ಷನ್ ಇತ್ತಂಡಲ ಒರಿಯನ್ ತಿರ್ತಿ ಒರಿಯನ್ ಮಿತ್ತು ಬಂದು ಭೇದ ಭಾವ ಮಲ್ಪುಜೇರು ಅಪ್ಪೆಮ್ಮೆ ಸಂಸ್ಕಾರ ಎಂಚ ಕಲ್ಪವೇರು ಅಂದ ನಂಗೆ ಗುರು ಗೊರ್ಪಿನ ವಿದ್ಯೆ ಸಯ್ಯ ಮುಟ್ಟ ನೊಪ್ಪು ಗೊರ್ಪುಂಡು ಅಂಚ ಸೊಪ್ಪನ ಪಪ್ಪ ಅಮ್ಮಗೂ ಬೊಕ್ಕ ಗುರುಗು ಒಂಜೇ ಲೆಕ್ಕದ ನಿಗ್ಲಾಗಲಿ ಗೌರವ ಕೊರೊಂಪೋಲೆ ಯಾನು ಎಕ್ಕಡ ಪನ್ಯಕ್ಕನೆ ಒಂದು ಲೈಫ್ ನಮಕ್ ಹೊರನೇ ತಿಕ್ಕುನು ದೇಪಂಡ ನೆಟ್ ಏರ್ಲ ಶಾಶ್ವತನೇತು ಒಂಜಿ ಎಲ್ಲಿಯ ಮೊಬೈಲ್ ದೇತೊಂಡೆ ಗ್ಯಾರಂಟಿ ಬೊಕ್ಕ ವ್ಯಾರಂಟಿ ಐಕೊಂಡು ನಮಗೇನುವ ಒಂಜಿ ಮೊಬೈಲ್ ದೇತೊಂಡ್ರೆ ಪೋಂದ ನೀಕ ಗ್ಯಾರಂಟಿ ಏತ್ ಸಮಯ ಗ್ಯಾರಂಟಿ ಬೊಕ್ಕ ವ್ಯಾರಂಟಿ ಅಂಡ ನಮಕ್ ಗ್ಯಾರಂಟಿ ಲಜ್ಜಿ ವ್ಯಾರಂಟಿ ಲಜ್ಜಿ ಎದಾಗ ನಮಕ್ ಬರ್ಪ ನಮ್ಮ ಪೂರ ಮೂಲ ರೆಂಟ್ ಗುಪ್ಪುನ ಜನಕ್ಕುಲ್ ಪ್ರತಿ ಊರಿಲ ರೆಂಟ್ಡೆ ಬೊಡ್ಡ ಎಂಚಿನ ಬೊಡ್ಡ ಮನ್ಪಟ್ಟು ನಮ್ಮ ರೆಂಟ್ ಗುಪ್ಪುನ್ ಏರು ಎದಾಗ ಲೆತ್ತಿ ರಬ ನಮ್ಮಲ್ಲ ಕೊಂಬೋಡಿ ದಾನಿ ಮನ್ಪರ್ ಅಂಚದುಪ್ಪನಾಗ ಇತ್ತಿನ ಕ್ಷಣ ನಂಗೆ ಸಾಹಿತ್ಯ ಬೊಕ್ಕ ನಿಜವಾದ ನಂಗೆ ಸ್ವರ್ಗನೇ ಬೊಡ್ಚಿ ನಮ್ಮ ಜೀವಂತೊಡುಪ್ಪನಾಗ 10 ಜನ ತೊಟ್ಟು ಸೇರಿಸಿ ಇತ್ತಿನ ಒಂಜಿ ಚೂರು ವಸ್ತುನ ಪಟದು ಎಂಚ ತಿನ್ನೋದು ಖುಷಿ ಇಟ್ಟು ಪೋದಲೆ ಅವು ಜೀವನ ಅವೇ ಸ್ವರ್ಗ ಯಾಪೋಗುಲ 10 ಜನ ಯಾನು ಒರಿ ತಿನ್ಪಿನ ಮೂರ್ಖತನ ಯಾನು ಒರಿ ತಿನ್ಪಿನವೇನು 10 ಜನಕ್ಕೂ ಕೊರ್ದು ತಿನ್ಪೆ ಮನ್ಪಿನ ಎಡ್ಡೆತನ ಆ ಎಡ್ಡೆತನ ನಮ್ಮ ಎತ್ತಿನಂದಾಂಡ ಖಂಡಿತ ನಂಗೆ ದೇವರು ಖಂಡಿತ ಕೈಪತ್ತುವೇರು ಇಂಚಿ ಬೊಕ್ಕೊಂಜಿ ಇದಾದ ಬಂಡ ಲೈಫ್ ನಂಗೆ ಸಿಕ್ಕಿದಿನ ಗಾಡ್ ಗಿಫ್ಟ್ ಬಂಡ ಅಪ್ಪೆಮ್ಮೆ ಅಕ್ಲೇನೊಂಜಿ ಪೊರ್ಲುಡ್ ತೂಲೆ ಎತ್ತು ಮಲ್ಲ ಉನ್ನತ ಸ್ಥಾನ ಪೋಯಡಲ ಏತು ಬೊಡ್ಡ ಯುರೋಪ್ ಕಂಟ್ರಿ ಪೋಲೆ ಅರಬ್ ಕಂಟ್ರಿ ಪೋಲೆ ಎತ್ತು ದೂರ ಬೊಡ್ಡ ಪೋಲೆ ಅಪ್ಪೆಮ್ಮನೊಂಜಿ ಆಶ್ರಮ ಕೊಂಜಿ ಮಾತ್ರ ಪಾಠ ದಯ ಪಂಡ ಏಜವ ಬಂದಾಗ ಅಪ್ಪೆಮ್ಮನ ಆಸೆ ದಾದಪ್ಪ ಮಂಡೆ ನನ್ನ ಪುಲ್ಲಾಡ್ಲೆ ನೊಟ್ಟು ಗೊಬ್ಬಡು ಪನ್ಪಿನೊಂಜಿ ಆಸೆ ಆಗ್ಲಿ ಏಜವ ಬಂದಾಗ ಏತು ತಿನ್ನುವೇರು ನಮ್ಮ ತೂಲೆಗೆ ನಮ್ಮ ಒಂಜಿ ಬರ್ತ್ಡೇ ಸೆಲೆಬ್ರೇಷನ್ ಮಲ್ಪೋಗ ಬಂಡ ಪಿದಾಯ್ಬೋದು ಬೋಡಾಯ್ನಾತು ಖರ್ಚು ಮಲ್ ತುಂಬರಪ್ಪ ತಿನ್ಪ ಅವೇ ನಮ್ಮ ಅಪ್ಪೆಮ್ಮೆ ಇಲ್ಲಡೆಂಚಪ್ಪುವೇರು ಬಂಡ ರಾತ್ರಿ ಮಲ್ದಿನ ನುಪ್ಪುಲ ಕಾಜಿಪುನ್ ತಿಂದು ಮಧ್ಯಾಹ್ನ ಮುಟ್ಟ ಕುಲಿದು ಬಯ್ಯದವನ ಮುಟ್ಟ ಕಾತುಕುಲೇರು ನಮ್ಮ ಪಿದಾಯ್ಡು ಬೋಡಾಯ್ನಾತ್ ಪೋ ತಿನ್ಪ ನಮ್ಮ ತಿಂದು ಬರ್ಪಿನೇಟು ಒಂತೆ ಒರ್ಪದು ನಮ್ಮ ಅಪ್ಪೆಮ್ಮ ಕೊಂತು ಕೊರಿಯಡ್ ಅಕ್ಲಿಗೆ ಏತು ಖುಷಿ ಆದಿಪ್ಪು ದಯಬಂಡ ನಮ್ಮ ಎಲ್ಲಿಪ್ಪನಾಗಲಿ ನಂಗೆ ಪತ್ತತ್ತು ಕೊರ್ತಿಯರಿಗೆ ನಮ್ಮ ಮಲ್ಲೆ ಇಬ್ಬಕಾಗಲೇ ಕೊನ ಕೊರ್ರೆ ಬಲ್ಲಿಂಪಿನ ಬುದ್ಧಿ ನಮಕ್ ಬತ್ತನಂದಾಂಡ ಖಂಡಿತ ದೇವರು ನಮ್ಮನ್ನು ಕೈ ಬಿಟ್ಟು ಪೂಜರಿಗೆ ಇಂಚಿನ ಬಾರಿ ಒಂಜಿ 25ನೇ ವರ್ಷದ ಸಂಭ್ರಮ ಮಾಡೋದು ಯೌವನತೆ ಈ ವೇದಿಕೆಡು ಎಂಕೆಲೆಗಲ ನಮ್ಮ ಆತ್ಮೀಯರಾಯನ ಈಶ್ವರ ಮಲ್ಪರೆಗ್ಲ ಸನ್ಮಾನ ಮಲ್ತಾರೆ ಮಸ್ತು ಖುಷಿ ನೀ ಸನ್ಮಾನದ ಅರ್ಥದಾದ ಬಂಡ ನಿಗೆಲೆಗೆ ರೆಸ್ಟ್ ಇಜ್ಜಿ ಬಂಡದ್ ಎಂಕೆಲೆ ಅಪಲ ಎನ್ನುವ ಯಾವ ಮಾರೆ ನನ್ನ ರೆಸ್ಟ್ ಮಲ್ಪುಗಾನ್ ನೆತ್ತರ್ಥದಾದ ಬಂಡ ರೆಸ್ಟ್ ಇಜ್ಜಿ ನಿಗೆಲೆಗೆ ನಿಗಲ್ ನನ್ನೆಲ್ಲ ಕಂಟಿನ್ಯೂ ಮಲ್ಪಲಿ ಅನ್ನೋದು ಖಂಡಿತ ಎಂಕಲ್ ಮಲ್ದಿ ಯಾನು ಮಲ್ದಿನಿ ಸಮಾಜ ಸೇವೆ ಅತ್ತವು ಎನ್ನ ಕರ್ತವ್ಯ ಯಾನು ಎದ ಮುಟ್ಟ ಮುಲ್ಲೆ ಅದ ಮುಟ್ಟ ಖಂಡಿತ ಜೋಕುಲ್ನ ಸೇವೆ ಮಲ್ಪೆರೆ ಪ್ರಯತ್ನ ಮಲ್ತೊಂದು ಪೋಪೆ ಈ ಪೊರ್ಲುದ ವೇದಿಕೆ ಎಂಕ್ ಪಾತೆರೆಗೆ ಅವಕಾಶ ಕೊರ್ನೇಕೆ ನಿಗೆಲೆ ಕೂಡ ಶ್ರೀನಾಥ್ ಜೈ ಹಿಂದ್ ಜೈ ಶ್ರೀರಾಮ್. ಅಭಿನಂದನೆಗಳು ಸರ್. ಜೀವನದಲ್ಲಿ ಅದೆಷ್ಟೋ ಕಷ್ಟಗಳಿದ್ದರೂ ಹೃದಯ ವೈಶಾಲ್ಯದಲ್ಲಿ ತಾವೋರ್ವ ಧೀಮಂತ ವ್ಯಕ್ತಿ. ಈಶಾ ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ಕೊಡಪಡುವ ಈ ವಿಶೇಷ ಸಾಧಕ ಪುರಸ್ಕಾರವನ್ನು ಸ್ವೀಕರಿಸಿ
ಸಂತೋಷದ ಮಾತುಗಳನ್ನಾಡಿದಿರಿ. ತಮ್ಮ ಸಮಾಜ ಸೇವೆ ಇದೇ ರೀತಿ ಮುಂದುವರಿಯಲಿ. ಆ ಭಗವಂತ ತಮಗೆ ಬೇಕಾದ ಎಲ್ಲ ಶಕ್ತಿ, ಉತ್ತಮ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಇನ್ನೋರ್ವ ಸಮಾಜ ಸೇವಕರು, ಮುಳುಗು ತಜ್ಞರು, ಜೀವ ರಕ್ಷಕರು ಆಗಿರುವಂತಹ ಶ್ರೀಯುತ ಈಶ್ವರ ಮಲ್ಪೆ ಸರ್ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಈ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಕಮಲಕ್ಕೆ ನಮಸ್ಕರಿಸ್ತಾ, ಇವತ್ತು ಈಶಾ ವಿದ್ಯಾಲಯ ಪುತ್ತೂರು ಇದರ ಒಂದು 25 ವರ್ಷದ ಬೆಳ್ಳಿ ಹಬ್ಬಕ್ಕೆ ನಾನು ಶುಭ ಕೋರ್ತಾ ಇದ್ದೀನಿ. ಬಂಧುಗಳೇ, ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಈ ಊರಿನ ಹಾಗೂ ಪರವೂರಿನ ಎಲ್ಲ ಬಂಧುಗಳಿಗೂ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ರಿಗೂ ಸಹ ನಾನು ನಮಸ್ಕರಿಸ್ತಾ ಇದ್ದೀನಿ. ಇವತ್ತು ಈಶಾ ವಿದ್ಯಾಲಯ ಬೆಳ್ಳಿ ಹಬ್ಬವನ್ನು ಸಂಭ್ರಮಿಸಿದೆ. ಆದರೆ ಆ ಈಶಾ ವಿದ್ಯಾಲಯ ಬೆಳ್ಳಿ ಸಂಭ್ರಮಿಸೋಕ್ಕೆ ಇಲ್ಲಿನ ಅಧ್ಯಕ್ಷರು ಆಗಿರುವ ಗೋಪಾಲ ಕೃಷ್ಣ ಅವರು ಹಾಗೂ ಅವರ ಶ್ರೀಮತಿ ಶಾರದಾ ಅವರು ಏನಂದರೆ, ಒಂದು ತಾಯಿ ಹೆತ್ತು ಹೊತ್ತು 9 ತಿಂಗಳು ಒಂದು ಮಗುವನ್ನು ಬೆಳೆಸಬೇಕಾದ್ರೆ, ಆ ಮಗುವನ್ನು 25 ವರ್ಷ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಅದೇ ರೀತಿ ಇವತ್ತು ನಮ್ಮ ಈಶಾ ವಿದ್ಯಾಲಯವನ್ನು ಗೋಪಾಲ ಕೃಷ್ಣ ಮತ್ತು ಅವರ ಧರ್ಮಪತ್ನಿಯವರು ಬೆಳೆಸಿದಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ವಿದ್ಯಾಸಂಸ್ಥೆಯಲ್ಲಿ ಎಷ್ಟೇ ವಿದ್ಯಾರ್ಥಿಗಳು ಇಲ್ಲಿ ಓದಿ ಒಳ್ಳೆಯ ಒಂದು ಉದ್ಯೋಗವನ್ನು ಪಡೆದಿದ್ದಾರೆ. ಆದರೆ ಎಲ್ಲಿ ಹೋದರೂ ಸಹ ಅವರು ಒಂದು ಮಾತು ನೆನೆಸ್ಕೊಳ್ತಾರೆ, ಇಂಥ ವಿದ್ಯಾಸಂಸ್ಥೆಯಲ್ಲಿ ನಾನು ಕಲ್ತಿದ್ದೀನಿ, ಇಲ್ಲಿ ನಾವು ಉದ್ಯೋಗ ಕೊಟ್ಟಿದ್ದಂಥ ಇವತ್ತು ಇಲ್ಲಿಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವ ಗೋಪಾಲ ಕೃಷ್ಣ ಅವರನ್ನು ಯಾವಾಗಲೂ ನೆನಪಿಸ್ಕೊಳ್ಬೇಕಂತ ಎಲ್ಲ ವಿದ್ಯಾರ್ಥಿ ವೃಂದದವರಿಗೆ ನಾನು ಹೇಳ ಬಯಸ್ತೇನೆ ಬಂಧುಗಳೇ. ಯಾಕೆಂದರೆ ನಾವೊಂದು ವಿದ್ಯಾಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ ಅವ್ರು ನಮಗೆ ಅಲ್ಲಿ ಎಷ್ಟೇ ಕಷ್ಟ ಇರಲಿ, ಅವನು ಹೇಗೆ ಇರಲಿ, ಅವನನ್ನು ತಿದ್ದಿ ನಾದಿ, ಯಾಕೆಂದರೆ ಒಂದು ದೇಗುಲದಲ್ಲಿ ಅವನು ಜ್ಞಾನವನ್ನು ಕೊಡ್ತಾರೆ. ಇವತ್ತು ನಮ್ಮನ್ನು ನನ್ನ ಸ್ನೇಹಿತರಾದ ರವಿ ಕಟ್ಪಾಡಿ ಜೊತೆಗೆ ಇಲ್ಲಿ ಬೆಳ್ಳಿ ಹಬ್ಬದಲ್ಲಿ ಸಂಭ್ರಮಿಸಿದೆ ಅಂದರೆ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ನಮ್ಮ ಇಂಥ ಒಂದು ನನ್ನ ಆತ್ಮೀಯ ಮತ್ತು ಎಷ್ಟೋ ಸಾಧಕರಿಗೆ ಇಲ್ಲಿ ಸನ್ಮಾನಿಸಿದಿರಿ, ಎಷ್ಟೋ ಕಷ್ಟದಲ್ಲಿದ್ದವರಿಗೆ ಈ ಸಂಸ್ಥೆ ಸನ್ಮಾನಿಸಿದೆ. ಇವತ್ತು ನನ್ನ ಜೊತೆಗೆ ಸನ್ಮಾನಿಸಿದ ನಾನೇ ಭಾಗ್ಯವಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ. ನಾನು ಹೇಳಲಿಕ್ಕೆ ಏನಂದರೆ, ಯಾರು ಸಹ ಏನೇ ಕಷ್ಟ ಬರಲಿ, ಏನೇ ಆಗಲಿ, ನಾನು ಈ ವಿದ್ಯಾಸಂಸ್ಥೆಯಲ್ಲಿರುವ ವಿದ್ಯಾರ್ಥಿಗಳಿಗಾಗೂ ಇಲ್ಲಿರುವ ಬಂದಿರುವ ಎಲ್ಲ ವಿದ್ಯಾರ್ಥಿಗಳ ತಾಯಿಗೆ, ಮಾತೆಯರಿಗೆ, ಯಾಕೆಂದರೆ ಬಂಧು ಮಿತ್ರರು, ಯಾಕೆಂದರೆ ನಾವು ಏನಾದರೂ ತೊಂದರೆ ಬಂದರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತೇವೆ. ದಯವಿಟ್ಟು ಏನೇ ಕಷ್ಟ ಬರಲಿ, ಏನೇ ಆಗಲಿ, ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದರೆ ನನಗೆ ಸಹ 3 ಜನ ವಿಶೇಷಚೇತನ ಮಕ್ಕಳು. ಯಾಕೆಂದರೆ ಇವತ್ತು ನೋಡಿ, ಅಂಥ ವಿಶೇಷಚೇತನ ಮಕ್ಕಳು ಇಟ್ಕೊಂಡು ಇವತ್ತು ಇಂಥ ಒಂದು ವೇದಿಕೆಯಲ್ಲಿದ್ದೇನೆ. ಎಷ್ಟೋ ನನ್ನ ಅಭಿಮಾನಿ ದೇವರುಗಳಿದ್ದಾರೆ. ಯಾಕೆಂದರೆ ಇವತ್ತು ನಾನು ಇಲ್ಲಿ ಮಾತಾಡ್ತೇನೆ ಅಂದರೆ ಇಡೀ ನಮ್ಮ ಕರ್ನಾಟಕದ 8.5 ಕೋಟಿ ಜನಗಳಾಗಿರ್ಬೋದು, ಕೇರಳದ ಜನಗಳಾಗಿರ್ಬೋದು, ಅವರೆಲ್ಲ ಅಭಿಮಾನದಿಂದ ನಾನು ಬದುಕಿದ್ದೀನಿ. ಯಾಕೆಂದರೆ ನನಗೆ ಸಹ ಒಂದು ಮಗಳಿದ್ದಾಳೆ. ನಿಮ್ಗೆ ಗೊತ್ತಿರ್ಬೋದು, ಕೇರಳದಲ್ಲಿ ಒಬ್ಬ ಟ್ರಕ್ ಡ್ರೈವರ್ ಅರ್ಜುನ ಒಬ್ಬ ದೇಹ ತೆಗಿಲಿಕ್ಕೆ ನಮ್ಮ ಅಂಕೋಲದಲ್ಲಿ ತುಂಬ ದಿನ ಆಯಿತು, 72 ದಿನ ಆಯಿತು. ಆದರೆ ಇವತ್ತು ಅರ್ಜುನ ಒಂದು ದೇಹ ತೆಗೆದಕ್ಕೆ ಕೇರಳದಲ್ಲಿ ನನ್ನ ಮಗಳಿಗೆ, ಯಾಕೆಂದರೆ ಒಂದು ಮಗ ತೀರಿ ಹೋಗಿದ್ದಾನೆ, ಆದರೆ 2 ಮಕ್ಕಳಿದ್ದಾರೆ. ಆದರೆ ಒಂದು ಮಗುನ ಚಿಕಿತ್ಸೆಗೋಸ್ಕರ ಕೇರಳದಲ್ಲಿ ಕರೆದ್ರು. ಈಶ್ವರ್ ಮಲ್ಪೆ ಅವರೇ, ನಿಮಗೆ ಇಲ್ಲಿ ಜಾಗ ಕೊಡ್ತೇನೆ, ಮನೆ ಕೊಡ್ತೇನೆ, ಉದ್ಯೋಗ ಕೊಡ್ತೇನೆ. ಆದರೆ ನಾನು ಅವ್ರಿಗೆ ಹೇಳಿದಿಷ್ಟೇ, ನಾನು ಕನ್ನಡ ನಾಡಲ್ಲಿ ಹುಟ್ಟಿದ್ದೀನಿ, ಕನ್ನಡ ನಾಡಲ್ಲೇ ಮಣ್ಣಾಗಬೇಕಂತ. ಆದರೆ ಅವರು ಬಿಡಲಿಲ್ಲ, ನಿಮ್ಮ ಮಗಳನ್ನು ಸರಿ ಮಾಡಬೇಕಂತ ಹೇಳಿದರು. ನಾನು ಕೇಳಿದಿಷ್ಟೇ, ನನ್ನ ಮಗಳಿಗೊಂದು ಟ್ರೀಟ್ಮೆಂಟ್ ಕೊಡಿ. ಆದರೆ ಇವತ್ತು ಇಡೀ ನಮ್ಮ ಕರ್ನಾಟಕದ 8.5 ಕೋಟಿ ಜನಗಳ ಒಂದು ಆಶೀರ್ವಾದ ಆಗಿರ್ಬೋದು, ಕೇರಳದ ಒಂದು 3.5 ಕೋಟಿ ಜನಗಳ ಆಶೀರ್ವಾದ ಆಗಿರ್ಬೋದು, ಅವರೆಲ್ಲರೂ ಇಲ್ಲಿ ಬಂದಿರೋ ಎಲ್ಲ ತಾಯಂದಿರ ಆಶೀರ್ವಾದದಿಂದ ನನ್ನ 8 ವರ್ಷದ ಮಗಳೀಗ ಕೈ ಹಿಡಿದ್ರೆ ನಡೀತಲೇ ಬಂಧುಗಳೇ. ಅದಕ್ಕೆ ಹೇಳೋದು, ಎಲ್ಲರೂ ಸಹ ನಿಷ್ಫಲಕ್ಕೆಂದರೆ ಏನೋ ಸ್ವಾರ್ಥ ಇಲ್ಲದ ಒಂದು ಸಹಾಯವನ್ನು ಎಲ್ಲರೂ ಮಾಡಿ ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈಶಾ ವಿದ್ಯಾಲಯದ
ನಮ್ಮ ಅಧ್ಯಕ್ಷರಾಗಿರುವ ಹಾಗೂ ಇಲ್ಲಿರುವ ಎಲ್ಲ ಗಣ್ಯರ ಪಾದಕ್ಕೆ ನಮಸ್ಕರಿಸ್ತಾ ನಾನು ಇಂಥ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ದೇನೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನು ಹೊರಡ್ತಾ ಇದ್ದೀನಿ ಮಾತಾಡಲಿಕ್ಕೆ. ಎಲ್ಲರೂ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ. ಯಾಕೆಂದರೆ ನಾನು ಮಾಡೋದು ಕೆಲಸ ನೀರಲ್ಲಿ. ಇವತ್ತು ಸಹ ರಾತ್ರಿ ನಾನು ನಮ್ಮ ಬೆಳ್ಳಾರ ಕ್ರಾಸಲ್ಲಿ ಒಂದು ಟ್ರಕ್ ನೀರಿಗೆ ಬಿದ್ದು ಡ್ರೈವರ್ ನೀರಿಗೆ ಬಿದ್ದಿದ್ದಾನೆ. ಆವಾಗ ನನಗೆ ನೆನಪಾಯಿತು ಅರ್ಜುನ್ನದು. ಯಾಕೆಂದರೆ ಆ ಕಲ್ಲು ಕೋರೆಯಲ್ಲಿ ಸುಮಾರು 100 ಅಡಿ ಆಳ ಇದೆ, ಕಣ್ಣಿಗೇನು ಕಾಣಿಸೋದಿಲ್ಲ. ಆವಾಗ ಆ ಡ್ರೈವರು ಅಂದರೆ ಒಬ್ಬ ಸಾರಥಿಯ ಮನೆಯವರು ಅಳ್ತಾ ಇದ್ದಾರೆ, ಟ್ರಕ್ ಕೆಳಗೆ ಬಿದ್ದೆ ಅದರೊಟ್ಟಿಗೆ ಸಾರಥಿ ಇದ್ದಂತ. ನಮಗೆ ಅಡಿಗೆ ಹೋದಾಗ ಆ ಬಂಡೆಯ ಮುಳುಚಾದ ತಲೆಗೆಲ್ಲ ತಾಗ್ತದೆ, ಕೈಯೆಲ್ಲ ಗಾಯ ಆಗಿದೆ, ಯಾಕೆಂದರೆ ದೇಹ ಹುಡುಕುವಂತ. ಆದರೆ ಸಹ 80 ಅಡಿ ಆಳದಲ್ಲಿ ಆ ಟ್ರಕ್ ಸಿಗ್ತದೆ. ಆದರೆ ಮೇಲೆತ್ತುವಾಗ ಆ ಟ್ರಕ್ ಡ್ರೈವರ್ ಅದರಲ್ಲಿಲ್ಲ. ತುಂಬ ಬೇಜಾರಾಗ್ತದೆ. ಯಾಕೆಂದರೆ ಅವರು ನೀರಲ್ಲಿ ಇದ್ದಾರಾ ಅಥವಾ ಈಜಿಕೊಂಡು ಹೋಗಿದ್ದಾರಾ ಅಂತ ಒಂದು ಭಯಲ್ಲಿ ಇದ್ದಾರೆ ಅವ್ರ ಮನೆಯವರೆಲ್ಲ. ಆದರೆ ಅವರು ನೀರಲ್ಲಿ ಬದುಕಿ ಬರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ಯಾಕೆಂದರೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಇವತ್ತು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವ ಈ ವಿದ್ಯಾಸಂಸ್ಥೆಗೆ ನಾನು ಚಿರೋಣಿಯಾಗಿ ಇರ್ತೇನೆ. ಇನ್ನಷ್ಟು ಇದು ಸುವರ್ಣ ಮಹೋತ್ಸವವನ್ನು ನಾವು ಹೋಗಲಿ, ದಪ್ಪುಗಾಲಿ ಇಡಲಿ, ಒಳ್ಳೆಯ ಇಂಥ ಕಾರ್ಯಕ್ರಮ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ತಾಯಂದಿರಿಗೂ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಭಿನಂದನೆಗಳು ಸರ್. ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ತಾವು ಸಮಾಜ ಸೇವೆಗಾಗಿ ತೊಡಗಿಸಿಕೊಂಡಿರೋ ರೀತಿ ಎಲ್ಲರಿಗೂ ಮಾದರಿಯಾಗಿದೆ. ಅದೆಷ್ಟೊಂದು ಸದ್ಗತಿ ಒದಗಿಸುವಂಥ ಕಾರ್ಯದಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ. ತಮಗೆ ಭಗವಂತನು ದೀರ್ಘಾಯುಷ್ಯ, ಉತ್ತಮ ಆರೋಗ್ಯವನ್ನು ನೀಡಿ ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಈಶಾ ಶಿಕ್ಷಣ ಸಂಸ್ಥೆ ವತಿಯಿಂದ ಮುಂದಿನ ವರ್ಷದಲ್ಲಿ ಪ್ರಾರಂಭಿಸಲು ಉದ್ದೇಶಿಸಿಕೊಂಡಿರುವ ಪ್ರೀ ನರ್ಸರಿ ಹಾಗೂ ಕಿಂಡರ್ ಗಾರ್ಟನ್ ಇದರ ಲಾಂಛನ ಅನಾವರಣಗೊಳ್ಳಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಶ್ರೀಯುತ ಶಿವಶಂಕರ್ ನಿಕ್ರಾಜೆ, ಸಮಾಜ ಸೇವಕರು, ಆಡಳಿತ ಮುಖ್ಯಸ್ಥರು, V2 ಸಂಸ್ಥೆ, ದುಬೈ. Isha Pre-Nursery and Kindergarten. Isha Pre-Nursery and Kindergarten. ಈಶಾ ರಜತ ಹಬ್ಬದ ಸಂಭ್ರಮದ ಈ ಕ್ಷಣದಲ್ಲಿ ಇದೀಗ ಈಶಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಸಮಯ. ಇದಕ್ಕಾಗಿ ಶ್ರೀ ಶಿವಶಂಕರ ನೆಕ್ರಾಜೆಯವರನ್ನು ಸನ್ಮಾನ ಮಾಡಲಿರುವ ಕುರ್ಚಿಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತರಿಗೆ ದೂರದ ಅರಬ್ ರಾಷ್ಟ್ರದಲ್ಲಿ ವ್ಯವಹಾರವನ್ನು ನಡೆಸುತ್ತಿರುವ ಇವರು ಬಹಳ ದೊಡ್ಡ ವಿದ್ಯಾಭಿಮಾನಿ. ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದವರಿವರು. ಸಾವಿರಾರು ಜನರಿಗೆ ಉದ್ಯೋಗದಾತರು. ದಾಮೋದರಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರಿಗಾದರೂ ಆರೋಗ್ಯ ಸಮಸ್ಯೆಗಳು ಅಂತ ಬಂದರೆ ತಕ್ಷಣಕ್ಕೆ ನೆನಪಾಗುವವರು. ಹಾಗೆ ಕಲಿಕೆಗೆ ಆರ್ಥಿಕ ಸಂಕಷ್ಟ ಅಡ್ಡಿಯಾದಾಗ ಮೊದಲಿಗೆ ನೆನಪಾಗುವವರೇ ಶ್ರೀ ಶಿವಶಂಕರ ನೆಕ್ರಾಜೆ ಇವರು. ಒಂದಿನಿತು ಅಹಂ ಇಲ್ಲದ, ನಡೆದು ಬಂದ ಹಾದಿಯನ್ನು ಮರೆಯದ ನಿಷ್ಕಲ್ಮಶ ಮನಸ್ಸಿನ ಶ್ರೀಯುತರಿಗೆ ನೆರೆದಿರುವ ಎಲ್ಲ ಅತಿಥಿ ಗಣ್ಯರು ಸೇರಿ ಗೌರವದ ಸನ್ಮಾನವನ್ನು ಅರ್ಪಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಅವರ ಕಿರುಪರಿಚಯ ನಿಮ್ಮ ಮುಂದೆ. ಅತಿಥಿ ಗಣ್ಯರೆಲ್ಲ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ತಾವು ಕೃಷಿ ಕುಟುಂಬದಲ್ಲಿ ಜನಿಸಿ ಓರ್ವ ಶ್ರೇಷ್ಠ ಯಶಸ್ವಿ ಉದ್ಯಮಿಯಾಗಿ ಬೆಳೆಯಬಲ್ಲರು ಎಂಬುದಕ್ಕೆ ಸ್ಪಷ್ಟ ನಿದರ್ಶನವಾಗಿದ್ದೀರಿ. ಎಳವೆಯಲ್ಲಿಯೇ ಕಷ್ಟಗಳನ್ನು ಧೈರ್ಯದಿಂದ ಮೆಟ್ಟಿ ನಿಂತು ಉದ್ಯಮಿಯಾಗುವ ಕನಸು ಕಟ್ಟಿಕೊಂಡು 2006ರಲ್ಲಿ ದುಬೈಗೆ ಆಗಮಿಸಿ ದುಡಿದು ಬಳಿಕ 2011ರಲ್ಲಿ UAEಯಲ್ಲಿಯೇ ಸ್ವಂತವಾಗಿ V2 ಅಡ್ವರ್ಟೈಸಿಂಗ್ ಕಂಪನಿಯನ್ನ ಆರಂಭಿಸಿ ಹಂತ ಹಂತವಾಗಿ ವಿಸ್ತರಿಸುತ್ತಾ
2023ರಲ್ಲಿ ಪೂರ್ಣವಾಗಿ ಲಾಭ ಪಡೆಯುವಂತಹ ಇದೀಗ UAEನಲ್ಲಿ ಗುರುತಿಸುವಂತಹ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೀರಿ. ಉದ್ಯಮದಿಂದ ಕೇವಲ ಸ್ವಂತಕ್ಕಾಗಿ ಬಳಸದೆ ಅದರ ಒಂದಂಶವನ್ನು ಸಮಾಜದ ಹಿತಕ್ಕಾಗಿ ಮೀಸಲಿಟ್ಟಿರುವಂತಹ ತಾವು ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಸೇರಿದಂತೆ ವಿವಿಧೆಡೆಯಿಂದಾಗಿ ಬಡತನದಲ್ಲಿರುವ ಕುಟುಂಬದ ಸುಮಾರು 200 ಮಂದಿಯನ್ನು UAEಗೆ ಕರೆತಂದು ನೆರವಾಗಿದ್ದೀರಿ. ಅವರ ಕುಟುಂಬದ ಜೀವನಕ್ಕೆ ದಾರಿ ತೋರಿಸಿದ್ದೀರಿ. ತಮ್ಮ ಊರಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಮೊದಲು ಕರೆ ಹೋಗುವುದು ತಮಗೇ ಆಗಿರುತ್ತದೆ. ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮ್ಮ ಕೊಡುಗೆ ಅನನ್ಯವಾದುದು. ಕೃಷಿಯನ್ನು ಮೆಚ್ಚಿಕೊಂಡಿರುವ ತಾವು ಊರಾದ ನೆಕ್ರಾಜೆಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಕನ್ನಡ ಭಾಷೆ, ಕಲೆ, ಸಂಸ್ಕೃತಿಗೂ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದೀರಿ. ಪ್ರಸ್ತುತ ಕಾಸರಗೋಡು ಕುಂಬಳೆ ಸಮೀಪದ ಪೆರ್ನೆಯಲ್ಲಿ ಪತ್ನಿ ಜಯಲಕ್ಷ್ಮಿ ಮತ್ತು ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದೀರಿ. ತಮ್ಮ ಸರ್ವ ಸಾಧನೆಗಳನ್ನು ಪರಿಗಣಿಸಿ ತಮಗೆ ಈಶ ಪ್ರಶಸ್ತಿ 2025 ಗೌರವಪೂರ್ವಕವಾಗಿ ನೀಡುತ್ತಿದ್ದೇವೆ. ಈಶ ಪ್ರಶಸ್ತಿಗೆ ಭಾಜನರಾದ ಸರ್ ತಮಗಿದು ಅಭಿನಂದನೆಗಳು. ನೆರೆದಿರುವ ಅತಿಥಿ ಗಣ್ಯರೆಲ್ಲ ಸೇರಿ ಗೌರವವನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಈಶಾ ಬೆಳ್ಳಿ ಹಬ್ಬ ಸಂಭ್ರಮದ ಈಶಾ ಪ್ರಶಸ್ತಿ 2025 ಪ್ರದಾನ ಆಗ್ತಾ ಇದೆ. ಶ್ರೀ ಶಿವಶಂಕರ್ ನೆಕ್ರಾಜೆ, ಸಾಮಾಜಿಕ ಮತ್ತು ಧಾರ್ಮಿಕ ಮುಂದಾಳು ಮತ್ತು ಮುಖ್ಯಸ್ಥರು V2 ಸಂಸ್ಥೆ ದುಬೈ. ಶಾಲು ಹೊದಿಸಿ, ಹಾರ ಹಾಕಿ, ಪೇಟ ತೊಡಿಸಿ ವೇದಿಕೆಯಲ್ಲಿರುವ ಗಣ್ಯರು ಶ್ರೀಯುತರನ್ನ ಸನ್ಮಾನಿಸ್ತಾ ಇದ್ದಾರೆ. ಪ್ರತಿ ವರ್ಷ ಈಶಾ ಶಿಕ್ಷಣ ಸಂಸ್ಥೆಯು ಕೊಡಲ್ಪಡುವ ವಿಶೇಷ ಮಾದರಿಯ ಪ್ರಶಸ್ತಿ ಇದಾಗಿದ್ದು, ಈ ವರ್ಷ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಈ ಒಂದು ಈಶಾ ಪ್ರಶಸ್ತಿ 2025 ಪ್ರದಾನ ಮಾಡುತ್ತಾ ಇದ್ದೇವೆ. ಯಶಸ್ಸು ಎಂಬುದು ಕೇವಲ ಗುರಿಯಲ್ಲ, ಅದು ನಿರಂತರ ಸ್ವಯಂ ಶೋಧನೆ ಮತ್ತು ಬೆಳವಣಿಗೆಯ ಪ್ರಯಾಣವಾಗಿದ್ದು, ಇದಕ್ಕೆ ದೃಢ ನಿಶ್ಚಯ, ಸಕಾರಾತ್ಮಕ ಮನೋಭಾವ ಮತ್ತು ಸವಾಲುಗಳನ್ನು ಎದುರಿಸುವ ಧೈರ್ಯದ ಅಗತ್ಯವಿದೆ. ಮೇಲಿನ ಮಾತುಗಳಿಗೆ ಜ್ವಲಂತ ಸಾಕ್ಷಿಯಾಗಿರುವವರು ಇಂದಿನ ಕಾರ್ಯಕ್ರಮದ ಅತಿಥಿಗಳು ಶ್ರೀ ಶಿವಶಂಕರ ನೆಕ್ರಾಜಿಯವರು. ಯಾವುದೇ ಆರ್ಥಿಕ ಹಿನ್ನೆಲೆ ಇಲ್ಲದೆ ಶೂನ್ಯದಿಂದ ಪ್ರಾರಂಭಿಸಿ ತನ್ನ ಸ್ವಂತ ಪರಿಶ್ರಮದಿಂದ ವಿದೇಶಿ ನೆಲದಲ್ಲಿ ಸಂಸ್ಥೆಯೊಂದನ್ನು ಹುಟ್ಟುಹಾಕಿ ಯಶಸ್ವಿ ಉದ್ಯಮಿಗೆನಿಸಿಕೊಂಡವರು. ಹಲವಾರು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಟ್ಟವರು. ತನ್ನ ದುಡಿಮೆಯ ಒಂದು ಪಾಲು ಸಮಾಜಕ್ಕಾಗಿ ಸಮರ್ಪಿತ ಎಂಬ ಮನೋಭಾವನೆಯನ್ನು ಇಟ್ಟುಕೊಂಡು ಅದೆಷ್ಟೋ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಉದಾರ ದೇಣಿಗೆಯನ್ನು ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದವರು. ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಅದೆಷ್ಟೋ ಕುಟುಂಬಗಳಿಗೆ ಧನ ಸಹಾಯ ನೀಡಿ ಅವರ ಕಣ್ಣೀರು ಒರೆಸಿದವರು. ತಾವು ಈ ಸಮಾರಂಭದಲ್ಲಿ ಭಾಗವಹಿಸಿ ಪ್ರೀ ನರ್ಸರಿ ಮತ್ತು ಕಿಂಡರ್ ಗಾರ್ಟನ್ ಲಾಂಛನ ಅನಾವರಣಗೊಳಿಸಿರುವುದು, ಜೊತೆಗೆ ಈಶಾ ಶಿಕ್ಷಣ ಸಂಸ್ಥೆಯು ಕೊಡಲ್ಪಡುವ ಈಶಾ ಪ್ರಶಸ್ತಿ 2025 ಭಾಜನರಾಗಿರುವುದು ನಮಗೆಲ್ಲ ಅತೀವ ಸಂತೋಷವನ್ನುಂಟು ಮಾಡಿದೆ. ಸರ್, ಇದೀಗ ತಮ್ಮ ಮಾತುಗಳಿಗಾಗಿ ವೇದಿಕೆ. ನೆರೆದಿದ್ದ ಎಲ್ಲರಿಗೂ ನಮಸ್ಕಾರ.
ಸ್ಥಳದ ಆರಾಧ್ಯ ದೇವರಾದ ಮಹಾಲಿಂಗೇಶ್ವರನ ನಿಮಿತ್ತ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಗೋಪಾಲಕೃಷ್ಣನವರೇ ಹಾಗೂ ನಮ್ಮ ಸಂಸ್ಥೆಯ ಸ್ಥಾಪಕರು ಪ್ರಾಂಶುಪಾಲರಾದ ಗೋಪಾಲಕೃಷ್ಣ ಹಾಗೂ ಶಾರದಕ್ಕನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು ಹಾಗೂ ಗಣ್ಯ ವ್ಯಕ್ತಿಗಳೇ, ಸಭೆಯಲ್ಲಿ ನೆರೆದಂಥ ಎಲ್ಲರ ಹಿರಿಯರ ಆಶೀರ್ವಾದ ತಗೊಂಡು ಈಶಾ ವಿದ್ಯಾಲಯದ ಅಭಿಮಾನಿಗಳಿಗೂ ಸಂಸ್ಥೆಯ ಅಧ್ಯಾಪಕ ವೃಂದದವರಿಗೂ ಹಳೆಯ ವಿದ್ಯಾರ್ಥಿಗಳಿಗೂ ಹಾಗೂ ಪ್ರಸ್ತುತ ಇಲ್ಲಿ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾ, ವಿದ್ಯಾರ್ಥಿ ಪೋಷಕರಿಗೂ ವಂದನೆ ಸಲ್ಲಿಸ್ತಾ ಎರಡು ಮಾತು. ನಾವು ಜೀವನದಲ್ಲಿ ದಿನ ಕಲಿತಾ ಇರ್ತೀವಿ, ದಿನ ವಿದ್ಯಾರ್ಥಿಯಾಗಿರ್ತೀವಿ, ಅಂಥವನ್ನೇ ಗೆಲ್ಲುತ್ತಾನೆ ಜೀವನದಲ್ಲಿ. ಅಂಥ ಕೆಲಸವನ್ನು ವಿದ್ಯಾರ್ಥಿಗಳನ್ನು ಒಟ್ಟಿಗಿಟ್ಟುವಂಥ ಕೆಲಸವನ್ನು ಗೋಪಾಲಕೃಷ್ಣ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅವತ್ತು ವಿದ್ಯಾರ್ಥಿಯಾಗಿ ಕಲ್ತಿದ್ದೇನೆ. ಯಾಕೆಂದರೆ ಬಂಧುಗಳೇ, ಈ ವೇದಿಕೆಯೇ ಸಾಕ್ಷಿ ಅವರು ಎಂಥವರು ಅಂತ ಹೇಳಲಿಕ್ಕೆ. ಈ ವೇದಿಕೆಗೆ ಇಟ್ಟಂಥ ಹೆಸರನ್ನು ನೋಡಿಕೊಳ್ಳಿ. ಎಲ್ಲಿ ಮಾತೃದೇವೋಭವ ಪಿತೃದೇವೋಭವ ಅಂತ ನಾವು ಓದಿದ್ದೀವೋ ಅಲ್ಲಿಂದ ಅದನ್ನು ನಮಗೆ ಇವತ್ತಿಗೂ ಅಳವಡಿಸಿಕೊಂಡು ನಾವು ಅದನ್ನು ಜೀವನದಲ್ಲಿ ಸೇರಿಸಿಕೊಳ್ಬೇಕು ಎಂಬುದಾಗಿ ಅವರು ನಿರ್ದೇಶನವನ್ನು ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಅವರು ಇವಾಗ ಕಾಲ ಕಳೆದರೂ ಅವರ ಶಾರದಕ್ಕನವರ ಹಿರಿಯರನ್ನು ಸಭೆಯಲ್ಲಿ ಮುಂದೆ ಇಲ್ಲಿ ಕೂರಿಸಿಕೊಂಡು ತಂದೆ ತಾಯಿಯನ್ನು ಯಾವ ರೀತಿ ಗೌರವ ಕೊಡಬೇಕು ಎಂಬುದು ಮಾರ್ಗದರ್ಶನವನ್ನು ಇವತ್ತು ನಮಗೆ ಒಂದು ಟೀಚಿಂಗ್ ಮಾಡ್ಕೊಂಡಿದ್ದಾರೆ. ಈಗಿನ ಕಾಲ ನಿಮಗೆ ಗೊತ್ತಲ್ಲ, ತಂದೆ ತಾಯಿಗಳನ್ನು ಯಾವ ರೀತಿ ನೋಡ್ಕೊಳ್ತಾರೆ ನಾವು ಹೇಳೋ ಅವಶ್ಯಕತೆ ಇಲ್ಲ, ನೆಗಟಿವ್ ಮಾತಾಡೋ ಅವಶ್ಯಕತೆ ಇಲ್ಲ, ನಾವು ನಮ್ಮ ಒಳ್ಳೆಯದನ್ನು ಮಾತಾಡ್ಕೊಳ್ಳೋಣ. ಬಂಧುಗಳೇ, ಪುತ್ತೂರು ಎಂದ ತಕ್ಷಣ ಪುತ್ತೂರಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕರೆದಾಗ ಖಂಡಿತವಾಗಿಯೂ ನಾನು ಒಪ್ಪಿಕೊಳ್ತೇನೆ, ಬರುತ್ತೇನೆ ಎಂಬುದಾಗಿ ಹೇಳ್ತೇನೆ. ಪುತ್ತೂರಿನವರಿಗೆ ಒಂದು ಹೃದಯ ವೈಶಲ್ಯ ಇದೆ. ಯಾಕೆಂದರೆ ಅವರ ಹೃದಯ ದೊಡ್ಡದು. ಪುತ್ತೂರಲ್ಲಿ ಬಹಳ ವಿದ್ಯಾಲಯಗಳು ಇರ್ತವೆ, ಮಹಾಲಿಂಗೇಶ್ವರನ ಕೃಪೆ ಇದೆ, ಜೊತೆಗೆ ಎಲ್ಲ ಧರ್ಮದವರು ಇದ್ದಾರೆ. ಆದರೆ ಇಲ್ಲಿ ಸಾಂಸ್ಕೃತಿಕವಾಗಿ ವಿದ್ಯಾಲಯದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಮಗೆ ಇಲ್ಲಿ ಒಂದು ಪುತ್ತೂರಿನವರಿಗೆ ಒಂದು ವಿಶೇಷವಾದ ಸಂಸ್ಕಾರವನ್ನು ಬೆಳೆಸ್ಕೊಡ್ತಾರೆ ಈ ಸಾಂಸ್ಕೃತಿಕತೆಯಿಂದ. ಅದರಿಂದ ಪುತ್ತೂರಿನವರು ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ನಾವು ಪುತ್ತೂರಿನ ಅಭಿಮಾನಿಯಾಗಿ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ಜೊತೆಗೆ ಸೇರಿಸಿಕೊಂಡು ನಾವು ಖಂಡಿತವಾಗಿ ಬರ್ತಾ ಇದ್ದೀವಿ. ಆ ಹೃದಯ ಶ್ರೀಮಂತಿಕೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಬಂಧುಗಳೇ, ಭಾಳ ವಿದ್ಯಾಭ್ಯಾಸ ಸಂಸ್ಥೆಗಳು ಬರ್ತವೆ, ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ. ಎರಡು ಕಂಪೇರ್ ಮಾಡೋಣ. ಚಿಕ್ಕ ಮನೆಯಲ್ಲಿ ನಾವು ಬಾಂಧವ್ಯದಲ್ಲಿ ಇರ್ತೀವಿ. ಚಿಕ್ಕ ಮನೆ ಇದ್ದಾಗ ಅಲ್ಲಿ ಅಪ್ಪ ಅಮ್ಮ ಮಕ್ಕಳು ಬಂಧುಗಳು ಬರುತ್ತಾ ಹೋಗುತ್ತಾ ಚಿಕ್ಕದೇನೋ ಒಂದು ಚಿಕ್ಕ ಊಟದ ವ್ಯವಸ್ಥೆ ಮಾಡಿಕೊಂಡ್ರು ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಅಲ್ಲಿ ಸವಿತೀವಿ. ಅದೇ ರೀತಿ ಚಿಕ್ಕ ಸಂಸ್ಥೆಯಲ್ಲಿ ಓದುವಾಗ ನಿಮಗೆ ಚಿಕ್ಕ ಸಂಸ್ಥೆ ಆದ ಕಾರಣ ಎಲ್ಲರ ಒಡನಾಟ, ಜೊತೆಗೆ ನಿಮಗೆ ಅದರ ಅನುಕೂಲತೆಗಳು ಯಾವ ರೀತಿ ನಾವು ಡೆವಲಪ್ ಆಗಬಹುದು ಅಂತ ಸಿಗುತ್ತೆ. ಅದರಿಂದ ಚಿಕ್ಕ ಸಂಸ್ಥೆಗಳು ಇನ್ನೂ ಬರಬೇಕಾಗಿದೆ. ನಾವು ಅದರಿಂದ ಮುಂದುವರಿಯುತ್ತೀವಿ, ಬೆಳೆಯುತ್ತೀವಿ. ಅದರಿಂದ ನಮ್ಮ ಸಂಸ್ಥೆ ಆಗಿರ್ಬೋದು, ಆದರೂ ಅವರ ಹೃದಯ ಶ್ರೀಮಂತಿಕೆ ದೊಡ್ಡದೆಂದರೆ ಬಹಳ ದೊಡ್ಡದಿದೆ. ಇವತ್ತು ಬಂಧುಗಳೇ, ಪುತ್ತೂರಿನ ಹೃದಯ ಭಾಗದಲ್ಲಿದ್ದಾರೆ. ನಾವು ದೊಡ್ಡ ಸಂಸ್ಥೆಗಳು ಯಾವಾಗ ಬೆಳೀತೇವೆ ನಮಗೆ ಗೊತ್ತಿದೆ. ಈ ಸಂಸ್ಥೆಯಲ್ಲಿ ಇವರೇ ಮಾಲಕರು, ಇವರೇ ಪ್ರಾಂಶುಪಾಲರು. ಹೆಚ್ಚಿನ ಸಂಸ್ಥೆಗಳಲ್ಲಿ ಏನು ಮಾಡ್ತೀವಿ ಅಂದರೆ, ಪ್ರಾಂಶುಪಾಲರು ಸರಿಯಾಗಿ ಕೆಲಸ ಮಾಡೋದಿದ್ರೆ ನೀವು ಹೋಗಿ ನಾವು ಬೇರೆಯವ್ರನ್ನ ಕಳ್ಕೊಳ್ತೀವಿ, ನಮಗೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ರಿಸಲ್ಟ್ ಬರ್ತಾಳ ಅಂತ ಹೇಳ್ತಾರೆ. ಅದನ್ನು ನೀವು ಪ್ರಾಂಶುಪಾಲನ್ನು ಚೇಂಜ್ ಮಾಡ್ತಾ ಇರ್ಬೋದು. ಅಥವಾ ನಮ್ಮ ಸಂಸ್ಥೆಯ ಯಜಮಾನನಿಗೆ ಸಂಪಾದನೆ ಬರ್ತಾ ಇಲ್ಲ ಅಂದಾಗ ಸಂಪಾದನೆ ಆ ಥರ ಚೇಂಜ್ ಮಾಡ್ತಾ ಪ್ರಾನ್ಸಿಪಲ್ ಚೇಂಜ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಪ್ರಾನ್ಸಿಪಲ್ ಇವರಿಗೆ ಕಷ್ಟ ಬಂದರೂ ಅವರೇ ಸಹಿಸ್ಕೊಳ್ಬೇಕಾಗ್ತದೆ. ಅದರಿಂದ ಅವರನ್ನು ಚೇಂಜ್ ಮಾಡುವಾಗಿಲ್ಲ, ಇವರನ್ನು ಚೇಂಜ್ ಮಾಡುವ ಎರಡೂ ಅವರಿದ್ದಾರೆ. ಎಷ್ಟೇ ಕಷ್ಟ ಬಂದರೂ ನಷ್ಟ ಬಂದರೂ ಎರಡು ಸಹಿಸ್ಕೊಂಡು ನಡೆಸಬೇಕಾಗ್ತದೆ. ಅದರಿಂದ ಯಾವುದೇ ವೈಯಕ್ತಿಕವಾಗಿ ಲಾಭದ ಯೋಚನೆ ಮಾಡದೆ, ಯಾಕೆಂದರೆ ತುಂಬಿದ ಕೊಡೋದು ತುಳುಕುವುದಿಲ್ಲ ಎಂಬುದಾಗಿ ಯಾರು ನಮ್ಮ ಗುರುಗಳು ಹೇಳಿದ್ರು. ಆಗ ನಾವು ಇವರನ್ನು ನೋಡಿ ಕಲಿಬೇಕು ಬಂಧುಗಳೇ. ಯಾಕೆ ಇವರಿಬ್ಬರು ನಾವು ಇಲ್ಲಿ ಕೂತಿದ್ದೀವಿ. ಎಷ್ಟೋ ಸಂಸ್ಥೆಯ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೇನೆ. ಅಲ್ಲಿಯ ಸಂಸ್ಥೆಯ
ಸ್ಥಾಪಕರು ಯಾವ ರೀತಿ ಕೂತಿರ್ತಾರೆ, ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ನಾನಿಲ್ಲಿ ಒಂದು ನೋಡ್ತಾ ಇದ್ದೀನಿ, ಅವ್ರನ್ನ ಕಲಿತಾ ಇರ್ತೀನಿ, ಅವ್ರಿಗೆ ಹೋಗಿ ಅಲ್ಲಿ ಇದು ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಹೋಗಿ ಹಿಂದೆ ಕೊಲ್ತು, ನೀವು ಮುಂದೆ ಹೋಗಿ, ನೀವು ಮುಂದೆ ಹೋಗಿ. ಅದೇ ರೀತಿ ನಿಮಗೆ ಜೀವನದಲ್ಲಿ ದಿನ ಪೂರ್ತಿಯು ನಮ್ಮನ್ನು ಮುಂದೆ ಬರಲಿಕ್ಕೆ ಇವರು ಪ್ರೇರಣೆ ಆಗಿದ್ದಾರೆ ಎಂಬುದು ಮಾತನ್ನು ನಾನು ಇಲ್ಲಿ ಅರ್ಥ ಮಾಡ್ಕೊಂಡು ಬಂಧುಗಳೇ. ಅದೇ ರೀತಿ ಪುತ್ತೂರು ಪೇಟೆಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಇಟ್ಕೊಂಡ್ರೆ ಒಂದು ತಿಂಗಳಿಗೆ 1 ಕೋಟಿ ಸಂಪಾದನೆ ಮಾಡುವ ಒಂದು ಯೋಚನೆ ಈ ದಂಪತಿಗಳ ಸುಪುತ್ರನಿಗೆ ಬಂದಿದ್ರೆ ಅವರು ಇವತ್ತು ಈ ಸ್ಥಳಕ್ಕೆ ಕೂತಿರಲಿಲ್ಲ. ಅಂಥ ತುಂಬಿದ ತುಳುಕುದಲೆಮ್ಮ ಅಂತ ನಮ್ಮ 2 ಈಶ್ವರಗಳು. ಯಾಕಂದರೆ ನಾನು ಹೇಳ್ತಾ ಇದ್ದೇನೆ, ಪುತ್ತೂರಿನ ಈಶನ ಕೃಪೆ ಹೇಗೆ ಇದೆ, ಅದೇ ರೀತಿ ಶಿವಪಾರ್ವತವಾಗಿ ಅವ್ರ ಜೊತೆಗೆ ಯಾವ ರೀತಿ ನಿಮ್ಮ ಜೊತೆ ಇರ್ತಾರೆ. ಅಂಥ ಪುತ್ರನ ಪಡ್ಕೊಂಡ ನಾವು ಪುಣ್ಯವಂತರು. ಇದೇ ಯೋಚನೆ ಆ ಪುತ್ರನಿಗೆಲ್ಲ ನಾವು ಬಿಸ್ನೆಸ್ ಕಮರ್ಷಿಯಲ್ ಮಾಡ್ಕೊಳ್ಳೋಣ ಯೋಚನೆ ಮಾಡಿದರೆ ಈ ಸಂಸ್ಥೆಯನ್ನು ಅವನು ಈ ರೀತಿ ಪ್ರೋತ್ಸಾಹ ಮಾಡೋದು. ಇವತ್ತು ಏನು ಮಾಡ್ತಾ ಇದ್ದಾನೆ, ಅಪ್ಪ ಕೆಲಸ ಮಾಡಿದ್ದಾನೆ, ಅಪ್ಪನ ಕೆಲಸವನ್ನು ನಾವು ನೋಡಿದ್ದೇನೆ, ಅದಕ್ಕಿಂತ ಉತ್ತಮ ಕೆಲಸ ಮಾಡಬೇಕೆಂಬುದಾಗಿ ನಾವು ಇನ್ನೂ ಕಿಂಡರ್ ಗಾರ್ಡನ್ ಅಂದರೆ ಚಿಕ್ಕ ಮಕ್ಕಳ ಕೆಲಸವನ್ನು ಮಾಡಬೇಕು, ದೇವರ ಕೆಲಸ ನಾವು ಬಂಧುಗಳೇ, ನಾವು ಮಕ್ಕಳನ್ನು ಎಲ್ಲಿ ನೋಡ್ತೀವಿ, ಮಕ್ಕಳನ್ನು ಯಾವ ರೀತಿ ನೋಡ್ತೀವಿ ಬಂಧುಗಳೇ? ದೇವರು ಅಂತ, ದೇವರಿಗೆ ಸಮಾನ ನೋಡ್ತಾ ಇದ್ದೀವಿ ಮಕ್ಕಳನ್ನು ನಾವು. ಅದೇ ರೀತಿ ಇವರ ಮಗನ ಯೋಚನೆ ನೋಡಿ, ಚಿಕ್ಕ ಮಕ್ಕಳನ್ನು. ಯಾಕೆ ಇದು ಹೇಳ್ತೇನೆ ಅಂದರೆ, ನನಗೆ ಸಂಸ್ಕಾರ ಕೊಟ್ಟದು ನನ್ನ ಗುರು ಹಿರಿಯರು, ನನ್ನ ಅಧ್ಯಾಪಕರು. ನಾನು ಚಿಕ್ಕದಿರುವಾಗ ನನ್ನ ಯಾವ ರೀತಿ ತಿದ್ದಿ ಸಮಾಜಕ್ಕೆ ಬೆಳೆಸಬೇಕು ಎಂಬುದಾಗಿ ಚಿಕ್ಕ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಆಮೇಲೆ ಅಳಿಕೆಯಲ್ಲಿ ಓದಿದ್ದೀನಿ, ಅಳಿಕೆಯ ಸ್ಕೂಲ್ ಆಗಿರ್ಬೋದು, ಅದೇ ರೀತಿ ಉಜಿರೆಯಲ್ಲಿ ಸಿದ್ಧವಂತಲ್ಲಿ ಓದಿದ್ದೀನಿ, ಅಲ್ಲಿಯ ಸ್ಕೂಲ್ ಆಗಿರ್ಬೋದು. ಅಲ್ಲಿಯ ಪ್ರಾಧ್ಯಾಪಕರುಗಳು ನಮ್ಮನ್ನು ಯಾವ ರೀತಿ ಬೇಕು ಸಮಾಜಕ್ಕೆ ಎಂಬುದಾಗಿ ಚಿಕ್ಕ ವಿಷಯಗಳನ್ನು ಹೇಳಿ ನಮಗೆ ಅರ್ಥ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಇವತ್ತಿಗೂ ನಾನು ಅಂಥ ಸಂಸ್ಥೆಗಳನ್ನು ನಾವು ಪ್ರಾರಂಭದಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ, ಪ್ರಾಥಮಿಕ ಶಾಲೆ ಹೋಗ್ಬೇಕಾದ್ರೆ ನಾವು ಮಾಸ್ಟರ್ಗಳ 1ನೇ ಮಾಸ್ಟ್ರು, 2ನೇ ಮಾಸ್ಟ್ರು, 3ನೇ ಮಾಸ್ಟ್ರು, 4ನೇ ಮಾಸ್ಟ್ರು ಅಂತ ಹೇಳ್ತಿದ್ವಿ. ಅವರು 1ನೇ ಮಾಸ್ಟ್ರ ಮಗ, 2ನೇ ಮಾಸ್ಟ್ರ ಮಗ, 3ನೇ ಮಾಸ್ಟ್ರ ಮಗ ಅಂತ ಹೇಳಿದ್ರೆ, ನಾನು ಇವತ್ತು ಉದ್ಯೋಗ ಕೊಟ್ಟು ಯಾವ ರೀತಿ ಬೆಳೆದಿದ್ದೇನೆ, ಇವತ್ತಿಗೂ ಸಮೇತ 1ನೇ ಮಾಸ್ಟ್ರ ಮಗ ಜೀಪ್ ಡ್ರೈವರ್ ಮಾಡ್ತಾ ಇದ್ದಾನೆ, 2ನೇ ಮಾಸ್ಟ್ರ ಮಗ ಇಂಥ ಮಾಡ್ತಾ ಇದ್ದಾನೆ. ಆ ಬಾಂಧವ್ಯವನ್ನು ನಾನು ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಆದ್ದರಿಂದ ಬಂಧುಗಳೇ, ನೀವು ಅದೇ ರೀತಿ ನೀವು ಕಳೆದಂಥ ಸಂಸ್ಥೆಗಳನ್ನು ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಇವತ್ತು ಸಂತೋಷ, ಇಡೀ ದೇಶದಲ್ಲಿರ್ಬೋದು ಅಲ್ಲ ವಿದೇಶ ಇರ್ಬೋದು, ಅಧ್ಯಾಪಕ ವೃತ್ತಿ ಅಂದ ತಕ್ಷಣ ನೋಡ್ತೀವಿ ಯಾರೋ ಅದಕ್ಕೆ ಬರುವವರು ತುಂಬ ಹಿಂಜರಿತಾರೆ. ಯಾಕಂದರೆ ಇನ್ಕಮ್ ನಮ್ಗೆ ಹೇಳ್ಬೇಕಾದ್ರೆ ಅದರಲ್ಲಿ ಸಿಗುವಂಥದ್ದು ಸಂಪಾದನೆ ಬಹಳ ಚಿಕ್ಕದಾಗಿರ್ಬೋದು, ಅವರಿಗೆ ಜೀವನ ನಡೆಸಲಿಕ್ಕೆ ಕಷ್ಟ ಆಗುವಂಥ ಕಾಲ ಇದೆ ಅಧ್ಯಾಪಕ ವೃತ್ತಿ. ಆದರೆ ಬಂಧುಗಳೇ, ನೀವು ಯಾವುದೇ ನಷ್ಟಗಳನ್ನು ನಡೆಸಿದರೂ ನಿಮಗೆ ಸಿಗುವಂಥ ಆತ್ಮಸಂತೃಪ್ತಿ ಇದೆಯಲ್ಲ, ಸಂತೋಷ ಇದೆಯಲ್ಲ, ಇದು ಯಾವುದೇ ಹಣ ಕೊಟ್ಟು ತೆಕ್ಕೊಳ್ಳೋಕ್ಕಾಗುವಂತಿಲ್ಲ. ಆದ್ದರಿಂದ ನಿಮ್ಮ ಸಂಸ್ಥೆಯ ಅಧ್ಯಾಪಕರಿಗೆ ಮಗದೊಮ್ಮೆ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ ಬಂಧುಗಳೇ. ಜೊತೆಗೆ ನನಗೆ ಈ ಅವಕಾಶ ಕೊಡಬೇಕಾದ್ರೆ ನಮ್ಮನ್ನು ಭಾಳ ಮಂದಿ ಕರೆದಿದ್ರು, ನೀವು ಬನ್ನಿ ಎಂಬುದಾಗಿ. ನಾನು ಹೇಳಿದೆ, ನಿಮ್ಮ ಪರಿಚಯ ಕೊಡಿ. ನಾನು ಇವತ್ತಿಗೂ ಇವನ್ನು ನೋಡಿ ಕಲ್ತಿದ್ದೇನೆ. ನಮ್ಮ ಬಾಂಧವ್ಯ ಈಗ ಸದ್ಯ ಇರಬಹುದು, ನನಗೆ ಪರಿಚಯವೇ ಇಲ್ಲ, ನಾನು ಯಾರು ಏನು ಮಾಡಿದೆ ಎಂಬುದಾಗಿ ನನಗೆ ಈ ಥರ ಹೇಳುವಾಗಲೇ ಗೊತ್ತಾಗೋದು ನಾವು ಮಾಡಿದ್ದೇನೆ. ಅದರಿಂದ ಅದನ್ನು ನಾನು ಗೋಪಾಲಕೃಷ್ಣವ್ರು ನೋಡಿ ಕಲ್ತಿದ್ದೇನೆ. ಅವರು ಎಷ್ಟೋ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಯಾಕಂದರೆ ಎಷ್ಟು ಜನ 14,000 ಜನ ಇಲ್ಲಿಂದ ಕಲಿತು ಹೋಗಿದ್ದಾರೆ ಅಂತ ಹೇಳಿದಾರಲ್ಲ. ಈ 14,000 ಜನ ಮಧ್ಯಮ ವರ್ಗದ ಇರ್ಬೋದು, ಉತ್ತಮ ವರ್ಗದ ಇರ್ಬೋದು, ಅಥವಾ ನಾವು ಏನು ಚಿಕ್ಕ ಸಂಸಾರದವರು ಇರ್ಬೋದು, ಅಂಥವರಿಗೆ ಚಿಕ್ಕ ಒಂದು ವಿದ್ಯಾಭ್ಯಾಸ ಬಿದ್ದಾಗ ಎದ್ದೇಳುವಂಥ ಫೈಲ್ ಈಗ ಚಿಕ್ಕ ಮಕ್ಕಳು ಬಿದ್ದಾಗ ಎಬ್ಬಿಸ್ತೀವಲ್ಲ, ಅದೇ ರೀತಿ ಫೈಲ್ ಆದಾಗ ನಾನು ಏನು ಮಾಡಬೇಕು ಎಂಬ ಯೋಚನೆಯನ್ನು ಟೆನ್ಷನ್ ಇರಬೇಕಾದ್ರೆ ಅಂಥವ್ರನ್ನ ಎಬ್ಬಿಸಿ ನಿಂತವರು. ಚಿಕ್ಕ ಮಗುವನ್ನು ಬಿದ್ದಾಗ ಯಾವ ರೀತಿ ಎಬ್ಬಿಸಿ ನಿಲ್ಲಿಸ್ತೇವೋ, ಅವನು ಕಾನ್ಫಿಡೆನ್ಸಲ್ಲಿ, ಅವನು ಆತ್ಮವಿಶ್ವಾಸದಲ್ಲಿ ಹೇಗೆ ಮುನ್ನಡೀತಾನೋ, ಅದೇ ರೀತಿ ನಮ್ಮ ಸಮಾಜದಲ್ಲಿ ನಾನು ಸೋತಿದ್ದೇನೆ, ನಾನು ಪಾಸ್ ಆಗಲಿಲ್ಲ, ನಾನು ಫೈಲ್ ಆಗಿದ್ದೇನೆ ಎಂಬ ಯೋಚನೆ ಇಂಥ 14,000 ಮಕ್ಕಳುಗಳನ್ನು ಆತ್ಮವಿಶ್ವಾಸ ಕೊಟ್ಟು ನಮ್ಮ ಸಮಾಜಕ್ಕೆ ಕೊಟ್ಟಂಥವರು. ಈ ಆತ್ಮವಿಶ್ವಾಸ ತೆಕ್ಕೊಂಡು ಮುಂದುವರಿದರೆ ಯಾವ ರೀತಿ ಆಗಬಹುದು ಎಂಬುದಕ್ಕೆ ನಾನು ಉದಾಹರಣೆ ಇದ್ದೇನೆ ಮಗನಲ್ಲಿ. ನಾನು ಸೋತವಾಗ ಬಹಳ ಗುರುಗಳು ನಮ್ಮನ್ನು ಎಬ್ಬಿಸಿ ಮುಂದುವರಿಸುವ ನಿಮ್ಮ ಹತ್ರ ಶಕ್ತಿ ಇದೆ ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿ ಇವತ್ತು 14,000 ವಿದ್ಯಾರ್ಥಿಗಳಿಲ್ಲಿ ಹೋಗಿದ್ದರು. ಇಲ್ಲಿಂದ ಹೋದಂಥ ವಿದ್ಯಾರ್ಥಿಗಳು ಅವರ ಕುಟುಂಬವನ್ನು ನಡೆಸ್ತೀರ ಅಂದರೆ ಒಂದು ಮನೆಯಲ್ಲಿ 5 ಜನ ಇದ್ದರೂ ಎಷ್ಟು 1,000 ಜನ ಆಗಿರ್ಬೋದು ಎಂಬುದಾಗಿ ಯೋಚನೆ ಮಾಡಿ. ಅದರಿಂದ ಇಂಥ ಕೆಲಸ ಮಾಡುವಂಥ
ಶಿವಭಾರತಿಯಾದಂಥ ಗೋಪಾಲಕೃಷ್ಣನು ಇನ್ನೂ ಮುಂದಕ್ಕೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗಲಿ. ಆ ಈಶ್ವರನು ನಮಗೆ ಮಹಾಲಿಂಗೇಶ್ವರನು ಇನ್ನೂ ಅವರಿಗೆ ಆಶೀರ್ವಾದ ಮಾಡಲಿ. ಜೊತೆಗೆ ಇಲ್ಲಿ ನೆರೆದಂಥ ಎಲ್ಲರೂ ಅವರಿಗೆ ಪ್ರೋತ್ಸಾಹವನ್ನು, ಅವರ ಒಳ್ಳೆಯ ಕೆಲಸವನ್ನು, ಅವರ ಇನ್ನೂ ಒಳ್ಳೆಯ ಆರೋಗ್ಯಗಳನ್ನು ಪ್ರಾರ್ಥಿಸಿಕೊಳ್ಳೋಣ ದೇವರ ಹತ್ರ. ದೇವರ ಕೆಲಸ ಅಂದಾಗ ನಾನು ನಂಬಿಕೊಂಡು ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಪೂಜೆ ಮಾಡೋದು ಎಂಬುದಾಗೆಲ್ಲ ದೇವರ ಕೆಲಸವನ್ನು ಅವರು ವಿದ್ಯಾಲಯದ ಮೂಲಕ, ವಿದ್ಯಾರ್ಥಿ ಮೂಲಕ, ವಿದ್ಯೆಯ ಮೂಲಕ ಮಾಡ್ತಾ ಇದ್ದಾರೆ. ಆದುದರಿಂದ ಪುತ್ತೂರು ಮಹಾಲಿಂಗೇಶ್ವರ ಅವರಿಗೆ ಒಲಿದಿದ್ದಾರೆ, ಖಂಡಿತವಾಗಿ ಒಲಿದಿದ್ದಾರೆ. ಅದರಿಂದ ಇಂಥ ಕೆಲಸಗಳನ್ನು ಮಾಡುವಂಥ ಶಕ್ತಿಗಳು ಅವರಿಗೆ ಇನ್ನು ಮುಂದಕ್ಕೆ ಬರಲಿ. ಜೊತೆಗೆ ಈ ಅವಕಾಶ ಕೊಟ್ಟದ್ದಕ್ಕೆ ನಾವು ನಮ್ಮಲ್ಲಿ ಹೇಳಿದ್ರು ಧನ ಸಹಾಯ ಮಾಡ್ತೀವಿ, ಅದು ಮಾಡ್ತೀವಿ. ನಾನು ಏನೂ ಅಲ್ಲ. ಇವತ್ತು ಇವರು ಮಾಡುವ ಕೆಲಸ ನೋಡಿದಾಗ ನಾವು ಏನೂ ಅಲ್ಲ. ಯಾಕಂದರೆ ಇವತ್ತು ಒಂದು ಯೋಚನೆ ಬಂತು. ಈಗ ಹೆಚ್ಚಾಗಿ ನನಗೆ ಕಲೆ ಬರುವಂಥದ್ದು ಕ್ಯಾನ್ಸರ್ ರೋಗದಿಂದ. ಅದು ಕ್ಯಾನ್ಸರ್ ರೋಗದಿಂದ 1ನೇ ಸ್ಟೇಜಲ್ಲಿ ಅಥವಾ 2ನೇ ಸ್ಟೇಜಲ್ಲಿ ಬರ್ತಾ ಇಲ್ಲ. ಒಂದು 4ನೇ ಸ್ಟೇಜ್ 5ನೇ ಸ್ಟೇಜ್ ತಲುಪಿದ ಮೇಲೆ ನಮಗೆ ಕರೆ ಬರ್ತಾ ಇದ್ವಿ. ನಿಮಗೆ ಗೊತ್ತಲ್ಲ ಬಂಧುಗಳೇ, 4 ಸ್ಟೇಜ್ 5 ಸ್ಟೇಜ್ ಕಳೆದ ಮೇಲೆ ಯಾವ ರೀತಿ ಕಷ್ಟ ಆಗುತ್ತೆ. ನಾವು ಕಲೆಕ್ಷನ್ ಮಾಡಿಕೊಂಡು ದೊಡ್ಡ ಮೊತ್ತವನ್ನು ಆಸ್ಪತ್ರೆಗೆ ಕಟ್ಟಿಕೊಂಡು ಅದರಲ್ಲಿ ರಿಸಲ್ಟ್ ಪಾಸಿಟಿವ್ ಬರುವಂಥವ್ರು ಭಾಳ ಕಮ್ಮಿ ಇದ್ದಾರೆ. ಆಸ್ಪತ್ರೆ ಬಿಲ್ಗಳನ್ನು ದೊಡ್ಡ ಮೊತ್ತವನ್ನು ಕಟ್ಟಬೇಕಾಗುತ್ತೆ 4ನೇ ತಿಂಗಳ. ಆದರೆ ಇವತ್ತು ಇಲ್ಲಿಕೊಂಡು ಯೋಚನೆ ಮಾಡಿದ ಬಂಧುಗಳೇ, ನಾವು ಆ ಥರ ಹಣ ಕೊಡುವುದು, ಅದರಲ್ಲಿ ಎಷ್ಟು ರಿಸಲ್ಟ್ ಬರ್ತದೆ ನನಗೆ ಗೊತ್ತಿದೆ. ಆದರೆ ಅಂಥ ಯಾರಿಗೂ ರೋಗ ಬರೋದು ಬೇಡ, ರೋಗಗ್ರಸ್ತರ ಮನೆಯಲ್ಲಿ ಮಕ್ಕಳಿರುತ್ತಾರೆ. ಇವತ್ತು ಕಷ್ಟದ ಮಕ್ಕಳ ಬಗ್ಗೆ ಮಾತಾಡೋಕೆ ಯೋಚನೆ ಆಯಿತು. ಹೌದು, ಅಪ್ಪ ಸಂಪಾದನೆ ಮಾಡೋವನು, ಅವನು ಕ್ಯಾನ್ಸರ್ ತುತ್ತಾಗಿದ್ದಾರೆ, ಅವರು ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆವಾಗ ನಾವು ಆಸ್ಪತ್ರೆ ದೊಡ್ಡ ಮೊತ್ತದ ಹಣವನ್ನು ಕಟ್ಟೋದಕ್ಕಿಂತ ಅವರ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ಇಡೀ ಪುತ್ತೂರು ತಾಲೂಕಲ್ಲಿ ಯೋಚನೆ ಮಾಡಿ ರಾಧಾಕೃಷ್ಣ ಅವರೇ, ಗೋಪಾಲಕೃಷ್ಣ ಅಣ್ಣ ಯೋಚನೆ ಮಾಡಿ, ಇಂಥ ಪುತ್ತೂರು ತಾಲೂಕಲ್ಲಿ ಅಂಥ ಮಕ್ಕಳುಗಳು, ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಷ್ಟ ಆಗುತ್ತದೆ ಎಂಬುದಾಗಿ ಯೋಚನೆ ಮಾಡಿದರೆ ಖಂಡಿತವಾಗಿ ನಮ್ಮನ್ನು ಸೇರಿಸ್ಕೊಳ್ಳಿ. ನಮ್ಮ ರೀತಿ ನಾನು 10 ಜನನ್ನು ಸೇರಿಸ್ಕೊಳ್ತೇನೆ. ನಿಮಗೆ ದೊಡ್ಡ ಸಹಾಯ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಮಾಡ್ತೇನೆ ಎಂಬುದ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದನ್ನು ನಮ್ಮ ಮೂಲಕ ಅಲ್ಲ, ನಿಮ್ಮ ಸಂಸ್ಥೆಯ ಮೂಲಕ, ನಿಮ್ಮ ಸಂಸ್ಥೆಯ ಹೆಸರಲ್ಲಿ ಮುಂದುವರಿಸಬೇಕು. ಎಷ್ಟೇ ಕಷ್ಟ ಆಗಲಿ ನಮ್ಮ ಉಸಿರಿರುವ ತನಕ ಖಂಡಿತವಾಗಿಯೂ ಅಂಥ ಬಡ ಮಕ್ಕಳ, ಅಂಥ ಹಿರಿಯರು ದೈವಾಧೀನರಾದ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಖಂಡಿತವಾಗಿ ನಿಮ್ಮ ಜೊತೆ ನಾನು ಇಲ್ಲಿ ಇರ್ತೇನೆಂಬುದಾಗಿ ಮಾತನ್ನು ಹೇಳ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದ, ಅಭಿನಂದನೆ ನಿಮಗೆ ಇಲ್ಲಿ ಬಂದು ಇಂಥ 10ನೇ ವರ್ಷದಲ್ಲಿ 20 ವರ್ಷ 10 ವರ್ಷ 25 ವರ್ಷ ಇವರ ಜೊತೆ ನಿಂತಿದ್ದಕ್ಕೆ ನಿಮಗೆಲ್ಲರಿಗೂ ಅಧ್ಯಾಪಕ ವೃಂದ, ವಿದ್ಯಾರ್ಥಿ ವೃಂದ, ಹಳೆ ವಿದ್ಯಾರ್ಥಿ ಎಲ್ಲರಿಗೂ ಅಭಿನಂದನೆ ಹೇಳುತ್ತಾ, ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ಧನ್ಯವಾದಗಳು ಎಲ್ಲರಿಗೂ. ಅಭಿನಂದನೆಗಳು ತಮ್ಮ ಅಭಿಮಾನದ ಮಾತುಗಳಿಗೆ ಸರ್. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಖ್ಯಾತ ಯೂಟ್ಯೂಬರ್, ಬಿಗ್ ಬಾಸ್ ಖ್ಯಾತಿಯ ಚಲನಚಿತ್ರ ನಟರು ಆಗಿರುವಂತಹ ಶ್ರೀಯುತ ಧನರಾಜ್ ಆಚಾರ್ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಾ ಇದೆ. ಓಂ ಶ್ರೀ ಪುತ್ತೂರು ಮಹಾಲಿಂಗೇಶ್ವರಾಯ ನಮಃ. ಯಾವ ವೇದಿಕೆಯಲ್ಲಿ ಹೋದರೂ ಇದೊಂದು ಹೇಳ್ತೀನಿ. ಬಿಗ್ ಬಾಸ್ ಮನೆ ಒಳಗೆ ಪ್ರವೇಶ ಮಾಡಿದಾಗಲೂ ಇದನ್ನು ಹೇಳಿದೆ. ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ, ದೈವ ದೇವರ ಅನುಗ್ರಹ, ಇಂಥ ಒಂದು ಒಳ್ಳೆಯ ವೇದಿಕೆ, ಇಂಥ ಒಂದು ವೇದಿಕೆಯಲ್ಲಿ ನಾನು ನಿಂತು ಮಾತನಾಡ್ತಾ ಇದ್ದೀನಿ, ಇದೆಲ್ಲ ಅವರ ಅನುಗ್ರಹದಿಂದ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ವೇದಿಕೆ ಮುಂದೆ ಕುಳಿತಿರುವ ಹಿರಿಯರೇ, ಕಿರಿಯರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಒಳ್ಳೆ ವೇದಿಕೆಗೆ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಗೋಪಾಲಕೃಷ್ಣ ಸರು ಯಾವಾಗ ಮೊದಲೇ ಹೇಳಿದರು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ. ಅದರ ಜೊತೆಗೆ ಬಿಗ್ ಬಾಸಿಂದನೂ ಕರೆ ಬಂತು. ಇವತ್ತು ನಿನ್ನೆ ಹೋಗಬೇಕಿತ್ತು. ಈ ವೇದಿಕೆ ಎಲ್ಲಿ ಮಿಸ್ ಆಗುತ್ತೋ ಅನ್ನೋ ಒಂದು ಆತಂಕನೂ ಇತ್ತು. ಅದೇನೋ ಒಂದು ಕಾರಣಾಂತರದಿಂದ ಕೈತಪ್ಪಿ ಈ ಕಾರ್ಯಕ್ರಮಕ್ಕೆ ನಾನು ಬರೋ ಥರ ಆಯಿತು. ಅದಕ್ಕೆ ತುಂಬ ಖುಷಿ ಇದೆ. ಗೋಪಾಲಕೃಷ್ಣ ಸರು, ನಾನು ಅವರ ವಿದ್ಯಾರ್ಥಿಯಾಗಿದ್ದವನು. ನಾನು ಅವರು ಕಾಲೇಜಿನಿಂದಲೂ ಅಷ್ಟೇ ಪಾಠದ ಜೊತೆಗೆ ಕಾಮಿಡಿ ಮಾಡ್ತಾ ಇದ್ದದ್ದು. ಹಾಗಾಗಿ ಅವರ ವಿದ್ಯಾರ್ಥಿ ಅಲ್ಲ, ನಾನು ಸಹ ಕಾಮಿಡಿ ಮಾಡೋದು. ಈಗ ಕಾಮಿಡಿ ವಿಡಿಯೋಸ್ ಮಾಡ್ತಾ ನನ್ನ ಜೀವನ ಕೂಡ ಈ ಮಟ್ಟಕ್ಕೆ ಬಂದು ನಿಂತಿದೆ. ಯಾವಾಗಲೂ ಕೆಲವೊಂದು ಕಂಟೆಂಟ್ಗಳನ್ನ ನಾನು ಅವರು ಪಾಠ ಮಾಡ್ತಿರ್ಬೇಕಾದ್ರೆ ಹೇಳಿರುವಂಥ ಕಂಟೆಂಟ್ಗಳನ್ನ ನೆನೆಸ್ಕೊಂಡು ನಾನು ರೀಲ್ಸ್ ಮಾಡಿದ್ದೂ ಇದೆ. ನಾನು ಗೋಪಾಲಕೃಷ್ಣ ಸರ್ ಹತ್ರ ಹೇಳಿದ್ದೂ ಇದೆ, ಇದು ನಿಮ್ಮ ಕಂಟೆಂಟ್ ಸರ್. ಹೌದಾ, ನಾನು ಹೇಳಿದ್ದು ನನಗೆ ನೆನಪಿಲ್ಲ, ಮರ್ತಿದ್ದೀವಿ ಅಂತ. ಅವರು ಯಾವ ರೀತಿ ಸೃಜನಶೀಲ ವ್ಯಕ್ತಿ ಅಂದರೆ,
ಅವ್ರಿಗೆ ಎಲ್ಲ ಕಾರ್ಯದಲ್ಲೂ ತೊಡಗಿಸ್ಕೋತಾರೆ. ಯಾವಾಗ ನನಗೆ ಅತಿ ಹೆಚ್ಚಾಗಿ ಅವರು ಭೇಟಿಯಾಗೋದೇ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಏನೇ ಕಾರ್ಯಕ್ರಮ ಇದ್ದರೂ ಕೂಡ, ಏನೋ ಭಜನೆ ಇರುತ್ತೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಯಕ್ಷಗಾನ ಇರ್ಬೋದು, ಯಾವುದೋ ಅನ್ನದಾನ ಸೇವೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಇರ್ತಾರೆ. ಅಂದರೆ ಸಾಂಸ್ಕೃತಿಕವಾಗಿ ಒಬ್ಬರು ಪ್ರಿನ್ಸಿಪಾಲ್ ಆಗಿದ್ದುಕೊಂಡು ಸಾಂಸ್ಕೃತಿಕವಾಗಿ ಅದರಲ್ಲಿ ಅವರು ತೊಡಗಿಸಿಕೊಳ್ಳುವ ರೀತಿ ಇದೆಯಲ್ಲ, ನಿಜವಾಗ್ಲೂ ಅದು ತುಂಬ ಖುಷಿಯಾದ ವಿಚಾರ. ಯಾರು ಸಂಸ್ಕೃತಿಯನ್ನು ಬದುಕಿನಲ್ಲಿ ಆಚರಿಸ್ತಾರೋ ಆವಾಗ ಅವರು ಕೊಟ್ಟಂಥ ಶಿಕ್ಷಣ ಕೂಡ ಸಂಸ್ಕಾರಯುತವಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಈ ವಿದ್ಯಾಸಂಸ್ಥೆ ಕಾರಣ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಆಗುತ್ತೆ ಅಂತ ಹೇಳ್ತೀನಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಎಷ್ಟು ಪ್ರೇರಣೆನೋ ಹಾಗೆ ನನ್ನ ಗುರುಗಳಾದ ನಾರಾಯಣ ರೈ ಕುಕ್ಕೋಳಿ ಸರ್ ಕೂಡ. ಈಗ ನಾನು ಎಂಥದ್ದೇ ರೀಲ್ಸು, ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲಿ ಹಲವಾರು ಸಾಮಾಜಿಕ ಸಂಬಂಧಪಟ್ಟುವಂಥದ್ದು ಕಾಮಿಡಿ ವೀಡಿಯೋಸ್ಗಳನ್ನ ಮಾಡ್ತಾ ಬರ್ತಿರ್ಬೋದು. ಇವರಿಬ್ಬರು ಕೂಡ ನನ್ನ ಹಿರಿಯ ಗುರುಗಳು. ಇಲ್ಲಿ ಇರೋದು ನನಗೆ ತುಂಬ ಖುಷಿ ಇದೆ. ಯಾವುದೋ ಒಂದು ವ್ಯಂಗ್ಯ ಚಿತ್ರ ತಂದು ಕೊಡ್ತೀನಿ, ಅದನ್ನು ನೋಡ್ತಾರೆ, ಖುಷಿ ಪಡ್ತಾರೆ, ಇದನ್ನು ಹೀಗೀಗೆ ಮಾಡು ಅಂತ. ವ್ಯಂಗ್ಯ ಚಿತ್ರದಲ್ಲಿ ನನಗೆಷ್ಟು ಅದು ಇನ್ಸ್ಪಿರೇಷನ್ ಆಗಿದೆ ಅಂದರೆ, ಕುಕ್ಕೋಳಿ ಸರ್ ಮಾಡುವ ಈ ವ್ಯಂಗ್ಯ ಚಿತ್ರವನ್ನು ನಾನು ನೋಡ್ತಾ ಬಂದವನು. ಅದನ್ನು ಅವ್ರ ಥರನೇ ನಾನು ಡ್ರಾಯಿಂಗ್ ಮಾಡೋಣ ಅಂತ ಅಂದ್ಕೊಂಡು ಬರ್ತಿದ್ದೆ ನನ್ನ ಕಾಲೇಜ್ ದಿನಗಳಲ್ಲಿ. ಆವಾಗ ನನಗೆ ಇನ್ಸ್ಪಿರೇಷನ್ ಆಗಿದ್ದವರೇ ನಾರಾಯಣ ರೈ ಕುಕ್ಕೋಳಿ ಸರ್. ಅವರ ವ್ಯಂಗ್ಯ ಚಿತ್ರ ಎಷ್ಟು ಶಾರ್ಟ್ ಆಗಿತ್ತಂದರೆ 1-2 ಲೈನಲ್ಲಿ ಇಡೀ ಕತೆ ಮತ್ತು ಅಷ್ಟು ಒಂದು ಅದ್ಭುತವಾದ ಕಾಮಿಡಿಯನ್ನು ಹೇಳ್ತಾ ಇದ್ರು. ಬಹುಶಃ ನನಗೂ ಕೂಡ ಆ ಒಂದು ಇನ್ಸ್ಪಿರೇಷನ್ನಿಂದ ಇವಾಗ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರೋ 1 ನಿಮಿಷದಲ್ಲಿ ಇಷ್ಟೇ ಒಂದು ಸಣ್ಣ ಲೈನ್ನಲ್ಲಿ ನಿಮಗೆ ಕಾಮಿಡಿ ಮುಖಾಂತರ ಅದನ್ನು ನಾನು ಉಣಬಡಿಸ್ತಿದ್ದೀನಿ ಅಂದರೆ ಅದಕ್ಕೆ ನಾನು ನಾರಾಯಣ ರೈ ಕುಕ್ಕೋಳಿ ಸರ್ನ ಈ ಕ್ಷಣದಲ್ಲಿ ನೆನಪಿಸ್ಕೋತೀನಿ. ತುಂಬ ಅಂದರೆ ತುಂಬ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಈಶಾ ವಿದ್ಯಾಸಂಸ್ಥೆ ಈಗ 25ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇನ್ನೂ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೀತಾ ಹೋಗಲಿ ವಿದ್ಯಾಸಂಸ್ಥೆ. ಇಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ನಂದೊಂದು ಕಿವಿಮಾತು, ನೀವು ಮುಂದೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥವಾ ಯೂಟ್ಯೂಬರ್, ಕಂಟೆಂಟ್ ಕ್ರಿಯೇಟ್ರು, ಏನೋ ಒಂದು ಲೈಫಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ನ ಗುರುತಿಸ್ಕೊಳ್ಳಿ. ಎಲ್ಲರ ಹತ್ರ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಬಟ್ ಯೋಚನೆ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ಅದನ್ನು ನಂಬ್ತಾರೆ, ಅವರು ಸಕ್ಸಸ್ ಆಗ್ತಾರೆ. ಯಾರು ನಂಬೋದಿಲ್ಲೋ ಅವ್ರು ಅಲ್ಲೇ ಉಳ್ಕೋತಾರೆ. ಸೊ ನಿಮ್ಮ ಟ್ಯಾಲೆಂಟ್ ನೀವು ಗುರುತಿಸ್ಕೊಳ್ಳಿ, ನೀವು ನಂಬ್ಕೊಳ್ಳಿ, ಆವಾಗ ತನ್ನಿಂತಾನೇ ಸಕ್ಸಸ್ ನಿಮ್ಮ ಹತ್ರ ಬರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೀವನದಲ್ಲಿ ನಾವು ನಮ್ಮ ಪ್ರಯತ್ನದಲ್ಲಿ ಎಷ್ಟು ಆನೆಸ್ಟಿ ತೋರಿಸ್ತೀವೋ ಅಷ್ಟೇ ನಮಗೆ ಸಕ್ಸಸ್ ಕೂಡ ಬರುತ್ತೆ, ನಮ್ಮ ಜೊತೆಗೆ ಇರುತ್ತೆ. ಅದರ ಜೊತೆಗೆ ನಾವು ಮುಂದೆ ಒಂದು ದಿನ ಏನೋ ಒಂದು ದೊಡ್ಡ ಹುದ್ದೆಯಲ್ಲಿ, ಅಂದರೆ ನೀವು ಇಲ್ಲಿನ ವಿದ್ಯಾರ್ಥಿಗಳು ಒಂದು ದೊಡ್ಡ ಹುದ್ದೆಯಲ್ಲಿ ಅಥವಾ ಏನೋ ಒಂದು ಸಮಾಜದಲ್ಲಿ ದೊಡ್ಡ ಸಾಧನೆ ಮಾಡಿದರೆ ಹಿಂದೆ ತಿರುಗಿ ನೋಡಿದರೆ ನನಗೆ ದಾರಿ ತೋರಿದ ಜಾಗ ಈ ಈಶಾ ವಿದ್ಯಾಸಂಸ್ಥೆ ಅಂತ ಹೇಳುವಂತೆ ನೀವಾಗಲಿ ಅಂತೇಳಿ ನಾನು ಇಲ್ಲಿಂದ ನಿಮಗೆಲ್ಲರಿಗೂ ಶುಭ ಹಾರೈಸ್ತೀನಿ. ಯಾವಾಗಲೂ ಖುಷಿಯಲ್ಲೇ ಇರಿ. ಖುಷಿಯಾಗಿದ್ದರೆ ಜೀವನ ಕೂಡ ನೆಮ್ಮದಿಯಾಗಿರುತ್ತೆ, ಸಂತೋಷವಾಗಿರುತ್ತೆ. ಹಾಗಾಗಿ ಯಾರೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಗೆ ಕಾಯ್ತಿದ್ದೀರೋ ಏನೋ, ನೀವು ಆ ಒಂದು ಕಲ್ಚರಲ್ ಪ್ರೋಗ್ರಾಮಲ್ಲಿ ಎಲ್ಲ ಹುಡುಗರು ವಿದ್ಯಾರ್ಥಿಗಳು ಎಲ್ಲ ತೊಡಗಿಸ್ಕೊತಿದ್ದೀರಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಶಿಕ್ಷಣದ ಜೊತೆಗೆ ಬದುಕನ್ನು ಹೇಗೆ ಕಟ್ಟಿಕೊಡ್ಬೇಕು ಅಂತ ಈ ವಿದ್ಯಾಸಂಸ್ಥೆಯಲ್ಲಿ ಇದ್ದೀರಿ. ಭಾಳ ಒಳ್ಳೆಯ ವಿದ್ಯಾಸಂಸ್ಥೆ. ಎಲ್ರಿಗೂ ಶುಭವಾಗಲಿ. ಖುಷಿಯಾಗಿರಿ. ಇನ್ನೂ ಜಾಸ್ತಿ ಖುಷಿಯಾಗಿರ್ಬೇಕಂದ್ರೆ ಧನರಾಜಾಚಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಅಭಿನಂದನೆಗಳು ಸರ್, ತಮ್ಮ ಮನದಾಳದ ಮಾತುಗಳಿಗಾಗಿ. ಅನ್ಯ ಕಾರ್ಯ ನಿಮಿತ್ತ ಕಾರ್ಯಕ್ರಮದಿಂದ ತೆರಳುತ್ತಿರುವಂತಹ ಶ್ರೀಯುತ ಧನರಾಜ ಆಚಾರ್ ಇವರಿಗೆ ಸಂಸ್ಥೆಯ ಪ್ರಾಂಶುಪಾಲರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಾಧನೆಯ ಹಾದಿ ಸುಗಮವಲ್ಲ. ಹಿಂದೆ ಗುರು, ಮುಂದೆ ಗುರಿ, ಜೊತೆಗೊಂದಿಷ್ಟು ಛಲವಿದ್ದರೆ ಮಾತ್ರ ಸಾಧನೆಯ ಪಥದಲ್ಲಿ ನಡೆಯಲು ಸಾಧ್ಯ. ಇದೀಗ 2024-25ನೇ ಸಾಲಿನಲ್ಲಿ ಮೊಂಟೆಸರಿ ಹಾಗೂ PUC ಶಿಕ್ಷಣ ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿನಿಯರನ್ನ ಗೌರವಿಸುವ ಸಮಯ. ನಡೆಸಿಕೊಡಲಿರುವವರು ಶ್ರೀಮತಿ ರಕ್ಷಾ, ವಿಜ್ಞಾನ ಶಿಕ್ಷಕಿ, ಈಶ ವಿದ್ಯಾಲಯ, ಪುತ್ತೂರು. ಇವರು
Good afternoon, everyone. I am honored to present the prize distribution for our DMEd and PUC students for the academic year 2024-25. Academic excellence is one of the strongest pillars of our institution. This year, many of our students shown outstanding performance and secured distinction in the board examination. We are proud to announce the toppers of the academic year 2024-25. I request Sri Shivashankar Nekraje sir to distribute the prizes to the toppers of the DMEd annual examination 2024-25. Gayatri from DMEd section. Gayatri. Rashida Banu. ವಿದ್ಯಾರ್ಥಿ ಮಿತ್ರರೆಲ್ಲ ಅನುಷಾ ಬೇಗ ಬೇಗ ಬಂದು CH. ಗೌರವ ಪ್ರದಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಫಾತಿಮತ್ ಹುಶ್ರಾನಾ. ಫಾತಿಮತ್ ಹುಶ್ರಾನಾ. ಸುಕನ್ಯಾ ಜಗದೀಶ್. ಮುಬಶಿರಾ. ಸ್ವಾತಿ ಸಿ. ಮುಬಶಿರಾ. ಸ್ವಾತಿ ಸಿ. ನಿರ್ಮಲಾ ಎಂ. ಎಲ್ಲರೂ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಶಾಮಿನಿ. Thank you, sir. Now I request Sri Gopala Krishna Bhatt H, sir, to hand over the prizes. Swati. Swati from DMEd section. Swati. Shilpa Suresh. Shilpa Suresh. Zeenat. Taslima. Sneha Roy. Sneha Roy. Rinsi. Glevisha. Bharati. Indira. Kavita. Zulfat. Zulfat. Pavitra. Vidya K. Dikshita Rai. Dikshita Rai. Shakuntala. Thank you, sir. Now I request Sri Divakar Das sir to present the prizes to the toppers of PUC annual examination 2024-25. Nagalakshmi from commerce section. Nagalakshmi. Tanush. Mohammad Ilyas. Jay Kiran. Jay Kiran. Jyoti from art section. Jyoti. Ijilal. Aniket. Gagan. Thank you, sir. We congratulate all the winners for their outstanding performance. Thank you, one and all. ಮುಂದೆ ಇಂದಿನ ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ದಿವಾಕರ ದಾಸ್ ಇವರಿಂದ ಕಾರ್ಯಕ್ರಮಕ್ಕೆ ಶುಭ ನುಡಿ. ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದದೊಂದಿಗೆ
ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಈಶಾ ವಿದ್ಯಾಲಯದ ಅಧ್ಯಕ್ಷರೇ ಹಾಗೂ ಅವರ ಶ್ರೀಮತಿಯವರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪೋಷಕರೇ, ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿ ಮಿತ್ರರೇ, ಗೋಪಾಲಕೃಷ್ಣ ಸರ್ ಮತ್ತು ನಾನು ವಿವೇಕಾನಂದ ಕಾಲೇಜಿನಲ್ಲಿ 3 ವರ್ಷ ವಿದ್ಯಾರ್ಜನೆಯನ್ನು ಮಾಡಿದವರು. ಡಿಗ್ರಿ ಆದ ನಂತರ ನಾನು ನನ್ನ ಉದ್ಯೋಗವನ್ನು ಹುಡ್ಕೊಂಡು ನಾನು ಬೆಂಗಳೂರಿಗೆ ಹೋದೆ. ಅವರು ಪುತ್ತೂರಿನಲ್ಲೇ ಇದ್ದು ತನ್ನ ಸ್ವಂತ ಒಂದು ಟ್ಯೂಷನ್ ಸೆಂಟರನ್ನು ಓಪನ್ ಮಾಡಿ ದೊಡ್ಡ ಸಾಧನೆ ಮಾಡಿರೋದು ನನಗೆ ಒಂದು ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇವಾಗ ತಾನೇ 2 ಮಹಾನ್ ಸಾಧಕರಿಗೆ ಸನ್ಮಾನವನ್ನು ಮಾಡಿದರು. ಈಶ್ವರ ಮಲ್ಪೆ ಮತ್ತು ರವಿ ಕಟ್ಪಾಡಿ. ಅವರ ಚಿಂತನೆ ನೋಡಿ, ಅವರ ಯೋಚನೆ ನೋಡಿ, ಸಮಾಜಮುಖಿ, ಸಮಾಜದಲ್ಲಿ ಯಾರು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರ ಅಂಥವರಿಗೆ ಅವರನ್ನು ಗುರುತಿಸಿ ಈ ಒಂದು ಈಶಾ ಫೌಂಡೇಶನ್ನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮಾಡಿರೋದು ಇದೊಂದು ಉತ್ತಮವಾದಂಥ ಕೆಲಸ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾಲೇಜಿಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ, ಆದರೂ ಅವರನ್ನು ತುಂಬ ಮಹಾನ್ ಕೆಲಸ ಮಾಡಿ ಸಾಧಕರು ಅವರು. ನನಗೆ ತುಂಬ ಖುಷಿ ಆಗಿದ್ದು ಅಂದರೆ ಈ ಗೋಪಾಲಕೃಷ್ಣ ಅವರು ಕೂಡ ತುಂಬ ಕಷ್ಟಪಟ್ಟು, ಅವರು ತುಂಬ ಆತ್ಮೀಯರಾಗಿದ್ದರು, ತುಂಬ ಬುದ್ಧಿವಂತರಾಗಿದ್ದರು. ಅವರು ಓದೋದ್ರಲ್ಲಿ ಬುದ್ಧಿವಂತರಾಗಿದ್ದರು. ಅವರ ಚಿಂತನೆ ಬೇರೆ ಇತ್ತು. ನಾನೇನಾದರೂ ಮಾಡಬೇಕು, ಈ ಸಮಾಜಕ್ಕೆ ಏನಾದರೂ ನಾನು ನನ್ನ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈಶಾ ವಿದ್ಯಾಲಯ ಅಂತ ಪ್ರಾರಂಭ ಮಾಡಿ ಇವತ್ತಿಗೆ ಅದು 25 ವರ್ಷ ತುಂಬಿರೋದು, ಬೆಳ್ಳಿ ಹಬ್ಬಕ್ಕೆ ತುಂಬಿರೋದು. ಇದು ಮಹಾನ್ ಸಾಧನೆ. ಈಗಾಗಲೇ ಹೇಳಿದ್ರು 16,000 ಈ ಭಾಗದ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ನಾಮಿನಲ್ ಫೀಸನ್ನು ತಗೊಂಡು ಎಷ್ಟೋ ಜನರಿಗೆ ಉದ್ಯೋಗಾವಕಾಶ ನೀಡಿ ಸ್ವಂತ ಕಟ್ಟಡವನ್ನು ಮಾಡಿದರಂತೆ. ಇದು ಒಳ್ಳೆ ಮೆಚ್ಚುವಂಥ ಕೆಲಸ ಇದು. ಈಗಾಗಲೇ ನಾನು ಅವ್ರಿಗೆ ಹೇಳಿದೆ, ಇನ್ನು ಮುಂದಕ್ಕೆ ಈಗ ನರ್ಸರಿ ಸೆಕ್ಷನ್ ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ಒಂದು 2-3 ಎಕರೆ ತಗೊಳ್ಳಿ, ದೊಡ್ಡ ಸಂಸ್ಥೆಯಾಗಿ ಮಾಡಬೇಕು. ನಿಮ್ಮ ಜೊತೆ ನಾನು ಇರ್ತೀನಿ, ನಾವೆಲ್ಲರೂ ಇರೋಣ, ಅವರಿಗೆ ಪ್ರೋತ್ಸಾಹ ಮಾಡೋಣ ಅಂತ ಹೇಳ್ತಾ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಅವರಿಗೆ ಶುಭವನ್ನು ಕೋರುತ್ತಾ, ಸುಮಾರು ಮಾತಾಡಿದರೆ ಎಲ್ಲರೂ 1 ಗಂಟೆ ಆಗ್ತಾ ಬಂತು ಅಂತ ಹೇಳ್ತಾ ಅವರಿಗೆ ಶುಭವಾಗಲಿ, ಅವರ ಕನಸೆಲ್ಲ ನನಸಾಗಲಿ, ಆ ಮಹಾಲಿಂಗೇಶ್ವರನ ಆಶೀರ್ವಾದ ಅವರಿಗೆ ಇರಲಿ. ಇನ್ನಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ನೀವು ಸಮಾಜ ಸೇವೆಯನ್ನು ಮಾಡ್ತಾ SSLC ಅನ್ನೋದು ಒಂದು ನಿರ್ಣಾಯಕ ಘಟ್ಟ. ಅದು ಅವ್ರು ಕೊಡ್ತಿರುವ ಎಜುಕೇಷನ್ ಕೂಡ SSLC PUC ಮಕ್ಕಳಿಗೆ. ನೀವು ಏನೇ ಒಂದು ಸಾಧನೆ ಮಾಡಬೇಕಾದ್ರೂ ಕೂಡ ನೀವು ನಿಮ್ಮ ನಿರ್ಣಯ ಮಾಡಬೇಕಾಗಿರೋದು SSLCನಲ್ಲಿ ನೀವು ಚೆನ್ನಾಗಿ ಓದಿದರೆ ಮಕ್ಕಳು PUCನ 2 ವರ್ಷ ನೀವು ಡಿಸೈಡ್ ಮಾಡ್ಬೋದು, ನಾನು ಏನಾದರೂ ಮಾಡಬೇಕು. ಈಗ ಆಗಲೇ ನಮ್ಮ ರವಿ ಕಡ್ಪಾಡಿ ಅವರು ಹೇಳಿದರು, ಜೀವನ ಒಂದೇ ಇರೋದು, ನಾವು ಯಾರು ಇಲ್ಲಿ ಪರ್ಮನೆಂಟ್ ಇಲ್ಲ, ನಾವೆಲ್ಲ ಇಲ್ಲಿ ಟೆಂಪರರಿ, ಒಂದು ದಿವಸ ನಾವು ಮೇಲೆ ಹೋಗಲೇಬೇಕು ಅಂತ. ಅದು ರಿಯಲಿ ನಾವು ಇರುವಷ್ಟು ದಿವಸ ನಾವು ಏನು ಸಾಧನೆ ಮಾಡ್ತೀವ ಅದೇ ಇಲ್ಲಿ ನೆನಪಾಗಿ ಉಳಿಯಿರೋದು. ನಾನು ಒಂದು ಸಂಸ್ಥೆಯನ್ನು ಇಟ್ಕೊಂಡಿದ್ದೀನಿ, SLV ಬುಕ್ ಏಜೆನ್ಸಿ ಅಂತ. ನಗರದಲ್ಲೂ ಕೂಡ ಒಂದು ಶಾಪ್ ಹಾಕಿದ್ದೀನಿ. ನಾನು 3 ಜನರಿಂದ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಈಗ 100-200 ಜನಕ್ಕೆ ನಾನು ಕೆಲಸನ ಕೊಟ್ಟಿದ್ದೀನಿ. ಅದರಲ್ಲಿ ಬಂದಿರತಕ್ಕಂಥ ಇನ್ನಷ್ಟು ದುಡಿಮೆಯಲ್ಲಿ ಒಂದಿಷ್ಟು ಭಾಗನ ನಾನು ಸಮಾಜ ಸೇವೆಗೆ ಅಂತ ಕೊಡ್ತಿದ್ದೀನಿ. ನನ್ನ ಬಗ್ಗೆ ನನಗೆ ಗೌರವ ಇದೆ, ನಾನೇನೋ ಮಾಡಿದ್ದೀನಿ ಅಂತ. ಅದಕ್ಕೋಸ್ಕರ ಈ ಒಂದು ಸಮಾರಂಭದಲ್ಲಿ, ಈ ಬೆಳ್ಳಿ ಹಬ್ಬದ ಸಮಾರಂಭದಲ್ಲಿ ನನ್ನ ಆತ್ಮೀಯ ಗೆಳೆಯ ಗೋಪಾಲಕೃಷ್ಣ ಅವರು
ನನ್ನನ್ನು ನೆನಪಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಕರೆದದ್ದು ತುಂಬ ಸಂತೋಷ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಸಣ್ಣ ಮಾತನ್ನು ಮುಗಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಶುಭವಾಗಲಿ. ಅಭಿನಂದನೆಗಳು ಸರ್. ಇದೀಗ ವೇದಿಕೆಯಲ್ಲಿ ಶ್ರೀ ದಿವಾಕರ್ ದಾಸ್ SLV ಬುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಇವರಿಗೆ ಸಂಸ್ಥೆಯ ಗೌರವಾರ್ಪಣೆ. ಜೀವನದಲ್ಲಿ ಅತ್ಯಂತ ಕಷ್ಟಪಟ್ಟು ಈ ಹಂತಕ್ಕೆ ಬೆಳೆದು ಸಮಾಜ ಸೇವೆಯನ್ನು ತನ್ನ ಉಸಿರಾಗಿಸಿಕೊಂಡಿರುವವರು, ತನ್ನ ದುಡಿಮೆಯಲ್ಲಿ ಒಂದು ಪಾಲು ಸಮಾಜಕ್ಕೂ ಕೂಡ ನೀಡುವಂತಹ ಗುಣವನ್ನು ಹೊಂದಿರುವವರು, ಶ್ರೀಯುತರಿಗೆ ಸಂಸ್ಥೆಯ ವತಿಯಿಂದ ವಿಶೇಷ ಗೌರವಾರ್ಪಣೆಯನ್ನು ನೀಡಿ ಈ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಿಮಗೆ ಗೌರವ ನೀಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಗೌರವಾನ್ವಿತರೆ, ನಿರಂತರ ಸಾಧನೆ, ಕಠಿಣ ಪರಿಶ್ರಮಗಳು ಅಸಾಧ್ಯವಾಗಿರುವುದನ್ನು ಸಾಧ್ಯವಾಗಿಸುತ್ತದೆ ಎನ್ನುವ ಮಾತಿಗೆ ನಮ್ಮೆದುರಿನ ಆದರ್ಶ ವ್ಯಕ್ತಿ ಶ್ರೀ ದಿವಾಕರ್ ದಾಸ್ ನೆರ್ಲಾಜೆ ಇವರಿಗೆ ಈಶಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಯು ನೀಡುತ್ತಿರುವ ಈಶಾ ರಜತ ಸಂಭ್ರಮ 2025ರ ಗೌರವ ಸನ್ಮಾನ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಇಡ್ಕಿದು ಗ್ರಾಮದ ನೇರ್ಲಾಜೆ ಶ್ರೀ ರಾಮದಾಸ್ ಮತ್ತು ಶ್ರೀಮತಿ ಸುಂದರಿ ದಂಪತಿಗಳ ಪುತ್ರರು. ಇವರು ಕಡು ಬಡತನದಲ್ಲಿಯೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಮುಂದೆ ಪದವಿ ಪಡೆದುಕೊಂಡು ಸ್ನೇಹಿತರ ಸಹಾಯದಿಂದ ಕೇವಲ 800 ರೂಪಾಯಿಗಳೊಂದಿಗೆ ಬೆಂಗಳೂರಿಗೆ ತೆರಳಿ ಅಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸೌದೆ ಡಿಪೋ, ಹೋಟೆಲ್ಗಳಲ್ಲಿ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ, ಕಂಪನಿಗಳಲ್ಲಿ ದುಡಿಯುತ್ತಾ ಉಪ್ಪಿನಕಾಯಿ ಬಾಟಲ್ ಮಾರಾಟ ಮಾಡುತ್ತಿದ್ದ ಇವರು 2009ರಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಬುಕ್ ಏಜೆನ್ಸಿ SLV ಎನ್ನುವ ಸ್ವಂತ ನೋಟ್ಬುಕ್ ಪುಸ್ತಕದಂಗಡಿಯನ್ನು ಪ್ರಾರಂಭಿಸಿದರು. ನಿಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕರಾಗಿರಿ, ಯಶಸ್ಸು ತಾನಾಗಿಯೇ ಬರುತ್ತದೆ. ರತನ್ ಟಾಟಾ ಅವರ ಈ ಯಶಸ್ಸಿನ ಸೂತ್ರದ ಈ ನುಡಿಯಂತೆ ಶ್ರೀ ದಿವಾಕರ್ ದಾಸ್ ಇವರು ಇಂದು ಕೋಟ್ಯಾಂತರ ರೂಪಾಯಿಗಳ ವ್ಯಾಪಾರ ವಹಿವಾಟು ನಡೆಸುವ ಯಶಸ್ವಿ ಉದ್ಯಮಿ. ಶ್ರೀ ದಿವಾಕರ್ ದಾಸ್ ಇವರು ತನ್ನ ತಂದೆ ತಾಯಿಗಳ ಸೇವೆಯಿಂದ ಹಿಡಿದು ತಾನು ಕಲಿತ ಶಾಲೆ, ತಮ್ಮೂರ ದೇವಸ್ಥಾನಗಳಲ್ಲದೆ 100 ಸಂಘ ಸಂಸ್ಥೆಗಳಿಗೆ ಸಹಾಯ ಹಸ್ತ ಚಾಚುವವರು. ಈಶಾ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಗೋಪಾಲಕೃಷ್ಣ ಎಂ ಅವರ ಸಹಪಾಠಿಯೂ ಹೌದು. ಇವರಲ್ಲಿರುವ ಸಹೃದಯ, ಸರಳತೆ, ಸಜ್ಜನಿಕೆಗಳೇ ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿವೆ. ಪತ್ನಿ ಹೇಮಾವತಿ, ಮಕ್ಕಳಾದ ದೀಪ್ತಿ, ದೀಕ್ಷಾ, ದತ್ತುಪುತ್ರಿ ಅಕ್ಷತಾರೊಂದಿಗಿನ ಇವರ ಬಾಳಿಗೆ ಮುಂದಿನ ಭವಿಷ್ಯದಲ್ಲಿ ಆಯುಷ್ಯ, ಆರೋಗ್ಯ, ನೆಮ್ಮದಿ, ಯಶಸ್ಸು, ಸಕಲ ಸನ್ಮಂಗಳವನ್ನು ಮಹತ್ತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಗೌರವ ಸನ್ಮಾನವನ್ನು ಇವರಿಗೆ ನೀಡಲು ತುಂಬ ಸಂತೋಷ ಪಡುತ್ತೇವೆ. ಶ್ರೀಮತಿ ಶಾರದಾ ಕೃಷ್ಣ ಎಂ.ಎ, ಉಪ ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು. ಡಾಕ್ಟರ್ ಗೋಪಾಲಕೃಷ್ಣ ಎಂ, ಸ್ಥಾಪಕರು, ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು. ಸಂಚಾಲಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಬೆಳ್ಳಿ ಹಬ್ಬ ಸಮಿತಿ, ಈಶ ವಿದ್ಯಾಲಯ ಪುತ್ತೂರು. ಕಳೆದ ಸಾಲಿನ DMEd ವಿದ್ಯಾರ್ಥಿನಿಯಾದ ಚೈತನ್ಯ ಇವರು ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಚೈತನ್ಯ ಇವರಿಗೆ ಉಪ ಪ್ರಾಂಶುಪಾಲರು ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಈಶಾ ಬೆಳ್ಳಿ ಹಬ್ಬ ಸಂಭ್ರಮದ ಗೌರವ ಸನ್ಮಾನದ ಸಮಯ. ಈ ಪುರಸ್ಕಾರಕ್ಕೆ ಭಾಜನರಾದ ಶ್ರೀ ಚಂದ್ರಶೇಖರ ಅಪ್ಪಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸವಣೂರು ಇವರನ್ನ ವೇದಿಕೆಯ ಎಜುಕೇಶನಲ್ ಆ್ಯಂಡ್ ಸೋಷಿಯಲ್ ಆಹ್ವಾನಿಸ್ತಾ ಇದ್ದೇವೆ. ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಗೌರವಾನ್ವಿತರೆ, ಕನಸು ಕಾಣಿರಿ, ಆದರೆ ಅದರ ಸಾಕಾರಕ್ಕಾಗಿ ಕಠಿಣವಾಗಿ ದುಡಿಯಿರಿ. ಅದೇ ಜೀವನದ ನಿಜವಾದ ಯಶಸ್ಸು. ಸ್ವಾಮಿ ವಿವೇಕಾನಂದರ ಈ ಸ್ಫೂರ್ತಿಯ ಮಾತಿನಂತೆ
ಕಳೆದ 25 ವರ್ಷಗಳಿಂದ ಸವಣೂರು CA ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಚಂದ್ರಶೇಖರ್ P ಅವರಿಗೆ ಈಶಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಯು ನೀಡುತ್ತಿರುವ ರಜತ ಸಂಭ್ರಮ 2025 ಗೌರವ ಸನ್ಮಾನ. ಪುತ್ತೂರು ತಾಲೂಕು ಚಿಕ್ಕಮುಡ್ನೂರಿನ ಕೇಪುಳು ಎಂಬಲ್ಲಿ 18/7/1974ರಲ್ಲಿ ಶ್ರೀ ಕಿಟ್ಟಪ್ಪಗೌಡ ಮತ್ತು ಶ್ರೀಮತಿ ರಾಧಾ ದಂಪತಿಗಳ ಮಗನಾಗಿ ಜನಿಸಿದ ಇವರು ಪ್ರಾಥಮಿಕ ಪ್ರೌಢಶಿಕ್ಷಣವನ್ನು ಪುತ್ತೂರಿನಲ್ಲಿ, BCom ಪದವಿಯನ್ನು ವಿವೇಕಾನಂದ ಕಾಲೇಜಿನಲ್ಲಿ ಮತ್ತು MCom ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇಲ್ಲಿ ಪೂರೈಸಿಕೊಂಡಿದ್ದಾರೆ. 5 ವರ್ಷಗಳ ಕಾಲ ಖಾಸಗಿ ಕಂಪನಿಯಲ್ಲಿ ಸೇವೆ ಸಲ್ಲಿಸಿದ ನಂತರ ಇವರು ಸವಣೂರು CA ಬ್ಯಾಂಕಿನಲ್ಲಿ ಕಳೆದ 25 ವರ್ಷಗಳ ಕಾಲ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು, ಸತತವಾಗಿ 14 ವರ್ಷಗಳಿಂದ DCC ಬ್ಯಾಂಕ್ ಪ್ರಶಸ್ತಿ ಹಾಗೂ 2023-24 ಮತ್ತು 2024-25ರಲ್ಲಿ ರೈತರು ಬೆಳೆಸಿದ ಅಡಿಕೆ ಖರೀದಿಗಾಗಿ ಮಾಸ್ ಸಂಸ್ಥೆಯ ಪ್ರಶಸ್ತಿ ಮುಂತಾದವುಗಳನ್ನು ಪಡೆದಿರುತ್ತಾರೆ. ಇದರ ಜೊತೆಗೆ ಕಳೆದ 10 ವರ್ಷಗಳಿಂದ ಪುತ್ತೂರು ಮತ್ತು ಕಡಬ ತಾಲೂಕುಗಳ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಕ್ಕೂಟದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಮಿತಿ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿರುತ್ತಾರೆ. ಇವರಿಗೆ ಹಾಗೂ ಪತ್ನಿ ಶಿಕ್ಷಕಿ ಶ್ರೀಮತಿ ಸುಮತಿ ಮತ್ತು ಮಕ್ಕಳಾದ ಶ್ರೇಯಾ, ಸಾನ್ವಿ, ಶ್ರೇಷ್ಠ ಇವರಿಗೆ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ಸಕಲ ಸನ್ಮಂಗಳವನ್ನು ನೀಡಿ ಹರಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಗೌರವ ಸನ್ಮಾನವನ್ನು ನೀಡಲು ತುಂಬ ಸಂತೋಷ ಪಡುತ್ತೇವೆ. ಡಾಕ್ಟರ್ ಗೋಪಾಲಕೃಷ್ಣ ಎಂ, ಸ್ಥಾಪಕರು, ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು, ಸಂಚಾಲಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಬೆಳ್ಳಿ ಹಬ್ಬ ಸಮಿತಿ, ಈಶ ವಿದ್ಯಾಲಯ ಪುತ್ತೂರು. ಸನ್ಮಾನ ಸ್ವೀಕರಿಸಿದ ತಮಗಿದು ಅಭಿನಂದನೆಗಳು ಸರ್. ಮುಂದೆ ಶ್ರೀ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಈಶ ವಿದ್ಯಾಲಯದ ಹಿರಿಯ ಉಪನ್ಯಾಸಕರು, ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸನ್ಮಾನದ ಕುರ್ಚಿಯನ್ನ ಅಲಂಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಕನಸುಗಳು ಮತ್ತು ಕಠಿಣ ಕಾರ್ಯ ಸಾಧನೆಗಳು ಜೊತೆಗೂಡಿದರೆ ಪ್ರಪಂಚವನ್ನೇ ಬದಲಾಯಿಸಬಹುದು. ಡಾಕ್ಟರ್ ಸುಧಾಮೂರ್ತಿಯವರ ಈ ಮಾತನ್ನು ಸಾಕಾರಗೊಳಿಸಿಕೊಂಡಿರುವ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಅವರಿಗೆ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಯು ನೀಡುತ್ತಿರುವ ಈಶಾ ರಜತ ಸಂಭ್ರಮ 2025ರ ಗೌರವ ಸನ್ಮಾನ. ಇವರು ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು ಕೇರಳದ ಕಾಸರಗೋಡಿನ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಹಕಾರಿ ಕಾಲೇಜಿನಲ್ಲಿ ಪೂರೈಸಿಕೊಂಡು ಪಾರ್ಧನಗಳಲ್ಲಿ ಕುಟುಂಬ ವ್ಯವಸ್ಥೆ ಎಂಬ ವಿಷಯದಲ್ಲಿ ಕಣ್ಣೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಜೊತೆಗೆ ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದಿಂದ ಮಾನವ ಸಂಪನ್ಮೂಲ ವಿಷಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ, ಗ್ರೀನ್ ಎನರ್ಜಿ ವಿಷಯದಲ್ಲಿ JCIನ 9 ಆನ್ಲೈನ್ ಕೋರ್ಸ್ಗಳು ಸೇರಿದಂತೆ ಒಟ್ಟು 530 ಆನ್ಲೈನ್ ಕೋರ್ಸ್ಗಳನ್ನು ಪೂರ್ತಿಗೊಳಿಸಿರುತ್ತಾರೆ. ಪ್ರಸ್ತುತ ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ಪ್ರಾಧ್ಯಾಪಕರಾಗಿ PhD ಮತ್ತು ಪೋಸ್ಟ್ ಡಾಕ್ಟರೇಟ್ ಫೆಲೋ ಪದವಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಪ್ರಾಧ್ಯಾಪಕರಾಗಿದ್ದು ಈಗಲೇ 10 ಜನ ವಿದ್ಯಾರ್ಥಿಗಳ ಸಂಶೋಧನಾ ಪ್ರಬಂಧಗಳು ಸಲ್ಲಿಕೆಯಾಗಿವೆ. ಜೊತೆಗೆ ಕಣ್ಣೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಮಂಡಳಿಯ ಸದಸ್ಯರಾಗಿ, ಕ್ಯಾಂಪಸ್ ನಿರ್ದೇಶಕರು, PhD ಆಯ್ಕೆ ಸಮಿತಿ ಅಧ್ಯಕ್ಷರು, MPhil ಪರೀಕ್ಷಾ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಘನತ್ಯಾಜ್ಯ ವಿಲೇವಾರಿ ರಾಷ್ಟ್ರೀಯ ಸಮಿತಿಯ ಸದಸ್ಯರಾಗಿದ್ದು ಪುತ್ತೂರು ನಗರಸಭೆ ಮತ್ತು ರೋಟರಿ ಕ್ಲಬ್ ಸಂಸ್ಥೆಗಳ ಮಹತ್ವಾಕಾಂಕ್ಷೆಯ ಸ್ವಚ್ಛ ಪುತ್ತೂರು ಇದರ ಅಂಗವಾದ ಕರ್ನಾಟಕ ರಾಜ್ಯದ ಪ್ರಥಮ CNG ಯೋಜನೆಯ ಯೋಜನಾ ನಿರ್ದೇಶಕರಾಗಿ, ಸ್ವಚ್ಛತಾ ವಿಷಯದಲ್ಲಿ ರೋಟರಿ ಜಿಲ್ಲೆ 3/81 ಇದರ ರಾಯಭಾರಿಯಾಗಿ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ನೇಮಕರಾಗಿರುತ್ತಾರೆ. ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಪರೀಕ್ಷಾ ಪ್ರಾಧಿಕಾರ, ಕೇರಳ ದೇವಸ್ವಂ ಮಂಡಳಿ, ಗ್ರೀನ್ ಇಂಪ್ಯಾಕ್ಟ್ ಫೌಂಡೇಶನ್ ಸೇವಾ ಸಂಸ್ಥೆಯ ಸ್ಥಾಪಕರಾಗಿದ್ದು ಇನ್ನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಶಾ ವಿದ್ಯಾಲಯದ ಹೆಮ್ಮೆಯ ಹಿರಿಯ ಉಪನ್ಯಾಸಕರಾಗಿರುವ ಇವರು ಬರೆದ 400ಕ್ಕಿಂತ ಹೆಚ್ಚು ಲೇಖನಗಳು ಪ್ರಕಟವಾಗಿರುತ್ತವೆ. ಅನೇಕ ನಾಟಕಗಳು, ರೂಪಕಗಳನ್ನು ರಚಿಸಿರುವ ಸಾಧನಾಶೀಲ ವ್ಯಕ್ತಿಯಾಗಿರುವ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಅವರಿಗೆ
ಹಾಗೂ ಅವರ ಕುಟುಂಬಕ್ಕೆ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಡಾಕ್ಟರ್ ಗೋಪಾಲಕೃಷ್ಣ ಎಂ, ಸ್ಥಾಪಕರು, ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು. ಸಂಚಾಲಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಬೆಳ್ಳಿ ಹಬ್ಬ ಸಮಿತಿ, ಈಶ ವಿದ್ಯಾಲಯ ಪುತ್ತೂರು. ಸರ್, ತಮಗಿದು ಅಭಿನಂದನೆಗಳು. ಮುಂದೆ ಎಸ್ ದಾಮೋದರ ಪಾಟಾಳಿ, ಸಾಫ್ಟ್ ಸ್ಕಿಲ್ ತರಬೇತುದಾರರು ಮತ್ತು ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ನಗರ, ಇವರಿಗೆ ಸನ್ಮಾನ ಪ್ರದಾನ ಕಾರ್ಯಕ್ರಮ. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಸನ್ಮಾನ್ಯರೇ, ನಿರಂತರ ಸಾಧನೆ ಮತ್ತು ಕಠಿಣ ಪರಿಶ್ರಮಗಳು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುತ್ತವೆ ಎನ್ನುವ ಮಾತಿನಂತೆ ತಮ್ಮ ಕಿರಿ ವಯಸ್ಸಿನಲ್ಲಿ ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡಿ ಇಂದಿನ ಯುವ ಜನಾಂಗಕ್ಕೆ ಪ್ರೇರಣೆಯಾಗಿ ಮತ್ತು ಈಶ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಯಾಗಿರುವ ಶ್ರೀ ದಾಮೋದರ ಪಾಟಾಳಿ ಇವರಿಗೆ ಈಶಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಯು ನೀಡುತ್ತಿರುವ ಈಶಾ ರಜತ ಸಂಭ್ರಮ 2025ರ ಗೌರವ ಸನ್ಮಾನ. ಕೇರಳದ ಕಾಸರಗೋಡಿನ ಸಾಮೆತ್ತಡ್ಕದಲ್ಲಿ 18/7/1970 ಶ್ರೀ ಭಟ್ಯ ಪಾಟಾಳಿ ಮತ್ತು ಶ್ರೀಮತಿ ಪರಮೇಶ್ವರಿ ದಂಪತಿಗಳ ಮಗನಾಗಿರುವ ಶ್ರೀ ದಾಮೋದರ ಅವರು SSLC ಮತ್ತು PUC ವಿದ್ಯಾಭ್ಯಾಸವನ್ನು ಪುತ್ತೂರಿನ ಈಶಾ ವಿದ್ಯಾಲಯದಲ್ಲಿ ಪೂರೈಸಿಕೊಂಡಿರುತ್ತಾರೆ. ಇವರು ಕನ್ನಡ, ತಮಿಳು, ಮಲಯಾಳ, ಹಿಂದಿ, ಇಂಗ್ಲಿಷ್, ಕೊಂಕಣಿ ಹಾಗೂ ತುಳು ಸೇರಿದಂತೆ 7 ಭಾಷೆಗಳನ್ನು ಸುಲಲಿತವಾಗಿ ಮಾತನಾಡಬಲ್ಲರು. ಇವರು 2014ರ JCI ತರಬೇತಿದಾರರಾಗಿ 2018ರಲ್ಲಿ ಪುತ್ತೂರು JCI ಅಧ್ಯಕ್ಷರಾಗಿ ಅತ್ಯುತ್ತಮ ಘಟಕಾಧ್ಯಕ್ಷ ಪ್ರಶಸ್ತಿ ಪಡೆದಿರುತ್ತಾರೆ. ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ, ರಾಜಕೀಯ, ಕೃಷಿ ಕ್ಷೇತ್ರಗಳ ತರಬೇತಿ, ವ್ಯಕ್ತಿತ್ವ ವಿಕಸನ, ವ್ಯವಹಾರ ವೃದ್ಧಿಗಳಿಗೆ ಸಂಬಂಧಿಸಿದಂತೆ 500ಕ್ಕೂ ಹೆಚ್ಚಿನ ತರಬೇತಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರು ಬೀದಿ ನಾಟಕಗಳನ್ನು ಮಾಡಿ ನೆರೆ ಪರಿಹಾರ ನಿಧಿಗೆ ನೀಡಿ ಆಗಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರಿಂದ ಪ್ರಶಸ್ತಿ ಪಡೆದಿರುತ್ತಾರೆ. ಶ್ರೀರಾಮ ಕಥಾವೈಭವ ಎನ್ನುವ ಅದ್ಭುತ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಇನ್ನೂ ಅನೇಕ ಸಂಘ ಸಂಸ್ಥೆಯ ವಿವಿಧ ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿರುತ್ತಾರೆ. ಇವರ ಈ ಸೇವೆ ಸಾಧನೆಗಾಗಿ 2019ರಲ್ಲಿ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಝೋನ್ ವೈಸ್ ಪ್ರೆಸಿಡೆಂಟ್ ಪ್ರಶಸ್ತಿ, ಶ್ರೀ ದುರ್ಗಾ ಫೌಂಡೇಶನ್ ಬೆಂಗಳೂರು ಇವರಿಂದ ಕರ್ನಾಟಕ ಸೇವಾ ರತ್ನ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಪತ್ನಿ ಶ್ರೀಮತಿ ಸುಷ್ಮಾ ಹಾಗೂ ಮಗ ಸುಜನ್ರೊಂದಿಗಿನ ಇವರ ಮುಂದಿನ ಸಾಂಸಾರಿಕ ಬದುಕು ಸುಖ, ಸಂತೋಷ, ಸಮೃದ್ಧಿಯಿಂದ ಕೂಡಿರಲಿ ಎಂಬುದಾಗಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ ಈ ಗೌರವ ಸನ್ಮಾನವನ್ನು ನೀಡಲು ನಾವು ತುಂಬ ಸಂತೋಷ ಪಡುತ್ತೇವೆ. ಡಾಕ್ಟರ್ ಗೋಪಾಲಕೃಷ್ಣ ಎಂ, ಸ್ಥಾಪಕರು, ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು. ಸಂಚಾಲಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಬೆಳ್ಳಿ ಹಬ್ಬ ಸಮಿತಿ, ಈಶ ವಿದ್ಯಾಲಯ ಪುತ್ತೂರು. ಅಭಿನಂದನೆಗಳು ಸರ್. ಮುಂದೆ ಶ್ರೀಮತಿ ತೇಜಸ್ವಿನಿ ರಾಮಚಂದ್ರ, ಇವರು ಕೂಡ ಈಶ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿನಿ, ಪ್ರಸ್ತುತ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಹಿಂದಿ ಲೆಕ್ಚರರ್. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಶಿಕ್ಷಣವು ಬದುಕಿನ ಯಶಸ್ಸಿನ ಕೀಲಿಕೈ ಮತ್ತು ಶಿಕ್ಷಕರು ನಮ್ಮ ಜೀವನದ ಶಾಶ್ವತವಾದ ಶ್ರೇಷ್ಠ ಮಾರ್ಗದರ್ಶಕರು. ಡಾಕ್ಟರ್ ಅಬ್ದುಲ್ ಕಲಾಂ ಈ ಮಾತಿಗೆ ಅತ್ಯುತ್ತಮ ಉದಾಹರಣೆಯಾಗಿ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಇಲ್ಲಿ ಉತ್ತಮ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ತೇಜಸ್ವಿನಿ ರಾಮಚಂದ್ರ ಇವರಿಗೆ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಯು ನೀಡುತ್ತಿರುವ ಈಶಾ ರಜತ ಸಂಭ್ರಮ 2025ರ ಗೌರವ ಸನ್ಮಾನ. ಪುತ್ತೂರಿನ ಶ್ರೀ ಗೋಪಾಲ ಮತ್ತು ಶ್ರೀಮತಿ ಧನವತಿ ದಂಪತಿಗಳ ಪುತ್ರಿಯಾಗಿರುವ ಶ್ರೀಮತಿ ತೇಜಸ್ವಿನಿ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪುತ್ತೂರಿನಲ್ಲಿ ಪಡೆದು SSLC ಪರೀಕ್ಷೆಯ ಸಮಯದಲ್ಲಿ ಆರೋಗ್ಯದಲ್ಲಿ ತೊಂದರೆಯುಂಟಾಗಿ ಮಾನಸಿಕವಾಗಿ ತೀರಾ ಕುಗ್ಗಿ ಹೋದಾಗ ಈಶಾ ಸಂಸ್ಥೆಯ ಡಾಕ್ಟರ್ ಗೋಪಾಲಕೃಷ್ಣ ಅವರು ಆಪತ್ ಬಾಂಧವರಾಗಿ ಧೈರ್ಯ ತುಂಬಿ ಮಾರ್ಗದರ್ಶನ ಮಾಡಿರುವುದನ್ನು ಇವರು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಾರೆ.
ಆ ನಂತರ ಉಡುಪಿಯಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ B.Ed ಪದವಿಯನ್ನು ಪಡೆದಿರುತ್ತಾರೆ. ಮುಂದೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಮತ್ತು ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮೊ ಇನ್ ಸೈಕಾಲಜಿ ಮುಂತಾದ ಅನೇಕ ಕೋರ್ಸುಗಳನ್ನು ಪೂರೈಸಿಕೊಂಡು ಸಿಂಗಪೂರ್ನಲ್ಲಿ ಕೆಲವು ವರ್ಷಗಳು ಹಾಗೂ ಇದೀಗ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸಿರುವ ಈಶ ವಿದ್ಯಾಲಯದ ಹೆಮ್ಮೆಯ ವಿದ್ಯಾರ್ಥಿನಿಯಾದ ಶ್ರೀಮತಿ ತೇಜಸ್ವಿನಿ ರಾಮಚಂದ್ರ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಗೌರವ ಸನ್ಮಾನವನ್ನು ನೀಡಲು ತುಂಬ ಸಂತೋಷಪಡುತ್ತೇವೆ. ಡಾಕ್ಟರ್ ಗೋಪಾಲಕೃಷ್ಣ ಎಂ, ಸ್ಥಾಪಕರು, ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು. ಸಂಚಾಲಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಬೆಳ್ಳಿ ಹಬ್ಬ ಸಮಿತಿ, ಈಶ ವಿದ್ಯಾಲಯ ಪುತ್ತೂರು. ಅಭಿನಂದನೆಗಳು ಮೇಡಮ್. ಗೌರವ ಸನ್ಮಾನ ಸ್ವೀಕರಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳೊಂದಿಗೆ ಹರಿ ಓಂ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇನ್ನು ಮುಂದಕ್ಕೆ ಸನ್ಮಾನಿತರಿಂದ ಅನಿಸಿಕೆ. ಈಶಾ ಬೆಳ್ಳಿ ಹಬ್ಬ ಸಂಭ್ರಮದ ಗೌರವ ಸನ್ಮಾನವನ್ನು ಸ್ವೀಕರಿಸಿರುವ ಶ್ರೀಯುತ ಚಂದ್ರಶೇಖರ ಪಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸವಣೂರು. ಸರ್, ತಮ್ಮ ಅನಿಸಿಕೆಗಾಗಿ ವೇದಿಕೆ. ಕ್ಷಮಿಸಿ. ಶ್ರೀಮತಿ ತೇಜಸ್ವಿನಿ ರಾಮಚಂದ್ರ, ಈಶ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿನಿ, ಪ್ರಸ್ತುತ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಹಿಂದಿ ಲೆಕ್ಚರರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶ್ರೀಮತಿ ತೇಜಸ್ವಿನಿ ರಾಮಚಂದ್ರ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾರೆ. ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ ಹಾಗೂ ನೆರೆದಿರುವ ಎಲ್ಲ ಈಶ ವಿದ್ಯಾರ್ಥಿಗಳಿಗೆ ಹಾಗೂ ತಂದೆ ತಾಯಿಗಳಿಗೆ ನನ್ನ ವಂದನೆಗಳು. ರವಿ ಕಟ್ಪಾಡಿ ಒಂದು ಮಾತು ಹೇಳಿದರು, ಲೈಫ್ ಇರೋದು ಒಂದೇ ಅಂತ. ಅದು 100ಕ್ಕೆ 100 ಸತ್ಯ. ಆ್ಯಕ್ಚುಲಿ ನನ್ನ ಎಜುಕೇಷನ್ ಎಲ್ಲ ಚೆನ್ನಾಗಿ ಎಲ್ಲ ಹೇಳಿದರು, ಚೆನ್ನಾಗಿಯೇ ಆಗ್ತಿತ್ತು. ಬಟ್ 10th ನನ್ನದು ಸ್ವಲ್ಪ ಹೆಲ್ತ್ ಇಶ್ಯೂನಿಂದಾಗಿ ನನಗೆ ಬರೀಲಿಕ್ಕಾಗಲಿಲ್ಲ. ಸೊ ಬರೀಲಿಕ್ಕಾಗಲಿಲ್ಲ ಅಂತ ಹೇಳಿ ನನಗೆ ತುಂಬ ಬೇಜಾರಾಗಿತ್ತು. ಸೊ ಆ ಟೈಮಲ್ಲಿ ನನಗೆ ಗೋಪಾಲಕೃಷ್ಣ ಸರ್ ಒಂದು ಮ್ಯಾಜಿಕ್ ಮ್ಯಾನಿನಾಗೆ ಸಿಕ್ಕಿದ್ರು. ಸೊ ಅವರ ಮೋಟಿವೇಶನ್ನಿಂದ ನನ್ನ ಲೈಫ್ ತುಂಬ ಟರ್ನ್ ಆಗಿ ಹೋಯಿತು. ಯಾಕಂದರೆ ತುಂಬ ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹೀಗೆಲ್ಲ ಬರೀಲಿಕ್ಕಾಗ್ತದೆ ಅಂತ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಚೆನ್ನಾಗಿಯೇ ಓದುವವರು, ಅದು ಇದು. ನಾನು ಚೆನ್ನಾಗಿಟ್ಟಿನೇ ಓದಿಕೊಂಡೇ ಇದ್ದವಳು. ಬಟ್ 10th ಆಗೋಕ್ಕೆ ಎಕ್ಸಾಮ್ ಬರೀಲಿಕ್ಕಾಗಲಿಲ್ಲ. ಅದೊಂದು ತುಂಬ ಶಾಕ್ ಆಗಿತ್ತು ನನಗೆ. ಬಟ್ ಅದರ ನಂತರ ಲೈಫ್ ಎಷ್ಟು ಸ್ಮೂತ್ ಆಯ್ತಂದರೆ ತುಂಬಾ ಚೆನ್ನಾಗಿಯೇ ಆಯಿತು. ಎಲ್ಲ ಒಂದರ ಮೇಲೆ ಒಂದು ಕಲಿತಾ ಎಲ್ಲ ಇನ್ನೂ ಕಲಿಬೇಕೆಂಬ ಹಂಬಲ. ಅದೇ ರೀತಿ ನಂದು ಟೀಚಿಂಗ್ ಪ್ರೊಫೆಷನಲ್ಲೇ ನಾನು ಮುಂದೆ ಹೋದೆ. ಮೋಟಿವೇಶನ್ ಸರ್ ಅಂತೇಳಿಯೇ ಹೇಳ್ಬೋದು. ಬಟ್ ನನಗೆ ಇಷ್ಟು ಸನ್ಮಾನ ಮಾಡ್ತಾ ಅಂತ ನಾನು ಎಣಿಸಿನೂ ಇರಲಿಲ್ಲ. ಬಟ್ ಬಾಮ್ಮ ಅಂತ ಹೇಳಿ ಹೇಳಿದ ತಕ್ಷಣ ತುಂಬ ಖುಷಿಯಲ್ಲಿಯೇ ಬಂದೆ. ತುಂಬ ಧನ್ಯವಾದ ಸರ್. ಎಜುಕೇಷನ್ ಅಂತ ಹೇಳೋದು ಅದು ಎಲ್ರಿಗೊಂದು ತುಂಬ ಇಂಪಾರ್ಟೆಂಟ್. ಅದು ಯಾವತ್ತು ನನ್ನ ತಂದೆ ತಾಯಿಗೆ ಹೇಳೋದು. ಆ ಟೈಮಲ್ಲಿ ನನಗೆ ನನ್ನ ತಂದೆ ತಾಯಿ ಸಹ ತುಂಬ ಸಪೋರ್ಟ್ ಮಾಡಿದರು. ಮಕ್ಕಳಿಗೆ ಒಂದು ಸಪೋರ್ಟಿವ್ ಆಗಿ ತಂದೆ ತಾಯಿ ನಿಂತರೆ ಮಕ್ಕಳು ಎಲ್ಲಿಂದ ಎಲ್ಲಿಗೂ ಸಹ ಹೋಗ್ಬೋದು. ಯಾವತ್ತು ಫೋರ್ಸ್ ಮಾಡಬೇಡಿ. ಅಂದರೆ ಲೈಫ್ ಅಲ್ಲಿ ಅವರಿಗೆ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಇರ್ತದೆ. ತುಂಬ ಚಾನ್ಸಸ್ ಬರುತ್ತೆ. ಇವತ್ತಲ್ಲಿದ್ದರೆ ನಾಳೆ ಹೀಗೇ ಆಗು ಹಾಗೇ ಆಗು ಹೇಳಬೇಡಿ. ಕಲೆ, ಸಂಸ್ಕೃತಿ ಎಲ್ಲವನ್ನು ಒಂದುಗೂಡಿಸ್ತಾ ಈ ಮಹಾಲಿಂಗೇಶ್ವರನಂದು ನೆನೆಸ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮುಂದಕ್ಕೆ ಶ್ರೀ ಚಂದ್ರಶೇಖರ ಪಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸವಣೂರು. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಈಶಾ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ ವಂದಿಸ್ತಾ, ಈಶಾ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ಈ ಒಂದು ಸಂಭ್ರಮ 3 ಸ್ಲೋಗನ್ ಇದೆ: ಪ್ರಾರ್ಥಿಸು, ಪರಿಶ್ರಮಿಸು ಮತ್ತು ಪ್ರಕಾಶಿಸು ಅಂತ. ಆ ಪರಿಶ್ರಮಕ್ಕೆ ಮತ್ತೊಂದು ಏನಾದರೂ ಹೆಸರಿದ್ರೆ ಅದು ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ಗೋಪಾಲಕೃಷ್ಣ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ.
ನಾನು ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ, ನನ್ನ ಕ್ಲಾಸ್ಮೇಟ್ ಗೋಪಾಲಕೃಷ್ಣ, ನಾನು ಅವರು ಒಟ್ಟಿಗೆ ಹೈಸ್ಕೂಲ್ನಲ್ಲಿ ಓದಿದವರು. ಭಾಳಷ್ಟು ಜನ ಇಲ್ಲಿ ಮಾತಾಡಿ ಆಗಿದೆ, ಮತ್ತೆ ಅದನ್ನೇ ಹೇಳಲಿಕ್ಕೆ ಹೋಗೋದಿಲ್ಲ. ನಾನಂದರೆ ಅವರ ಒಡನಾಡಿಯಾಗಿ ಚಿಕ್ಕದಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸಿ ಅವ್ರ ಮೇಲೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ 25 ವರ್ಷ ಸುಮಾರು 14,000 ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಜನೆ ನೀಡಿದ್ದಾರೆ ಅಂತ ಹೇಳಿದರೆ ಬಹುಶಃ ಅದಕ್ಕಿಂತ ಹೆಚ್ಚು ಮಾತಾಡಲಿಕ್ಕೆ ಬೇರೆ ಏನಿಲ್ಲ. ಆ ಒಂದು ಅಂಕಿಅಂಶವೇ ಅದಕ್ಕೆ ಕೊಡ್ತದೆ. ಅವರೇನು ವಿದ್ಯೆ ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ಟ್ರಗಲ್ಡ್ ಸ್ಟೂಡೆಂಟ್ಸ್. ಈಗೊಬ್ಬರು ಮೇಡಮ್ ಹೇಳಿದರು, ಯಾವುದೋ ಒಂದು ಕಾರಣಕ್ಕೆ SLCಯಲ್ಲಿ PUCಯಲ್ಲಿ ಯಾರಾದರೂ ಫೈಲ್ ಆಗಿದ್ದರೆ ಅವರಿಗೆ ಮತ್ತೊಂದು ಬದುಕನ್ನು ಕಟ್ಟಿಕೊಟ್ಟು ಅವರು ಒಂದು ಮುಖ್ಯವಾಹಿನಿಗೆ ಬಂದು ಇವತ್ತೊಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಹೇಳಿದರೆ ಬಹುಶಃ ಇದಕ್ಕಿಂತ ದೊಡ್ಡ ಒಂದು ಸೇವೆ, ಒಂದು ವಿದ್ಯಾ ಸೇವೆ ಅಂತ ಹೇಳಿದರೆ ಬಹುಶಃ ಬೇರೇನು ಹೇಳಲಿಕ್ಕಿಲ್ಲ. ಭಾಳಷ್ಟು ವಿಚಾರಗಳನ್ನು ನಮ್ಮ ರಾಧಾಕೃಷ್ಣರು ಹೇಳಿದರು. ನಾನು ಮತ್ತು ಕುಕ್ಕೊಳ್ಳಿಯವರಲ್ಲಿ ಕೂತ್ಕೊಂಡು ಅವರ ಮಾತನ್ನು ಪೂರ್ತಿ ಕೇಳಿದ್ದೇವೆ. ಭಾಳ ಒಳ್ಳೆಯ ವಿಚಾರವನ್ನು ಮಾಡ್ತಾ ಇದ್ದಾರೆ. ವೇದಿಯಲ್ಲಿ ಕರೆತಕ್ಕಂಥ ಭಾಳಷ್ಟು ಹಿರಿಯರು ಭಾಳ ಸುಂದರವಾಗಿ ಮಾತಾಡ್ತಾರೆ. ನನ್ನ ಒಂದು ಸೇವೆಯನ್ನು ಗುರುತಿಸಿ ನಾನು ಸನ್ಮಾನವನ್ನು ಎಲ್ಲಿ ಸ್ವೀಕರಿಸೋದಿಲ್ಲ, ಆದರೆ ಅವರು ಹೇಳುವಾಗಲೇ ಹೇಳಿದರು, ಇಲ್ಲ ಅಂತ ನೀವು ಆಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಅದು ನಮ್ಮ ಖುಷಿ ಕರೆಯೋದು ಅಂತ. ಹಾಗಾಗಿ ಅದಕ್ಕೆ ಹೋಗೊಟ್ಟು ನನ್ನ ಒಂದು ಸೇವೆಯನ್ನು 25 ವರ್ಷದ ಕಾಲ ನಾನೊಂದು ಸೇವೆಯನ್ನು ಮಾಡ್ತಾ ಬರ್ತಾಯಿದ್ದೇನೆ. ಅದನ್ನು ಗುರುತಿಸಿ ನನಗೊಂದು ಗೌರವವನ್ನು ಸಲ್ಲಿಸಿದ್ರಿ. ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಅಭಿನಂದನೆಗಳು ಸರ್. ಮುಂದಕ್ಕೆ ಶ್ರೀ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಈಶ ವಿದ್ಯಾಲಯದ ಹಿರಿಯ ಉಪನ್ಯಾಸಕರು, ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಸರ್, ಚುಟುಕಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಆತ್ಮೀಯರೇ, ನಾನು ಕಳೆದ 20 ವರ್ಷಗಳಿಂದ ಪುತ್ತೂರಲ್ಲಿ ಇದ್ದೇನೆ ಅಂತ ಆದರೆ ಅದಕ್ಕೆ ಕಾರಣ ಈಶದ ಗೋಪಾಲಕೃಷ್ಣನವರು. ಯಾಕಂದರೆ 2005 ಸೆಪ್ಟೆಂಬರ್ 15ಕ್ಕೆ ಪುತ್ತೂರಿನ ಏನೂ ಪರಿಚಯ ಇಲ್ಲದ ಒಂದು ಜಾಗಕ್ಕೆ ಕಾಲಿಟ್ಟವ ನಾನು, ಒಂದು ಯೋಜನೆ ಮೂಲಕವಾಗಿ. ಅದು 2006ಕ್ಕೆ ಆ ಪ್ರಾಜೆಕ್ಟ್ ಮುಗಿದೋಯಿತು. ಪುತ್ತೂರಿಗೆ ಬಂದು ಬೇರೆ ಕೆಲಸ ಇರಲಿಲ್ಲ. 1 ತಿಂಗಳು ಭಾಳ ಕಷ್ಟಪಟ್ಟು ಇದ್ದೆ. ಊಟ ಕೂಡ ಸ್ವಲ್ಪ ಭಾಳ ಕಷ್ಟ ಆಗಿತ್ತು. ಹಾಗಾಗಿ ಪುತ್ತೂರು ಬಿಟ್ಟು ಮಂಗಳೂರಿಗೆ ಹೋಗಿ ಹೊಸ ಜಾಬ್ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇರುವಾಗ ಕೊನೆಯ ಒಂದು ಯೋಚನೆಯಾಗಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿರುವಂಥ ಗೋಪಾಲಕೃಷ್ಣ ಅವರ ನಂಬರ್ ಇತ್ತು. ಲ್ಯಾಂಡ್ಲೈನ್, ಇದು ಮೊಬೈಲ್ ಇರಲಿಲ್ಲ ಆವಾಗ. ಅವರಿಗೆ ಫೋನ್ ಮಾಡಿ ಕೇಳಿದ್ದೆ, ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಅವಕಾಶ ಇದೆ ಅಂತ. ಬೇರೆ ಎಲ್ಲಿ ಅವಕಾಶ ಇರಲಿಲ್ಲ. ಆಗ ಸರಿ, ನಮ್ಮಲ್ಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಹಾಗಾಗಿ 2006 ಆಗಸ್ಟ್ 28ನೇ ತಾರೀಕು 9 ಗಂಟೆಗೆ ಸರಿಯಾಗಿ ಈಶದಲ್ಲಿ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಸ್ಟಾರ್ಟ್ ಮಾಡಿದೆ. ಅಲ್ಲಿನ ನಂತರ ಮತ್ತೆ ಪುತ್ತೂರು ಬಿಡುವಂಥ ಯೋಚನೆ ಬರಲಿಲ್ಲ. ಇವತ್ತು ಕೂಡ, ಕಳೆದ ವರ್ಷ ಕೂಡ ಈಶದಲ್ಲಿ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಒಂದು 20 ಬ್ಯಾಚ್ಗಳಲ್ಲಿ ಮಾಡಿದ್ದೇನೆ. ಬೇರೆ ಬೇರೆ ಆಗಬಳಿ ಕಾಸರಗೋಡಿಗೆ ಹೋದೆ, ವಿಶ್ವವಿದ್ಯಾಲಯಕ್ಕೆ ಹೋದೆ. ಈಗಲೂ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕ ಕೆಲಸ ಮಾಡ್ತಾ ಇದ್ದೇನೆ. ಆದರೆ ಈಶದಲ್ಲಿ ಟೀಚ್ ಮಾಡುವಂಥದ್ದನ್ನು ಇನ್ನೂ ಬಿಟ್ಟಿಲ್ಲ ಫ್ರೀ ಟೈಮಲ್ಲಿ. ಆದ ಕಾರಣ ಪುತ್ತೂರಲ್ಲಿ ಏನೇನು ನಾನು ಅಚೀವ್ ಮಾಡಿದ್ದೇನೆ ಅದಕ್ಕೆ ಮೂಲ ಕಾರಣ ಗೋಪಾಲಕೃಷ್ಣ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ನಾನು ಗುರುತಿಸಿದ್ದಕ್ಕೆ ಅವರಿಗೆ ನಾನು ಪ್ರೀತಿಪೂರ್ವಕ ಗೌರವವನ್ನು, ಮತ್ತು ಇಡೀ ನಮ್ಮ ಟೀಮ್ ಹೇಗಿದೆ ಅಂದರೆ ಗೋಪಾಲಕೃಷ್ಣ, ಶಾರದಾ ಮತ್ತು ಅವರ ಮಕ್ಕಳು ಮತ್ತು ನಾನು ಮಾಡಿದ ಹರ್ಷಿತಾ, ನನ್ನ ಮಗಳು, ಎಲ್ಲರೂ ಕೂಡ ಇವತ್ತಿಗೆ ಕೂಡ ಒಂದು ಅತ್ಯಂತ ಕುಟುಂಬಸ್ಥರಾಗಿ ನಾವು 20 ವರ್ಷಗಳ ಅದೇ ಬಾಂಧವ್ಯವನ್ನು ಉಳಿಸಿಕೊಂಡು ಬಂದಿದ್ದೇವೆ. ಈ ಸಂದರ್ಭದಲ್ಲಿ 25 ವರ್ಷ ಪೂರ್ವ ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದ, ಮುಂದೆ ಕೂಡ ಸಂಸ್ಥೆ ಜೊತೆಗೆ ಇರ್ತೇನೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಗುರುತಿಸಿದ್ದಕ್ಕೆ ಬೇಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದ ನಿಲ್ಲಿಸ್ತೇನೆ. ನಮಸ್ಕಾರ. ಅಭಿನಂದನೆಗಳು ಸರ್. ಮುಂದಕ್ಕೆ ಶ್ರೀ ಎಸ್ ದಾಮೋದರ ಪಾಟಾಳಿ, ಸಾಫ್ಟ್ ಸ್ಕಿಲ್ಸ್ ತರಬೇತುದಾರರು ಮತ್ತು ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ನಗರ, ತಮ್ಮ ಅನಿಸಿಕೆಯನ್ನು ಚುಟುಕಾಗಿ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಅಭ್ಯಾಗತರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಜ್ಜನ ಬಂಧುಗಳೇ, ಬಹಳ ಖುಷಿಯ ಒಂದು ದಿವಸ. ಬೆಳ್ಳಿ ಹಬ್ಬ ಸಂದರ್ಭದಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸುವಂಥ ಒಂದು ಅವಕಾಶ ಸಿಕ್ಕಿತ್ತು. ನನ್ನ ಲೈಫಿನ ಬಗ್ಗೆ ಮಾತಾಡಬೇಕಿದ್ರೆ ದೊಡ್ಡ ಸ್ಟೋರಿ ಇದೆ. ನಾನು 2 ನಿಮಿಷ ಮಾತ್ರ ಮಾತಾಡಿ ಅದನ್ನು ಮುಗಿಸ್ತೇನೆ. ಎಲ್ಲರೂ 7ನೇ ಕ್ಲಾಸನ್ನು 7 ವರ್ಷ ಕಲಿತ್ರೆ ನಾನು 9 ವರ್ಷ 7ನೇ ಕ್ಲಾಸನ್ನು ಕಲ್ತವ. 8ನೇ ಕ್ಲಾಸ್ ಫೇಲಾಗಿ 15 ವರ್ಷ ಕಳೆದ ಮೇಲೆ ಎಜುಕೇಷನನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳುವಂಥ ಕನಸೇನೋ ಮನಸ್ಸಲ್ಲಿ ಹುಟ್ಟಿತ್ತು. ಆ ಸಂದರ್ಭದಲ್ಲಿ ನನಗೆ ದಾರಿದೀಪ ಆದದ್ದು ಈಶಾ ವಿದ್ಯಾಸಂಸ್ಥೆ. ಈಶಾ ವಿದ್ಯಾಸಂಸ್ಥೆಯ ಉಪಪ್ರಾಂಶುಪಾಲರಾದ ನನಗೆ ತಾಯಿಯಾಗಿ, ಸಹೋದರಿಯಾಗಿ, ಒಬ್ಬ ಗುರುವಾಗಿ ನನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂದವರು ಉಪಪ್ರಾಂಶುಪಾಲೆಯಾದಂತಹ ಶಾರದಾ ಕೃಷ್ಣ ಅವರು. ಅವರನ್ನು ಯಾವತ್ತೂ ನಾನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಲಿಕ್ಕಿದೆ.
SSLCಯನ್ನು ಪಾಸ್ ಮಾಡಬೇಕು ಅಂತ ಹೇಳಿ SSLC ಕಟ್ಟಿಯಾಗಿದೆ, ಓದಲಿಕ್ಕೆ ಟೈಮ್ ಇಲ್ಲ, ಕೆಲಸದ ಒತ್ತಡ, ಅದರ ಮಧ್ಯದಲ್ಲಿ ಕಲೀಲಿಕ್ಕೆ ಟೈಮ್ ಇಲ್ಲ. ಒಂದು ದಿವಸ ಶಾರದಾ ಮೇಡಮ್ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಒಂದು ಸ್ಟೋರಿಯನ್ನು ಹೇಳ್ತಾರೆ. ಆ ಸ್ಟೋರಿ ಹೇಳಿ ಕೊನೆಯಲ್ಲಿ ಹೇಳ್ತಾರೆ, ಇದು SSLCಯ ಕನ್ನಡದ ಇಂಥ ಪಾಠದಲ್ಲಿ ಇದೆ ಅಂತ. ಅದರಲ್ಲಿ 5 ಮಾರ್ಕ್ ಸಿಕ್ಕಿತ್ತು ನನಗೆ. ಆ ಒಂದು ಉತ್ತರಕ್ಕೆ 5 ಮಾರ್ಕು. ಸರಿಯಾಗಿ 35 ಮಾರ್ಕ್ ಪಡಿಬೇಕಿದ್ರೆ ಅದಕ್ಕೆ ಅವರು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿಯೂ ಕೂಡ ಬಹಳ ವಿಚಾರಗಳನ್ನು ನನಗೆ ಹೇಳಿಕೊಟ್ಟ ಕಾರಣ ಅದು ಸಾಧ್ಯ ಆಗಿದೆ. ಆದ ಕಾರಣ ಆ ನಂತರ ದಿನಗಳಲ್ಲಿ ನನ್ನ PUCಯನ್ನು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ನನಗೆ ಕಾರಣವಾದದ್ದು ನಮ್ಮ ಈಶಾ ವಿದ್ಯಾಸಂಸ್ಥೆ ಅಂತ ಹೇಳ್ತೇನೆ. ನಾನು ಯಾವಾಗಲೂ ಹೇಳಲಿಕ್ಕಿದೆ, ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ 100 ಡಾಕ್ಟರ್ಗಳಿಗೆ ಟ್ರೈನಿಂಗ್ ಕೊಡ್ತೇನೆ. ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ 100 ಇಂಜಿನಿಯರ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತೇನೆ. ಪೊಲೀಸರಾಗಲಿಕ್ಕೆ ಸಾಧ್ಯ ಆಗಲಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಟ್ರೈನಿಂಗನ್ನು ಕೊಡ್ತೇನೆ. ಇದೆಲ್ಲ ಸಾಧ್ಯವಾದದ್ದು ಎಲ್ಲಿಂದ ಅಂತ ಕೇಳಿದರೆ ನಮ್ಮ ಈಶಾ ಶಿಕ್ಷಣ ಸಂಸ್ಥೆಯಿಂದ. ಅಂಥ ಒಂದು ಈಶಾ ಶಿಕ್ಷಣ ಸಂಸ್ಥೆಯಲ್ಲಿ ನಾನು 2 ಶಾಲೆಯಲ್ಲಿ ಕಲಿತದ್ದು. ಒಂದು ಮೇನಾಲದಲ್ಲಿ 1ನೇಯಿಂದ 7ನೇ ತರಗತಿಯವರೆಗೆ, ನಂತರ ಈಶಾದಲ್ಲಿ ಮೇನಾಲ ಶಾಲೆಯಲ್ಲಿಯೂ ಕೂಡ 60ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನದಲ್ಲಿ ನನಗೆ ಒಂದು ಸನ್ಮಾನ ತಗೊಳ್ಳುವಂಥ ಅವಕಾಶ ಸಿಕ್ಕಿದೆ. ಈಶಾದ ಬೆಳ್ಳಿ ಹಬ್ಬದಲ್ಲಿಯೂ ಕೂಡ ಒಂದು ಸನ್ಮಾನ ತಗೊಳ್ಳುವಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ಈಶಾ ಸಂಸ್ಥೆಗೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ. ಇನ್ನು ಮುಂದೆಯೂ ಕೂಡ ಸಂಸ್ಥೆಯ ಎಲ್ಲ ಏಳಿಗೆಯಲ್ಲೂ ನಾನು ನಿಮ್ಮ ಜೊತೆಗೆ ಇರ್ತೇನೆ. ಒಂದು ಸನ್ಮಾನವನ್ನು ಮಾಡಿ ಗೌರವಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅಭಿನಂದನೆಗಳು ಸರ್. ಮುಂದೆ ಮುಖ್ಯ ಅತಿಥಿಗಳ ಮಾತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀ ಕೆ ರಾಮ ಮುಗ್ರೋಡಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು. ಸರ್, ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾವತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪ್ರಣಾಮವನ್ನು ಸಲ್ಲಿಸ್ತಾ, ಈಶಾ ವಿಶ್ವವಿದ್ಯಾಲಯದ ಈ ರಜತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಸಭಾಧ್ಯಕ್ಷೆಯನ್ನು ವಹಿಸಿರುವಂಥ ಗೋಪಾಲಕೃಷ್ಣ ಭಟ್ರೆ, ಹಾಗೆ ಈ ಈಶಾ ವಿದ್ಯಾಲಯದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಕೈಗೊಂಡಿರುವಂಥ ವಿಶೇಷ ಕಾರ್ಯಸಾಧನೆಯನ್ನು ಮಾಡಿರುವಂಥ ಗೋಪಾಲಕೃಷ್ಣ ಮತ್ತು ಶಾರದಾ ಕೃಷ್ಣರವರೇ, ಇವರ ಮಾತನ್ನು ಕೇಳುವಾಗ ಮನಸ್ಸಿಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂತೇಳಿದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಈ 3 ವಿಷಯಗಳನ್ನು ಅವರು ತನ್ನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಯಾಕಂತೇಳಿದರೆ ಮಾತೃದೇವೋಭವ, ಪಿತೃದೇವೋಭವ ಅಂತ ಹೇಳುವಂಥದ್ದು ನಮ್ಮ ಹಿಂದಿನಿಂದಲೂ ನಾವು ಯಾವಾಗ ಮಾತಾಪಿತೃಗಳ ಋಣಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತೇವೋ ಆವಾಗ ನಮಗೆ ಖಂಡಿತ ದೇವರ ಆಶೀರ್ವಾದ ಕೂಡ ಸಿಗ್ತದೆ, ಸಮಾಜದ ಗೌರವ ಕೂಡ ಸಿಗ್ತದೆ. ಅಂಥ ಒಂದು ಆ ವಿಶೇಷ ಸಂದರ್ಭದಲ್ಲಿ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಇವತ್ತು ಹಲವಾರು ಜನರಿಗೆ ಗೌರವವನ್ನು ಕೊಟ್ಟಂಥ, ಈಗಾಗಲೇ ನಾವು ಹೇಳಿದೆವು 2 ಜನ ಪ್ರತಿಷ್ಠೆಯನ್ನು ಗುರುತಿಸುವಂಥದ್ದು, ಅದು ನಿಜವಾಗಿಯೂ ನಮಗೆ ಇಲ್ಲಿ ಅವರ ಕಾಣುವಂಥ ಭಾಗ್ಯ ಸಿಕ್ಕಿದೆ ಅಂತೇಳಿ ಹೇಳ್ಬೋದು. ಅವರ ಸಾಧನೆಗಳು, ಅವರು ನಮಗೆ ಕೊಟ್ಟ ಸಂದೇಶಗಳು ನಮ್ಮ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ದುಡ್ಡು, ಆಸ್ತಿ, ಸಂಪತ್ತು ಯಾವುದು ಮುಖ್ಯ ಅಲ್ಲ. ನಮ್ಮ ಸಮಾಜದಲ್ಲಿ ನಾವು ಕೊಡುವಂಥ ಸೇವೆ ನಮ್ಮನ್ನು ಖಂಡಿತ ಯಾವಾಗಲೂ ಗುರುತಿಸ್ತದೆ. ಅದಕ್ಕಾಗಿ ನಾವು ದುಡ್ಡಿನ ಹಿಂದೆ ಹೋಗದೆ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ 20 ವರ್ಷಗಳ ಕಾಲ ಅವರು ಪಟ್ಟ ಶ್ರಮ ಅದು ಅವರಿಗೆ ಗೊತ್ತಿದೆ. ಈಗ ತುಂಬ ಜನ ಅವರ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಭಾಳಷ್ಟು ಜನರನ್ನು ಅವರು ಗೌರವಿಸಿದ್ದಾರೆ. ಅವರ ಆ ಗೌರವದ ಮಾತನ್ನು ಕೇಳುವಾಗ ನಮಗೆ ನೆನೆಸದೆ ಈ ಶಾಲೆ ಒಂದು 25 ವರ್ಷ ಯಾವ ರೀತಿಯಲ್ಲಿ ನಡೆದು ಬಂದಿರ್ಬೋದು, ಅವರ ಕಷ್ಟ ಕಾರ್ಪಣ್ಯಗಳು ಎಷ್ಟಿರ್ಬೋದು, ಆದರೆ ಅವರ ಉದ್ದೇಶ ಒಂದೇ, ಸಮಾಜಕ್ಕೆ ನಾನು ಏನನ್ನಾದರೂ ಕೊಡಬೇಕು, ಸಮಾಜ ನನ್ನನ್ನು ಯಾವಾಗಲೂ ಗುರುತಿಸಬೇಕೆಂಬ ಉದ್ದೇಶದಿಂದ ಈ 25 ವರ್ಷಗಳನ್ನು ಒಂದು ಅವಿಸ್ಮರಣೀಯವಾದ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರ ಮುಂದಿನ ಬೆಳ್ಳಿ ಹಬ್ಬ ಈಗಾಗಲೇ ಆಗಿದೆ, ಮುಂದಿನ ಗೋಲ್ಡನ್ ಜುಬ್ಲಿ ಆಗಲಿಕ್ಕೆ ದೇವರು ಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮುಂದೆ ಶುಭ ನುಡಿಗಾಗಿ ಶ್ರೀ ಹರ್ಷವರ್ಧನ್ ಪಡಿವಾಳ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಈಶಾ ಫೌಂಡೇಶನ್ನ ಟ್ರಸ್ಟಿಗಳೇ, ಫ್ರೆಂಡ್ಸ್,
ಈ ಬದಲಾದ ಎಜುಕೇಷನ್ ಸಿಸ್ಟಮ್ನಲ್ಲಿ ಎಲ್ಲರೂ 100 ಮಾರ್ಕ್ ತೆಗೊಳ್ಳೋಕೆ ಆಗೋದಿಲ್ಲ. ಈ ಕೋಚಿಂಗ್ ಕ್ಲಾಸ್ಗಳು ಕಳೆದ 40 ವರ್ಷದಲ್ಲಿ ಮನುಷ್ಯನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಈ ಮಾರ್ಕ್ 40-50 ತಗೊಂಡವರನ್ನು ಪುಷ್ ಮಾಡಲಿಕ್ಕೆ ಕೋಚಿಂಗ್ ಕ್ಲಾಸ್ಗಳು ಭಾಳ ಹೆಲ್ಪ್ ಮಾಡಿದೆ. ಈಗಿನ ಕಾಲದಲ್ಲಿ ಬರೀ ಗ್ರ್ಯಾಜುಯೇಷನ್ ಆದರೆ ಸಾಕಾಗೋದಿಲ್ಲ. ಹೈಯರ್ ಸ್ಟಡಿಗೆ ಹೋಗಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್, ಜಾಬಿಗೆ ಹೋಗೋದಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್, ಪ್ರಮೋಷನ್ಗೆ ಕಾಂಪಿಟೇಟಿವ್ ಎಕ್ಸಾಮ್, ಎಲ್ಲದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕಾದ್ರೆ ಈ ಕೋಚಿಂಗ್ ಕ್ಲಾಸ್ಗಳು ಮಾಡುತ್ತಿರುವಂಥ ಹೆಲ್ಪ್ ಅವರ ಒಂದು ಕೊಡುವಂತಹ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಒಂದು ಪುಷ್ ಉಂಟಲ್ಲ, ಈ ಸ್ಕಿಲ್ ಈಗಿನ ಕಾಲದಲ್ಲಿ ಬರೀ ಎಜುಕೇಷನ್ ಸಾಕಾಗೋದಿಲ್ಲ, ಗ್ರ್ಯಾಜುಯೇಷನ್ ಸಾಕಾಗೋದಿಲ್ಲ. ಸ್ಕಿಲ್ ಈಸ್ ಇಂಪಾರ್ಟೆಂಟ್. ದ್ಯಾಟ್ ಪುಷ್ ಹ್ಯಾಸ್ ಬಿನ್ ಗಿವನ್ ಬೈ ದೀಸ್ ಕೋಚಿಂಗ್ ಕ್ಲಾಸಸ್ ಆ್ಯಂಡ್ ಫಾರ್ ವಿದ್ಯಾರ್ಥಿಗಳ ಒಂದು ಅಧ್ಯಾಪಕ ಕಲಿಸ್ಬೋದು. ನಿಮಗೆ ಮೆಂಟರ್ ನಿಮಗೆ ರಿಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಟ್ರೈನರ್ ನಿಮ್ಮನ್ನು ಟ್ರೈನ್ ಮಾಡ್ತಾನೆ. ಆದರೆ ಸಕ್ಸಸ್ ಬರೋದು ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಇಂಟೆಗ್ರಿಟಿ, ನಿಮ್ಮ ಹಾನೆಸ್ಟಿ ಮತ್ತು ನೀವು ಅದಕ್ಕೆ ತೊಡಗಿಸ್ಕೊಳ್ಳುವಂಥ ನಿಮ್ಮ ಸಕ್ಸಸ್ ಇರೋದು ನಿಮ್ಮನ್ನು ಹೊಂದಿಕೊಂಡಿದೆ. ಆದ್ದರಿಂದ ಈ ಗೋಲ್ಡನ್ ಜುಬ್ಲಿ ಸಿಲ್ವರ್ ಜುಬ್ಲಿಯನ್ನು ಆಚರಿಸಿದಂಥ ಈಶಾ ವಿದ್ಯಾರ್ಥಿ ಸಂಘ ಪ್ರೋಗ್ರೆಸಿವ್ ಆಗಿ ಬೆಳೆದು ಸದ್ಯದಲ್ಲಿ ಗೋಲ್ಡನ್ ಜುಬ್ಲಿ ಆಚರಿಸಲಿ ಅಂತ ಒಂದು ಆಶಿಸ್ತೇನೆ. ಇನ್ನೊಂದು ಬಹಳ ಮುಖ್ಯ ವಿಷಯ ಅಂದರೆ, ನೀವೆಲ್ಲ ಗೋಪಾಲಕೃಷ್ಣನನ್ನು ಸರ್ ನೋಡಿರ್ಬೋದು. ನಾವು ಬಹಳ ಸಣ್ಣದಿಂದ ನೋಡಿದವರು. ಅವರ ತಂದೆಯವರು ಮತ್ತು ತಾಯಿಯವರು. ತಂದೆಯವರು ಬಹಳ ದೊಡ್ಡ ಶರೀರ ಅಲ್ಲ, ಆದ್ದರಿಂದ ಹಾರ್ಡ್ ವರ್ಕರ್ ಅಲ್ಲ, ಆದರೆ ತಾಯಿ ಭಾಳ ಹಾನೆಸ್ಟಿ. ನಮ್ಮ ಗೋಪಾಲಕೃಷ್ಣರು ಹಾಗೆ ನಮ್ಮ ಮನೆಗೆ ಯಾವಾಗಲೂ ಏನು ಕೆಲಸ ಇದ್ರೂ ಬರುವವರು. ಅವರ ಹಾನೆಸ್ಟಿ, ಹಾರ್ಡ್ಶಿಪ್ ಆ್ಯಂಡ್ ಇಂಟೆಗ್ರಿಟಿ ಹ್ಯಾಸ್ ಗಿವನ್ ದಿಸ್. ಇನ್ನೊಂದು ಬಹಳ ಮುಖ್ಯ ಅಂದರೆ ಭಕ್ತಿ ಮನುಷ್ಯನಿಗೆ ಬಹಳ ಬೆನ್ನೆಲುಬಾಗಿ ನಿಲ್ಲುತ್ತದೆ. ನಮ್ಮ ಕೆಮ್ಮಾಯಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಇವರ ತಂದೆಯವರು ಪ್ರತಿ ಶುಕ್ರವಾರ ಪ್ರಾರಂಭಿಸಿದಂಥ ಪ್ರಾರ್ಥನೆ, ಭಜನೆ, ಯಾರೇ ಬರಲಿ, ಮಳೆ ಇರಲಿ, ರಾತ್ರಿ ಇರಲಿ, ಕರೆಂಟ್ ಇರಲಿ, ಏನಿರಲಿ, ಅವರೊಬ್ಬರಾದರೂ ಬಂದು ಭಜನೆ ಮಾಡ್ತಿದ್ದದ್ದು ಸ್ಟಾರ್ಟ್ ಮಾಡಿದ್ದೇ ಇವರ ತಂದೆಯವರು. ಅದರ ಕರ್ಮದ ಫಲ ನಮ್ಮ ಹುಡುಗರಿಗೆ ಸಿಕ್ಕಿದೆ. ಒಳ್ಳೆಯ ಅಭಿವೃದ್ಧಿ ಗಳಿಸಲಿ ಅಂತ ಹೇಳ್ತಾ ಇದ್ದೇನೆ. ಎ ಸೆಲ್ಫ್ ಮೇಡ್ ಅಂತ ಹೇಳ್ತಾ ಇದ್ದೇನೆ. ಅವರಿಗೆ ಶುಭಾಶಯಗಳು. ಅಭಿನಂದನೆಗಳು ಸರ್. ಒಂದು ಸೂಚನೆ, ಈಶಾ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸಿರುವಂತಹ ಹಿರಿಯ ಉಪನ್ಯಾಸಕರುಗಳಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ತಾವು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಇನ್ನು ಒಬ್ಬರು ಅತಿಥಿಗಳ ಮಾತಾದ ತಕ್ಷಣ ತಮ್ಮನ್ನು ಸಂಸ್ಥೆ ವತಿಯಿಂದ ಗೌರವಿಸಲಿಕ್ಕೆ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಜಾನ್ ಕುಟಿನ, ನಿವೃತ್ತ ಶಿಕ್ಷಕರು, ಮಾಜಿ ಅಧ್ಯಕ್ಷರು, ವರ್ತಕರ ಸಂಘ ಪುತ್ತೂರು, ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಈಶಾ ವಿದ್ಯಾಲಯದ ಬೆಳ್ಳಿ ಹಬ್ಬದ ಸಂಭ್ರಮದ ಕಾರಣಭೂತರಾದಂಥ ಗೋಪಾಲಕೃಷ್ಣರವರೇ ಮತ್ತು ಶಾರದರವರೇ, ನಿಮಗೆ ಬೆಳ್ಳಿ ಹಬ್ಬದ ಶುಭಕಾಮನೆಗಳು. ಅದು ಚಿನ್ನದ ಹಬ್ಬವಾಗಿ ಬೆಳಗ್ಗೆ ಬರಲಿ ಅಂತ ಆಶಿಸ್ತೇನೆ. ಎಲ್ಲರೂ ಅವರನ್ನು ಹೊಗಳಿದ್ದು, ನಾವು ಹೊಗಳಿಕೆ ಏನಿಲ್ಲ, ಅದು ಹೊಗಳಿದ್ದಲ್ಲ, ಇದ್ದ ವಿಷಯಗಳನ್ನು ಇದ್ದಾಗೆ ಹೇಳಿದ್ದು ಅಂತ ಒತ್ತಿ ಹೇಳ್ತೇನೆ. ತುಂಬ ಕಂಡವಡೆ ಖಂಡಿತ ಅದಕ್ಕೆ ನೀವು ಆಹಾರ ಅಂತ ಅದನ್ನು ಒತ್ತಿ ಕೆಂಪು ಗೆರೆಯಲ್ಲಿ ಓದ್ತಾ ಹೇಳ್ತೇನೆ. ಯಾಕೆಂದರೆ ಇಲ್ಲಿ ತುಂಬ ಗುರುಗಳಿದ್ದಾರೆ, ಪ್ರಶಸ್ತಿ ವಿಜೇತ ಗುರುಗಳಿದ್ದಾರೆ. ಗುರುಗಳ ಬಗ್ಗೆ ಕೂಡ ನಮ್ಗೆ ಗೊತ್ತುಂಟು. ನಾನು ಒಬ್ಬ ಶಿಕ್ಷಕ. ಆದರೆ ಗುರುಗಳು ಅಂದರೆ ಏನು? ಬರೀ ಗುರುಗಳು ಪಾಠವನ್ನು ಹೇಳೋ ಗುರುಗಳಲ್ಲ, ಅವರು ಸಮಾಜವನ್ನು, ವಿದ್ಯಾರ್ಥಿಗಳನ್ನು ಬೆರಗಿಸುವ ಗುರುಗಳು. ಅವರ ಮುಂದಿನ ಜೀವನ ಹೇಗೆ ಆಗಬೇಕಂತ ತೋರಿಸುವ ಗುರುಗಳು. ಆದ್ದರಿಂದ ಅಂಥ ಗುರುಗಳು ತುಂಬ ಜನ ಇದ್ದೀರಿ, ಈಶಾದಲ್ಲಿಯೂ ಇದ್ದಾರೆ, ಮತ್ತು ಬೇರೆಯವರು ರಿಟೈರ್ಡ್ ಆದವರು ಇದ್ದಾರೆ. ಅವರಿಗೆಲ್ಲ ನನ್ನ ನಮನಗಳು, ನೀವು ಗುರು ಆದ ಕಾರಣ. ಅಷ್ಟು ಹೇಳಿ ಬೇರೇನು ಹೇಳಲಿಕ್ಕೆ ಹೋಗೋದಿಲ್ಲ. ಮುಂದಕ್ಕೆ ಎಲ್ಲ ಒಳ್ಳೆಯದಾಗಲಿ. ನಿಮ್ಮ ಬಗ್ಗೆ ನನಗೆ ಗೊತ್ತುಂಟು, ನೀವು ಅಣ್ಣ ತಮ್ಮಂದಿರು ಮೂವರು ಕೂಡ ಇರುವಾಗ ನಾನು ಭೇಟಿಯಾಗಿದ್ದೀನಿ, ನಾನು ಆತ್ಮೀಯತೆಯಲ್ಲಿ ಮಾತಾಡಿದ್ದೇನೆ. ಆ ನೆನಪು ನನ್ನ ಭಾವನೆ ರೂಪದಲ್ಲಿದೆ. ಆದ್ದರಿಂದ ಅದನ್ನು ನೆನಪಿಸ್ತೇನೆ. ನಿಮ್ಮ ಒಳ್ಳೆಯ ಗುಣಕ್ಕಾಗಿ ಈ ಸಂಸ್ಥೆ ಬೆಳಗ್ತಾ ಇದ್ದೆ. ನಿಮ್ಮ ಸೇವೆ ಇನ್ನೂ ಅನನ್ಯವಾಗಿ ಬೆಳಗಲಿ, ಎಲ್ಲರಿಗೂ ಉಪಕಾರವಾಗಲಿ, ಸಮಾಜದ ಮಕ್ಕಳು ನಗುವಂತಾಗಲಿ. ಈಗ ಇಬ್ಬರು ಮುಳುಗು ತಜ್ಞರು ಬಂದು ಹೇಳಿದ್ರು, ನಾವೇನು ಮಾಡಬೇಕು, ನಮ್ಮಲ್ಲಿದ್ದದನ್ನು
ಹಂಚಿಕೊಳ್ಬೇಕಂತ. ಎಲ್ಲರದ್ದು ನಾವು ತಿನ್ನುವುದಲ್ಲ, ನಮ್ಮಲ್ಲಿ ಇದನ್ನು ಹಂಚಿ ತಿನ್ನುವಂಥ ಭಾವನೆ ಎಲ್ಲರಿಗೂ ಬರಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಳೆದ 25 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ ಒಂದಷ್ಟು ಈಶದ ಹಿರಿಯ ಉಪನ್ಯಾಸಕರು ನಮ್ಮ ಜೊತೆಗಿದ್ದೀರಿ. ನಿಮ್ಮೆಲ್ಲರ ಗೌರವ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ವಸಂತ್ ಸರ್, ಶ್ರೀಮತಿ ರೇಖಾ ಕುಪ್ಪೇಟಿ, ಶ್ರೀಮತಿ ಸೇವಂತಿಕಾ, ಶ್ರೀಮತಿ ವಿಮಲಾ. ಇವರು ತಾವು ಮೊದಲು ಕಲಿಸಿದ ವಿದ್ಯಾಸಂಸ್ಥೆ ಎಂಬ ಅಭಿಮಾನವಿಟ್ಟುಕೊಂಡು ತಮ್ಮ 50 ದಿನದ ಮಗುವನ್ನು ಕರೆದುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅಭಿಮಾನಕ್ಕಾಗಿ ಧನ್ಯವಾದಗಳು. ಶ್ರೀಮತಿ ಮಮತಾ, ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಇನ್ಯಾರಾದರೂ ಉಪನ್ಯಾಸಕರು ಶಿಕ್ಷಕರುಗಳು ಉಪಸ್ಥಿತರಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬಂದು ಬೆಳ್ಳಿ ಹಬ್ಬ ಸಂಭ್ರಮದ ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಶಿಕ್ಷಣ ಸಂಸ್ಥೆಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಕಳೆದ 25 ವರ್ಷಗಳಲ್ಲಿ ಈಶಾ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಉಪನ್ಯಾಸಕರಿಗೆ ಗೌರವಾರ್ಪಣೆ ಕಾರ್ಯಕ್ರಮ. ಮುಂದೆ ಅತಿಥಿಗಳ ಶುಭ ಹಾರೈಕೆಗಾಗಿ ವೇದಿಕೆ ಶ್ರೀ ಇಸ್ಮಾಯಿಲ್ ಪೆರ್ವಾಜೆ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರಕಾರಿ ಪದವಿ ಪೂರ್ವ ಕಾಲೇಜು, ಕೆಯೂರು. ಈಶಾ ಶಿಕ್ಷಣ ಸಂಸ್ಥೆ ಇದರ ಬೆಳ್ಳಿ ಹಬ್ಬ ಕಾರ್ಯಕ್ರಮ, ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಗೋಪಾಲಕೃಷ್ಣ ಭಟ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಗಣ್ಯರೇ, ವೇದಿಕೆಯ ಮುಂಭಾಗಿರುವಂತಹ ಹಿರಿಯರೇ ಗಣ್ಯರೇ, ಅದೇ ರೀತಿ ವಿದ್ಯಾರ್ಥಿಗಳ ಪೋಷಕರೇ, ವಿದ್ಯಾರ್ಥಿಗಳೇ, ವಿದ್ಯಾಭಿಮಾನಿಗಳೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗಾಗಲೇ ಸಾಕಷ್ಟು ಮಂದಿ ನಿಮಗೆ ಈ ಸಂಸ್ಥೆಯ ಏಳಿಗೆಯ ಬಗ್ಗೆ, ಈ ಸಂಸ್ಥೆ ಬೆಳೆದು ಬಂದ ಬಗ್ಗೆ, ಅದಕ್ಕೆ ಕಾರಣಕರ್ತರಾದಂತಹ ಶ್ರೀ ಗೋಪಾಲಕೃಷ್ಣರವರ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ನಾನು ಮತ್ತೆ ಅದನ್ನು ರಿಪೀಟ್ ಮಾಡುವುದು ಸರಿಯಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಇವರು ಯಾವ ರೀತಿ ಆದರ್ಶ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯೋಜನೆ ಅದಕ್ಕೆ ತಕ್ಕದಾದಂಥ ಶ್ರಮ, ಕಠಿಣ ಶ್ರಮ, ಈ ಗುರಿಯನ್ನು ಇಟ್ಟುಕೊಂಡು ಶ್ರೀಯುತ ಗೋಪಾಲಕೃಷ್ಣರವರು 2000 ಇಸವಿಯಲ್ಲಿ 2001ರಲ್ಲಿ ಅವರದ್ದು ಇದು ಸ್ಥಾಪನೆ ಆದರೂ ಕೂಡ 2000 ಇಸವಿಯಲ್ಲೇ ಇದಕ್ಕೆ ಒಂದು ಅಡಿಪಾಯವನ್ನು ಹಾಕಿದ್ದಾರೆ. ಆ ರೀತಿ ಹೇಳಲಿಕ್ಕೆ ಕಾರಣ ಏನಂದರೆ, ಇದರ ಬೆಳ್ಳಿ ಹಬ್ಬ ಈಗ ಈಶಾ ಸಂಸ್ಥೆದಂತ ಹೇಳಿದರೂ ಕೂಡ ನಂದು ಕೂಡ ಒಂದು ಬೆಳ್ಳಿ ಹಬ್ಬನೇ. ಯಾಕೆಂದರೆ ನನಗೆ ಫಸ್ಟಿಗೆ ಉದ್ಯೋಗ ಕೊಟ್ಟದ್ದು ಈಶಾ ಸಂಸ್ಥೆ. ಆಗ ಅದಕ್ಕೆ ಈಶಾ ಅಂತ ಹೆಸರು ಹಾಕಿರಲಿಲ್ಲ, ಯಾಕಂದರೆ ಅದರ ಪ್ರಾರಂಭ ಕಾಲ 2000 ಇಸವಿ ಅಕ್ಟೋಬರ್ ತಿಂಗಳಲ್ಲಿ ನಾವು ಬುಳ್ಳೇರಿಕಟ್ಟೆ ಪದವಿ ಪೂರ್ವ ಕಾಲೇಜು, ಬೆಟ್ಟಂಪಾಡಿ ಪದವಿ ಪೂರ್ವ ಕಾಲೇಜು ಹಾಗೂ ಮಾಣಿ ಮುಂತಾದ ಪ್ರದೇಶದಲ್ಲಿ ಅಲ್ಲಿನ ಆಸಕ್ತ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಶ್ರೀಯುತ ಗೋಪಾಲಕೃಷ್ಣರವರ ನೇತೃತ್ವದಲ್ಲಿ ಪ್ರಾರಂಭಿಸಿದೆವು. ಅಲ್ಲಿಂದ ಪ್ರಾರಂಭವಾದಂಥ ಓಟ. ನಾವೆಲ್ಲ ಹೇಳ್ತಾ ಇದ್ದೆವು, ನಮ್ಮೆಲ್ಲ ಸಹೋದ್ಯೋಗಿಗಳನ್ನು ನಾವೆಲ್ಲರೂ ಸೇರಿಸಿಕೊಂಡು ಇದು ಪ್ರಾರಂಭ ಮಾಡಿದ್ದು. ನನ್ನ ಕ್ಲಾಸ್ಮೇಟ್ MA ನಾವು ಒಟ್ಟಿಗೆ ಸೇರಿ ಇದ್ದವರು. ಪರೀಕ್ಷಾ ಸಂದರ್ಭದಲ್ಲಿ ಅವರ ರೂಮಲ್ಲೇ ನಾನು ಇರ್ತಾ ಇದ್ದೆ. ಸೊ ನಾವೇ ಮಾತಾಡ್ತಾ ಇದ್ದೆವು, ಇದೇ ನಡೀಲಿಕ್ಕೆ ಇಲ್ಲ, ಟ್ಯೂಷನ್ ಸೆಂಟರ್ಗಳಿಂದ ಯಾರೂ ಉದ್ಧಾರ ಆದ್ದು ಇಲ್ಲ ಅಂತೇಳಿ. ಆದರೆ ನಾನು ಆಗ ಹೇಳಿದ ಯೋಜನೆ ಕಠಿಣ ಪರಿಶ್ರಮದ ಮೂಲಕ
ಅವರು ಈ ಒಂದು ಸಾಧನೆಗೆ ಬಂದಿದ್ದಾರೆ. ಈ ಸಾಧನೆ ಬೆಳ್ಳಿ ಹಬ್ಬವನ್ನು ಈಗ ಮಾಡಿದ್ದಾರೆ. ಮುಂದೆಯೂ ಕೂಡ ಈ ಸಂಸ್ಥೆ ಬೆಳಗ್ತದೆ. ಯಾಕೆಂದರೆ ಅದರ ಮುಂದಿನ ಕಾರ್ಯಯೋಜನೆಯನ್ನು ನಾವು ಈ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಅನಾವರಣಗೊಳಿಸಿದ್ದಾರೆ. ಒಂದು ಟ್ಯೂಷನ್ ಸೆಂಟರ್ ಇದೆ ಬಳುವಾರು ಎಂಬ ಒಂದು ಆ ಭಾಗದಲ್ಲಿ, ಒಂದು ಹಳೆಯ ಕಟ್ಟಡದಲ್ಲಿ ಭಾರಿ ಕಷ್ಟಪಟ್ಟು, ಯಾಕೆಂದರೆ ನಾನು 2 ತಿಂಗಳು ಮಾಡಿದ್ದೇನೆ ಅಲ್ಲಿ. 2001 ಜೂನ್ ಆಗುವಾಗ ನಾನು ಕೆಲಸಕ್ಕೆ ಸೇರಿಕೊಂಡೆ. ಆ ಏಪ್ರಿಲ್ ಮತ್ತು ಮೇ ಆ 2 ತಿಂಗಳಲ್ಲಿ ಕೂಡ ನಾನು ಕೂಡ ಪಾಠ ಮಾಡಿದ್ದೇನೆ. ಭಾರಿ ಕಷ್ಟಪಟ್ಟು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಅದನ್ನು ಸಂಬಂಧಪಟ್ಟವರನ್ನೆಲ್ಲ ಭೇಟಿಯಾಗಿ ವಿದ್ಯಾರ್ಥಿಗಳನ್ನೆಲ್ಲ ಕರೆಸಿ ಸುಮಾರು 50 ವರ್ಷ ಆದವರು ಕೂಡ SSLC ಬರೆದು SSLC ಪಾಸಾಗಿದ್ದಾರೆ. ಇಲ್ಲಿ ಅವರ ಲೈಫಲ್ಲಿ SSLC ಪಾಸಾಗದವರು ಕೂಡ SSLC ಪಾಸಾಗಿದ್ದಾರೆ. ಸೊ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಆಗಬೇಕು. ನಮ್ಮ ಈಗಿನ ವಿದ್ಯಾರ್ಥಿಗಳಿಗೆ ಹಸಿವಿನ ಕೊರತೆ ಇದೆ. ಹಸಿವು ಎಂಬ ಉದ್ದೇಶ ಇಲ್ಲಿ ಆಹಾರದ ಹಸಿವಂತಲ್ಲ, ಆಕಾಂಕ್ಷೆ, ಬಯಕೆ ಇನ್ನಾಗಬೇಕು ಎಂಬುದರ ಕೊರತೆ ಇದೆ. ಗೋಪಾಲಕೃಷ್ಣರಲ್ಲಿ ಅದು ಇತ್ತು, ಅದನ್ನು ಅವರು ಸಾಧಿಸಿ ತೋರಿಸಿದ್ದಾರೆ. ಮತ್ತು ಅವರ ಶ್ರೀಮತಿ ಈ ಒಂದು ಸಂಸ್ಥೆಯನ್ನು ಮತ್ತಷ್ಟು ಬೆಳಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಬೆಳ್ಳಿ ಹಬ್ಬ ಕಾರ್ಯಕ್ರಮಕ್ಕೂ ಅವರ ಸಂಸ್ಥೆಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಅಭಿನಂದನೆಗಳು ಸರ್. ಸಂಸ್ಥೆಯ ಪ್ರಾಂಶುಪಾಲರ ಸಹಪಾಠಿಯಾಗಿದ್ದುಕೊಂಡು ಈಶಾ ಶಿಕ್ಷಣ ಸಂಸ್ಥೆಯ ಪ್ರಾರಂಭದ ದಿನಗಳಲ್ಲಿ ತಾವು ಸಲ್ಲಿಸಿದ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಗಣೇಶ್ ರೈ, ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ ಈಶಾ ವಿದ್ಯಾಲಯ, ತಾವು ಶುಭ ಹಾರೈಸಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತು ಮುಂಭಾಗದಲ್ಲಿರುವ ಎಲ್ಲ ನನ್ನ ಬಂಧುಗಳಿಗೆ ವಂದಿಸ್ತೇನೆ ಮತ್ತು ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ. ಅಭಿನಂದನೆಗಳು ಸರ್. ಇನ್ನು ಮುಂದಕ್ಕೆ ಶ್ರೀಯುತ ಸಂತೋಷ್ ಕುಮಾರ್ ರೈ, ಅಧ್ಯಕ್ಷರು ಬೆಳ್ಳಿ ಹಬ್ಬ ಸಮಿತಿ ಈಶಾ ವಿದ್ಯಾಲಯ, ಸರ್ ತಾವು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರಾಧ್ಯ ದೇವರಿಗೆ ವಂದಿಸುತ್ತಾ, ಈಶಾ ಎಜುಕೇಷನ್ ಟ್ರಸ್ಟ್ ಇದರಿಂದ 25ನೇ ವರ್ಷದ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಾರ್ಗದರ್ಶಕರು ಗೋಪಾಲಕೃಷ್ಣ ಭಟ್ರು, ಅದೇ ರೀತಿ ನಮ್ಮ ಊರಿನ ದಾನಿಗಳಾದಂಥ ಶಿವಶಂಕರ ನೆಕ್ಕರಾಜ್ ಅವರೇ, ಹಾಗೂ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಆದಂಥ ಗೋಪಾಲಕೃಷ್ಣ ಅವರೇ ಹಾಗೂ ಶಾರದಾಕ್ಕನವರೇ, ನಾನು 2 ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಎಲ್ಲವನ್ನೂ ಹೇಳಿ ಆಗಿದೆ. ಇಲ್ಲಿ ಈಶಾ ಎನ್ನುವಂಥ ಪದ ಭಗವಂತನಲ್ಲಿ ಬೇಡಿಕೊಳ್ಳುವಂಥದ್ದು. ಯಾವಾಗ ಬೇಡಿಕೊಳ್ತೇವೆ ಅಂತೇಳಿ ಏನು ತೋಚದಿರುವಾಗ ಅಂತ ನಾವು ಈಶಾ ಅಂತ ಕರೀತೇವೆ, ಪರಮೇಶ್ವರ. ಅದೇ ರೀತಿ ವಿದ್ಯೆಯಲ್ಲಿ ಎಲ್ಲಿ ಎಡವಿರ್ತೇವೋ ಆಗ ಸಿಗುವಂಥ ಸಂಸ್ಥೆ ಈಶಾ. ಇದರಲ್ಲಿ ಮತ್ತೊಂದು ವಿಶೇಷತೆ ಹೇಳಿದರೆ ಈಶಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್, ಸಾರ್ವಜನಿಕ ಅಂತ ಹೇಳುವಂಥ ಒಂದು, ಅದು ಮಾತ್ರ ಒಳ್ಳೆ ಸರ್ವಿಸ್ ಅಂತ ಹೇಳುವಂಥ ಒಂದು ಪದವನ್ನು ಬಳಸಿದ್ದಾರೆ. ಆದ ಕಾರಣ ನಿತ್ಯ ನಿರಂತರವಾಗಿ ಇವರು ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಉನ್ನತಿಗೆ, ಈಗ ಏನು ಜಾಗತೀಕರಣ ಆಗ್ತಾ ಇದೆಯಾ ಆ ನೆಲೆಯಲ್ಲಿ ಇಟ್ಟುಕೊಂಡು ಮೊದಲು 24 ವರ್ಷಗಳ ಹಿಂದೆಯೇ ಅಂತ ಒಂದು ದೂರದೃಷ್ಟಿ ಚಿಂತನೆಯನ್ನು ಇಟ್ಟುಕೊಂಡು ಬೆಳೆಸಿದಂಥ ಸಂಸ್ಥೆ. ಆದ ಕಾರಣ ಇಲ್ಲಿ ಪಡೆದಂಥ ವಿದ್ಯಾರ್ಥಿಗಳು ನಾವು ನೋಡಿ 80-85 ಅಂತ ಪಾಸಾದವ್ರನ್ನ ಎಲ್ಲರೂ ತಗೊಳ್ತಾರೆ, ಆದರೆ ಫೇಲ್ ಆದವರನ್ನು ಕರ್ಕೊಂಡು ಬಂದು ಅವರಿಗೊಂದು ಕೌನ್ಸಿಲ್ ಕೊಟ್ಟು ಅವರನ್ನು ಓದಿಸಿ ಪಾಸ್ ಮಾಡಿಸಿ ಒಂದು ಉದ್ಯೋಗವನ್ನು ದೊರಕಿಸುವಲ್ಲಿ ಸತತ ಪ್ರಯತ್ನ ಪಡುವಂಥ ಒಂದು ವ್ಯವಸ್ಥೆ ಅದು ತುಂಬ ಬಹಳ ಕಷ್ಟ. ಯಾಕಂತ ಹೇಳಿದರೆ ನಾನು ಒಂದು 22 ವರ್ಷ ಆಯಿತು ಈ ಶಿಕ್ಷಣ ರಂಗದಲ್ಲಿರುವಂಥದ್ದು. ನಾನು 2003ರಿಂದ ಮಣಿಪುರ ಎಂಬ ಜಾಗಕ್ಕೆ ಹೋಗಿ ಬಡ ವಿದ್ಯಾರ್ಥಿಗಳು ಸುಮಾರು ಪರ್ ಇಯರ್ 55-60 ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಕೆಲವೊಂದು ಕಾಲೇಜುಗಳಲ್ಲಿ ಅವರ ಉನ್ನತ ವಿದ್ಯಾಭ್ಯಾಸವನ್ನು ಫ್ರೀಯಾಗಿ ಎಜುಕೇಷನ್ ಯಾವ ರೀತಿ ಕೊಡಬೇಕಂತ ಹೇಳುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬೆಳೆಸಿಕೊಂಡು ಬಂದವರು. ಅಂಥ ವಿದ್ಯಾರ್ಥಿಗಳು ಈಗ ನಮ್ಮ ಫೇಸ್ಬುಕ್ಕಲ್ಲಿ ಯಾವುದೇ ಇನ್ನಿತರ ಇದರಲ್ಲಿ ನೋಡಿ ನಮಗೊಂದು ಏನು ಅವರು ಕಲಿತಂಥ ವಿದ್ಯಾರ್ಥಿಗಳು ಸಿಕ್ಕಿದಂಥ ಉದ್ಯೋಗವನ್ನು ಗುರುತಿಸ್ತಾರೆ. ಯಾಕಂತೇಳಿ ವಿದ್ಯೆಯನ್ನು ಹೇಳೋದು ಬಹಳ ಒಂದು ವಿಶೇಷವಾದ ವಸ್ತು. ಯಾಕಂತ ಹೇಳಿದರೆ ನಾವು ಎಜುಕೇಷನ್ ಈಸ್ ಎ ನಾಟ್ ಎ ಪ್ರಿಪರೇಷನ್ ಆಫ್ ಲೈಫ್, ಎಜುಕೇಷನ್ ಈಸ್ ಇಟ್ ಸೆಲ್ಫ್ ಓನ್ಲಿ. ಯಾಕಂದರೆ ವಿದ್ಯೆಯನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ ಅಂತ ಹೇಳುವುದು ಮಾತ್ರ ಮುಖ್ಯ. ಆದ ಕಾರಣ ವಿದ್ಯೆಯನ್ನು ಯಾವಾಗ ಎಲ್ಲಿ ಉಪಯೋಗಿಸಿಕೊಳ್ಳುವಂಥದ್ದು ನಮಗೆ ಅರಿತುಕೊಳ್ಳುವಂಥ ಒಂದು ಶಕ್ತಿ ಇರಬೇಕು. ಆದ ಕಾರಣ ಅಂಥ ಶಕ್ತಿಯನ್ನು ಕೂಡ ನಾವು
ತೊಡಗಿಸಿಕೊಳ್ಬೇಕು. ಆಗ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತೇವೆ. ಮಾತ್ರವಲ್ಲದೆ ಸಂಸ್ಕೃತಿಯೊಟ್ಟಿಗೆ ಸಂಸ್ಕಾರದೊಟ್ಟಿಗೆ ಒಂದು ವಿದ್ಯೆಯನ್ನು ಕಲಿತರೆ ಇಂಥ ಒಂದು ನೆಮ್ಮದಿಯಾದ ಈಗ ಹತ್ತಿರ ನನ್ನ ಗೆಳೆಯ ಹೇಳಿದ್ದು, ನನಗೆ ಏನು ಬೋರ್ ಆಗಲಿಲ್ಲ ಕೂತ್ಕೊಂಡು ಅಂತೇಳಿ ರವಿಶಂಕರ್. ಯಾಕಂತ ಹೇಳಿದರೆ ಇಷ್ಟೊಂದು ವಿದ್ಯಾರ್ಥಿಗಳು ಈ 2 ಗಂಟೆ ಹೊತ್ತಿಗೆ ಕೂಡ, ಮಾತ್ರವಲ್ಲದೆ ಅವರ ಪೇರೆಂಟ್ಸ್ಗಳು ಕೂಡ ಬಂದು ಇಲ್ಲಿ ಒಟ್ಟಿಗೆ ಸೇರಿದ್ದಾರೆ ಅಂತ ಹೇಳಿದರೆ ಅವರು ವಿಶೇಷವಾಗಿ ಈ ಸಂಸ್ಥೆಗೆ ಕೊಡುವಂಥ ಗೌರವ ಅಂತ ಅನಿಸ್ಕೊಳ್ತೇನೆ. ಆದ ಕಾರಣ ಈ ಸಂದರ್ಭದಲ್ಲಿ ನನಗೆ ಈ ಬೆಳ್ಳಿ ಹಬ್ಬದ ಅಧ್ಯಕ್ಷತೆಯನ್ನು ಒಂದು ನಿರ್ವಹಿಸುವಂಥ ಜವಾಬ್ದಾರಿಯನ್ನು ಕೊಟ್ಟುವುದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಅದೇ ರೀತಿ ಈ ಪುತ್ತೂರಿನ ಮಹಾಲಿಂಗೇಶ್ವರ ಮಣ್ಣಿನಲ್ಲಿ ನಾನು ಬಂದು 4 ವರ್ಷ ಆದ್ದು. ಬಂದ ನಂತರ 6ನೇ ತಿಂಗಳಲ್ಲಿ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಬರುವಂಥ ವಿವೇಕಾನಂದ ಶಿಶು ಮಂದಿರದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನನ್ನ ಆಯ್ಕೆ ಮಾಡಿರುವುದು ಈ ಮಣ್ಣಿನ ಗುಣ. ಅದರೊಟ್ಟಿಗೆ ನನ್ನೊಟ್ಟಿಗೆ ಇದ್ದದ್ದು, ನನಗೆ ಮಾರ್ಗದರ್ಶಕ ಆಗಿದ್ದು ನಮ್ಮ ದಾಮೋದರ ಪಾಟೀಲ್ ಅವರು. ಆದ ಕಾರಣ ಈ ಪುತ್ತೂರಿನಲ್ಲಿ ನಿರಂತರವಾಗಿ ಇಂಥ ಒಳ್ಳೆಯ ಕೆಲಸಕ್ಕೆ ನನ್ನನ್ನು ಕೂಡ ನಾನು ತೊಡಗಿಸಿಕೊಳ್ಳುತ್ತೆ ಅಂತ ಹೇಳುತ್ತಾ ನಾವು ನಂಬುವಂಥ ದಂಡನಾಯಕ ಉಳ್ಳಾಲ್ತಿ ಅಪ್ಪೆ ಮತ್ತು ಮಹಾಲಿಂಗೇಶ್ವರ ಮಾತೊಬ್ಬರ ಮಹಾಲಿಂಗೇಶ್ವರ ಎಲ್ಲ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ತೇನೆ. ಕೃತಜ್ಞತೆಗಳು ಸರ್. ಇದೀಗ ಅವಕಾಶ ಈಶಾ ಶಿಕ್ಷಣ ಸಂಸ್ಥೆಯ ಕನ್ನಡ ಉಪನ್ಯಾಸಕಿ ಶ್ರೀಮತಿ ಗೀತಾ ಕೊಂಕೋಡಿಯವರಿಗೆ. ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ, ಈಶಾ ರಜತ ಸಂಭ್ರಮ 2025 ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ಹಾಗೆ ಎಲ್ಲ ಅತಿಥಿ ಗಣ್ಯರೇ, ಎಲ್ಲ ಬಂಧುಗಳೇ, ಇದೊಂದು ವಿಶೇಷ ಗೌರವ ನಮನದ ಘಳಿಗೆ. ಈಶನೆಂದರೆ ಪುತ್ತೂರು ಮಹಾಲಿಂಗೇಶ್ವರ ದೇವರು. ಅವರನ್ನೇ ನಿತ್ಯ ನಿರಂತರ ನಂಬಿ ನಡೆಯುವವರು ಈಶಾ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಅವರು. ಪುತ್ತೂರಿನ ಶೈಕ್ಷಣಿಕ ಇತಿಹಾಸದಲ್ಲಿ ಈಶಾ ಸಂಸ್ಥೆಯು ತನ್ನದೇ ಆದ ರೀತಿಯ ಸೇವೆ ಕೊಡುಗೆಗಳನ್ನು ನೀಡುತ್ತಾ 25 ವರ್ಷಗಳ ರಜತ ಪಥದಲ್ಲಿ ತನ್ನ ಸಾಧನೆಯ ಹೆಜ್ಜೆಗಳನ್ನು ಊರುತ್ತಾ ಇಂದು ದೃಢವಾಗಿ ಬೆಳೆದು ನಿಂತಿದೆ. ಶೈಕ್ಷಣಿಕ ಅನುತ್ತೀರ್ಣತೆಯ ಹಿನ್ನಡೆಯ ನೋವು, ಹತಾಶೆಯನ್ನು ಅನುಭವಿಸಿದ ವಿದ್ಯಾರ್ಥಿಗಳ ಕಣ್ಣೀರನ್ನು ಒರೆಸಿ ಧೈರ್ಯವನ್ನು ತುಂಬಿ ಸಲಹೆ ಮಾರ್ಗದರ್ಶನ ನೀಡಿ ಅವರ ಜೀವನವನ್ನು ಪುನರ್ರೂಪಿಸುವಂತಹ ಅತಿ ಕಠಿಣ ಅಷ್ಟೇ ಶ್ರೇಷ್ಠ ಪುಣ್ಯತಮ ಸೇವೆ ಮಾಡುವವರು ನಮ್ಮ ಈಶಾ ಸಂಸ್ಥೆಯ ಪ್ರಾಂಶುಪಾಲರು. ಇವರು ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಧ್ಯೇಯ ವಾಕ್ಯವನ್ನು ತಮ್ಮ ಬದುಕಿನ ಸೂತ್ರವಾಗಿಸಿಕೊಂಡು ತಮ್ಮ ದೃಢ ಸಂಕಲ್ಪ, ಕಠಿಣ ಪರಿಶ್ರಮ ಮತ್ತು ಸಂಪೂರ್ಣ ಬದ್ಧತೆಯಿಂದ ಈಶಾ ಸಂಸ್ಥೆಯ ಭವಿಷ್ಯವನ್ನು ರೂಪಿಸಿದವರು. ಇಲ್ಲಿ ಪಾಠ ಪ್ರವಚನ ಮಾಡುವ ನಮ್ಮ ಎಲ್ಲ ಉಪನ್ಯಾಸಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಸೂಕ್ತ ಸಲಹೆ, ಮಾರ್ಗದರ್ಶನ, ಬೆಂಬಲಗಳನ್ನು ನೀಡುತ್ತಿರುವ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಗೋಪಾಲಕೃಷ್ಣ ಮತ್ತು ಶ್ರೀಮತಿ ಶಾರದಾ ಕೃಷ್ಣ ಅವರಿಗೆ ಈಶಾ ರಜತ ಸಂಭ್ರಮ 2025 ಈ ಶುಭ ಸಂದರ್ಭದಲ್ಲಿ ನಮ್ಮ ಈಶಾ ವಿದ್ಯಾಲಯದ ಎಲ್ಲ ವಿಭಾಗಗಳ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರ ಪ್ರೀತಿ ಗೌರವದ ದ್ಯೋತಕವಾಗಿ ಶ್ರೀ ಮಹಾಲಿಂಗೇಶ್ವರ ದೇವರ ಈಶಾ ರಜತ ಪ್ರತಿಕೃತಿಯನ್ನು ನೀಡಲು ನಾವೆಲ್ಲರೂ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಈ ದಂಪತಿಗಳಿಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸನ್ಮಂಗಳವನ್ನು ನೀಡಿ ಹರಸಲಿ ಎಂದು ಪ್ರಾರ್ಥಿಸುತ್ತಾ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ಕಳೆದ 25 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಹುಟ್ಟುಹಾಕಿ 25 ವರ್ಷಗಳಿಂದ ಈ ಭಾಗದ ಅದೆಷ್ಟು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರುವವರು ಶ್ರೀಯುತ ಗೋಪಾಲಕೃಷ್ಣ ಎಂ ಹಾಗೂ ಶ್ರೀಮತಿ ಶಾರದಾ ಕೃಷ್ಣ.
ಇವರಿಗೆ ಸಂಸ್ಥೆಯ ಉಪನ್ಯಾಸಕ ವೃಂದದಿಂದ ಅಭಿಮಾನದ ಗೌರವಾರ್ಪಣೆ. ವಿದ್ಯಾರ್ಥಿಗಳ ಬಾಳನ್ನು ಬೆಳಗುವ ಜೊತೆಗೆ ಅದೆಷ್ಟೋ ಉಪನ್ಯಾಸಕರಿಗೂ ಕೂಡ ತಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲು ಉದ್ಯೋಗಾವಕಾಶವನ್ನು ಮಾಡಿಕೊಟ್ಟವರು ಶ್ರೀಯುತ ಗೋಪಾಲಕೃಷ್ಣ ಎಂ ದಂಪತಿಗಳಿಗೆ ಸಂಸ್ಥೆಯ ಉಪನ್ಯಾಸಕರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದೆ ಎಳವೆಯಲ್ಲಿಯೇ ಸಂಘಟನೆಗೆ ಒತ್ತು ಕೊಟ್ಟು ಜನರನ್ನ ಒಗ್ಗೂಡಿಸಿದವರು, ಕೊಡುಗೈದಾನಿಗಳು. ದ್ವಾರಕಾ ಪ್ರತಿಷ್ಠಾನದ ಮೂಲಕ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡ ಉನ್ನತ ವ್ಯಕ್ತಿತ್ವ ಇವರದು. ಇದೀಗ ಅಧ್ಯಕ್ಷೀಯ ನುಡಿಗಾಗಿ ವೇದಿಕೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ, ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದಂತಹ ಪ್ರತಿಯೋರ್ವ ಶಿಕ್ಷಣ ಪ್ರೇಮಿಗಳಿಗೆಲ್ಲರಿಗೂ ಕೂಡ ವಂದಿಸುತ್ತಾ, ನಮಗೇನು ಶಿಕ್ಷಕ ಮಿತ್ರರು ಇವತ್ತು ನಮಗಿಬ್ಬರಿಗೆ ಮಹಾಲಿಂಗೇಶ್ವರನನ್ನು ಕೊಟ್ಟರು, ಅದು ಆ್ಯಕ್ಚುಲಿ ನಮ್ಮ ಸಂಸ್ಥೆ ಬೆಳವಣಿಗೆಗೆ ಕಾರಣ ನಾವಿಬ್ಬರಲ್ಲ, ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿರುವಂತಹ ಎಲ್ಲ ಶಿಕ್ಷಕ ಮಿತ್ರರಿರ್ಬೋದು, ಅದೇ ರೀತಿ ನಮ್ಮ ಸಂಸ್ಥೆಯ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಂದ ಮಾತ್ರ ಈ ಸಂಸ್ಥೆ ಬೆಳಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಿಮ್ಮೆಲ್ಲರ ಸಹಕಾರದಿಂದ ಸಂಸ್ಥೆ ಬೆಳಗಿದೆ. ಹಾಗಾಗಿ ನಮಗೆ ಸಿಕ್ಕಿದಂತಹ ಈ ಒಂದು ಗೌರವಾರ್ಪಣೆ ಅದು ತಮಗೆಲ್ಲರಿಗೂ ಕೂಡ ಸಂದಿರುವಂಥದ್ದು ಅಂತೇಳಿ ನಾನು ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಮಹತೋಬಾರ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ಇವತ್ತಿನ ಕಾರ್ಯಕ್ರಮ ಸುದೀರ್ಘವಾಗಿ ನಡೆದ ಈ ಕಾರ್ಯಕ್ರಮದ ಆರಂಭದಿಂದ ಇಲ್ಲಿಯವರೆಗೆ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗ ಇರುವ ಈಶಾ ಎಜುಕೇಷನ್ ಸಂಸ್ಥೆಯ ಅಭಿಮಾನಿಗಳೇ, ವಿದ್ಯಾರ್ಥಿಗಳೇ, ಬೋಧಕ ವೃಂದದವರೇ, ಇವತ್ತು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಈಶಾ ಸಂಸ್ಥೆಯ ಗುಣಗಾನ ಇಲ್ಲಿ ಆಗಿದೆ. ಈಶಾನ ಚರಣ ಭಜನೆ ಇಲ್ಲಿ ಆಗಿದೆ. ಅದಕ್ಕೆ ಬಹುಶಃ ಇವತ್ತಿನ ಕಾರ್ಯಕ್ರಮವನ್ನು ಈ ಸಂಸ್ಥೆ ನಡೆದು ಬಂದ ದಾರಿ ಮತ್ತು ಇದರ ಸಂಸ್ಥಾಪಕರು ಅವರು ಗೋಪಾಲಕೃಷ್ಣ ಎಂ ಅವರು ಮಾಡಿದಂತಹ ಕೆಲಸವನ್ನು ನೋಡುವಾಗ ಅದಕ್ಕೆ ಅವರು ಅರ್ಹ ಅಂತ ಅನ್ನಿಸ್ತದೆ. ಒಂದು ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ರೀತಿಯ ಒಂದು ಸಾಧನೆ ಮತ್ತು ಒಂದು ಗುರಿಯನ್ನು ಸೇರಲಿಕ್ಕೆ ನಿಮಗೆ ಅದೃಷ್ಟವನ್ನು ನೀವು ನಂಬಿಕೊಂಡು ಕೂರಬೇಡಿ. ಉದ್ಯಮಶೀಲತೆ, ಸಾಹಸ, ಧೈರ್ಯ, ಬುದ್ಧಿಶಕ್ತಿ, ಪರಾಕ್ರಮ ಇವುಗಳನ್ನು ನೀವು ಮೈಗೂಡಿಸಿಕೊಂಡಾಗ ತತ್ರ ದೈವಂ ಸಹಾಯಕೃತ ಅಂತ ಹೇಳ್ತಾರೆ. ಇದು 6 ಬಗೆಯ ಗುಣಗಳು ನಿಮ್ಮಲ್ಲಿ ಇದ್ದಾಗ ನಿಮಗೆ ದೈವವು ಅಥವಾ ದೇವರು ಸಹಾಯ ಮಾಡಬೇಕಾಗ್ತದೆ ಅಂತ. ಈ ನಿಟ್ಟಿನಲ್ಲಿ ಬಹುಶಃ 0ಯಿಂದ ಪ್ರಾರಂಭಿಸಿದ, ಬಿಡಿ ಸಂಖ್ಯೆಗಳಿಂದ ಪ್ರಾರಂಭಿಸಿದ ಸಂಸ್ಥೆ ಇಂದು ಸಾವಿರಾರು ಮಟ್ಟಕ್ಕೆ 14,000 ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮಕ್ಕಳಿಗೆ ದಿಕ್ಕು ತೋರಿಸುವ ಹಂತಕ್ಕೆ ಬೆಳೆದು ನಿಂತಿದೆ. ಮುಂದೆ ಸಂಸ್ಥೆ ಈಶನ ದಯದಿಂದ ಬೆಳ್ಳಿ ಹಬ್ಬವನ್ನು, ಶತಮಾನೋತ್ಸವವನ್ನು ಆಚರಿಸುವಂತಾಗಲಿ. ಯಾವುದೇ ರೀತಿಯ ಒಂದು ಸಂಸ್ಥೆ ಬೆಳಬೇಕಿದ್ದರೆ, 100 ವರ್ಷ ಬಾಳಬೇಕಿದ್ದರೆ ತಲೆಮಾರುಗಳ ತನಕ ಅದಕ್ಕೆ ನೇತೃತ್ವ ಬೇಕಾಗ್ತದೆ. 2 ತಲೆಮಾರಿನ ನೇತೃತ್ವವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅವರಿಗೆ ಶುಭವಾಗಲಿ, ದೇವರ ಆಶೀರ್ವಾದ ಅವರಿಗೆ ಇರಲಿ. ಅವರು ಏನು ಯೋಚನೆಯನ್ನು ಮಾಡ್ತಾ ಈ ಸಂಸ್ಥೆಯನ್ನು ಕಟ್ಟಿದ್ದಾರೋ ಆ ಸಂಸ್ಥೆ ಅವರಿಗೆ ಅದು ಅದೇ ರೀತಿಯಲ್ಲಿ ಬೆಳೆದು ಬರಲಿ. ಮಧ್ಯಾಹ್ನದ ಸಮಯ, ಊಟ ಮಾಡದೆ ಹೊಟ್ಟೆ ಚುರುಕಂತ ಇದೆ. ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ವಿಷಯ ಹೇಳಲೇಬೇಕು ನಾನು.
ಸಾಮಾನ್ಯವಾಗಿ ಯಾವುದೇ ಒಂದು ಸಂಸ್ಥೆಯ ವಾರ್ಷಿಕೋತ್ಸವದಲ್ಲಿ ಅಧ್ಯಕ್ಷರಾಗಿರುವಂಥದ್ದು ಆ ಸಂಸ್ಥೆಯ ನಡೆಸುವವರೇ, ಅಧ್ಯಕ್ಷರೇ. ನೀವು ಯಾಕೆ ನನ್ನನ್ನು ಆಯ್ಕೆ ಮಾಡಿದ್ರಿ ಅಂತ ಕೇಳಿದೆ ನಾನು. ಇಲ್ಲ, ನನಗೆ ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಇರ್ತದೆ. ಅಲ್ಲ, ಯಾಕೋ ನನಗೆ ಮುಜುಗರ ಆಯಿತು. ನಾನು ಅಧ್ಯಕ್ಷನಾಗಿ ಎದುರು ಕೂರುವಾಗ ಇದರಲ್ಲಿ ಏನು ಔಚಿತ್ಯ ಇರ್ತದೆ ಅಂತ ಅವರಿಗೆ ಕೇಳುವಾಗ ಅವರು ಇಲ್ಲ ಅದು ನೀವೇ ಆಗಬೇಕು, ನೀವೊಂದು ಸಣ್ಣ ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸ್ತಾ ಇದ್ದೀರಿ, ಮತ್ತು ನಮಗೆ ತುಂಬ ಕೆಲವು ಒಂದಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನಿಜವಾಗಿ ಅಂಥ ಕೆಲಸಗಳನ್ನೇನು ನಾನು ಮಾಡಲಿಲ್ಲ. ಒಂದು 25 ವರ್ಷ ಸಂಸ್ಥೆ ಬೆಳೆದು ಬಂದಂತಹ ಒಂದು ಸಂಸ್ಥೆಯ ಬೆಳ್ಳಿ ಹಬ್ಬದಲ್ಲಿ ನಾನು ಅಧ್ಯಕ್ಷನಾಗಿರುವಷ್ಟು ಇರಲಿ. ಅವರ ಅಭಿಮಾನಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವಕಾಶಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಅವರಿಗೆ, ಅವರ ಕುಟುಂಬದವರಿಗೆ ಮತ್ತು ಈ ಎಲ್ಲ ಸಂಸ್ಥೆಯ ಸಹಕಾರಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ತೆ. ಅಭಿನಂದನೆಗಳು ಸರ್ ತಮ್ಮ ಅಧ್ಯಕ್ಷೀಯ ನುಡಿಗಳಿಗಾಗಿ. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮ ನಡೆಸಿಕೊಡುವುದಕ್ಕಾಗಿ ಶ್ರೀಯುತ ಚಂದ್ರಶೇಖರ್ ಆಂಗ್ಲ ಭಾಷಾ ಉಪನ್ಯಾಸಕರು ಈಶಾ ಶಿಕ್ಷಣ ಸಂಸ್ಥೆಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಸಂಸ್ಥೆಯ ಪ್ರಾಂಶುಪಾಲರು ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಕೂಡ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Respected dignitaries on the dais, respected audience, I am Chandrasekhar here to propose vote of thanks on this day of Silver Jubilee celebration of Isha Vidyalaya. Ladies and gentlemen, always saying thanks, it is very important in our life. It is also, it's in another name, gratitude, which unlocks the fullness and openness of our life. Saying thanks can have the power to turn a meal into a feast, a stranger into a friend, nights into mornings, a house into a home and family, and likes into love. Ladies and gentlemen, I would like to propose vote of thanks. First and foremost, today's Silver Jubilee celebration has been declared open by lighting the lamp to chase away the darkness and bring upon all of us the full brightness by Sri Ishwar Bhat Panjigudde, yes, management head at Mahatobara Sri Mahalingeshwara Temple, Puttur. Sir, thank you for your presence. And at the same time, I would like to thank Sri Gopalakrishna Bhatt also for having presided over the function today. Sir, you are the managing director and managing director of Dwaraka Group of Institutions, Puttur. Thank you for your esteemed presence, sir. And due to some unavoidable circumstances, our Dr. Kulu Sadashiva Shetty Kanyana, he could not attend. But despite that, I would like to thank him also for his encouragement and support. And he was supposed to release our today's souvenir. Even then, I would like to give a big thanks to Dr. Kulu Sadashiva Shetty Kanyana. Thank you, sir. And today's logo of pre-nursery and kindergarten school has been unveiled by Sri Shivashankar Nekraje sir. Respected Nekraje sir, I would like to thank you. Sir, we want one blessings from you. The logo has been already unveiled by you, and there is an obligation on the part of Dr. Gopalakrishna sir to open LKG and UKG because, sir, logo has been unveiled by respected Shivashankar Nekraje, and
His blessings will be there upon all of us. Ladies and gentlemen, we have got chief guests here. I would like to mention their names. ಶ್ರೀ ಕೆ ರಾಮಮುಗ್ರೋಡಿ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು. ಥ್ಯಾಂಕ್ ಯು ಸರ್. ಶ್ರೀ ದಿವಾಕರ್ ದಾಸ್, SLV ಬುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಂಗಳೂರು. ಸರ್, I would like to propose thank you, sir. And at the same time, Shri Harshavardhan Padiwal, respected Padiwal sir, we thank you. Mudayar Guttu, Nivritta Chief Manager, Vijaya Bank. And also, respected our sir, respected John Kutina sir, he is also here with my friend, he is also with. Thank you sir for your esteemed presence. Dr. Radhakrishna Gowda, sir, we have met after so many years. Yeah, we were once friends. But see, I would like to give one information at this moment, that opportunities don't happen. Opportunities don't happen. They are being created. And the opportunities are being created by respected principal of this Isha Vidyalaya. And we have been meeting after many years. Respected Dr. Radhakrishna Gowda, he has spoken today educationally and spiritually and has inspired all of us. He has a good coverage of students. That's I told him in the morning. Ladies and gentlemen, I thank Dr. Radhakrishna Gowda also. Shri Dhanraj Achar, respected Dhanraj Achar, YouTuber. Yeah, he has also given an inspirational speech and he has requested all of us to subscribe. Sir, we will subscribe. We will subscribe. Thank you, Shri Dhanraj Achar, sir. Shri Chandrasekharya, Sanchayalakaru, Belli Habba Samiti, Isha Vidyalaya. Thank you, sir. Thank you, sir. And Shri Santosh Kumar Rai, Adhyakshar, Belli Habba Samiti, Isha Vidyalaya. Thank you, sir. Shri Ismail Perwaje, Political Science Lecturer at Government Pre-University College, Kayur. Sir, Ismail, sir, I would like to say a big thank to you, sir. Shri Ganesh Rai, smart and very friendly with us. Yeah, his daughter is studying in our school. Sir, Ganesh Rai, sir, a very big thank to you, sir. And Dr. Gopalakrishna M. Respected sir, I told you, you have an obligation to open LKG and UKG. I just make the presumption, not the presumption, I would like to make the repetition of the same thing. Sir, we will support you, sir, on this, definitely. And I thank Srimati Sharda Krishna, Upa Pranshipala, Isha Vidya, Nellikatte Puttur. Respected madam, respected Gopalakrishna sir, thank you for your presence. And at this moment, sir, respected Shivashankar Nekraje sir, ತಾವು ಇವತ್ತು ಈಶಾ ಪ್ರಶಸ್ತಿ 2025 ಪುರಸ್ಕೃತರು. ಸರ್, ಥ್ಯಾಂಕ್ ಯು ಫಾರ್ acceptance of this also. Then Shri Ishwar Malpe, sir, respected all of you, I would like to make the reiteration of the same thing. Opportunities don't happen but created. I had not seen Ishwar Malpe sir so far, and he because of some busy schedule, he might have left. He found his departure as early as possible. Big people are always busy, and I'm very happy that I had the opportunity to meet him, and definitely to give you a clue, we had a selfie. Thank you, Ishwar Malpe sir. You have saved hundreds of lives. Thank you for your presence here today. And we have got here Shri Ravi Katpadi, social worker. I have understood to know that from the speech and about his introduction, that he has saved so many lives by helping financially so many people who were being depressed and have become victims of many of the problems as far as the diseases are concerned. Sir, Shri Ravi Katpadi sir, you are a social worker. Definitely you have got direct blessings from above. God will bless you, sir. Shri Ravi Katpadi sir, thank you, sir. And we have got here Shri Chandrasekhar P, Mukhya ಕಾರ್ಯನಿರ್ವಹಣಾಧಿಕಾರಿಗಳು ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸವಣೂರು. ಶ್ರೀ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ
ಈಶ ವಿದ್ಯಾಲಯದ ಹಿರಿಯ ಉಪನ್ಯಾಸಕರು, ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರ್ತರು ಶ್ರೀ ಎಸ್ ದಾಮೋದರ್ ಪಾಟಾಳಿ ಸರ್, ಸಾಫ್ಟ್ ಸ್ಕಿಲ್ ಟ್ರೈನರ್ ಶ್ರೀಮತಿ ತೇಜಸ್ವಿನಿ ರಾಮಚಂದ್ರ, ಈಶ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿನಿ. Respected all of you, at this moment I would like to say Shri Chandrasekhar sir, thank you, and Dr. Shri Rajesh Bejjangala sir, you have been visiting Isha Vidyalaya for the last many years. You have become a good support to Isha Vidyalaya, and definitely we'll always memorize your name, sir, now and then. Your speech was also very inspirational. Thank you, Dr. Rajesh Bejjangala, sir, and Shri S. Damodar Patali, sir, soft skill trainer. Respected sir, Damodar sir, respected Damodar sir, you have conducted one personality development in our Isha Vidyalaya. Sir, I was so inspired by your soft skill training conducted at our school, and eventually at the end of the soft skill training, sir, Damodar Patel sir, you said all of us must be appreciators. So I have turned out to be an appreciator. Srimati Tejaswini Ramachandra, thank you madam. And Shri Umesh Naik, our president, Kannada Sahitya Parishad Puttur Taluk, he is definitely we expect him in the afternoon. I also thank him, and at the same time I have to thank some other persons, officials who are responsible for this type of gathering. Yes, Kunita Bhajana by Atal Udyanavana Bhajan team, Kombe to Puttur. I thank you, this team. With all inclinations and aspirations, your arrival over here and performed well. And I also, the management committee of Jaina Bhavana, then our people who have taken the responsibility of that cooking also, and photographers, media personnel, and I would like to thank MCs, Shri Lakshmi Prabha teacher, and Mahesh Patali Alankar. And I also would like to thank Students Union leader Naresh, Secretary Tarun, choreographers Kiran Murali sir and Pranay sir. You have come over to Isha. You have been visiting our Isha Vidyalaya for many days and training our students. And I would like, dear students, you are the stars of today's event. We are incredibly proud of each and every one of you for your active role in this program and securing prizes. I would like to thank our sponsors and donors for their generous contribution. A big thank to parents and the audience for the support and encouragement. Your involvement and enthusiasm play a vital role in the success of our events. Respected teachers of Isha Vidyalaya, your strenuous and concerted efforts behind the scenes and the screens have ensured the smooth running of today's program. I deeply appreciate your hard work and dedication, meticulous planning and flawless execution, backed by Shrisha, son of Gopalakrishna sir. Yes, in conclusion, thank you all once again for your presence and participation. You have made this annual day celebration a memorable one and a successful event. Yes, you will enjoy a wonderful afternoon, and after afternoon, safe travels home. Thank you, one and all. I am Chandrasekhar, retired SBI officer, working as English sir at Isha Vidyalaya. Thank you. Chandrasekhar sir, we would like to thank you also. You conveyed that vote of thanks to the ceremony in a different and stylish way. Thank you so much, sir. ಮುಂದೆ ವೇದಿಕೆಗೆ ಶ್ರೀಮತಿ ಪ್ರಭಾವತಿ ಮೇಡಮ್ ಇವರಿಂದ ತರಬೇತುಗೊಂಡ ಅಟಲ್ ಉದ್ಯಾನ ಕೊಂಬೆಟ್ಟು ಇಲ್ಲಿನ ಧಾರ್ಮಿಕ ಶಿಕ್ಷಣ ಕೇಂದ್ರದ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಪ್ರಾಂಶುಪಾಲರಿಂದ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಬೆಳಗಿನ ಅವಧಿಯಲ್ಲಿ ಸುಂದರ ಕುಣಿತ ಭಜನೆಯ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದಂತಹ
ಕುಣಿತ ಭಜನಾ ತಂಡದ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಸಂಸ್ಥೆಯ ಪ್ರಾಂಶುಪಾಲರು ಅವರ ತಂಡಕ್ಕೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ವಿದ್ಯಾಭಿಮಾನಿಗಳು ಸಹ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಕೂಡ ಸಹ ಭೋಜನವನ್ನು ಸ್ವೀಕರಿಸಬೇಕು ಅಂತೇಳಿ ಸಂಸ್ಥೆಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಧ್ಯಾಹ್ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮ ಪೂರ್ತಿ ಜೊತೆಗೆ ಇದ್ದು ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವರು ಶ್ರೀಮತಿ ಪ್ರಭಾವತಿ ಮೇಡಮ್ ಇವರು ಕೂಡ ವೇದಿಕೆಯಲ್ಲಿ ಜೊತೆಗೂಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳ ಕುಣಿತ ಭಜನಾ ತಂಡಕ್ಕೆ ನಿರ್ದೇಶನ ಮಾಡಿರುವಂತಹ ಶ್ರೀಮತಿ ಪ್ರಭಾವತಿ ಮಾತಾಜಿ, ಅಟಲ್ ಉದ್ಯಾನ ಕೊಂಬೆಟ್ಟು ಧಾರ್ಮಿಕ ಶಿಕ್ಷಣ. ಮಾತಾಜಿಯವರು ಕೂಡ ವಿದ್ಯಾರ್ಥಿಗಳೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು. ಈ ಒಂದು ವಿಶ್ವವಿದ್ಯಾಲಯದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಅನೇಕ ಗಣ್ಯರು ನಮ್ಮ ಜೊತೆಗೆ ಭಾಗಿಯಾಗಿದ್ದೀರಿ. ತಮ್ಮ ಹೆಸರನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸದೆ ತಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಈಶಾ ಶಿಕ್ಷಣ ಸಂಸ್ಥೆಯ ಪರವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಪೂರ್ತಿ ನಮ್ಮ ಜೊತೆಗೆ ಇದ್ದು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜಗಕ್ಕೆಲ್ಲ ಅನ್ನ ನೀಡುವ ಅನ್ನದಾತನ ನಗು ಎಂದಿಗೂ ಮಾಸದಿರಲಿ ಎಂಬ ಸದಾಶಯ ನಮ್ಮದು. ಬಂದಿರುವ ಎಲ್ಲ ಅತಿಥಿ ಗಣ್ಯ ಅಭ್ಯಾಗತರಿಗೆ ಮಗದೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಅದೇ ರೀತಿ ಕಾರ್ಯಕ್ರಮ ನಿರೂಪಣೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತಹ ಮಹೇಶ್ ಆಲಂಕಾರು, ಮುಖ್ಯ ಗುರುಗಳು ಆಲಂಕಾರು ಶಾಲೆ, ಅದೇ ರೀತಿಯಲ್ಲಿ ಲಕ್ಷ್ಮೀ ಪ್ರಭಾ, ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ನಿರೂಪಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನೆರವೇರಿಸಿದ ಇಬ್ಬರು ಕೂಡ ವೇದಿಕೆಗೆ ಬಂದು ಒಂದು ಸ್ಮರಣಿಕೆ ಮತ್ತು ಶಾಲನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಹಳ ಸಮಯದ ಮಿತಿಯಲ್ಲಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸುವ ಮೂಲಕ ಸಾಕ್ಷೀಭೂತರಾಗಿದ್ದಾರೆ ಮಹೇಶ್ ಆಲಂಗಾರು ಮತ್ತು ಲಕ್ಷ್ಮೀಪ್ರಭಾ. ಇವರಿಗಿಬ್ಬರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಲೋ ಆತ್ಮೀಯ ಎಲ್ಲ ಸಹೃದಯ ಬಂಧುಗಳೇ, ನಮ್ಮ ಈಶಾ ಶಿಕ್ಷಣ ಸಂಸ್ಥೆಗೆ ತಾವೆಲ್ಲ ಪ್ರೀತಿ ಇಟ್ಟು ಬಂದು ನಮ್ಮನ್ನು ಹರಸ್ತಾ ಇದ್ದೀರಿ. ತುಂಬ ಖುಷಿಯಾಗ್ತಿದೆ. ನಿಮ್ಮ ಈ ಅಭಿಮಾನಕ್ಕೆ ನಾವು ಚಿರಋಣಿಗಳಂತ ಹೇಳ್ತಾ ಅನ್ನದಾನ ಪ್ರಾರಂಭ ಆಗಿದೆ. ತಾವೆಲ್ಲರೂ ಇವತ್ತೊಂದು ದಿನ ನಮ್ಮೊಂದಿಗೆ ಸಹಭೋಜನ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕಂತ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇವೆ. ಆ ನಂತರ ನಮ್ಮ ಕಾರ್ಯಕ್ರಮಗಳು ಮುಂದುವರಿಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಆತ್ಮೀಯ ಮಿತ್ರರಂಥ ಉಮೇಶ್ ನಾಯ್ಕ ಇವರಿಂದ ನಡೆಯಲಿಕ್ಕಿದೆ. ಆನಂತರ ಭರತಗಾತ ಕಾರ್ಯಕ್ರಮ, ಆಮೇಲೆ ಸಾಯಿಶ್ರೀತ್ರಿ ಇವರಿಂದ ಮಾತನಾಡುವ ಬೊಂಬೆ ಕಾರ್ಯಕ್ರಮ, ಮುರಳಿ ಬ್ರದರ್ಸ್, ಸಂಗಮ್ ಬ್ರದರ್ಸ್ ರಾಜ್ಯ ಪ್ರಶಸ್ತಿ ವಿಜೇತ ಸಂಸ್ಥೆ ಇವರಿಂದ ವಿವಿಧ ವಿನೋದಾವಳಿ ಕಾರ್ಯಕ್ರಮ, ನಮ್ಮ ಮಕ್ಕಳಿಂದ ವಿವಿಧ ವಿನೋದಾವಳಿ ಕಾರ್ಯಕ್ರಮ, ಹಾಗೆ ಫಿಯೋನ್ ಹಾಗೆ ಚೆಂಡೆ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಅದ್ಧೂರಿಯಾಗಿ ಮೂಡಿ ಬರಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮವನ್ನು ತಾವು
ಪ್ರೀತಿಯಿಂದ ನೋಡಿ ನಮ್ಮ ವಿದ್ಯಾರ್ಥಿಗಳನ್ನು ಹರಸಿ ಆಶೀರ್ವಾದಿಸಬೇಕಂತ ನಮ್ಮ ಹತ್ರ ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಗುರುಭ್ಯೋ ನಮಃ. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಪುತ್ತೂರು ರಿಜಿಸ್ಟರ್ಡ್ ಇದರ 25ನೇ ವರ್ಷದ ಬೆಳ್ಳಿ ಸಂಭ್ರಮದಲ್ಲಿ ನಾವೆಲ್ಲರೂ ಇವತ್ತು ಬಂದು ಸೇರಿದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದ ಮುಕ್ತಾಯ ಆದ ಬಳಿಕ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಮ್ಮೊಂದಿಗೆ ಶ್ರೀ ಉಮೇಶ್ ನಾಯ್ಕರು ಇವರಿದ್ದಾರೆ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ. ಸರ್, ವೇದಿಕೆ ಮೇಲೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಹಾಗೂ ಶ್ರೀಶಕೃಷ್ಣ ಇವರು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಸಿರು ಗಿಡಗಳಿಗೆ ನೀರನ್ನು ಹಾಕೋದ್ರ ಮೂಲಕ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಸಿರು ಅಂತ ಹೇಳಿದರೆ ಒಂದು ಶುಭ ಸಂಕೇತವನ್ನು ನೀಡುತ್ತದೆ. ಯಾವುದಾದ್ರೂ ಕಾರ್ಯಕ್ರಮ ಮಾಡುವಾಗ ನಾವು ಹೇಗೆ ದೇವರನ್ನು ನೆನೆಸ್ಕೊಳ್ತೇವೋ ಹಾಗೆ ಹಸಿರಿಗೆ ನೀರು ಹಾಕಿದ ಕೂಡಲೇ ಅಥವಾ ನಮ್ಮ ಪರಿಸರದಲ್ಲಿರುವ ಹಸಿರಾಗಿರುವಂಥ ಮರಗಳು ಗಿಡಗಳನ್ನು ಸಂಕೇತಿಸ್ತದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಸಿರಿಗೆ ನೀರು ಹಾಕುವುದರ ಮೂಲಕ, ಗಿಡಕ್ಕೆ ನೀರು ಹಾಕುವುದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶ್ರೀ ಉಮೇಶ್ ನಾಯಕ್ ಸರ್, ನೀವು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರುವ ಎಲ್ಲ ಪ್ರೇಕ್ಷಕರು ಚಪ್ಪಾಳೆ ನೀಡುವುದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದೇನೆ. ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿ ನವ ಜೀವನ ನೀಡಿರುತ್ತಾರೆ. ಇವರ ಎಲ್ಲ ಸೇವೆಗಳನ್ನು ಗುರುತಿಸಿ
2025 ಪುತ್ತೂರು ತಾಲೂಕು ಗಣರಾಜ್ಯ ಶ್ರೀ ಉಮೇಶ್ ನಾಯಕ್ ಇವರಿಗೆ ನಮ್ಮ ಪ್ರೀತಿಪೂರ್ವಕವಾದ ಒಂದು ಗೌರವ ಕಾಣಿಕೆ ನೀಡ್ತಾ ಇದ್ದೇವೆ ಸರ್. ನೀವು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಗೌರವಾನ್ವಿತರೆ, ಕಾಯಕವೇ ಕೈಲಾಸ ಎಂಬಂತೆ ಪ್ರಸ್ತುತ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಉಮೇಶ್ ನಾಯಕ್ ಇವರಿಗೆ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಸಂಸ್ಥೆಯು ನೀಡುತ್ತಿರುವ ಈಶಾ ರಜತ ಸಂಭ್ರಮ 2025 ಗೌರವ ಸನ್ಮಾನ. ಇವರು ಕಳೆದ 3 ವರ್ಷಗಳಿಂದ ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ 32 ಗ್ರಾಮಗಳಲ್ಲಿ ಗ್ರಾಮ ಸಾಹಿತ್ಯ ಸಂಭ್ರಮ ಎಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು 5,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಕಲ್ಪಿಸಿದ ಗೌರವ ಇವರಿಗೆ ಸಲ್ಲುತ್ತದೆ. ಜೊತೆಗೆ 100ಕ್ಕೂ ಅಧಿಕ IAS, IPS ತತ್ಸಮಾನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾದ ಮಾಹಿತಿ ಕಾರ್ಯಾಗಾರವನ್ನು ನಡೆಸಿ ಕನ್ನಡದಲ್ಲೂ IAS ಪರೀಕ್ಷೆ ಬರೆಯಿರಿ ಎಂಬ ಅಭಿಯಾನದ ಮೂಲಕ ಸುಮಾರು 40,000 ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಸ್ವತಃ ಓರ್ವ ಸಾಹಿತಿಯಾಗಿರುವ ಇವರು 3 ಸಾಹಿತ್ಯ ಕೃತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸಾಹಿತ್ಯ ಸೇವೆಯ ಜೊತೆಗೆ ಜನಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಇವರು ಈವರೆಗೆ 100ಕ್ಕೂ ಅಧಿಕ ನಿರ್ಗತಿಕರನ್ನು, ಭಿಕ್ಷುಕರನ್ನು, ಅನಾಥರನ್ನು ನಿರ್ಗತಿಕರ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿ ನವ ಜೀವನ ನೀಡಿರುತ್ತಾರೆ. ಇವರ ಎಲ್ಲ ಸೇವೆಗಳನ್ನು ಗುರುತಿಸಿ 2025 ಪುತ್ತೂರು ತಾಲೂಕು ಗಣರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿದೆ. ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ಸಕಲ ಸೌಖ್ಯ ಸನ್ಮಂಗಳವನ್ನು ನೀಡಿ ರಕ್ಷಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಈ ಗೌರವವನ್ನು ಸಮರ್ಪಿಸಲು ನಾವು ತುಂಬ ಸಂತೋಷ ಪಡುತ್ತೇವೆ. ಡಾಕ್ಟರ್ ಗೋಪಾಲಕೃಷ್ಣ ಎಂ, ಸ್ಥಾಪಕರು, ಪ್ರಾಂಶುಪಾಲರು, ಈಶ ವಿದ್ಯಾಲಯ ಪುತ್ತೂರು. ಸಂಚಾಲಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಬೆಳ್ಳಿ ಹಬ್ಬ ಸಮಿತಿ, ಈಶ ವಿದ್ಯಾಲಯ ಪುತ್ತೂರು. ಧನ್ಯವಾದಗಳು ಶ್ರೀ ಉಮೇಶ್ ನಾಯಕ್ ಇವರಿಗೆ. ನಮ್ಮ ಪ್ರೀತಿಪೂರ್ವಕವಾದಂಥ ಒಂದು ಗೌರವವನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು ಸರ್. ಈಗ ನಮ್ಮನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕನ್ನಡ ಭುವನೇಶ್ವರಿಗೆ ವಂದಿಸುತ್ತಾ ಈಶಾ ವಿದ್ಯಾಸಂಸ್ಥೆಯ ರಜತ ಸಂಭ್ರಮದ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ನೀಡಿರುವಂತಹ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ಗೋಪಾಲಕೃಷ್ಣ ಅವರಿಗೆ, ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಈಶಾ ವಿದ್ಯಾಸಂಸ್ಥೆಯ ಸರ್ವ ಅಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಸುಂದರ ಸಮಾರಂಭ, ಆ ಸಮಾರಂಭದಲ್ಲಿ ಒಂದು ಮುಜುಗರದ ವಾತಾವರಣ. ಉದ್ಘಾಟನೆಗೆ ಕರೆದಿದ್ದರು, ಅಲ್ಲಿ ಒಂದು ಸನ್ಮಾನ ಅನಿರೀಕ್ಷಿತ, ಆದರೂ ಬಹಳ ಸುಂದರವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಂದರ ಪೇಟ ಜೊತೆಗೆ ಸುಂದರ ಸನ್ಮಾನ ಪತ್ರ ಮತ್ತು ಒಂದಿಷ್ಟು ಪರಿಚಯವನ್ನು ಕೂಡ ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ. ಎಲ್ಲ ವ್ಯವಸ್ಥೆಗಳ ಹಿಂದಿನ ಶ್ರಮವನ್ನು ನಾನು ಬಲ್ಲೆ. ಆ ಎಲ್ಲ ಶ್ರಮಪಟ್ಟವರಿಗೆ, ವ್ಯವಸ್ಥೆ ಮಾಡಿದವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಈ ಒಂದು ವಿದ್ಯಾಸಂಸ್ಥೆ ನಿರಂತರ 25 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಮುಂದುವರಿಸ್ತಾ ಇರುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಅನೇಕ ಸಮಸ್ಯೆಗಳನ್ನು, ಒತ್ತಡಗಳನ್ನು, ಸಂಕಷ್ಟಗಳನ್ನು ಎದುರಿಸಿ ಸೆಟೆದು ನಿಂತು
ಈ ಒಂದು ಮಟ್ಟಕ್ಕೆ ಬೆಳಿಬೇಕಿದ್ರೆ ಅದರ ಹಿಂದಿರುವಂಥ ಶ್ರಮ, ಹಠ ಸಾಧನೆ ನಾವೆಲ್ಲ ಗಮನಿಸ್ಬೋದು. ಮಾತ್ರವಲ್ಲದೆ ಅದನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಬೋದು. ಈ ನಿಟ್ಟಿನಲ್ಲಿ ಡಾಕ್ಟರ್ ಗೋಪಾಲಕೃಷ್ಣ, ಅದೇ ರೀತಿ ಅವರ ಶ್ರೀಮತಿಯವರು ಮತ್ತು ಆ ವಿದ್ಯಾಸಂಸ್ಥೆಯ ಜೊತೆಗೆ ಕೈ ಜೋಡಿಸಿರುವಂಥ ಅನೇಕ ಶಿಕ್ಷಕರು, ಇವರೆಲ್ಲರ ಪರಿಶ್ರಮದಿಂದಾಗಿ, ಜೊತೆಗೆ ಆ ಒಂದು ವಿದ್ಯಾಸಂಸ್ಥೆಯ ಮೇಲೆ ವಿಶ್ವಾಸವಿರಿಸಿ ಅಲ್ಲಿಗೆ ತಮ್ಮನ್ನು ದಾಖಲಾತಿ ಮಾಡಿಕೊಂಡು ಶಿಕ್ಷಣವನ್ನು ಪಡೆದು ಒಂದು ಜೀವನದಲ್ಲಿ ಉತ್ತಮ ಒಂದು ಗುಣವನ್ನು ಬೆಳೆಸಿ ಉತ್ತಮ ಸ್ಥಾನವನ್ನು ಮಾನವನ್ನು ಬೆಳೆಸಿರುವಂಥ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತೇನೆ. ಈ ಸಂಸ್ಥೆ ಇನ್ನಷ್ಟು ಹೆಚ್ಚಿನ ಉನ್ನತಿಯನ್ನು ಏರಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಈ ಒಂದು ಸುಂದರ ಅವಕಾಶಕ್ಕೆ, ಸುಂದರ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸ್ತೇನೆ. ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಒಂದು ವಿದ್ಯಾಸಂಸ್ಥೆ ಬೆಳೆಸೋದು ಎಷ್ಟು ಕಷ್ಟವೋ, ಅವರ ಜೊತೆ ಆ ಒಂದು ವಿದ್ಯಾಸಂಸ್ಥೆ ಕೇವಲ ಗೋಪಾಲಕೃಷ್ಣರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇಡೀ ಸಮಸ್ತ ಪುತ್ತೂರಿಗೆ ಸಂಬಂಧಪಟ್ಟಂಥ ವಿದ್ಯಾಸಂಸ್ಥೆ. ಯಾವುದೇ ವಿದ್ಯಾಸಂಸ್ಥೆ ಇರಲಿ, ಆ ವಿದ್ಯಾಸಂಸ್ಥೆ ಬೆಳೆಸುವಾಗ ನಾವು ಊರಿನವರು ಅವರ ಜೊತೆ ಕೈ ಜೋಡಿಸಿದರೆ ಮಾತ್ರ ಅದು ಇನ್ನೂ ಸಹ ಉತ್ತಮ ಸೇವೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಈಶಾ ವಿದ್ಯಾಸಂಸ್ಥೆಗೆ ಅಭಿನಂದನೆಯನ್ನು ಮತ್ತು ಶುಭಾಶಯವನ್ನು ಕೋರ್ತೇನೆ. ಸಿರಿಗನ್ನಡಂ ಗೆಲ್ಗೆ. ಶ್ರೀ ಉಮೇಶ್ ನಾಯ್ಕ್ ಸರ್ ನಮ್ಮ ಕರೆಗೆ ಒಗ್ಗಟ್ಟು ಬಂದಿರುವುದಕ್ಕಾಗಿ ಧನ್ಯವಾದಗಳು ಸರ್. ಇವರಿಗೆ ಗೋಪಾಲಕೃಷ್ಣ ಹಾಗೂ ಶಾರದಾ ಮೇಡಮ್ ಒಂದು ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಹತ್ತೂರಲ್ಲೂ ಶಿಕ್ಷಣ, ಕಲೆ, ಸಂಸ್ಕೃತಿಯ ಬೆಳಕು ಹರಡುತ್ತಿರುವ ಸರ್ವಧಾರಣೀಯ ಪವಿತ್ರ ನೆಲ ಮಹತೋಬಾರ ಮಹಲಿಂಗೇಶ್ವರ ದೇವರ ಪುಣ್ಯ ಮುತ್ತೂರು ನಮ್ಮ ಪುತ್ತೂರು. ಸರ್ವಜನ ಒಂದಾಗಿ ಬಾಳಿ ಬೆಳಗುತ್ತಿರುವ ಸರ್ವ ಬಾಂಧವರ ಶಾಂತಿಯ ತವರೂರು. ಇಲ್ಲಿ ಸರ್ವ ದೈವ ದೇವರ ನೆಲವಿದೆ. ಆಚಾರ ವಿಚಾರ ಸಂಸ್ಕೃತಿಗಳ ಮೂಲ ಬೇರಿದೆ. ಕಲಿಕೆ ಕಾಯಕ ಹಚ್ಚುವ LKGಯಿಂದ ತೊಡಗಿ ಸ್ನಾತಕೋತ್ತರ ಇಂಜಿನಿಯರಿಂಗ್ ವರೆಗಿನ ಶಾಲಾ ಕಾಲೇಜುಗಳಿವೆ. ಇಲ್ಲಿ ಔಪಚಾರಿಕ, ಸಾಂಪ್ರದಾಯಿಕ, ತಾಂತ್ರಿಕ ಶಿಕ್ಷಣ ವ್ಯವಸ್ಥೆಗಳಿಗೆ ವಿಪುಲ ಅವಕಾಶವಿದ್ದಂತೆ ಕಾರಣಾಂತರಗಳಿಂದ ಶಿಕ್ಷಣ ಮುಂದುವರಿಸಲು ಅಥವಾ ಅರ್ಧದಲ್ಲಿ ಅನುತ್ತೀರ್ಣಗೊಂಡು ಮುಂದುವರೆಸಲಾಗದ ಸಂದರ್ಭದಲ್ಲಿ ಭರವಸೆಯ ಬೆಳಕಾಗಿ ಮೂಡಿಬಂದು ಇಂದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಬದುಕು ಕಟ್ಟಿಕೊಳ್ಳಲು ಕಾರಣವಾದ ಅನೌಪಚಾರಿಕ ಶಿಕ್ಷಣ ವ್ಯವಸ್ಥೆಯೇ ಟ್ಯುಟೋರಿಯಲ್ ಖಾಸಗಿ ಶಿಕ್ಷಣ. ಶಿಕ್ಷಣ ಬದುಕು ಮೂಡಿಸಿ ಕ್ಷಣ ಕ್ಷಣ ಶಿಕ್ಷೆ ಸೋಲುಗಳಿಂದ ಆತ್ಮವಿಶ್ವಾಸ ಮೂಡಿಸುವ ದಿವ್ಯ ನಿಧಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಶಾನುಗ್ರಹ ಎಂಬಂತೆ ಮೂಡಿ ಬಂದಿದ್ದು ನಮ್ಮ ಪುತ್ತೂರಿನ ಈಶಾ ಶಿಕ್ಷಣ ಸಂಸ್ಥೆ. ಈ ವಿದ್ಯಾಲಯಕ್ಕೀಗ ಬೆಳ್ಳಿ ಹಬ್ಬದ ಸಂಭ್ರಮವಾಗಿದೆ. ಈ ಸಂಭ್ರಮದಲ್ಲಿ ನಾವೀಗ ಸಾಂಸ್ಕೃತಿಕ ಹಂತದಲ್ಲಿದ್ದೇವೆ ಬಂಧುಗಳೇ. ಮೊದಲನೆಯದಾಗಿ ಭರತನಾಟ್ಯ, ರಂಗಭೂಮಿ, ಕಳಾರಿ ಪೈಟು ಹಲವು ಕಲೆಗಳನ್ನು ತನ್ನೊಳಗೂಡಿಸಿಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ವಿದುಷಿ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಇವರಿಂದ ಹಾಗೂ ಅವರ ತಂಡದವರಿಂದ ಭರತಗಾತ ಅನ್ನುವಂಥ ಭರತನಾಟ್ಯ ರೂಪಕ. ನಿಮ್ಮೆಲ್ಲ ಪ್ರೀತಿಪೂರ್ವಕವಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಈಶಾ ಶಿಕ್ಷಣ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ನಾಟ್ಯರಂಗ ಪುತ್ತೂರಿನ ನಮ್ಮ ಬಳಗವನ್ನು ಕಾರ್ಯಕ್ರಮ ನೀಡುವುದಕ್ಕಾಗಿ ಆಹ್ವಾನಿಸಿದ್ದಕ್ಕಾಗಿ ಅವರು ಗೋಪಾಲಕೃಷ್ಣ ಸರ್ ಹಾಗೂ ಪ್ರೀತಿಯ ಶಾರದಾ ಇವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಭರತಗಾತ ನೃತ್ಯ ರೂಪಕವನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೇವೆ. ಭರತನಾಟ್ಯ ನೃತ್ಯ ರೂಪಕ ಹಿಂಸೆ ಮತ್ತು ಅಹಿಂಸೆಯನ್ನು ಹೇಳುವಂತಹ ಒಂದು ಕಥಾ ಸ್ವರೂಪವಾಗಿದೆ. ಭರತ ಖಂಡವನ್ನು ಆಳಿದಂತಹ ಅಭಿಷಕ್ತ ದೊರೆ ಭರತ ಚಕ್ರವರ್ತಿ ದುಷ್ಯಂತ ಶಕುಂತಲೆಯ ಪುತ್ರ ಸಣ್ಣದಿರುವಾಗ ಹಿಂಸೆಯನ್ನು ಅನುಭವಿಸ್ತಾ ಬದುಕಿದವನು. ಹಿಂಸೆಯ ಕಾರಣದಿಂದಾಗಿ ಅವನು ಅಂಗವಿಕಲ ಮಕ್ಕಳನ್ನು ಪಡಿತಾನೆ. ಆಗ ತಾನು ಮಾಡಿದಂತಹ ಹಿಂಸೆಯ ಪ್ರತಿಫಲ ಇದು ಅಂತ ಗೊತ್ತಾಗಿ ಮತ್ತೆ ಯಾಗ ಯಜ್ಞಗಳನ್ನು ಮಾಡಿ ಹಿಂಸೆಯ ಮಾಡಿದ್ದಕ್ಕೆ ಅಪರಾಧವನ್ನು ಮಾಡಿದ ಎಸಗಿದ್ದನ್ನು ಕ್ಷಮೆಯ ಆಚರಣೆಗಾಗಿ ಯಾಗ ಯಜ್ಞವನ್ನು ಮಾಡಿ ಸುಪುತ್ರರನ್ನು ಪಡೆದು ಮತ್ತೆ ನಿಶ್ಚಿಂತೆಯಿಂದ ರಾಜ್ಯವನ್ನು ಆಳ್ತಾನೆ. ಹೀಗೆ ಹಿಂಸೆ ಮಾಡಿದರೆ
ಏನಾಗ್ತದೆ ಅಂತ ಹೇಳುವಂತಹ ಒಂದು ಕಥಾ ಹಂದರವನ್ನು ಇಟ್ಟುಕೊಂಡು ನಾವು ಭರತಗಾತ ನೃತ್ಯ ರೂಪಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದರ ರಚನೆಯನ್ನು ಪ್ರೊಫೆಸರ್ ಅಮೃತ ಸೋಮೇಶ್ವರ ಇವರು ಮಾಡಿದ್ದಾರೆ. ಸಂಗೀತ ನಿರ್ದೇಶನ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರವೀಣ್ ಗೋಡ್ಖಿಂಡಿ, ಪರಿಕಲ್ಪನೆ ಹಾಗೂ ನೃತ್ಯ ನಿರ್ದೇಶನ ವಿದೂಷಿ ಮಂಜುಳಾ ಸುಬ್ರಹ್ಮಣ್ಯ. ಮತ್ತೊಮ್ಮೆ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಮುಂದಿರುವಂತಹ ಎಲ್ಲ ಸಹೃದಯ ಕಲಾಭಿಮಾನಿಗಳಿಗೆ ನಾಟ್ಯರಂಗದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಪಡಿತಾ ಇದ್ದೇವೆ. शशिकुलभूषण दुष्यन्त पुत्र वसुधावलय विभुभरत राजेन्द्र सर्वगुणान्वित सुललित गात्र सार्वभौम बुध सन्नुति पात्र शशिकुलभूषण दुष्यन्त पुत्र वसुधावलय विभुभरत राजेन्द्र सन्निभ सर्व विभव संपन्न सांद्र सद्गुण वीर विलसित कथना इंद्र सन्निभ सर्व विभव संपन्न सांद्र सद्गुण वीर विलसित कथना प्रजेಗಳ ಕಣ್ಮಣಿ ವರ ಶೌರ್ಯ ಧಾಮ ಪ್ರಜೆಗಳ ಕಣ್ಮಣಿ ವರ ಶೌರ್ಯ ಧಾಮ ನಿಜ ಭುಜ ಕೀರ್ತಿ ದಿಗಂತ ವಿರಾಮ ನಿಜ ಭುಜ ಕೀರ್ತಿ ದಿಗಂತ ವಿರಾಮ शशिकुलभूषण दुष्यन्त पुत्र वसुधावलय विभुभरत राजेन्द्र शशिकुलभूषण दुष्यन्त पुत्र वसुधावलय विभुभरत राजेन्द्र ತಿಟ್ಟಕತಗದಿಗಿನ ದಾದಿಂದ ತಿಟ್ಟದಾದಿಂದ ತಿಟ್ಟದಾದಿಂದ ತಿಟ್ಟಕತಗದಿಗಿನ ದಾ ಧಾವಿಸಿ ಬಂದಳು ದಾಸಿಯು ಹಾಸವ ಸೂಸುತ್ತಲೇ ಈ ಅಂತಃಪುರದಿ
ಧಾವಿಸಿ ಬಂದಳು ದಾಸಿಯು ಹಾಸವ ಸೂಸುತ್ತಲೇ. ಜಯವಾಗಲಿ ಮಹಾರಾಜಗೆ ಪುತ್ರೋದಯವಾಯ್ತೆಂದಳು ತವಕದಲ್ಲಿ. ಜಯವಾಗಲಿ ಮಹಾರಾಜಗೆ ಪುತ್ರೋದಯವಾಯ್ತೆಂದಳು ತವಕದಲ್ಲಿ. ಅಂತಃಪುರದಿ ಧಾವಿಸಿ ಬಂದಳು ದಾಸಿಯು ಹಾಸವ ಸೂಸುತ್ತಲಿ. ಈ ಅಂತಃಪುರದಿ ಧಾವಿಸಿ ಬಂದಳು ದಾಸಿಯು ಹಾಸವ ಸೂಸುತ್ತಲಿ. ಹರ್ಷೋತ್ಕರದಲ್ಲಿ ದಾಸಿಗೆ ಮುತ್ತಿನ ಹೆಕ್ಕಾವಳಿಯನ್ನು ತೆಗೆದಿತ್ತು. ಹರ್ಷೋತ್ಕರದಲ್ಲಿ ದಾಸಿಗೆ ಮುತ್ತಿನ ಹೆಕ್ಕಾವಳಿಯನ್ನು ತೆಗೆದಿತ್ತು. ಶಿಶುಮುಖ ದರ್ಶನ ಕಾಂಚಿತ ಬಂದನು ರಾಣಿಯರಂತ ಪುರದೆಡೆಗೆ. ಶಿಶುಮುಖ ದರ್ಶನ ಕಾಂಚಿತ ಬಂದನು ರಾಣಿಯರಂತಹ ಪುರದೆಡೆಗೆ. ಪಕ್ಕದೊಳಿದ ವಿಕಳಾಂಗ ಶಿಶುಗಳನ್ನು ಕಾಣುತ್ತ ಮೂಕನಾಗೆ. ಮೂವರರಸಿಯರ ಪಕ್ಕದೊಳಿದ ವಿಕಳಾಂಗ ಶಿಶುಗಳನ್ನು ಕಾಣುತ್ತ ಮೂಕನಾಗೆ. ಕಟ್ಟೊಡೆದ ದುಃಖದಲ್ಲಿ ಬಿಕ್ಕಳಿಸಿ ನಡುಗುತ್ತ. ಕಟ್ಟೊಡೆದ ದುಃಖದಲ್ಲಿ ಬಿಕ್ಕಳಿಸಿ ನಡುಗುತ್ತ. ಹತಭಾಗ್ಯರೆದೆ ಬಡಿದು ರೋದಿಸಿದರು. ಹತಭಾಗ್ಯರೆದೆ ಬಡಿದು ರೋದಿಸಿದರು. ಪಾಪಗಳ ಗೈದೆವೋ ನಾವು, ಆರ ಶಾಪವಿದನರಿಯೆವು ನಾವು. ಆವ ಪಾಪಗಳ ಗೈದೆವೋ ನಾವು, ಆರ ಶಾಪವಿದನರಿಯೆವು ನಾವು. ವಿಕಳಾಂಗದ ಶಿಶು ಪಿಂಡಗಳನ್ನು ಎರೆಯಗೆ ಕಾಣಿಕೆ ನೀಡುವುದಾಯ್ತೆ. ಬತ್ತಿತು ಅಕಟ ಬಾಳ್ವೆಯ ಹೊರತೆ. ಬತ್ತಿತು ಅಕಟ ಬಾಳ್ವೆಯ ಹೊರತೆ. ಕಂಡ ಕನಸು ಬಯಲಾಗಿಯೇ ಹೋಯ್ತೆ. ಕಂಡ ಕನಸು ಬಯಲಾಗಿಯೇ ಹೋಯ್ತೆ. ಕಾಂತೆಯರಿರ ನಿಮ್ಮನೆಂತು ಸಾಂತ್ವಗೈಯುವುದೆಂಬುದನರಿ ವಿಧ
ಕಾಂತೆಯರಿರ ನಿಮ್ಮನೆಂತು ಸಾಂತ್ವಗೈಬುದೆಂಬುದನರೀನಿ ವಿಧದಿ ವಿಧಿಯಿಂದು ನೀಡಿರುವಂತ ಹಸಾದವ ಎಂತು ನಿರಾಕರಿಸುವೆವು ಕಾಂತೆಯರಿರ ನಿಮ್ಮನೆಂತು ಸಾಂತ್ವಗೈಬುದೆಂಬುದನರೀನಿ ವಿಧದಿ ಕಾಂತೆಯರಿರ ನಿಮ್ಮನೆಂತು ಸಾಂತ್ವಗೈಬುದೆಂಬುದನರೀನಿ ವಿಧದಿ ಸಹಿಸಲೇಬೇಕಿದ ಕರ್ಮ ವಿಪಾಕವ ವಹಿಸಬೇಕು ನಾವಿಂತು ಸಹಿಸಲೇಬೇಕಿದ ಕರ್ಮ ವಿಪಾಕವ ವಹಿಸಬೇಕು ನಾವಿಂತು ಶಿವನಿಮಗಿಯಲಿ ಸಹಿಸುವ ಶಕ್ತಿಯ ನೆಂದು ನಡೆದ ಶೋಕದಿಂದ ಎಂದು ನಡೆದ ಶೋಕದಿಂದ ನಡೆದುದೆಲ್ಲವೂ ಮಸಗುತ್ತಿರುವುದು ಮನದೊಳಗೆ ಹೊರಳುತ್ತಿದೆ ಮನವಿಂದು ಗತಕಾಲದೆಡೆಗೆ ನಡೆದುದೆಲ್ಲವೂ ಮಸಗುತ್ತಿರುವುದು ಮನದೊಳಗೆ ಹೊರಳುತ್ತಿದೆ ಮನವಿಂದು ಗತಕಾಲದೆಡೆಗೆ ಮಬ್ಬು ಮಸು ಕೆಳೆದ ತಾರುಣ್ಯ ಕಾಲದಲ್ಲಿ ನಡೆದ ಹಿಂಸಾ ಕರ್ಮ ಕಾಂಡ ಹೊಡೆ ಮರಳಿ ಹೊಡೆಯುತ್ತಿದೆ ಹಿಡಿದುತ್ತಿದೆ ಮಮ ಚೇತನವನು ಪಾಪ ಪರಿಪಾಕವನು ಹಿಂತುನ್ನುತ್ತಿಗೆನು ಜನ್ಮಾಂತರೀಯ ದುರಿತವು ಎನ್ನಲಾರೆ ಈ ಜೀವಿತದ ಸಂಚಿತವ ಕಳೆಯಲಾರೆ ಈ ಜೀವಿತದ ಸಂಚಿತವ ಕಳೆಯಲಾರೆ ಚಕ್ರವರ್ತಿಯಾನು ಈ ಅಖಂಡ ಆರ್ಯಾವರ್ತದ ಭರತ ವರ್ಷವೆಂದೇ ಖ್ಯಾತವಾದುದೆಂಬ ಜನಪದ ಚಕ್ರವರ್ತಿಯಾನು ಈ ಅಖಂಡ ಆರ್ಯಾವರ್ತದ ಭರತ ವರ್ಷವೆಂದೇ ಖ್ಯಾತವಾದುದೆಂಬ ಜನಪದ ಶತ್ರು ನಿಗ್ರಹವನು ಗೇದೆ ದಿಗ್ವಿಜಯದ ಕಥದಲ್ಲಿ ಧರ್ಮಧುರಂಧರನು ಎಂದು ಹೆಸರನಾಂತೆ ಜಗದಲ್ಲಿ ದೇಶದೊಳು ಸುಭಿಕ್ಷೆ ಶಾಂತಿ ತುಷ್ಟಿ ಪುಷ್ಟಿ ನೆಲೆಸಿದೆ ಈತಿ ಬಾಧೆ ಎಂಬುದಿಲ್ಲ ಮಳೆಯು ಬೆಳೆಯು ಬೊಲಿದಿದೆ ಆದರೇನು ನಿಯತಿ ಕ್ಷಮಿಸದಾಯ್ತೆ ಎನ್ನ ದೋಷವಾ ಗೈದ ಸುಕೃತ ಕಳೆಯದಾಯ್ತೆ ದುರಿತ ಕರ್ಮ ಶೇಷವಾ ಆದರೇನು ನಿಯತಿ ಕ್ಷಮಿಸದಾಯ್ತೆ ಎನ್ನ ದೋಷವಾ ಗೈದ ಸುಕೃತ ಕಳೆಯದಾಯ್ತೆ ದುರಿತ ಕರ್ಮ ಶೇಷವಾ
ಗೈದ ಸುಕೃತ ಕಳೆಯದಾಯ್ತೆ ದುರಿತ ಕರ್ಮ ಶೇಷವ. ಭರತನ ಮನ ಬಾಲ್ಯದತ್ತ ಹೊರಳುತ್ತದೆ. ರಾಜ ದುಷ್ಯಂತನಿಂ ಪರಿತ್ಯಕ್ತಳೆನಿಸಿದ ಸಾಧ್ವಿ ಶಕುಂತಳೆ, ಕಶ್ಯಪಾಶ್ರಮದಿ ಪಡೆದ ಬಾಲಕ ಸರ್ವದಮನ ನಾಮವನಂತು ಬೆಳೆಯುತ್ತಿದ್ದನು ಋಷಿ ಸನ್ನಿಧಿಯಲ್ಲಿ. ಸ್ಥಾವರ ಜಂಗಮ ಸರ್ವ ಜೀವಿಗಳಿಗೆ ಲೇಸನೆ ಬಯಸುವ ಕೋಮಲ ಮನದ ಆ ಪ್ರೇಮಮಯಿ ಶಕುಂತಳೆ ಗನುಗನು ತಾನು ಜೀವಿತ ಸರ್ವಸ್ವವಾಗಿದ್ದನಂದು. ಆಶೋತ್ತರಗಳ ಆಕರನಾಗಿದ್ದ, ಆದರೆ ನದಿಯಾಗಿ ಮುದ್ದಿಸಿ ಬೆಳೆಸಿ ಅಂಕೆಯಿಲ್ಲದೆ ತುಂಟತನದಿ ರೂಢಿಸಿ ಪ್ರಾಣಿ ಪೀಡನದಿ ಸರ್ವದಮನೆನಿಸಿದ ಮೊಲದ ಕಿವಿಯನು ಹಿಡಿದು ದೂರಗೆ ಎಸೆಯುತ್ತಿದ್ದನು ರಭಸದಿ. ಜಿಂಕೆ ಮರಿಗಳ ಬಡಿದು ನೋಯಿಸುತ್ತಿದ್ದ ಬರಿದೆ ವಿನೋದನೆ. ಹುಲಿಯ ಬಾಲವನೆಳೆದು ಮತ್ತದ ನೇರಿ ಮಾಳ್ಪ ಸವಾರಿಯ. ಮೊಲೆ ಕುಡಿಯುತ್ತಿಹ ಸಿಂಹ ಶಿಶುಗಳ ನೆಳೆದು ಹಲ್ಗಳ ನೆನೆಸುವ. ಹಿಂಸ ಪ್ರಾಣಿ ತಪೋ ಭೂಮಿಯಲ್ಲಿ ಸಹಜ ಸ್ವಭಾವದ. ಕ್ರೂರ ಧರ್ಮವನುಳಿದು ಸಾತ್ವಿಕ ಭಾವದಿಂದ ವೀರ್ದವು. ಶಾಂತಿ ಗತಿ ಪ್ರತಿಕೂಲವೆನಿಸುವ ತೆರದಿ ವರ್ತಿಸುತ್ತಿದ್ದನು. ದಿನ ದಿನಕ್ಕೆ ವರ್ಧಿಸುತ್ತಿರುವ ಹಿಂಸಾ ವಿನೋದಗಳಿರ್ದನು. ಹಿಂಸಾ ವಿನೋದಗಳಿರ್ದನು. ಹಿಂಸಾ ವಿನೋದಗಳಿರ್ದನು. ಆಡುವುದ ನೀನುಳಿದು ಸುಮ್ಮನೆ ಕಾಡಲಾಗದು ಕಂದನೆ. ಪೀಡನೆಯು ಹಿತವಲ್ಲ, ಪ್ರೇಮದಿ ನೋಡು ಜೀವಿಗಳೆಲ್ಲವ. ಪೀಡನೆಯು ಹಿತವಲ್ಲ, ಪ್ರೇಮದಿ ನೋಡು ಜೀವಿಗಳೆಲ್ಲವ. ದೇವಲೋಕಕ್ಕೆ ದುರ್ಜಯಾಸುರನ ನಿಗ್ರಹಕ್ಕೆಂದು ದೇವೇಂದ್ರನ ಆದೇಶದಂತೆ ತೆರಳಿದ್ದ ದುಷ್ಯಂತನಿಗೆ ಕಶ್ಯಪಾಶ್ರಮದಲ್ಲಿ ತನ್ನ ಪರಿತ್ಯಕ್ತ ಪತ್ನಿ ಶಕುಂತಳೆಯೊಡನೆ ಪುನರ್ಮಿಲನವಾಗುತ್ತದೆ. ಕಶ್ಯಪ ಋಷಿಯ ಆಶೀರ್ವಾದ ಪಡೆದು ದುಷ್ಯಂತ ಪುತ್ರ ಸರ್ವದಮನನೊಂದಿಗೆ ಶಕುಂತಳೆಯನ್ನು ಅರಮನೆಗೆ ಕರೆದೊಯ್ಯುತ್ತಾನೆ. ಉಕ್ಕಿತು ತೋಷದ ಸಾಗರ ಪುರದೊಳು ಆನಂದೋತ್ಸವ ಜರುಗಿದುದು.
ಸರ್ವತಮನನು ದಿಟ್ಟನಾಗಿಯೇ ಬೆಳೆದನಂತು. ಕಟ್ಟುಪಾಡಿಗೆ ಕಟ್ಟು ಬೀಳದೆ ಬಿಟ್ಟು ಕಳೆದನು ವಿನಯವ. ನಯ ಭಯಕ್ಕೆ ತಾಬಾಕದಾದನು ಮರಿದೆ ಹಿಂಸಾ ರುಚಿಯ ತಾಳ್ದನು. ಕಂದನಿಗೆ ಇಂದಲ್ಲ ನಾಡೆಗೆ ಬುದ್ಧಿ ಬಂದಪುದೆಂದರು. ಅರಮನೆಯ ಪಂಜರದಿ ಶೋಭಿಪ ನುಡಿಯ ಬೆಡಗಿನ ಪಂಚವಲ್ಲದ ಮುತ್ತಿನರಗಿಣಿಯನ್ನು ಪೀಡಿಸಿ ಮುತ್ತಿನರಗಿಣಿಯನ್ನು ಪೀಡಿಸಿ ಕೊರಳ ಮುರಿದೆಸೆದನು ಕೊರಳ ಮುರಿದೆಸೆದನು. ಚಿಂತೆ ಹತ್ತಿತು ಮಾತಾ ಪಿತರಿಗೆ ಕುಲಪುತ್ರ ನಿಂತು ಹಿಂಸಾ ಮಾರ್ಗ ಹೇಳಿಯೇ ಚಿಂತೆ 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 ಹತ್ತಿತು ಮಾತಾ ಪಿತರಿಗೆ ಕುಲಪುತ್ರ ನಿಂತು ಹಿಂಸಾ ಮಾರ್ಗ ಹೇಳಿಯೇ ಚಿಂತೆ ಚಿಂತೆ. ಮುಂದೇನೆಂದು ಯೋಚಿಸಿ ವಿದ್ಯಾರಂಭವಗೈಸುವುದು ಉಚಿತವು ಎಂದು ನಿರ್ಧರಿಸುತ್ತ ಸುತನೊಡಗೂಡಿ ಧರಣಿಪ ಕುಲಪತಿ ಕಣ್ವನಾಶ್ರಮಕ್ಕೆ ತೆರಳಿ ತಪೋಧನಗೆರಗಿ ಭಿನ್ನವಿಸಿದ ಕರುಣಾಳು ಗುರುವರ ಶರಣು ಶರಣು ಶರಣು. ತರಳನ ತವ ಪಾದ ಕೊಪ್ಪಿಸುತ್ತಿಹೆನಯ್ಯ ಸಮುಚಿತ ವಿದ್ಯೆಯ ನರುಹಿ ಬರಿಶಿಲೆಯನು ಕಟೆದೊಲಿದು ವಿಗ್ರಹಗೈದು ವರವಂಶ ಸಿರಿಯನ್ನು ಬೆಳಗು ವರವಂಶ ಸಿರಿಯನ್ನು ಬೆಳಗು ವರವಂಶ ಸಿರಿಯನ್ನು ಬೆಳಗು. ಮುನಿಪಾಲ ನುಡಿದ ಭೂಲೋಳನೆ ಬಂದು ದುಲೆ ಸಾಯ್ತು. ಪಾಲಿತ ಪುತ್ರಿ ಶಕುಂತಳೆಯಣುಗಗೆ ಪೇಳಿ ಕೊಡುವೆ ವಿದ್ಯೆಯ ಮುದಲಿ. ವಾರ್ತೆಯ ನರಿಯುತ ಗುರು ಸರ್ವದಮನ
ಕರೆದೆಂದ. ವತ್ಸ, ಹಿಂಸೆಯ ಮಾಡಬಹುದೇ? ವಾತ್ಸಲ್ಯಮಯಿ ನಿನ್ನ ಜನನಿ ಸಕಲ ಜೀವಿಗಳನ್ನು ಸುಪ್ರೇಮದಿ ಪೋಷಿಸಿದವಳು. ಶೈಶವದಲ್ಲಿ ಶಕುಂತ ಪಕ್ಷಿಗಳಂದು ರೆಕ್ಕೆಯ ನೆರಳಿತ್ತು ಸಲಹಿರ್ದವಳು. ಈ ಆಶ್ರಮ ತೊಳೆಯಿರ್ದ ಹರಿಣ ಗಣಗಳು ಬಂಧುಗಳೆನಿಸಿರ್ತವ ಶಕುಂತಳೆಗೆ. ದಯೆಯೊಂದೇ ಧರ್ಮದ ತಿರುಳರಿಯಲೇ ಕಂದ. ಭಯವ ಬೀರುವುದೇ ದುಷ್ಕರ್ಮವು ಕೇಳು. ನಯ ವಿವೇಕದಿ ಬಾಳು. ಬೆಳಗುವುದೊಳಿತಿನ ನಿಯಮಕ್ಕೆ ತಪ್ಪಲನರ್ಥವು ಸಿದ್ಧ. ನಿಜವು ಗುರುವೆ ಹಿಂಸೆ ಸಲ್ಲದೆಂದು ಮನಕ್ಕೆ ತೋರ್ಪುದು. ಆದರೇನು ಒಮ್ಮೆಯೊಮ್ಮೆ ಹಿಂಸಾಭಾವ ಮೊಳೆವುದು. ಒಳಗಿನ ಒತ್ತಾಸೆಯನ್ನು ಏಕೋ ತಡೆಯಲಾರೇನು. ದೋಷವೆಂದು ತೋರ್ಪುದಿಲ್ಲ ಅಮಿತ ದೋಷ ಪಡೆವೆನು. ಮನದ ಪ್ರವೃತ್ತಿಯ ಹತ್ತಿಕ್ಕಲಹುದು. ಒತ್ತಾಸೆಯಾಗಿ ನೀ ಮತ್ತೊಂದನೆಸಗು. ಒಣ ಸಮಿತೆಯ ಸೀಳು ಕೊಡಲಿಯ ಹಿಡಿದು ಈಸು ನೀ ನದಿಯಳು ನೀರನ್ನೇ ಪಡಿದು. ನಿಮ್ಮ ನುಡಿಯ ಪಾಲಿಸಲ್ಕೆ ಯತ್ನಿಸುವೆನು ಗುರುಗಳೇ. ಇಂದು ನಮಿಸಿ ಸರ್ವದ ಮನ ನತ್ತ ಪೋದ ಮೆಲ್ಲಗೆ. ಕೆಲವು ದಿನಗಳು ಕಳೆಯಲು ಕೆರಳಿತು ಹಿಂಸಾಮೋದವು ಸರ್ವದ ಮನನಳು. ಕೆಲವು ದಿನಗಳು ಕಳೆಯಲು ಕೆರಳಿತು ಹಿಂಸಾಮೋದವು ಸರ್ವದ ಮನನಳು. ಕೊಂಬಿನ ಜಿಂಕೆಯ ಕಾಲ್ಗಳ ಪಿಡಿಯುತ್ತ ಗರಗರನೆ ತಿರುಗಿಸಿ ಬಿಸುಳಕ್ಕೆ. ಕೊಂಬಿನ ಜಿಂಕೆಯ ಕಾಲ್ಗಳ ಪಿಡಿಯುತ್ತ ಗರಗರನೆ ತಿರುಗಿಸಿ ಬಿಸುಳಕ್ಕೆ. ತರುವೊಂದರ ಕೊಂಬೆಗೆ ಅಪ್ಪಳಿಸಿದರ ಭಸಕ್ಕೆ ಮುರಿಯಿತು ಜಿಂಕೆಯ ಕೊಂಬು. ತರುವೊಂದರ ಕೊಂಬೆಗೆ ಅಪ್ಪಳಿಸಿದರ ಭಸಕ್ಕೆ ಮುರಿಯಿತು ಜಿಂಕೆಯ ಕೊಂಬು. ಇಳಿಯಿತು ಬಳಬಳ ನೆತ್ತರು ನೋವಿನೊಳೊಂದೇ ಸವನೆ ಚೀರಿತು ಚಿಗರೇ. ಇಳಿಯಿತು ಬಳಬಳ ನೆತ್ತರು ನೋವಿನೊಳೊಂದೇ ಸವನೆ ಚೀರಿತು ಚಿಗರೇ. ನೊಂದ ಜಿಂಕೆಗೆ ಔಷಧೋಪಚಾರ ಮಾಡಿದ ಕುಲಪತಿ ಕಣ್ವರ್ಷಿ ಮಾರನೆಯ ದಿನ ಪುತ್ರನ ವಿದ್ಯಾ ವಿಚಾರವನ್ನು ಅರಿಯಲು ಕಣ್ವಾಶ್ರಮಕ್ಕೆ ಬಂದಿದ್ದ ದುಷ್ಯಂತ ಮಹಾರಾಜನ ಜೊತೆಗೆ ಸರ್ವಧಮನನನ್ನು ಕಳುಹಿಸಿಕೊಟ್ಟ. ರಾಜಕುಮಾರ ಕೆಲವು ದಿನಗಳನ್ನು ಅರಮನೆಯಲ್ಲಿ ಹಾಯಾಗಿ ಕಳೆದ. ಒಂದು ದಿನ ಸರ್ವದಮನನು ಪಿತಗೆ ನಮಿಸುತ್ತಲೆಂದ ಅಡರಿದೆ ಬೇಸರ. ಜಡತೆ ಕಳೆಯಲು ಬೇಟೆಯಾಟಕ್ಕೆ ಅಡವಿಯೆಡೆಗಾನೈದುವೆ. ಮಗನೇ, ನಿಷ್ಕಾರಣ ಮೃಗಯ ವಿಹಾರವು ಸಲ್ಲದು. ಸರ್ವಥಾ ಕೇಳು. ವ್ಯರ್ಥ ಹಿಂಸೆಯ ಗೈವ ಧೂರ್ತ ಭಾವದೊಳು ಅನರ್ಥ ಸಂಭವಿಪುದು ಖರೆಯು. ಹಿಂದೆ ನೀವೇ ಓದುವುದಿಲ್ಲವೇ ತಂದೆ ತಡೆಯುವಿರೇತಕ್ಕೆ. ಕ್ಷತ್ರಿಯರಿಗಿದು ದೋಷವೆನಿಪುದೇ ಹೋಗಿ ಬರುವೆನು ಬೇಗನೆ.
ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ಡೆನ್ನ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ಡೆನ್ನ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ಡೆನ್ನ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ಅಮಿತೋತ್ಸಾಹದಿ ಬೇಟೆಯ ನಾಡಿದ ಸರ್ವದ ಮನಸ ಕರೊಡಗೂಡಿ ಕಾಡಿಗೆ ಲಕ್ಕೆಯ ಹೂಡುತ್ತ ಬರದಿಂದೋಡುವ ಮೃಗಗಳ ನೋಡಿಸುತ್ತ ಡೆನ್ನ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ಡೆನ್ನ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ಪರಿಮಿಗಗಳ ತರಿಯುತ್ತ ತಟ್ಟನೆ ಕಂಡನು ಗಜಗಳ ಹಿಂಡೊಂದ ಘೋಷಿಪ ಮನದಲ್ಲಿ ಸುತ್ತಣ ಬಿದಿರಿನ ಮೆಳಗೀಟಿದ ಬೆಂಕಿಯ ನಂದು ಜ್ವಲಿಸುವ ಬೆಂಕಿಯ ಕೋಟೆಯೊಳಗೆ ತತ್ತರಿಸಲು ನೋಡುತ್ತ ಮುದಗೊಂಡ ಡೆನ್ನ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ಡೆನ್ನ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ಡೆನ್ನ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ಡೆನ್ನ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ ನಡೆ ನಾನಾಡೆಲ್ಲ. ಅನತಿ ದೂರದಲ್ಲಿ ಭೀಕರವಾದ ಹುತ್ತವೊಂದರ ಬಳಿ ನಾಗಗಳೆರಡು ಮಿಥುನ ಕೇಳಿಯಲ್ಲಿ ಮಗ್ನವಾಗಿವೆ. ಮತ್ತೆ ಮುತ್ತನೋತ್ತಿ ಸುತ್ತಿಕೊಳ್ಳುತ್ತ ಸುಯ್ಯುತ್ತ ಮಿಡುಕುತ್ತ ಹೆಡೆ ಎತ್ತುತ್ತ ಹೊಂದಲೆ ಕೂಗುತ್ತ ಬಾಗುತ್ತ ನಾಗಬಾರ ನೀ ಹೋಗಬೇಡ ದೂರ ನಾಗಬಾರ ನೀ ಹೋಗಬೇಡ ದೂರ ರಾಗಸಾರ ಅನುರಾಗ ತೋರ ರಾಗಸಾರ ಅನುರಾಗ ತೋರ ನಾಗಬಾರ ನೀ ಹೋಗಬೇಡ ದೂರ ನಾಗಬಾರ ನೀ ಹೋಗಬೇಡ ದೂರ. ನಾಗಮಿಥುನದ ಚಿತ್ರನಾಟ್ಯದ ರಾಗಬಂಧವನು ಕಂಡು ಕುಹಕವನೊಂದ ನೆನೆಸುತ್ತ ಶರವ ಕೊಡುತ್ತಿದನು. ಹಿಡಿದ ಪಣಿಗಳ ಮುಂದೆ ಪಾಡದಿ ಪೂರಿಸುವೆನೀಗ
ಗರಿ ಸರಿ ಗಮದನಿ ಪ್ರಾಣಾಂತಿಕ ವೇದನೆಯಲ್ಲಿ ಹೆಡೆ ಅಪ್ಪಳಿಸುತ್ತ ಸರ್ಪಯುಗಲ ಹೊರಳಿ ಮಣ್ಣನ್ನು ಕಚ್ಚುತ್ತ ಶಪಿಸುವ ತೆರೆದಿಂದಿರೆ ಬಿನದದಿ ಗಹಗಹಿಸಿದನು. ಆ ವನದ ಮಧ್ಯದಲ್ಲಿ ಪಾವನಾಶ್ರಮದಲ್ಲಿ ತಪವಿರ್ದ ಚಂಡವ್ರತನೆಂಬ ಮುನಿವರನು ಆ ಕಾನನದಿ ಸರ್ವದಮನೆಸಗಿದ ಘೋರ ಹಿಂಸೆಗಳ ನರಿದು ಉರಿದೆದ್ದುತ್ತಾ ಬಂದ ಯಾರೆಲ್ಲವೂ ಕ್ಷತ್ರಿಯಾಧಮ ಕಾನನದ ಶಾಂತ ಪರಿಸರವ ಕೆಡಿಸಿ ಕಿಚ್ಚಿಕ್ಕಿ ದಹಿಸಿ ಉನ್ಮತ್ತ ಹಿಂಸೆಯೊಳು ಪ್ರಾಣಿ ಹನನ ಬಗೆಯಿದ ಪಾಪಿ ನೀನು ನಳಿರುವೆ ದುಷ್ಕೃತದ ಫಲವ. ಅಡಸಲಿ ದೋಷವು ತವ ಸಂತಾನಕ್ಕೆ ಬಿಡುಕುತ ಚಿತ್ತ ಗ್ಲಾನಿಯಲಿ ಪಡಬಾರದ ಕ್ಲೇಶವನನುಭವಿಸೈ ಕಡುದುರಿತಂಗಳ ಗೈದುದಕ್ಕೆ ಸಿಡಿಲಂದದ ನುಡಿ ಸಿಡಿಸುತ್ತ ಮುನಿವರ ದುಡುಗುಡಿಸುತ್ತ ನಡೆಯಲು ಬಳಿಕ ಕೊಡವಿಗಣನು ಪನ ಸಂತೋಷ ಕ್ಷಣದೊಳು ಅಡಗಿತು ಬೇಟೆಯ ಕೊನೆಗೈದ ಕಡೆಗೂ ಬಡಿದೆ ಶಾಪದ ಸಿಡಿಲು ಕಡೆಗಣಿಸಿದೆ ಪಿತ ನಾಡಿದ ಸೊಲ್ಲು ಹಿಂಸೆಯೊಡೆದಕ್ಕೆ ಮೋದವ ಕಂಡೆ ವಂಶವಿಭೂತಕ್ಕೆ ವೀಲೆಯಗೊಂಡೆ ಪಾತಕವೆಂಬುದ ನರಿಯದೆ ಹೋದೆ ಈತರ ಬಾಳ್ವೆಗೆ ಸುತ್ತಿದೆ ಬಾಧೆ ಈತರ ಬಾಳ್ವೆಗೆ ಸುತ್ತಿದೆ ಬಾಧೆ. ಶಾಪಗ್ರಸ್ತನಾದ ಸರ್ವದಮನನು ನೊಂದು ಪಶ್ಚಾತ್ತಾಪದಿಂದ ಅರಮನೆಗೆ ಹಿಂದಿರುಗುತ್ತಾನೆ. ತದನಂತರ ತನ್ನ ಹಿಂಸಾ ಪ್ರವೃತ್ತಿಯನ್ನು ಬಿಟ್ಟು ಸದ್ಧರ್ಮದಿಂದ ರಾಜ್ಯ ಪಾಲಿಸುವ ನಿರ್ಧಾರ ತಳೆಯುತ್ತಾನೆ. ಆದರೆ ಶಾಪದ ಪರಿಣಾಮ ಅಂಗವಿಕಲ ಮಕ್ಕಳು ಜನಿಸಿ ಆತನ ಚಿಂತೆಯೂ ಹೆಚ್ಚಾಗುತ್ತದೆ. ಇದನ್ನು ನೋಡಲಾರದೆ ಅರಮನೆ ಸಖಿ ಬಕುಳೆ ಮಕ್ಕಳಿಗೆ ವಿಷ ಉಣಿಸಿ ತಾನು ಆತ್ಮಹತ್ಯೆಗೈಯುತ್ತಾಳೆ. ಚಿಂತಾಗ್ರಾಂತನಾದ ಭರತನಿಗೆ ಕಣ್ವ ಮುನಿ ಬಂದು ಸಂತೈಸಿ ಯಾಗ ಕೈಗೊಳ್ಳುವಂತೆ ಸೂಚಿಸುತ್ತಾರೆ. ಅಂತೆ ಭರತನು ಶಾಪ ವಿಮುಕ್ತನಾಗಿ ಕುಲದೀಪ ಪುತ್ರನನ್ನು ಪಡೆದು ಕೀರ್ತಿಶಾಲಿಯಾಗುತ್ತಾನೆ. ಕಾಂಚನದಂತೆ ಪರಿಶುದ್ಧ ಭಾವದಿ ಬೆಳಗಿದ ಭರತ ಕರಪುಟಗಳ ಜೋಡಿಸುತ್ತ ಸಂತೋಷಾಶ್ರುವ ಸುರಿಸುತ್ತಲಿಂದ ಧನ್ಯೋಸ್ಮಿ ಧನ್ಯೋಸ್ಮಿ. ದಿವ್ಯ ಮರುತ್ತಗಳೊಲಿದಿದ್ದ ಬಾಲಗೆ ರಾಣಿಯೊಡವಿನ ಮಡಿಲ ಕಾಣಿಸಿ ಸಾಕಾರಗೊಂಡ ದಿವ್ಯ ಸ್ವಪ್ನವೆಂಬಂತೆ ತಕ್ಕೈಸುತ್ತಲೀ ಮಂಗಳಾಂಗಿಯರು ಒಲಿದಾನಂದದಿ ಸಿಂಗರಿಸುತ್ತ ವನ್ಯುವನು ಮಂಗಳ ಶೋಭನ ಪಾಡಿದರ ಸರ್ವ ಮಂಗಳೆಯನ್ನು ಕೊಂಡಾಡಿ ಮಂಗಳಾಂಗಿಯರು ಒಲಿದಾನಂದದಿ ಸಿಂಗರಿಸುತ್ತ ವನ್ಯುವನು ಮಂಗಳ ಶೋಭನ ಪಾಡಿದರ ಸರ್ವ ಮಂಗಳೆಯನ್ನು ಕೊಂಡಾಡಿ
ಧನ್ಯವಾದಗಳು. ದುಷ್ಯಂತ ಶಾಕುಂತಲ ಕಥೆಯನ್ನು ತಮ್ಮ ಭಾವನೆ ಹಾಗೂ ನೃತ್ಯದ ಮೂಲಕ ನಮಗೆಲ್ಲರಿಗೂ ತೋರಿಸಿದ್ದಕ್ಕಾಗಿ ವಿದುಷಿ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ಒಂದು ನಿಮಿಷ ನನ್ನ ತಂಡದ ಪರಿಚಯವನ್ನು ತಮಗೆ ಮಾಡ್ತೇನೆ. ಭರತಗಾಥ ಸಾಹಿತ್ಯವನ್ನು ಬರೆದವರು ಪ್ರೊಫೆಸರ್ ಅಮೃತ ಸೋಮೇಶ್ವರ ಇವರು. ನಾವಾಗೆ ಖುದ್ದಾಗಿ ಹೇಳಿದ್ದಕ್ಕಾಗಿ ನಮಗೆ ಬೇಕಾಗಿ ನೃತ್ಯ ರೂಪಕಕ್ಕಾಗಿ ಬೇಕಾಗಿ ಅಮೃತ ಸೋಮೇಶ್ವರರು ಸುಮಾರು 25 ವರ್ಷದ ಹಿಂದೆ ಬರೆದು ಕೊಟ್ಟಿರೋದು. ಅವರ ಹಸ್ತಾಕ್ಷರದಲ್ಲೇ ನನ್ನ ಜೊತೆ ಇರುವಂತಹ ನೃತ್ಯ ರೂಪಕ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಸಂಗೀತವನ್ನು ಮಾಡಿದ್ದು ಪ್ರವೀಣ್ ಗೋಡ್ಕಿಂಡಿಯವರು. ಆಮೇಲೆ ಇದರಲ್ಲಿ ಈಗ ಖ್ಯಾತರಾಗಿರುವಂತಹ ಹಲವು ಚಲನಚಿತ್ರ ನಟರ ಸಂಗೀತ ಕಲಾವಿದರ ಧ್ವನಿಯನ್ನು ನಾನು ಕೇಳ್ಬೋದು. ಯಾಕೆಂದರೆ ಸುಮಾರು 20 ವರ್ಷಗಳ ಹಿಂದೆ ನಾವು ಮಾಡಿರೋದು. ಆಗೆಲ್ಲ ಮಂಗಳೂರಿನ ಕಲಾವಿದರಾಗಿದ್ದರು. ಪರಿಕಲ್ಪನೆ ನಿರ್ದೇಶನವನ್ನು ನಾನೇ ಮಾಡಿದ್ದೇನೆ, ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ. ನನ್ನ ಜೊತೆ ಇರುವವರು ನನ್ನ ಶಿಷ್ಯವರ್ಗ ಕೀರ್ತನ ವರ್ಮ, ಶ್ರೇಯಾ ರಾವ್, ಭೂಮಿಕಾ, ಮೇಧಾ ಭಟ್, ಅಕ್ಷರ ಕೇಸಿ, ಜೀವಿತ ಹಾಗೂ ವೃದ್ಧಿ ವಿಜಯಕುಮಾರ್. ಮತ್ತೊಮ್ಮೆ ಧ್ವನಿ ಮತ್ತು ಬೆಳಕಲ್ಲಿ ಸಹಕರಿಸಿದವರಿಗೂ ಕೂಡ ನಮ್ಮ ನಾಟ್ಯರಂಗದ ಪರವಾಗಿ ವಂದನೆಗಳನ್ನು ಹೇಳುತ್ತಾ, ಕಾರ್ಯಕ್ರಮವನ್ನು ಇಲ್ಲಿ ಪ್ರದರ್ಶಿಸಲಿಕ್ಕೆ ಅನುವು ಮಾಡಿಕೊಟ್ಟವರು ನನ್ನ ಒಂದಾನೊಂದು ಕಾಲದ ಶಿಷ್ಯೆ ಶಾರದಾ, ಆತ್ಮೀಯ ಗೆಳತಿ ಹಾಗೂ ಗೋಪಾಲಕೃಷ್ಣ ಸರ್. ನಮ್ಮ ಅತ್ಯಂತ ತುರ್ತು ಸಮಯದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾಗಿ ಬಂತು. ಮತ್ತೊಮ್ಮೆ ತಂಡದ ಎಲ್ರಿಗೂ, ಮುಂದೆ ಕೂತು ವೀಕ್ಷಿಸಿದಂತಹ ಸಹೃದಯ ಕಲಾಭಿಮಾನಿಗಳಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ. ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಹಾಗೂ ಅವರ ತಂಡದವರು ಸಾಧನೆ ಇನ್ನಷ್ಟು ಮುಂದುವರಿಲಿ ಅಂತ ಹೇಳ್ತಾ, ಇದೀಗ ನಮ್ಮ ವಿದ್ಯಾರ್ಥಿಗಳಾಗಿರುವಂಥ ಈಶಾ ವಿದ್ಯಾರ್ಥಿಗಳಿಂದ ವೆಲ್ಕಮ್ ಡ್ಯಾನ್ಸ್ ಭರತನಾಟ್ಯ. ತಾವೆಲ್ಲರೂ ಪ್ರೀತಿಪೂರ್ವಕವಾದ ಚಪ್ಪಾಳೆ ಮೂಲಕ ಈಶಾ ವಿದ್ಯಾರ್ಥಿಗಳನ್ನು ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ವಿದುಷಿ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಹಾಗೂ ತಂಡದವರು ವೇದಿಕೆಯ ಮೇಲೆ ಬಂದು ನಮ್ಮ ಪ್ರೀತಿಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶಾರದಾ ಮೇಡಮ್ ಬಂದು ಪ್ರೀತಿಪೂರ್ವಕವಾದ ಒಂದು ಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ಈ ಸಂಸ್ಥೆಯ ಪ್ರಾರಂಭದ ಹಂತವನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಧ್ಯೆ ತುಣುಕಾಗಿ ಹೇಳುವ ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಅಂದು ಏಪ್ರಿಲ್ 27, 2001 ಸಮಯ ಶಿಕ್ಷಣ, ಕಲೆ, ಸಾಹಿತ್ಯ, ಸಮಾಜ ಸೇವೆ ಇತ್ಯಾದಿ ಕ್ಷೇತ್ರಗಳಿಂದ ಮನೆಮಾತಿಗಿದ್ದು ಹಿರಿಯರು ಸಂಕಲ್ಪದಂತೆ ಈಶಾನುಗ್ರಹವೆಂಬ ಈ ಈಶಾ ಸಂಸ್ಥೆ
ಪೆರ್ಮುದೆ ಶ್ರೀ ಬರ್ಮ ಪೈದಕಳ ದರಡಿ ಅರಿಗೋ ಇವರ ಶಿಕ್ಷಣ ಪ್ರೇಮಿಗಳು ಆಗಿದ್ದ ರಾಜವರ್ಮ ರೈ ಮೂಡಾರು ಗುತ್ತು ಮತ್ತು ಯುವ ಕನಸುಗಾರ ಏನಾದರೂ ಸಾಧಿಸಬೇಕು ಎಂಬ ಆಸೆಗಳ ಮೂಟೆಯನ್ನು ಹೊತ್ತು ಯುವ ಪ್ರತಿಭೆ ಎಂ ಗೋಪಾಲಕೃಷ್ಣ ತನ್ನ ಹೆತ್ತವರು ಮಹಲಿಂಗ ಪಾಟಾಳಿ ಮತ್ತು ಶ್ರೀಮತಿ ಯಮುನಾರವರ ಆಶೀರ್ವಾದದಂತೆ ಪುತ್ತೂರಿನ ಬೊಳುವಾರು ಆಂಜನೇಯ ಮಂತ್ರಾಲಯದಲ್ಲಿ ಸುಂದರ ಪರಿಸರದಲ್ಲಿ ಉದ್ಘಾಟನೆಗೊಂಡಿತು. ಇನ್ನು ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎಂಬ 3 ಮಂತ್ರಗಳನ್ನು ಜೀವನದ ಪಥದಲ್ಲಿ ಸೂತ್ರವಾಗಿಸಿ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ನ ಆಡಳಿತದಲ್ಲಿ ಈಶಾ ಶಿಕ್ಷಣ ಸಂಸ್ಥೆ, ಕಂಪ್ಯೂಟರ್ ಶಿಕ್ಷಣ, ಈಶಾ ನರ್ಸರಿ ಅಧ್ಯಾಪಕರ ತರಬೇತಿ ಸಂಸ್ಥೆಯಾಗಿ ರೂಪಿಸಿ ಮಹತೋಬಾರ ಶ್ರೀ ಮಹಲಿಂಗೇಶ್ವರ ದೇವರ ಸನ್ನಿಧಿ ನೆಲ್ಲಿಕಟ್ಟಿಯಲ್ಲಿ ಹೆಜ್ಜೆಯೂರಿ ಸ್ವಂತ ಕಟ್ಟಡದಲ್ಲಿ ತನ್ನ ಕನಸುಗಳಿಗೆ ಸುಂದರ ರೂಪ ಕೊಡುವುದರಲ್ಲಿ ತೊಡಗಿಸಿ ನೂರಾರು ಶಿಕ್ಷಕ ಉಪನ್ಯಾಸಕರಿಗೆ ಉದ್ಯೋಗದಾತರು ಆಗಿ ಬದುಕಿಗೆ ಏಣಿಯಾಗಿದ್ದಾರೆ. ನೋಡುತ್ತಿದ್ದಂತೆ ಬದಲಾದ ಕಾಲಘಟ್ಟಕ್ಕೆ ಹೊಂದಿಕೊಂಡು ಎಂ ಗೋಪಾಲಕೃಷ್ಣ ದಂಪತಿ 2010ರಲ್ಲಿ ದಶಮಾನ ಸಂಭ್ರಮವನ್ನು ಕಂಡು ಇದೀಗ ಮತ್ತೆ ಹಲವು ಕನಸು ಯೋಚನೆಯಡಿಯಲ್ಲಿ ಬೆಳ್ಳಿ ಹಬ್ಬ ಹೊಸ್ತಿನಲ್ಲಿ ನಾವೀಗ ಬಂದು ನಿಂತಿದ್ದೇವೆ. ಸಾಗಿ ಬಂದ ಪಥಗಳ ಹಿನ್ನೋಟದೊಂದಿಗೆ ಸುವರ್ಣ ಸಂಭ್ರಮದ ಕಡೆಗೆ ಹೆಜ್ಜೆ ಹಾಕುವ ಕನಸನ್ನು ಕೂಡ ಹೊಂದಿದ್ದೇವೆ. ಇದೀಗ ನಿಮ್ಮ ಮುಂದೆ ಈಶಾ ವಿದ್ಯಾರ್ಥಿಗಳಿಂದ ವೆಲ್ಕಮ್ ಡ್ಯಾನ್ಸ್. मधुरापुरी सदन मृदुवदन मधुसूदन इह स्वागतं कृष्ण चरणागतं कृष्ण. मधुरापुरी सदन मृदुवदन मधुसूदन इह स्वागतं कृष्ण शरणागतं कृष्ण. मधुरापुरी सदन मृदुवदन मधुसूदन इह स्वागतं कृष्ण शरणागतं कृष्ण. मधुरा
मल्लविशारद मधुसूदन मुष्टिकासूरचानूरमल्ल मल्लविशारद मधुसूदन मुष्टिकासूरचानूरमल्ल मल्लविशारद कुवलयपीठ मर्दन कलिङ्गनर्तन गोकुलरक्षण सकल सुलक्षण देवा मर्दन कलिङ्गनर्तन गोकुलरक्षण सकल सुलक्षण देवा शिष्ट जनपाल संकल्प कल्प कल्प शतकोटिय समपराभव शिष्ट जनपाल संकल्प कल्प कल्प शतकोटिय समपराभव वीर मुनि जन विहार मदन सुकुमार दैत्य संहार देवा वीर मुनि जन विहार मदन सुकुमार दैत्य संहार देवा मधुर मधुर रति साहस साहस व्रज युवती जनमानस पूजित मधुर मधुर ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದಮಾಯ ಸನ್ನಿಧಿಗೆ ಕಾಪು ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು ನಿಂದು ಮಡಿಯ ತೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾನುಗ್ರಹಂ
ಮುತ್ತಿಜ್ಜಿ ಶಿವನೇ ಒತ್ತಿದಾರೇನು. ಶಿವನ ಸ್ವರೂಪವನ್ನು ಬಹಳ ಚಂದವಾಗಿ ನಮ್ಮೆಲ್ಲರಿಗೂ ತೋರಿಸಿದ ಯರ್ಷಿನಿ ಹಾಗೂ ತಂಡಕ್ಕೆ ಧನ್ಯವಾದಗಳು. ಇದೀಗ ಜೀವವಿರದ ಗೊಂಬೆಯನ್ನು ತನ್ನ ಕಂಠದಾನ ಮಾಡಿ ನೆರೆದಿರುವ ಕಲಾವಿದರನ್ನು ತಮ್ಮ ಗೊಂಬೆಯ ಕಡೆ ಗಮನ ಸೆಳೆಯುವಂತೆ ಮಾಡಲು ಬರುತ್ತಿದ್ದಾರೆ ಕನ್ನಡ ಮಹಾನಟಿ, ಧ್ವನಿಮಾಯ ಕಲಾವಿದೆಯಾಗಿರುವ, ಮಾತನಾಡುವ ಗೊಂಬೆ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಕುಮಾರಿ ಶಾಯಿ ಶ್ರುತಿ ಪಿಲಿಕಜೆ. ತಾವೆಲ್ಲರೂ ಜೋರಾಗಿರುವಂತಹ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಕುಮಾರಿ ಸಾಯಿ ಶ್ರುತಿ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹಾ, ಈಗ ನನ್ನದು ಕಾರ್ಯಕ್ರಮ ಅಂತ ಈಗ ಹೇಳಿದ್ರು, ಅನೌನ್ಸ್ಮೆಂಟ್ ಮಾಡಿದ್ರು. ಆದರೆ ನನಗೇನು ಗೊತ್ತಾ, ಕಾರ್ಯಕ್ರಮಕ್ಕಿಂತ ಜಾಸ್ತಿ ಮಾತನಾಡೋದು ಅಂದರೆ ಜಾಸ್ತಿ ಇಷ್ಟ ನನಗೆ. ನಾನು ಸುಮ್ಮನೆ ಇಲ್ಲಿ ಕಾರ್ಯಕ್ರಮ ಕೊಡೋದು, ನೀವು ಸುಮ್ಮನೆ ನೋಡೋದು, ನನಗೆ ನಿದ್ದೆ ಬಂದ್ಬಿಡ್ತದೆ ಆವಾಗ, ಅಥವಾ ಅಲ್ಲಿ ಕೂತವರಿಗೆ ನಿದ್ದೆ ಬಂದ್ಬಿಡ್ತದೆ, ಎರಡರಲ್ಲಿ ಒಂದಾಗ್ತದೆ ಅಲ್ವಾ? ಅದಕ್ಕೆ ನಾವು ಸ್ವಲ್ಪ ಮಾತಾಡಿಕೊಂಡು ಕಾರ್ಯಕ್ರಮನ ಮಾಡೋಣವಾ? ಎಲ್ಲಿ ನಿಮ್ಮ ಸ್ವರ ಬರ್ತಾ ಇಲ್ಲ? ಓಕೆನಾ? ಓಕೆನಾ? ಮಕ್ಕಳದು ವಾಯ್ಸ್ ಬರ್ತಾ ಇಲ್ಲ, ದೊಡ್ಡವರು ಹಿರಿಯರು ಮಾತಾಡ್ತಾ ಇದ್ರೆ ಮಕ್ಕಳೇ ಹಾಗೆ ಬರಬೇಕು ಮಕ್ಕಳ ವಾಯ್ಸ್, ಸರಿಯಾ? ಹಾಗಾದ್ರೆ ಈಗ ನಾನಿಲ್ಲಿ ಬಂದಿರುವಂಥದ್ದು ಒಂದು ಪ್ರತಿಭೆನ ನಿಮ್ಮ ಮುಂದೆ ತೋರಿಸುವ ಅಂತ. ಆದರೆ ಅದರಲ್ಲಿ ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ಒಬ್ಬ ಪುಟ್ಟ ಗೆಳೆಯ ಇದ್ದಾನೆ. ಎಷ್ಟು ಜನರಿಗೆ ಅವನ ಬಗ್ಗೆ ಮೊದಲೇ ಗೊತ್ತಿದೆ? ಗೊತ್ತಿಲ್ಲ? ಇಲ್ಲ? ಗೊತ್ತಿದೆ. ಆಯಿತು, ಕೆಲವರಿಗೆ ಗೊತ್ತಿದೆ, ಅದು ಹಲವರಿಗೆ ಗೊತ್ತಿಲ್ಲ ಅಂತ ಆದಾಗ ನಾವು ಗೊತ್ತುಪಡಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಈಗ ಇಲ್ಲಿ ಬಂದಿದಿರುದಲ್ವಾ, ಹಾಗಾಗಿ ನಾವು ಮಾತಾಡ್ತಾ ಮಾತಾಡ್ತಾ ಈಗ ನಮ್ಮನ್ನೆಲ್ಲ ಒಬ್ರಿಗೊಬ್ರು ಪರಿಚಯ ಮಾಡಿಕೊಳ್ಳುವ. ಓಕೆನಾ? ಇಲ್ಲಿ ಈ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಇದ್ದೀರಲ್ಲ, ಕೈ ಎತ್ತಿ ಯಾರೆಲ್ಲ ಇದ್ದೀರಾ? ವಿದ್ಯಾರ್ಥಿಗಳು ಎಲ್ಲೆಲ್ಲ ಕೂತಿದ್ದೀರಾ ಒಂದ್ಸಲ ನೋಡಿಕೊಳ್ಳುವ ಅಂತ. ಎಲ್ಲೆಲ್ಲ ಇದ್ದೀರಾ ವಿದ್ಯಾರ್ಥಿಗಳು? ಓ, ಅಲ್ಲಿ ಒಂದು ದಂಡೆ ಇದೆ, ವಾ ಸೂಪರ್. ಪೇರೆಂಟ್ಸ್ ಎಲ್ಲ ಎಲ್ಲಿ ಕೂತಿದ್ದಾರೆ? ಹಳೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹಳೆ ವಿದ್ಯಾರ್ಥಿಗಳೆಲ್ಲ ಎಷ್ಟು ಜನ ಇದ್ದೀರಾ? ಓ, ಹಳೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹಾಗಾದರೆ ನನಗೆ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಬೇಕನ್ಸುತ್ತೆ. ಅಪ್ಪಿತಪ್ಪಿ ಒಂದು ಚಿಕ್ಕ ಮಗು ಏನಾದ್ರು ತಪ್ಪು ಮಾಡಿದರೆ ಹೊಟ್ಟೆಗೆ ಹಾಕೊಳ್ಳಿ, ಆಯಿತಾ? ಓಕೆನಾ?
ಸರಿ, ಹಾಗಾದ್ರೆ ಎಲ್ಲರೂ ನನಗೆ ಒಂಥರ ಸಪೋರ್ಟಿವ್ ಆಗಿದ್ದೀರಾ. ಹಾಗಾದ್ರೆ ನಾನು ನನ್ನ ಗೆಳೆಯನ ಜೊತೆನೂ ಇಲ್ಲಿ ಬಂದು ಮಾತಾಡಿ ಅವನೇನಾದ್ರು ತಪ್ಪು ಮಾಡಿದ್ರು ನೀವು ಹೀಗೆ ಕ್ಷಮಿಸ್ತೀರಾ ಅಂತ ಭಾವಿಸ್ತೀನಿ ಅಲ್ವಾ? ಹಾ, ಈ ಕಡೆಯಿಂದ ನನಗೆ ಒಳ್ಳೆ ಪವರ್ ಬರ್ತಾ ಇದೆ. ಈ ಕಡೆಯಿಂದ ಈ ಕಡೆಯಿಂದ ಒಳ್ಳೆ ಒಂದು ಎನರ್ಜಿ ಕೇಳಿಸ್ತಾ ಇದೆ. ಈ ಕಡೆಯಿಂದ ಶಬಾಷ್, ಒಳ್ಳೆ ವಾಯ್ಸ್. ಇವಾಗ ಸ್ವಲ್ಪ ಎಲ್ಲ ಜನ ಎಂಗೇಜ್ ಆಗಿ ನೋಡ್ತಾ ಇದ್ರ ಅನಿಸ್ತು. ಇಷ್ಟೊತ್ತಿನ ಕಾರ್ಯಕ್ರಮ ಎಲ್ರಿಗೂ ಹೇಗೆ ಅನಿಸ್ತಾ ಇತ್ತು? ಸೂಪರ್ ಆಗಿತ್ತಾ? ಖುಷಿಯಿಂದ ಎಲ್ಲರೂ ಎಂಜಾಯ್ ಮಾಡ್ತಿದ್ರಾ? ಹಾಗಾದ್ರೆ ಇಷ್ಟೊತ್ತು ಎಂಜಾಯ್ ಮಾಡಿದಾಯ್ತು. ಈಗ ಸ್ವಲ್ಪ ಮಾತಾಡುವ. ಈಗ ಹಾಗಾದ್ರೆ ನಾನು ನನ್ನ ಗೆಳೆಯನನ್ನ ಕರ್ಕೊಂಡು ಬರ್ತೇನೆ, ಆಯ್ತಾ? ಅದಕ್ಕೆ ಮುಂಚೆ ನೀವೇನೆಲ್ಲ ಕಲ್ತ್ರಿ ಅಂತ ಕೇಳ್ಬೋದಾ ನಾನು? ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೆಳ್ಳಿ ಹಬ್ಬ ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು. ಎಲ್ಲರೂ ಅದರಿಂದ ಏನೇನು ಕಲ್ತ್ರಿ? ಯಾರಾದ್ರೂ ಹೇಳ್ಬೋದಾ? ಬೆಳ್ಳಿ ಹಬ್ಬದಿಂದ ನಿಮಗೆ ಏನು ಕಲಿಯಲಿಕ್ಕೆ ಸಿಕ್ತು? ಇಲ್ಲಿನ ವಿದ್ಯಾರ್ಥಿಗಳು, ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟು ಜನರಿಗೆ ಅದ್ಭುತವಾದಂಥ ಸಾಧಕರಿಗೆ ಸನ್ಮಾನ ಆಗಿದೆ. ಅತೀವಾದಂಥ ಸಾಧನೆ ಮಾಡಿದವರ ಮಾತು ಕೇಳಿದ್ದೀರಾ, ಅವರ ಅನುಭವದ ಪಾಠ ನಿಮಗೆ ಸಿಗ್ತಾ ಇದೆ. ಇದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಅನ್ನಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸಿಕೊಂಡಿದ್ದೀರಾ ಎಲ್ಲರೂ? ಎಷ್ಟು ಜನ ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಈ ಒಂದು ವೇದಿಕೆಯನ್ನು ಹತ್ತೋದಕ್ಕೆ, ಯಾವ ರೀತಿ ಅವರ ಜೀವನ ನಡ್ಕೊಂಡು ಬಂದಿದೆ. ವಿದ್ಯೆಯನ್ನು ಒಂದು ದೇವರಾಗಿ ಪಾಲಿಸಿಕೊಂಡು ಎಷ್ಟು ಜನ ಅದನ್ನು ಕಲಿತು ಈಗ ಒಂದು ಹಂತಕ್ಕೆ ಬಂದಿದ್ದಾರೆ, ಯಾವ ಹಂತದಲ್ಲಿ ಇದ್ದಾರೆ ಎಲ್ಲ ನೋಡಿದ್ದೀರಾ ಅಲ್ವಾ? ಹಾಗೆ ನಿಮ್ಮಲ್ಲಿ ಕೂಡ ಒಂದು ಸುಪ್ತ ಪ್ರತಿಭೆ ಇರುತ್ತೆ. ಅದನ್ನ ನೀವು ಹೊರಗೆ ಹಾಕೋದಕ್ಕೆ ಎಷ್ಟು ಪ್ರಯತ್ನ ಪಡಬೇಕು ಅಂತ ನಿಮಗೆ ಇದರಿಂದ ಮೋಟಿವೇಶನ್ ಸಿಕ್ಕಿದ್ಯಾ? ಹಾಗಾದ್ರೆ ಕೇಳಿಸಿಕೊಂಡಿದ್ದೀರಾ ಎಲ್ಲ ಕಾರ್ಯಕ್ರಮ, ಯಾರಿಗೆಲ್ಲ ಹೇಗೆ ಆಗಿದೆ, ಎಷ್ಟು ಜನ ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅಂತ ಅದನ್ನು ಕೇಳಿಸಿಕೊಂಡು ನಿಮಗೂ ಅನ್ನಿಸಿದ್ಯಾ ನಾನು ಮುಂದೆ ಆ ಸ್ಟೇಜಿಗೆ ಬರಬೇಕು, ಈ ಸ್ಟೇಜಲ್ಲಿ ಹತ್ತಿ ನಿಲ್ಬೇಕು ಅಂತ ಅನ್ನಿಸ್ತಿತ್ತಾ? ಜೀವನದಲ್ಲಿ ಸಕ್ಸಸ್ ಆಗೋ ಮೋಟಿವೇಶನ್ ಸಿಕ್ಕಿದೆಯಾ ಇವತ್ತು ಬೆಳ್ಳಿ ಹಬ್ಬದ ಪ್ರಯುಕ್ತ? ಹಾಗಾದ್ರೆ ಅದೇ ಖುಷಿಗೆ ನಾವು ನಮ್ಮ ಚಿಂಟು ಜೊತೆಗೆ ಸ್ವಲ್ಪ ಸಂಭ್ರಮಿಸೋಣ, ಏನಂತೀರಾ? ಆದ್ರೆ ಏನ್ ಗೊತ್ತಾ, ಒಂದು ಸಮಸ್ಯೆ ಆಗಿದೆ ನನಗೆ, ನಿಮ್ಮ ಜೊತೆ ನಾನು ಅದನ್ನ ಹೇಳ್ಕೊಳ್ಬೇಕು. ಅದೇನಪ್ಪ ಅಂತಂದ್ರೆ ನನ್ನ ಚಿಂಟು ಮಲಗಿಬಿಟ್ಟಿದ್ದಾನೆ. ಹೌದು, ಅವನು ಮಲಗಿ ಬಿಟ್ಟಿದ್ದಾನೆ. ಹಾಗಾಗಿ ಅವನನ್ನು ಎಬ್ಬಿಸೋದಕ್ಕೆ ನನಗೆ ನಿಮ್ಮೆಲ್ಲರ ಸಹಾಯ ಬೇಕು. ಯಾಕಂದ್ರೆ ಅವನು ಒಂಥರ ಕುಂಭಕರ್ಣ ಇದ್ದಾಗ, ಸುಲಭದಲ್ಲೆಲ್ಲ ಹೇಳುದಿಲ್ಲ, ಅವನು ಭಾರಿ ಕಷ್ಟ ಇದೆ ಅವನನ್ನು ಹೇಳ್ಸೋದು. ಆದರೆ ಅದಕ್ಕೆ ನಾನು ಮೊದಲೇ ಅಂತ ಬಂದು ನೀವೆಷ್ಟು ಜನ ಜೋರಾಗಿ ಕಿರ್ಚಿತೀರಾ ಅಂತ ಫಸ್ಟ್ ಕೇಳಿಕೊಂಡದು. ಯಾಕಂತಂದರೆ ಅವನನ್ನು ಜೋರಾಗಿ ಕಿರ್ಚಿ ಎಬ್ಬಿಸಿದ್ರೇ ಅವನು ಎದ್ದೇಳೋದು. ಹಾಗಾಗಿ ನನಗೆ ನೀವೆಲ್ಲರೂ ಕಿರ್ಚಿ ಎಬ್ಬಿಸ್ಲಿಕ್ಕೆ ಅಂತ ಒಂದು ಹೆಲ್ಪ್ ಮಾಡ್ತೀರಾ? ಎಸ್. ಹಾಗಾದರೆ ಈಗ ನಾನು ಅವನ್ನ ಕರ್ಕೊಂಡು ಬರ್ತೇನೆ. ಫೈನಲ್ ಈಗ ಅವನ್ನ ಕರ್ಕೊಂಡು ಬರುವಂಥ ಸಮಯ. ಆಮೇಲೆ ನಾನು ರೆಡಿ 1 2 3 ಅಂದಾಗ ದಯವಿಟ್ಟು ಅವನ ಹೆಸರನ್ನು ಕರೆದು ಅವನನ್ನು ಎಬ್ಬಿಸುವಲ್ಲಿ ನೀವು ನನಗೆ ಸಹಾಯ ಮಾಡಬೇಕು. ಡೀಲ್? ಎಸ್. ಹೀಗೆ ಹೋಗಿ ಹೀಗೆ ಬರ್ತೀನಿ. ಜಸ್ಟ್ ಒಂದೇ 1 ನಿಮಿಷ ಕೊಡಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಪೂರಕವಾದಂತಹ ನಮಸ್ಕಾರ. ಬಂದ ನೋಡಿ ನಿಮ್ಮೆಲ್ಲರ ಪ್ರೀತಿಯ ಚಿಂಟು. ಓ, ಚಿಂಟುಗೆ ಆಲ್ರೆಡಿ ಇಲ್ಲೊಂದು ಫ್ಯಾನ್ ಬೇಸ್ ಇದೆ. ನನ್ನ ಹೆಸರನ್ನೇ ಯಾರು ಕರೆದಿಲ್ಲ ಮಾರ್ರೆ. ಇರ್ಲಿ, ಪರವಾಗಿಲ್ಲ. ಈಗ ಚಿಂಟು ಏನೋ ಬಂದ, ಆದರೆ ಅವನು ಮಲಗಿದಾನಲ್ಲ, ಏನು ಮಾಡೋದು? ನನಗೆ ಇವನನ್ನು ಎಬ್ಬಿಸೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಹೇಳಿದ್ದೀರಾ? ಹಾಗಾದರೆ ಪ್ಲೀಸ್ ಇವನ ಹೆಸರನ್ನು ಒಂದ್ಸಲ ಜೋರಾಗಿ ಕೂಗ್ಬೋದಾ? ರೆಡಿ? ಜೋರಾಗಿ ಎಲ್ಲರೂ ಒಟ್ಟಿಗೆ ಕೂಗಬೇಕು. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರಿಸ್ಬೇಕು, ಆಯ್ತಾ?
ಇಲ್ಲ, ಅವನಿಗೆ ಜೊತೆಗೆ ಬೇಕು. ರೆಡಿ, 1 2 3. ಚೆನ್ನಾಗಿತ್ತು, ಆದರೆ ಇವನಿಗೆ ಇನ್ನೂ ನಿದ್ದೆ ಬಿಡಲಿಲ್ಲ. ಇನ್ನು ಇವನಿಗೆ ಬೆಳಗ್ಗೆ ಆಗಲಿಲ್ಲ. ಇಲ್ಲಿ ಮಧ್ಯಾಹ್ನ ನಮ್ಮದು ಊಟ ಆಯ್ತು, ಆದರೆ ಇವನದು ಇನ್ನೂ ನಿದ್ದೆ ಬಿಡಲಿಲ್ಲ. ಇನ್ನೊಂದ್ಸಲ ಜೋರಾಗಿ ರೆಡಿ, 1 2 3. ಯಾರದು? ಎಲ್ಲಿ ಅದು? ಹೇಗೆ ಅದು? ಎತ್ತದದು? ನೀನಾ? ನಾಯಿ? ಕತ್ತೆ? ಅರೆ ಯಾರ್? ಯಾರ ಅದು ಕಿರ್ಚಿದು? ಎಂತಾಗಿದೆ ನೀಗೆಲ್ಲ? ಎಂತದ? ಎತ್ತದ ಕಿರ್ಚುದು? ಟೀಚರ್ ಎಲ್ಲಿದ್ದಾರೆ? ಟೀಚರ್ನ ಕರ್ಸಿ. ನೀವು ಶಾಲೆಯ ಸ್ಟ್ರಿಕ್ಟ್ ಟೀಚರ್ನ ಕರ್ಸಿ. ಚಿಂಟು, ಎದ್ದ ತಕ್ಷಣ ನಿನ್ನ ತರಲೆ ಶುರುವ? ಅಲ್ಲ ಆರೈತು, ಮತ್ತೆ ಹಾಗೆ ಕಿರ್ಚಿದ್ರೆ ನನಗೆ ಹಾರ್ಟ್ ವೀಕ್ ಉಂಟು. ಸತ್ತಾದ್ರೆ ನಾನು? ಓ ಅಲ್ಲ, ಇವನನ್ನು ಎಬ್ಬಿಸ್ಲಿಕ್ಕಿರೋದು ಅದೊಂದೇ ದಾರಿ. ಹಾಗಾಗಿ ನಾವು ಅದಕ್ಕೆಲ್ಲ ಕನ್ಸೆಷನ್ ಕೊಡ್ಲಿಕ್ಕೆ ಆಗುದಿಲ್ಲ. ಎಂತ ಇಲ್ಲ. ಯಾವ್ದಾರ ಒಂದು ಹುಡುಗಿನ ಹಾಗೆ ಕರಿತಿದ್ರೆ ಅವಳಿ ಚಿಂಟು ಅಂತ ಹೇಳಿದ್ರೆ ನಾವು ಟಕ್ಕ ಎದ್ದು ಹೇಳ್ತಿದ್ದಲ್ಲ. ಇದಕ್ಕೆಂತ ಕಮ್ಮಿ ಇಲ್ಲ. ನೀನು ಈ ಥರದ ಅಧಿಕ ಪ್ರಸಂಗ ಎಲ್ಲ ಮಾತಾಡಬೇಡ. ನಾವೀಗ ಎಲ್ಲಿದ್ದೇವೆ ಗೊತ್ತುಂಟಾ? ಎಲ್ಲಿದೆ? ಇನ್ನೂ ಗೊತ್ತಾಗ್ಲಿಲ್ವಾ? ಸ್ಟೇಜ್ ಅಲ್ಲಿದೆ ಅಂತ ಗೊತ್ತಾಯ್ತು. ಒಂದು ನಿಮಿಷ ಇರು. ಓ, ಈಶಾ ವಿದ್ಯಾಲಯದ ಬೆಳ್ಳಿ ಹಬ್ಬದಲ್ಲಿದೆ. ಹೌದು. ಈಗ ಅದರಲ್ಲಿ ನಮ್ಮದು ಎಂತ ಕಾರ್ಯಕ್ರಮ ಗೊತ್ತುಂಟಾ? ಎಂತದು? ನಿನಗೆ ಹುದ್ದಿ ಇಲ್ಲ, ನಾನು ಹುದ್ದಿ ಕಲಿಸೋದು. ಚಿಂಟು, ಎಂತ ಇರುದನ್ನು ಹೇಳಿದ್ದು ನಾನು. ಚಿಂಟು, ಅದು ಹಾಗೆ ಅಲ್ಲ. ನಾವಿಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಅಂತ ಬಂದಿರೋದು. ಮತ್ತೆ ಆಗದಿಂದ ಇಲ್ಲಿ ಅಂತ ದೊಂಗರಾಟ ಆಗ್ತಿತ್ತ? ಅಲ್ಲವಾ, ಅವರು ಕೊಟ್ಟದ್ದು ಕಾರ್ಯಕ್ರಮ. ನಮ್ಮ ಕಡೆಯಿಂದ ಒಂದು ಕಾರ್ಯಕ್ರಮ ಎಂತಾದ್ರೂ ಬೇಡವಾ? ಇಲ್ಲ, ನಂಗೆ ನಿದ್ದೆ ಅರ್ಥ ಉಂಟು. ಚಿಂಟು, ಎತ್ತದ? ನಿದ್ದೆ ಮಾಡ್ಲಿಕ್ಕೆ ಹೇಳುದಿಲ್ಲ ನೋಡು, ಅವರೆಲ್ಲ ಅಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ. ಯಾರು? ನಿನಗೆ ಇವಾಗ ಕಣ್ಣೆಲ್ಲ ಎಲ್ಲಿ ಉಂಟು ಅಂತ ಗೊತ್ತಾಯ್ತು. ಅಲ್ಲಿ ಸ್ವಲ್ಪ ನೋಡು. ಇದು ಸಮಸ್ಯೆ. ನಾನು ನಿನ್ನನ್ನು ಎಲ್ಲಿ ಕರ್ಕೊಂಡು ಹೋದ್ರು ಇದು ನನಗೆ ದೊಡ್ಡ ಸಮಸ್ಯೆ ಮಾರಾಯ. ಅದು ಬಿಡು, ಈಗ ನಾವಿಲ್ಲಿ ಸ್ವಾಗತ ಒಂದು ಮಾಡುವನಾ? ಅದು ಯಾರು ಮಾಡಬೇಕಾ? ಆಗದಿತ್ತು, ಅವ್ರು ಮಾಡಿದಾರಲ್ಲ ಮಾರೈತಿ. ಅವರು ಮಾಡಿದ್ರೆ ನಾವೊಂದ್ಸಲ ಮಾಡ್ಬೇಕಲ್ಲ ನಮ್ಮ ಕಾರ್ಯಕ್ರಮದೊಂದು. ಆಯ್ತು, ಯಾಕೆ ಕೋಪ ಮಾಡಿಕೊಳ್ತಿ? ಕೂಲ್ ಡೌನ್. ಸರಿ, ಆಯ್ತು. ಹಾಗಾದ್ರೆ ಒಂದು ಸ್ವಾಗತ ಮಾಡ್ತೇವೆ ನಿಮಗೆಲ್ರಿಗೂ ನಮ್ಮ ಕಡೆಯಿಂದ. ಆಯ್ತಾ? ಓಕೆನಾ? ಅವರದೆಲ್ಲ ಈಗ ಜಿಯೋ ಇರ್ತಾನೆ ನೋಡ. ಸರಿ, ಹಾಗಾದ್ರೆ ಹೇಳು. ಎಲ್ಲರಿಗೂ ಸುಸ್ವಾಗತ. ಸುಸ್ತಾಗುತ್ತಾ? ಎಂತ? ನಾನೆಂತ ಹೇಳಿದ್ದು? ಅದೇ ಸುಸ್ತಾಗ್ತಾ ಉಂಟು ಅಂತ. ನಿಜ ಸುಸ್ತಾಗ್ತಾ ಉಂಟು ನನಗೆ. ನಿಜ ಸುಸ್ತಾಗ್ಲಿಕ್ಕೆ ಶುರು ಆಯ್ತು. ಚಿಂಟು, ಅದು ಹಾಗೆ ಅಲ್ಲ. ನಾನು ನಿಂಗೆ ಸ್ವಾಗತ ಮಾಡ್ಲಿಕ್ಕೆ ಹೇಳಿದ್ದು. ಹೌದಾ? ಅದೇ ಆ ಒಂದು ಇನ್ವಿಟೇಷನ್ ಅಲ್ಲಿ ಹಾಕಿದ್ರಲ್ಲ, ಅದರದ ಎಂತದ್ದು? ಸುಸ್ತಾಗುತ್ತಾ ಅಲ್ಲ, ಹೇಳಿ ಇವಾಗ. ಎಲ್ಲರಿಗೂ ಸುಸ್ವಾಗತ. ಹಸಿವಾಗುತ್ತಾ? ಓ, ಆಯ್ತಾ? ನನಗೆ ಇವಳು ಈಗ ಹಸಿ ಆಯ್ತಾ ಅಂತ ಕೇಳಿದ್ದು. ಚಿಂಟು, ಎತ್ತದ ಅಲ್ಲ ಮರೆ, ನಾನು ಎಂತ ಹೇಳ್ತಿರೋದು, ನೀ ಎಂತ ಬೇಡ. ನಾನೇ ಮಾಡ್ತೇನೆ. ಇಲ್ಲ, ನಂಗೆ ಇಂಗ್ಲೀಷಲ್ಲಿ ಹೇಳಿಕೊಡು. ಇವರು ಇಲ್ಲಿ ಇಂಗ್ಲೀಷ್ ಟ್ಯೂಟೋರಿಯಲ್ ಎಲ್ಲ ಮಾಡ್ತಾರಲ್ಲ. ಇವರು ಇಂಗ್ಲೀಷಲ್ಲೆಲ್ಲ ಇಲ್ಲಿ ಹೇಳಿಕೊಟ್ಟಿರುವಂಥದ್ದನ್ನು ನಾನು ಇವನಿಗೆ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಏನಂತೀರಾ? ನಿಮಗೂ ಕೂಡ ಇಲ್ಲಿ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್ ಎಲ್ಲ ಕಲ್ತಿರ್ತೀರಾ ಅಲ್ವಾ? ನಾನು ಸಹ ಕಲ್ತಿದ್ದೇನೆ. ಈಶಾ ವಿದ್ಯಾಲಯದಲ್ಲಿ ನಾನು ಸಹ ಕಲ್ತಿದ್ದೇನೆ. ಇವನ್ ಸಹ ಕಲ್ತಿದ್ದಾನಂತ ಸರ್. ಯಾವ ಗ್ಯಾಪಲ್ಲಿ ಅಂತ ಗೊತ್ತಿಲ್ಲ, ಕೇಳುವ. ಆಯ್ತು, ಹಾಗಾದ್ರೆ ನೀನು ಇಂಗ್ಲೀಷಲ್ಲಿ ಸ್ವಾಗತ ಮಾಡು. ನೀನೊಂದ್ಸಲ ಹೇಳಿಕೊಡು. ಸರಿ, ಹೇಳು. ವೆಲ್ಕಮ್ ಮೈ ಡಿಯರ್ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್. ಎಂತ ರೈತಿ, ರೈಲು ಹಂಡಿ ಹೋದಾಗ ಸೈ ಹೋದ್ರೆ ನನಗೆ ತುಂಡು ಮಾಡಿ ಹೇಳು. ಓಕೆ.
ಹೇಳು. ಹೇಳ್ತೀಯಲ್ಲ ಈ ಸರ್ತಿ? ಹೇಳ್ತೇನೆ. ವೆಲ್ಕಮ್ ಮೈ ಡಿಯರ್. ವೆಲ್ಕಮ್ ಮೈ ಡಿಯರ್. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್. ಲೇಡೀಸ್ ಆ್ಯಂಡ್ ಲೇಡೀಸ್. ನೋಡು ಅವ್ರು ಕೇಳೋದು, ಅವ್ರು ಬೇಡ ಅಲ್ಲ ಅಂತ. ಸರಿಯಾಗಿ ಹೇಳು ಮಾರಯ್ಯ, ಹೇಳು. ವೆಲ್ಕಮ್ ಮೈ ಡಿಯರ್. ವೆಲ್ಕಮ್ ಮೈ ಡಿಯರ್. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್. ವೆಲ್ಕಮ್ ಮೈ ಡಿಯರ್ ಲೇಡೀಸ್ ಆ್ಯಂಡ್ ಲೇಡೀಸ್ ಓನ್ಲಿ. Then what about these gentlemen here? Sorry, not interested. ಏಯ್ ಸರ್, ನನಗೆ ಇವತ್ತು ಸರಿಯಾಗಿ ಮಾಡ್ತಾರೆ ನೋಡಿ ನಿನ್ನಿಂದ. ನಿನಗೆ ಅಲ್ಲ, ನನಗೇನು? ಈ ಥರದ ಬುದ್ಧಿ ಇರಬಾರ್ದು ನೋಡಿ. ಬೇರೆಯವ್ರಿಗೆ ಎಂತ ಬೇಕಾರಾಗ್ಲಿ, ನಂದು ನಾನು ಮಾಡ್ತೇನೆ ಅನ್ನೋ ಬುದ್ಧಿ ಯಾರು ಇಟ್ಕೊಳ್ಬಾರ್ದು, ಆಯ್ತಾ? ಅದಕ್ಕೆ ಏನೀಗ? ನಿನಗೇನಾದ್ರು ಪ್ರಾಬ್ಲಮ್ ಆಯ್ತಾ? ಈಗ ಆಗ್ತಿರೋದೇ ನಿನ್ನಿಂದ ಪ್ರಾಬ್ಲಮ್ ಮರೆಯ. ನಿಮ್ಗೇನಾದ್ರು ಪ್ರಾಬ್ಲಮ್ ಆಯ್ತಾ? ಆಯ್ತಾ? ಮತ್ತೆ ಎಲ್ಲರೂ ನನ್ನ ಥರ ನಿನ್ನನ್ನು ಅಡ್ಜಸ್ಟ್ ಮಾಡಿಕೊಳ್ತಾರೆ ಅಂತ ಅನ್ಕೊಂಡ್ಯಾ ಅಲ್ವಾ ಬಾಯ್ಸ್? ಎಸ್, ಬಾಯ್ಸ್ ಫುಲ್ ನನ್ನ ಸಪೋರ್ಟು. ಅದಕ್ಕೆ ನೀನು ಹುಡುಗಿ ಅಲ್ಲ, ನಿಂಗೆ ಸಪೋರ್ಟ್ ಮಾಡ್ತಾರೆ. ಎಂತೆಂತ ಅಪವಾದ ಆಗ್ತಾರೆ. ಬೇಡ ಬಿಡು, ನಿನ್ನ ವಿಷಯವೇ ಬೇಡ. ನಾನು ಕನ್ನಡದಲ್ಲಿ ನಾನೇ ಸ್ವಾಗತ ಮಾಡಿಬಿಡ್ತೇನೆ, ನನಗೆ ನೆಮ್ಮದಿ. ಇಲ್ಲಿ ನೆರೆದಿರುವಂತಹ ಸಮಸ್ತ ವಿದ್ಯಾ ಪ್ರೇಮಿಗರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಫೈನಲಿ ಹೊಡಿರಿ ಚಪ್ಪಾಳೆ. ಫೈನಲಿ ಚಿಟ್ಟು ಸ್ವಾಗತ ಮಾಡ್ದ. ಇದು ಚಪ್ಪಾಳೆ ನನಗೆ. ಆಯ್ತಪ್ಪ, ನಿನಗೆ ಅಂತಾನೆ ತಗೋ. ಫೈನಲಿ ಹೇಳಿದ್ಯಲ್ಲ. ಅದೇ ಇನ್ವಿಟೇಷನ್ ಅಲ್ಲಿ ಇದ್ದದ್ದು ನೆನಪಾಯ್ತು ಲಾಸ್ಟಿಗೆ. ಫೈನಲ್ ಅಷ್ಟಾರು ನಿನಗೆ ನೆನಪಾಯ್ತಲ್ಲ, ಬಿಡು. ಈಗ ನಮ್ಮದು ಸ್ವಾಗತ ಅಂತೂ ಆಯ್ತು. ಒಂದೆಂತಾರು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ಬೇಕಲ್ಲ. ಸುಮ್ಮನೆ ಇಲ್ಲಿ ಬಂದು ಮಾತಾಡಿ ಹೋದ್ರೆ ಸರಿ ಅನ್ಸುದಿಲ್ಲ ನನಗೆ. ಇಷ್ಟೊತ್ತಾಯ್ತಲ್ಲ, ಇಲ್ಲಿ ಚಂದ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಲ್ಲ. ಅದು ಹೌದು. ಅರೆ, ನಮ್ಮದೊಂದು ಬೇಕಲ್ವಾ ಅಲ್ವಾ? ನಮ್ಮ ಕಡೆಯಿಂದ ಎಂಥದೊಂದು ಬೇಕಲ್ಲ. ಇಷ್ಟು ಚಂದ ರೆಡಿಯಾಗಿ ಎಲ್ಲ ಬಂದ ಮೇಲೆ ಎಂತಾರೊಂದು ಮಾಡದಿ. ಯಾರು? ನಾನು ಚಂದ ರೆಡಿ ಆಗ್ಲಿಲ್ವಾ? ನೋಡು, ಅವ್ರು ಇವಾಗ ಬಂದು ನಿಂಗೆ ಎರಡು ಬಿಗಿತಾರೆ ನೋಡು. ಈ ಥರ ಎಲ್ಲ ಹೇಳಿದ್ರೆ ಅಲ್ವಾ ಬಾಯ್ಸ್? ಏನು ಇವಾಗ? ಹಾಗೆಲ್ಲ ಹೇಳ್ಬಾರ್ದು ಚಿಂಟು, ಇದೆಲ್ಲ ತಪ್ಪು. ಸರಿಯಾಗಿ ನೀನು ಇದನ್ನ ತಿದ್ದಿಕೊಳ್ಬೇಕು. ಆಯ್ತು, ನೀನು ಎಂತಗೆ ಕಚ್ಚಲಿಕ್ಕೆ ಅಂದಾಗ ಮಾಡ್ತೀವಿ ಮಾರೈತಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಗೌರವ ಕೊಟ್ಟು ಗೌರವ ತಗೊಳ್ಬೇಕು. ಏನಂತೀರಾ? ಏನಾಯ್ತು? ಆಯ್ತು, ನಾನು ಅರಿಯದೆ ತೆಗೆಯೋಣ. ಸರಿ, ಹಾಗಾದ್ರೆ ಹಾಗಾದ್ರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಿನ್ನ ಕಡೆಯಿಂದಲೇ ಇರಲಿ. ನಿನಗೆ ಎಲ್ಲ ಗೌರವ ಸಲ್ಲಿ ಅಲ್ವಾ? ಹಾಗಾಗಿ ನಿನಗೆ ನನ್ನ ಕಡೆಯಿಂದ ನಾನು ತ್ಯಾಗ ಮಾಡ್ತೇನೆ. ನಾನೇನು ಮಾಡೋದೆಲ್ಲ ನೀನೇ ಮಾಡು. ಡ್ಯಾನ್ಸ್ ಮಾಡ್ತೀಯಾ? ಚಿಂಟು, ಯಾಕೆ ಡ್ಯಾನ್ಸ್ ಮಾಡೋದಿಲ್ಲ? ಯಾಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ? ಅದದು ದೊಡ್ಡ ಕತೆ. ಪರವಾಗಿಲ್ಲ, ಅದನ್ನ ಎಂತಂತ ಹೇಳು. ಅಟ್ಲೀಸ್ಟ್ ಇವ್ರಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಯಾಕೆಂತ ಗೊತ್ತಾಗ್ತದೆ ಅಲ್ಲ. ಅದು ನಾನು ಮಹಾನಟಿಗೆ ಹೋಗಿದ್ದೆ, ಆಯ್ತಾ? ಓ, ಆ ಕತೆ ಹೇಳ್ತಿದ್ದಾನೆ. ಮಹಾನಟಿ ಸ್ಟೇಜು ಜೀ ಕನ್ನಡದ್ದು. ಹೇಳು. ಅದೇ ನಾನು ಮಹಾನಟಿ ಸ್ಟೇಜಿಗೆ ಹೋದೆ. ಅಲ್ಲೆಲ್ಲ ಚಂದದ ಹುಡುಗಿಯರಿದ್ರು, ಆಯ್ತಾ? ಚಿಂಟು, ಅಲ್ಲ ಹಾಗಲ್ಲ ಹೇಳಿದ್ದು. ಅಲ್ಲಿ ನನಗೆ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡು ಅಂತ ಹೇಳಿದರು. ಹೌದು, ಹೇಳಿದ್ರು, ನನಗೂ ನೆನಪುಂಟು. ನಾನೆಂತ ಮಾಡಲಿ ಮಾರೈತಿ. ನನಗೆ ಅವರು ಅಷ್ಟು ಚಂದದ ಹುಡುಗಿಯರು ಹೇಳುವಾಗ ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ. ನಾನು ಡ್ಯಾನ್ಸ್ ಮಾಡಿದ್ದು ಮಲ್ಕೊಂಡೆಲ್ಲ ಉರುಳಿಕೊಂಡೆಲ್ಲ ಡ್ಯಾನ್ಸ್ ಮಾಡಿದ್ದು ಡಿಕೆಡಿಯಲ್ಲಿ ಮಾಡುವಾಗೆ. ಓಹ್, ಶಬ್ಬಾಷ್ ಚಿಂಟು, ಮಲ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿದೆಲ್ಲ. ಗ್ರೇಟ್ ನೀನು. ಏನ್ ಗ್ರೇಟ್ ನಿಂತಲೆ? ಯಾಕೆ? ಅವ್ರ ಆಂಬ್ಯುಲೆನ್ಸ್ ಕರೆಸಿದ್ರು ಜೀ ಕನ್ನಡದವರು, ಇವನಿಗೆಂತ ಹಿಡ್ಸು ಅಂದಿದೆ ಅಂತ. ಹಾಗಾದ್ರೆ ಅದು ಎಷ್ಟು ಕೆಟ್ಟದಾಗಿ ಡ್ಯಾನ್ಸ್ ಮಾಡಿರ್ಬೋದು. ನೀನೆಂತ ಆ ರೀತಿ ಆಗಲ್ಲ ಹೇಳಿ, ಇನ್ನು ನನ್ನ ಮರ್ಯಾದೆ ಕಳಿಯೋದು. ಸರಿ, ಹಾಗಾದ್ರೆ ಅಷ್ಟು ಕೆಟ್ಟದಾಗಿ ಡ್ಯಾನ್ಸ್ ಮಾಡಿದ್ ನನಗಂತೂ ನೆನಪಿಲ್ಲ. ನಾನು ಆ ಕಡೆ ಹೊರಗಡೆ ಹೋಗಿದ್ದಾಗಲ್ಲ. ಆಗಲೇ ನಂಗೆ ಅವಕಾಶ ಸಿಗೋದು ಬೇರೆ ಹುಡುಗಿಯರೊಟ್ಟಿಗೆ ಮಾತಾಡ್ಲಿಕ್ಕೆ. ಈ ಥರದ ಅಧಿಕ ಪ್ರಸಂಗ ಎಲ್ಲ ಜೋರು ಉಂಟಾಯ್ತು ಇವನದು. ಹಾಗಾಗಿ ಇವನನ್ನು ಅಲ್ಲಿಂದ ಬಿಡಿಸಿದ. ಹೌದು, ಬೆಟರ್. ಅದಕ್ಕೋಸ್ಕರ ಇವನನ್ನು ಡ್ಯಾನ್ಸ್ ಕೂಡ ಬೇಡ ಕಾಣ್ತದೆ. ಆಯಿತು, ಹಾಗಾದರೆ
ಅಲ್ಲ ಆದ್ರೂ ಕೂಡ ಅಲ್ಲಿ ಹುಡುಗಿಯರು ಹೇಳಿದ್ರು, ಇಲ್ಲಿನ ಆ ತುದಿಯಲ್ಲಿ ಕುತ್ಕೊಂಡಿರುವಂತಹ ಒಂದು ಗ್ಯಾಂಗ್ ಹಾಯ್ ಹೇಳೋದಕ್ಕೇನು ಕಮ್ಮಿ ಇಲ್ಲ. ಅವರಿಗೋಸ್ಕರ ಆದ್ರೂ ಡ್ಯಾನ್ಸ್ ಮಾಡ್ತೀಯಾ? ಎತ್ತದ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್, ನನಗೆ ಕಾಲುಂಟು ಮಾರೈತೆ ಡ್ಯಾನ್ಸ್ ಮಾಡ್ಲಿಕ್ಕೆ. ಕಾಲಿಲ್ಲಲ್ಲ, ಅದು ನನಗೆ ನೆನಪೇ ಇಲ್ಲ. ಅದೇ ಹುಡುಗಿಯರಿಗೆ ಹಾಗೆ, ಅವರಿಗೆ ಅವರವರದೇ ನೆನಪಿರ್ತದೆ. ಏಯ್ ಹಾಗೆಲ್ಲ ಹೇಳ್ಬಾರ್ದು. ಆಯ್ತು, ಹಾಗಾದ್ರೆ ಡ್ಯಾನ್ಸ್ ಕ್ಯಾನ್ಸಲ್, ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಪ್ರೂವ್ ಆಯ್ತು. ಹಾಗಾದ್ರೆ ಒಂದು ಸಿಂಗಿಂಗ್ ಹಾಡು ಹಾಡ್ತೀಯ ಚಿಂಟು? ನಾನು ಹಾಡಾಡ್ಬೇಕಾ? ನಾನು ಇವಳ ಹತ್ರ ಹೇಳ್ಸ, ಯಾಕಂದ್ರೆ ಆಗಷ್ಟ ಡ್ಯಾನ್ಸ್ ಅಂತೇಳಿ ನನ್ನ ತಲೆ ಮೇಲೆ ಹಾಕಿದ್ಲು. ಹಾಗಾದ್ರೆ ಈಗ ಡ್ಯಾನ್ಸ್ಗಿಂತ ಹಾಡನ್ನು ಇವಳ ತಲೆ ಮೇಲೆ ಹಾಕ್ತಾನೆ. ಬೇಡ್ವಾ ನಾನು ಹಾಡುದು ಬೇಡ್ವಾ? ಬೇಕು ಅನ್ನೋದು ಜಾಸ್ತಿ ಕೇಳಿಸ್ತಾ ಉಂಟು. ಇದಕ್ಕೇನು ಕಡಿಮೆ ಅಲ್ಲ. ನೀ ಸುಮ್ಮನೆ ಇರು ಚಿಂಟು, ನನಗೆ ಒಂದು ಅಪರೂಪಕ್ಕೆ ಈ ಥರ ಎಲ್ಲ ಸಿಗುವಾಗ ಬಿಡುದಿಲ್ಲ ನಾನು. ಅದೇ ನೋಡ್ತೇನೆ ಈಗ. ಹಾಡು ಇವತ್ತಿಯೊಳಗೊಂದು ಕಲಿಸ್ತೇನೆ ಹಾಟ. ಎಂತ ಇಲ್ಲ ಎಂತ ಅಲ್ಲ, ಆಲೋಚನೆ ಮಾಡೋದು. ಲಿರಿಕ್ಸ್ ಅರ್ಥ ಆಯ್ತಾ? ಲಿರಿಕ್ಸ್ ಮರ್ತೋದದು ಅಲ್ಲವಾ? ನಾನು ಶ್ರುತಿ ಹಿಡಿತಿದ್ದೇನೆ. ಯಾಕ? ಅದೇ ನೀನು ಶ್ರುತಿ ಅಲ್ಲ, ನೀನು ಹಿಡ್ದ ನಾನು. ಚಿಂಟು ಸುಮ್ಮನಿರು. ಮಿಂಚಾಗಿ ನೀನು ಬರಲು ಉತ್ತರಲ್ಲಿ ಕರೆಂಟ್ ಆಯ್ತಲ್ಲ. ಎಂತ? ಎಲ್ಲಿ ಕರೆಂಟ್ ಹೋದದ್ದು? ಸರಿಯಾಗುಂಟು. ಯಾವುದು ಜನರೇಟರ್ ಆಗಿರಬೇಕು. ಚಿಂಟು ಹಾಡು ಹಾಡ್ಲಿಕ್ಕೆ ಬಿಡ. ಆಯ್ತು ಹಾಡು. ಇವನ ಕಾಟ ನೋಡ. ಮಳೆ ನಿಂತು ಹೋದ ಮೇಲೆ ಛತ್ರಿಯನ್ನ ಹಡ್ಚಿಡಿ. ಕರೆಕ್ಟ್ ಅಲ್ಲ? ಹೌದಲ್ಲ? ಕರೆಕ್ಟ್ ಅಲ್ಲ? ಮತ್ತೆ ನೀನು ಹಾಡು ಹಾಡಿದಾಗಿತ್ತ? ಅದು ಮಳೆ ನಿಂತ ಮೇಲೆ ಛತ್ರಿ ಹಡ್ಚಿಡಿ ಅಂತ ಹೇಳಿದಾಗಿತ್ತು. ಚಿಂಟು ಹಾಡ್ಲಿಕ್ಕೆ ಬಿಡು ಮಾರಾಯ, ಬೇರೆ ಹಾಡು ಹಾಡ್ತಾನೆ. ನಿಂಗೆ ತರಲೆ ಮಾಡದಿದ್ರೆ ನಂಗೆ ಅಷ್ಟೇ ಸಾಕು. ಎಂತಾಯ್ತಾ? ಟೋಪೋಗ್ರಾಫರ? ಟೋಪೋಗ್ರಾಫರ್ ಅಲ್ಲ ಮರಿ, ಅದು ಫೋಟೋಗ್ರಾಫರು. ಹೌದಾ? ಚೇಂಜ್ ಮಾಡಿದ್ರೆ ಇಂಗ್ಲಿಷ್? ಅಯ್ಯೋ ದೇವ್ರೆ. ಫೋಟೋಗ್ರಾಫರ್ ಸರ್. ಫೋಟೋಗ್ರಾಫರ್ ಸರ್. ಎತ್ತದದು ಅವರೆಲ್ಲ ಕಿರ್ಚುತ್ತಿದ್ದಾರೆ, ಅವರು ಹೊಟ್ಟೆ ತೆಗಿತಿದ್ದಾರೆ ಸರ್. ಚಿಂಟು ನಾನಿಲ್ಲಿ ಹಾಡಾಡ್ತಾ ಇದ್ದೆ. ಆಯ್ತು ಹಾಡು. ಮಳೆ ಬರುವ ಹಾಗಿದೆ. ನೀನೆಂತ ವೆದರ್ ರಿಪೋರ್ಟರ? ಹೌದು, ಪುತ್ತೂರಿಗೆ ನಾನು ಹೊಸತ್ತಾಗಿ ಅಪಾಯಿಂಟ್ಮೆಂಟ್ ಆಗಿರುವಂತ ವೆದರ್ ರಿಪೋರ್ಟರ್. ಏನಿವಾಗ? ಆಯ್ತು, ಕೂಲ್. ಎಂತ ಅವರೈತಿ? ವಾಯು ಇಟ್ರೆ ಭದ್ರಕಾಳಿ ಆಗ್ತಿದ್ಯಾ? ಮತ್ತಿನೆಂತ ಇಷ್ಟು ಉಪದ್ರ ಮಾಡಿದ್ರೆ ಯಾರು ತಾನೇ ಒಂದು ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಸಾಧ್ಯ? ನಿಮಗೆ ಯಾರಿಗಾರು ಪರ್ಫಾರ್ಮೆನ್ಸ್ ಮಾಡುವಾಗ ಇಷ್ಟು ಉಪದ್ರ ಯಾರಾದ್ರೂ ಕೊಟ್ಟಿದ್ದಾರಾ? ಹೇಳಿ ಗರ್ಲ್ಸ್, ಕೊಟ್ಟಿದ್ದಾರೆ ಯಾರಾದ್ರೂ? ಇಲ್ಲ ಅಲ್ವಾ? ಪಕ್ಕ ಅಲ್ಲ? ನಿಮಗೆ ಕೊಟ್ಟಿದ್ದಾರೆ ಯಾರಾದ್ರೂ? ಅಲ್ಲ. ನಿನ್ನ ಹೆಸರೆಂತ? ಅವನ ಹೆಸರೆಂತ? ಎಂತ? ಏನವನ ಹೆಸರು? ನರೇಶ್. ನರೇಶ್ ಅವರು ಏನೇನೋ ನರೇಟ್ ಮಾಡ್ತಿರ್ತಾರಲ್ಲಿ ಅನ್ಸುತ್ತೆ. ಅಯ್ಯೋ, ಹೀರೋ ಆಗ್ಬಿಟ್ರಿ ಇವಾಗ ಅಲ್ಲಿ ವಿಲನ್ ಅಂದ್ಕೊಂಡು. ಇರ್ಲಿ. ಆಯ್ತು ಹೋಗ್ರ, ಹೊಟ್ಟೆ ತೆಗಿತಿದ್ರೆ. ಹೊಟ ನಂದು ನಿಂದೆ ಕಡೋ, ಇಬ್ರದ್ದು ತೆಗಿತಿದ್ದಾರೆ. ತೆಗೆದ್ರು. ಸರ್ ನನಗೆ ಹೊಟ್ಟೆ ಕಳಿಸಿ ಕೊಡ್ತೀರಲ್ಲ? ಅದೇ ಅದು ಒಂದು ನೀವು ಸರ್ ನಮಗೆ ಆ ಫೋಟೋನ ಒಂದು ಕಳಿಸಿ ಕೊಡ್ಬೋದಾ? ಅದನ್ನೊಂದು ಫ್ರೇಮ್ ಹಾಕಿ ಕೊಡಿಸ್ಬೋದಾ? ಫ್ರೇಮ್ ಹಾಕಿ ಕಳಿಸ್ಬೋದಾ ಸರ್? ಹಾಗೆ ಒಂದು ಹಾರ ಹಾಕಿ ಕೊಡಿ ಆಯ್ತಾ? ಚಿಂಟು ಮತ್ತೆ ಎಂತ? ನಾನು ಕೇಳ್ತಾ ಇರೋ ನಿನ್ನದೆಂತ ಅಧಿಕಾರ ಸಂಘ? ಆಯ್ತಪ್ಪ, ಆಯ್ತು ಬಿಡು.
ಹಾಗಿದ್ರೆ ನಾನು ಹಾಡು ಕಂಟಿನ್ಯೂ ಮಾಡ್ತೇನೆ. ಆಯ್ತಾಯ್ತು, ಅದು ಟ್ರ್ಯಾಕಲ್ಲಿ ಇದೆಯಲ್ಲ. ವೆರಿ ಗುಡ್ ವೆರಿ ಗುಡ್. ಇವನಿಗೆ ಫಿಲ್ಮ್ ಹಾಡಿದ್ರೆ ಮೋಸ್ಟ್ಲಿ ಅಲರ್ಜಿ ಕಾಣ್ತದೆ, ಅದಕ್ಕೆ ಬಾರಿ ಕಿರಿಕಿರಿ ಮಾಡೋದು. ಸ್ವಲ್ಪ ಈ ಟ್ರೆಂಡಿಂಗ್ ಅಲ್ಲಿರೋ ಇನ್ಸ್ಟಾಗ್ರಾಮ್ ಅಲ್ಲಿರೋ ಯಾವ್ದಾರು ಒಂದು ಸಾಂಗ್ ತೆಗೆದು ಹಾಡುವ. ನೋಡ ಹಾಡು ಹಾಡು ಹಾಡು. ಹಾ, ಟ್ರಾನ್ಸ್ಲೇಷನ್ ಇದು ನಮ್ಮ ಪುಷ್ಪದಿದೆಯಲ್ಲ, ಅದು ಹಾಡುವ. ಹಾಡ್ತೀನಿ. ಯಾವ್ದು ಹಾಡಲಿ? ಹಾಂ, ನೋಟ ಬಂಗಾರವಾಯಿತೆ ಶ್ರೀವಲ್ಲಿ, ತೋಟ ಕರೆಂಚಿ ಹೋಯಿತೆ ರೋಗದಲ್ಲಿ. ಹೌದಲ್ಲ ಹೌದಲ್ಲ, ರೋಗದಲ್ಲಿ ಕರೆಂಚಿ ಹೋಗಿದೆ ಅಲ್ಲ ಈಗ. ಕರೆಕ್ಟ್. ಹಾ, ನೋಡಿ ಮಕ್ಕಳೇ, ತಿಳ್ಕೊಳ್ಳಿ. ಮನೆಗೆ ಹೋಗಿ ಸ್ವಲ್ಪ ತೋಟದಲ್ಲೆಲ್ಲ ಸುತ್ತಾಡಿ ಗೊತ್ತಾಗ್ತದೆ. ಚಿಟ್ಟು ಎತ್ತದ, ನಾನು ಇರುದನ್ನು ಹೇಳ್ತಾ ಇದ್ದೀನಿ ನೆನಪಾದಾಗ. ಹೌದಲ್ಲ, ಎಲೆ ಚುಕ್ಕಿ ರೋಗಲ್ಲ. ಎತ್ತವ್ರೆ ಎಲ್ರು ದಿವಸ ಎದ್ದುಕೊಂಡು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತೀರ. ಒಂದ್ಸಲ ನಾವು ತೋಟಕ್ಕೆ ಕಣ್ಣು ಹಾಕಿ ನೋಡಿ, ಎಲ್ಲ ಹೋಗಿದೆ. ಚಿಂಟು, ನಿನಗೆ ಇವಾಗ ಇಲ್ಲಿ ಕೃಷಿ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಕರೆಸಿದ, ಕಾರ್ಯಕ್ರಮ ಕೊಡ್ಲಿಕ್ಕೆ ಕರೆಸಿದ? ಆಗಾಗ ಮರ್ತೋಗ್ತದೆ ಆಯ್ತಾ. ಹೌದು ಅಂತ ಎತ್ತ ಮಾಡೋದು ಭಾರಿ ಕಷ್ಟ. ಹಾಗಾದ್ರೆ ಅದು ಬೇಡ, ನಾನಿಲ್ಲಿ ಬೇರೆ ಹಾಡಾಡ್ತೇನೆ. ನಾನು ಹಾಡೋದೆಲ್ಲ ನಿನಗೆ ಪ್ರಾಬ್ಲಮ್ ಆಗ್ತಾ ಉಂಟು. ಲೋಕಲ್ ಹಾಡಾಡಿದ್ರೆ ಅದು ಎಂತ ಮಾಡ್ತಾನೆ ಅಂತ ನಂಗೆ ನೋಡ್ಬೇಕೀಗ. ನೋಡ ಎಂತದು ಸೊಳ್ಳೆ ಹಿಂಗೊಡುದು? ಚಿಂಟು, ಸುಮ್ಮನಿರು. ಅಲ್ಲ, ಸೊಳ್ಳೆ ಜಾಸ್ತಿ ಉಂಟಲ್ಲ, ತೆಗ್ದಿ ಉಳಿಗೆ ಒಂದೆರಡು ಕಚ್ಚಲಿ ಅಲ್ಲ. ಚಿಂಟು, ಅಲ್ಲಿ ಮಾತಾಡಬೇಡ, ಇಲ್ಲಿ ಬಾ. ಆ ಕಡೆ ತೋಟ ಈ ಕಡೆ ತೋಟ, ಕಾಯದೆ ಇದ್ದರೆ ಶ್ರುತಿಯ ಕಾಟ. ನಿನ್ನಂತ ಕೋತಿದ ಕಾಟ ಉಂಟು ಅಂತ. ಹೌದು ಚಿಂಟು, ನನಗೆಂತ ಹಾಡಬಾರ್ದ? ಒಂದು ಸಿನಿಮಾದ ಹಾಡು. ನಾನು ಮತ್ತೆ ಫಸ್ಟಿಗೆ ಅಂತ ನಾನು ದೊಂಬರಾಟದ ಹಾಡು ಆಡ್ತಿದ್ನಾ? ಆ ಸಿನಿಮಾದ ಆಡ್ತಿದ್ಯಾ? ಆಯ್ತು, ನಾನೊಂದು ಫೇಮಸ್ ಆಗಿರುವಂತ ಒಂದು ಸಿನಿಮಾ ಹಾಡಾಡ್ತೇನೆ. ಡಿಸ್ಟರ್ಬ್ ಮಾಡಿದಿ? ಎಂತ ಮಾಡೋದಿಲ್ಲ ನೋಡ, ಸೈಲೆಂಟ್ ಆಗಿರ್ತೇನೆ ಆಯ್ತಾ. ಥ್ಯಾಂಕ್ ಯು. ಅಲ್ಲಿ ನೀನು ರಿಪ್ಲೈ ಮಾಡಿದ್ರೆ ಆಯ್ತು. ಇವನ ಕಾಟ ಉಂಟಲ್ಲ, ಇರ್ಲಿ. ಥ್ಯಾಂಕ್ ಯು. ಚಿಂಟು, ಇಲ್ಲಿ. ಇವಾಗ ನಾನೊಂದು ಹಾಡಾಡ್ತೇನೆ ಆಯ್ತಾ? ಗಗನವು ಎಲ್ಲೋ ಭೂಮಿಯು ಎಲ್ಲೋ. ಜಾಂಡಿಸ್ ಹೊಂದಿದ್ಯಾ ನಿಂಗೆ? ಯಾಕೆ? ಅದೇ ಗಗನ ಸಹ ಎಲ್ಲೋ, ಹೂಯಿ ಸಹ ಎಲ್ಲೋ, ಎಲ್ಲ ಕಾಣಿಸೋದು ಜಾಂಡಿಸ್ ಹೊಂದವ್ರಿಗೆ ಐತಿ ಅಲ್ಲ? ಹೌದಲ್ಲ ಗರ್ಲ್ಸ್? ಓ ದೇವ್ರೆ, ಇವನು ನನ್ನ ಮಾನ ಮರ್ಯಾದೆ ಎಲ್ಲ ಎಷ್ಟು ಚೆನ್ನಾಗಿ ತೆಗಿತಿದ್ದಾನೆ. ಎಂತ ಹೇಳದ ನೀನು? ಎಂತ? ಇಲ್ಲದೆ ಇರೋದನ್ನು ನಾನು ಹೇಗೆ ತೆಗಿಲಿಕ್ಕೆ ಆಗ್ತದೆ? ಚಿಂಟು, ನೀನು ಹಾಗಾದ್ರೆ ಸಾರಿ, ತಪ್ಪಾಯ್ತು, ನನ್ನನ್ನು ಕ್ಷಮಿಸಿಬಿಡು. ನಾನು ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡೋದಿಲ್ಲ. ಎಲ್ರಿಗೂ ಕೂಡ ನನ್ನ ಮನಪೂರ್ವಕವಾದಂಥ ಒಂದು ಕ್ಷಮೆನ ಬೇಡಿಕೊಳ್ತಿದ್ದೇನೆ. ನಾನು ಯಾವುದೇ ರೀತಿಯಾದ ಕಾರ್ಯಕ್ರಮ ಕೊಡೋದಿಲ್ಲ. ನನಗೆ ಅದೇ ಹೇಗಿತ್ತು. ಅದೇ ನಾನು ಕೊಡೋದಿಲ್ಲ, ಆದ್ರೆ ಇವನನ್ನು ಬಿಡೋದಿಲ್ಲ. ಆದ್ರೆ ಇವನನ್ನು ಬಿಡೋದಿಲ್ಲ. ನೋಡ, ನನಗಿಷ್ಟು ಉಪದ್ರ ಕೊಟ್ಟು, ನನಗಿಷ್ಟು ಟಾರ್ಚರ್ ಮಾಡಿ ಇಲ್ಲಿ ಕಾರ್ಯಕ್ರಮನ ಎಲ್ಲ ಮಣ್ಣು ಮುಗಿಸ್ತಾ ಇದೆಯಲ್ಲ, ನೀನೆಂತ ಮಾಡಲಿಕ್ಕೆ ಸಾಧ್ಯ ಉಂಟು? ನಾ ಕತೆ ಹೇಳ್ತಾನೆ. ಕತೆ ಹೇಳ್ತಾನಂತೆ? ಹೇಳ್ತೇನೆ, ನಿಜವಾದ ಕತೆ ಹೇಳ್ತೇನೆ. ಓ, ನಿಮಗೆ ಕತೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಉಂಟಾ? ಬರೀ ಇಲ್ಲಿರುವವರು ಮಾತ್ರ ಜೀವದಲ್ಲಿದ್ದಾರೆ. ಅವರ ಜೀವ ಅಲ್ಲ, ಅವರ ನೆಕ್ಸ್ಟ್ ಯೂನಿವರ್ಸ್ ಅಲ್ಲಿ ಇದ್ದಾರೆ. ಅಲ್ಲಿ ಯಾರು ಅವರು? ಅಲ್ಲಿರೋರಿಗೆ ರೆಡಿ? ಇಷ್ಟ ಉಂಟಾ ಕತೆ ಕೇಳಲಿಕ್ಕೆ? ಇಷ್ಟ ಉಂಟು ಅಂತ ಆಯ್ತು. ಹಾಗಾದ್ರೆ ಒಂದು ಇವನ ಕತೆ ಅಂತ ಕೇಳುವ. ಎಂತದು? ಇವತ್ತು ಬೆಳಿಗ್ಗೆ ಎಂತಾಯ್ತು ಗೊತ್ತುಂಟಾ? ಇವತ್ತು ಬೆಳಿಗ್ಗೆ ಎಂತಾಯ್ತು? ಕರೆಕ್ಟ್, ಅದು ಕರೆಕ್ಟ್. ಅದಾದ್ಮೇಲೆ ಎಂತಾಯ್ತು ಅಂತ ಹೇಳ್ತೇನೆ. ಸರಿ ಆಯ್ತು, ಬೆಳಿಗ್ಗೆ ಆಯ್ತು. ಬೆಳಿಗ್ಗೆ ಆದ್ಮೇಲೆ ಎಂತಾಯ್ತು? ನಾನು ಹೊರಗಡೆ ಹೋಗಿ ನೋಡುವಾಗ ನನ್ನ ಒಂದು ಬಾವಿ ಇತ್ತು. ಬಾವಿ. ಅದ್ರ ಮೇಲೆ ಒಂದು ಚಿಕ್ಕ ಬೆಕ್ಕಿನ ಮರಿ ಕೂತಿತ್ತು. ಬೆಕ್ಕಿನ ಮರಿ ಬಾವಿ ಕಟ್ಟೆಯಲ್ಲಿ? ಓ, ಅದು
ಬಾವಿಕಟ್ಟೆಯಲ್ಲಿ. ಅಯ್ಯೋ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕೆಳಗೆ ಬಿದ್ರೆ ಎಂತ ಕತೆ? ನನಗೂ ಅದೇ ಟೆನ್ಷನ್ ಆಗ್ತಾ ಇತ್ತು. ಅದೇ ಟೈಮಿಗೆ ಅಲ್ಲೊಂದು ದೊಡ್ಡ ಕಂಠ ಇಕ್ಕು. ಕಂಠ ಬೇಕಾ? ಮೋಸ್ಟ್ಲಿ ಅದ್ರ ಅಮ್ಮ ಇಕ್ಕು ಅಂತ ಕಾಣ್ತದೆ. ಅದ್ರ ಅಮ್ಮ ಬೇಕಾ? ಹೇಗೆ ಅದು ಹೇಗೆ ಬರ್ತಿತ್ತು? ಅದು ದಿಗಂತ ಬೆಕ್ಕು ಬರ್ತಿತ್ತು. ದಿಗಂತ ಬೆಕ್ಕು ಬರ್ತಿತ್ತಾ? ಬಂದ ಮೇಲೆ ಅಷ್ಟಾಗೋಗ ನಾಯಿ ಉಂಟಲ್ಲ, ನಾಯಿ, ಅದು ಅಂತ ಕಿರ್ಚುತ್ತಾ ಇತ್ತು. ಅಯ್ಯಯ್ಯೋ, ಆ ಕಿರ್ಚಿದ ಪೆಟ್ಟಿಗೆ ಆ ಬೆಕ್ಕಿನ ಮರಿ ಬಿತ್ನಿ ಅಲ್ಲಿ ಬಿತ್ತ ಏನೋ. ಅದೇ ನನಗೆ ಟೆನ್ಷನ್ ಆಯ್ತು ಅಂತ. ಟೆನ್ಷನ್ ಆಗಿ ನಾನು ಹಕ್ಕನೆ ಒಂದು ಕಲ್ಲಿ ಎತ್ತಿತ್ತ ಹಕ್ಕನೊಂದು ಹಿಸಾಡಿದೆ ಅದಕ್ಕೆ ರೆಡ್ಡಾಗಿ. ಅದು ಅಂತ ಓಡಿ ಆಯ್ತು. ಅಯ್ಯೋ, ಮತ್ತೆಂತಾಯ್ತು ಪಾಪ? ನನಗೆ ನೀನು ನಾಯಿದು ಬಿಡು, ಅಲ್ಲಿ ಬೆಕ್ಕಿನ ಮರಿಯಲ್ಲಿ ಕಟ್ಟೆಯಲ್ಲಿ ಕೂತ್ಕೊಂಡಿತ್ತಲ್ಲ, ಇಷ್ಟೆಲ್ಲ ಸೌಂಡ್ ಆಗುವಾಗ ಅದೆಂತಾಯ್ತು? ಗೊತ್ತಿಲ್ಲ. ಗೊತ್ತಿಲ್ಲ. ಅಲ್ಲ, ನನಗೆ ಅಲ್ಲಿ ಬಾವಿ ಕಟ್ಟೆಯಲ್ಲಿ ಕೂತ್ಕೊಂಡು ಇದ್ದ ಬೆಕ್ಕಿನ ಮರಿ ಮಿಯಾವ್ ಅಂತ ಹೇಳ್ತಿತ್ತಲ್ಲ, ಅದೆಂತಾಯ್ತು? ಇಲ್ಲಿ ನೀನು ನಾಯಿ ಬಂತು, ನಾಯಿಗೆ ಕಲ್ಲೆಸ್ದೆ ಎಲ್ಲ ಸರಿ, ಆ ಬೆಕ್ಕಿನ ಮರಿ ಎಂತಾಯ್ತು? ನೀರಿಗೆ ಬಿತ್ತಾ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನನಗೆ ಎಚ್ಚರ ಆಯ್ತು. ಅದೇ ಆ ನಾಯಿ ಕಾಯಿ ಕಾಯಿ ಹೇಳಿದ ಹೆಟ್ಟಿಗೆ ನಂಗೆ ಎಚ್ಚರ ಆಯ್ತು. ನಾನು ಇದ್ದೇ ಅಲ್ಲಿದ್ದೆ, ಅದೆಲ್ಲ ನನ್ನ ಕನಸಾಗಿತ್ತು. ಅಯ್ಯೋ ರಾಮ, ಇವನು ಕತೆ ಅಂತ ಹೇಳಿದ್ರೆ ನಿಜ ಕತೆ ಕಟ್ಟಿ ಹೇಳ್ತಿದ್ದಾನಲ್ಲ. ಹಾಗಂತ ಇಲ್ಲ ಆರೈತಿ. ಅಯ್ಯೋ, ನನಗೆ ಆಗುದಿಲ್ಲ ಮರಿ, ಇವನದು ಭಾರಿ ಭಾರಿ ಈ ಥರ ಉಪದ್ರಗಳು ಜಾಸ್ತಿ ಆಗ್ತಾ ಉಂಟು. ಎಷ್ಟು ಟಾರ್ಚರ್. ಅನ್ನೇಶ ನಿಲ್ಲ ನಿಲ್ಲ ನಿಲ್ಲ. ನಿಂತ್ಕೊಂಡಿದ್ದಾನೆ, ಹೇಳು. ಅಲ್ಲ, ಇಲ್ಲೊಂದು ಹುಡುಗಿ ಕೂತ್ಕೊಂಡಿತ್ತು ಇಷ್ಟೊತ್ತು. ಅದೇ ನನ್ನ ಹೊಗೆ ಇಲ್ಲಿಂದ ಜನ ಶಿಫ್ಟ್ ಆಗಿ ಅಲ್ಲಿ ಕೂತ್ಕೊಂಡುಂಟು. ನೀನೇ ಕಣೆ. ನೀನು ಈಗ ಇಷ್ಟೆಲ್ಲ ಜನ ಇದ್ದಾರೆ, ಇದೆಲ್ಲ ಬಿಟ್ಟು ಅದನ್ನು ಸಹ ಗಮನಿಸಿಕೊಂಡು ಕೂತಿದ್ಯಲ್ಲ. ನನ್ನದು ಅದೇ ಕೆಲಸ. ನಿನಗೆ ಉಂಟಲ್ಲ ಚಿವುಟಾಡ ಹೊರೈತಿ. ಇವಳು ಆಗಲಿತ್ತು ನನಗೆ ಚಿವುಟಿದ್ದಾಳೆ, ಯಾರಾದ್ರೂ ನನಗೆ ಕಾಪಾಡಿ. ಚಿಂಟು, ಹಾಗೇನಿಲ್ಲ ಆಯ್ತಾ? ನಾನು ಇವನಿಗೆ ಆ ಥರ ಎಲ್ಲ ಕಾಟ ಕೊಡೋದಿಲ್ಲ. ಯಾಕಂತಂದ್ರೆ ನಾನು ಇವನಿಗೆ ಕಾಟ ಕೊಟ್ಟಿದ್ರೆ ಅಲ್ಲೊಂದು ಗ್ಯಾಂಗ್ ಉಂಟು ನನಗೆ ಹಿಡಿದು ಬಡಿಲಿಕ್ಕೆ, ಅಲ್ವಾ ಅಲ್ವಾ ಗರ್ಲ್ಸ್? ಎಂತ ನಿದ್ದೆ ಮಾಡಿದ್ರ? ಇವರಾಗದಿತ್ತು ಎದ್ದಿದ್ದಾರೆ, ನೀವು ಮಲಗಿದ್ರೆ ಹೇಗೆ? ಮಲಗಿದ್ರಾ? ಇಲ್ಲ, ಮಲಗಿದ್ರಿ? ನಿದ್ದೆ ಬರ್ತಾ ಉಂಟು. ನಿದ್ದೆ ಬರ್ತಾ ಉಂಟಾ? ಏ ಅಲ್ಲಿ ಮೈಕ್ ಹತ್ರ ಕೂತವರ ಕತೆ ಒಂದು ಗತಿ ಆಗ್ಬೋದು. ಅದನ್ನ ನಾನು ಕಿರ್ಚಿದ್ರೆ ಅವರಿಗೆ ಎಂತ ಆಗೋದಿಲ್ಲ, ನೀನು ಕಿರ್ಚಿದ್ರೆ ಸತ್ತೋದವರು. ಇವನು ಈಗ ಅಧಿಕ ಪ್ರಸಂಗನೇ ಮಾಡುದಾಯ್ತಲ್ಲ. ಬಿಡು, ಹಾಗಾದ್ರೆ ಈಗ ಅದೆಲ್ಲ ಬಿಡು, ಇದೆಲ್ಲ ನಮಗೆ ಅಂತ ಗಲಭೆ ಎಲ್ಲ ಬಿಟ್ಟು ಒಂದು ಟ್ಯಾಲೆಂಟ್ ಶೋ ಮಾಡುವನಾ? ನಾನು ನೀನಾ? ನೀನು ಮತ್ತೆ ನಾನು ಒಂದು ಸೇರಿ ಅಂತ ಒಂದು ಟ್ಯಾಲೆಂಟ್ ಶೋ ಮಾಡುವ. ಈಗ ಎಂತ ಮಾಡುವ? ಈಗ ನಾನು ಈಗ ಮಿಮಿಕ್ರಿ ಬರ್ತದೆ ಅಲ್ಲ ನಿಂಗೆ? ಇವಳಿಗೆ ಒಂದ್ಸಲ ಮಿಮಿಕ್ರಿಗೆ ಹೆಲ್ಪ್ ಮಾಡು. ಯಾಕ ನಾನು ಡನ್ ಡನ್ ಅವ್ರು ಹೇಳಿದ್ರು ಡನ್. ಹಾಗಾದ್ರೆ ಈಗ ಮಿಮಿಕ್ರಿಗೆ ಅಂತ ಒಂದು ಹೆಲ್ಪ್ ಮಾಡ್ತಾನೆ. ನಾವೀಗ ನಾನು ಒಂದು 2 ಸೌಂಡು, ಇವನು 1 ಸೌಂಡ್, ಒಟ್ಟು 3 ಸೌಂಡನ್ನು ಒಟ್ಟಿಗೆ ತೆಗೆಯೋ ಒಂದು ಪ್ರಯತ್ನ ಮಾಡುವ ಅಂತ ಇದೀವಿ. ಅದಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಇದೆಯಾ? ಸಪೋರ್ಟ್ ಇದೆಯಾ? ಈ ತರದ ರಿಸ್ಕ್ ತಗೊಳ್ಳೋಗೆಲ್ಲ ಸಪೋರ್ಟಿಗೆ ಬರ್ತಾರೆ ನೋಡು. ಚಿಂಟು, ಅದೆಂತ ರಿಸ್ಕ್ ಅಂತ ಇಲ್ಲ. ಯಾವುದೆಲ್ಲ ಅಂತ ಹೇಳಿದ್ರೆ ಒಂದು ಯಾವುದಪ್ಪ, ಒಂದು ಇದು ಯಾವುದು ಮಾಡುವ? ಕುದುರೆ ಓಡುದು. ಹೇಗೆ ಓಡ್ತದೆ ಕುದುರೆ? ಕುದುರೆ ಆ ಥರ ಓಡ್ತದೆ. ಓಕೆ, ಅದರ ಜೊತೆಗೆ ರೈಲ್ ಹೇಗೆ ಹೋಗ್ತದೆ ಹೇಳು? ಕರೆಕ್ಟ್ ಅಲ್ವಾ? ಹೌದೌದು. ಅದ್ರ ಜೊತೆಗೆ ಈಗ ಈ ರೇಸ್ ಕಾರ್ ಎಲ್ಲ ಹೇಗೆ ಹೋಗ್ತದೆ ಹೇಳು? ಕರೆಕ್ಟು. ಇದು 3ನ ನಾವು ಜೊತೆಗೆ ತೆಗೆಯುವ ಪ್ರಯತ್ನ ಮಾಡುವನಾ? ಸರಿ, ಹಾಗಾದ್ರೆ ಶುರು ಮಾಡುವನಾ? ರೆಡಿನಾ? ದೇವ್ರೆ ಕಾಪಾಡಪ್ಪ. ನಾನು ಹತ್ರ ಕಾಪಾಡ. ಚಿಂಟು,
ಸುಸ್ತಾಯ್ತಾ ರೈತಿ? ವಿ ಡಿಡ್ ಇಟ್. 3 ಸೌಂಡ್ ಕೇಳಿಸ್ತಿತ್ತಾ? ಕೇಳಿಸ್ತಿತ್ತ? ಆ ಚಿಕ್ಕ ಹುಡುಗನಿಗೆ ಕೇಳಿಸಿದೆ ಅಂತ ಹೇಳಿದ್ರೆ ಕೇಳಿಸಿದೆ. ಓ, ಚಿಂಟುಗೊಂದು ಜೋರದ ಚಪ್ಪಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೊರ ಹಾಕೊಂದು ಇವಳಿಗೊಂದು ಚಪ್ಪಾಳೆ ಹಾಕಿ ಆಯ್ತಾ? ಆಗ್ಲಿ ಆಗ್ಲಿ. ಏನಪ್ಪ ಸತ್ಯ ಆಯ್ತಾ? ನೀವು ಮಾತ್ರ ನನ್ನ ಹಿತೈಷಿಗಳಾಯ್ತಾ? ಇವಳು ಇದ್ದಾಳೆ ರಕ್ಕಸಿ, ಆಗನಿತ್ತ ಎಂತ ಕೇಳಲಿಲ್ಲ, ಹೋಗಿ ಊಟ ಮಾಡಿ ಅಂದಿದ್ದಾಳೆ. ಆಯ್ತು, ಹಾಗಾದ್ರೆ ಅಂತ ನನಗೆ ಕೇಳಲಿಲ್ಲ, ನೀವು ಚಿಂಟುಗೆ ಕೇಳಿದ್ರಿ. ಹಾಗಾದ್ರೆ ನಾನೆಷ್ಟು ಬೇಜಾರು ಮಾಡಿಕೊಳ್ಬೇಕು? ಯಾರಿಗೆ ಕೇಳಿದ ಈಗ? ಚಿಂಟುಗೆ ಕೇಳಿದ, ನನಗೆ ಕೇಳಿದ? ನನಗೆ ಕೇಳಿದ. ಹೌದಾ? ನನಗೆ ಕೇಳಲಿಲ್ಲ. ಆಡ್ತೇನೆ ಮಕ್ಕಳೇ, ನೀಗೆ ಅಹಂಕಾರ ಹಿಡಿಸ್ತೇನೆ. ನೀವೀಗ ಅವರೊಟ್ಟಿಗೆ ಮಾತಾಡೋದು? ಇಲ್ಲಿ ಇಷ್ಟು ಜನ ಇದಾರಲ್ಲ, ಅವರೊಟ್ಟಿಗೆ ಮಾತಾಡೋದ? ನಾನು ಎಲ್ಲರೊಟ್ಟಿಗೆ ಇಟ್ಟು ನಾನು ಅಲ್ಲಿ ಕೂತಿರೋ ಹುಡುಗಿಯರೊಟ್ಟಿಗೆ ಮಾತಾಡೋದು. ನೀನು ಸ್ವಲ್ಪ ಅಧಿಕ ಪ್ರಸಂಗ ಬಿಟ್ಟು ಇಲ್ಲಿ ನಾವು ಬಂದಿರೋ ಕೆಲಸ ನೋಡುವ. ಫಸ್ಟ್ ಟೈಮ್ ನನಗೆ ಏನೋ ಒಂದು ಮಿಮಿಕ್ರಿ ಮಾಡಲಿಕ್ಕೆ ಹೆಲ್ಪ್ ಮಾಡಿದೆಯಲ್ಲ, ಅದಕ್ಕೊಂದು ನಿಂಗೆ ಥ್ಯಾಂಕ್ಸ್ ಆಯ್ತಾ? ನಾನು ಹಾಗೆ ಆಗಾಗ ಸಮಾಜ ಸೇವೆ ಮಾಡ್ತಾ ಇರ್ತೇನೆ. ತುಂಬ ಎಜುಕೇಟೆಡ್ ನಾನು. ಸೇವೆ ಗೋಪಾಲಕೃಷ್ಣ ಸರ್ ತರ ಅಲ್ಲ, ಸ್ವಲ್ಪ ಹೇಳಿದ್ರೆ ಸಾಕು, ಕೊಂಬು ರೆಕ್ಕೆ ಎಲ್ಲ ಬಂದು ಬಿಡ್ತದೆ. ಸ್ವಲ್ಪ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಗೊತ್ತಿಲ್ಲ, ಅಷ್ಟು ಬೇಗ ಇವನಿಗೆ ಕೊಂಬು ಬಂದಾಯ್ತು. ಹಾಗಂತ ಇಲ್ಲ, ನಾನು ನಿಜ ತುಂಬ ಎಜುಕೇಟೆಡ್. ಇವನು ಎಜುಕೇಟೆಡ್ ಅಂತೆ. ಎಷ್ಟು ಓದಿದ್ಯಾ ನೀನು ಎಜುಕೇಟೆಡ್ ಅಂತ ಹೇಳಲಿಕ್ಕೆ? ನಾನು PhD. ಸುಮ್ಮನೆ ರಪ್ಪ ಮಾರೆ, PhD ಆಗಿದೆಯಂತೆ. PhD ಆಗಿದೆಯಂತೆ ಇವನಿಗೆ. ಓ ದೇವರೇ, PhD. ಜಾಸ್ತಿ ಇಲ್ಡ ಕೊಡ್ಬೇಡ ರೈತಿ. ಯಾಕೆ? ಹೌದಾ? ಅವ್ರು ಹೇಳಿದಕ್ಕೋಸ್ಕರ ಕೇಳ್ತಾ ಇರೋದು, ನಾನು ಇಲ್ಲೇ ಕೇಳ್ತಿರ್ಲಿಲ್ಲ. ನಾನು PhDದು ಫುಲ್ ಫಾರ್ಮ್ ಎಂತದ? ಸತ್ಯ ಹೇಳು. ಯಾವನವನು ನನಗೆ ಶತ್ರು ಅಲ್ಲಿ? ಅವನೇ ಅವನು ನರೇಶ. ಅಲ್ಲ, ಆ ಥರದ ಮಕ್ಕಳು ಬೇಕು ನಿನ್ನಂತ ಕಳ್ ಮಕ್ಕಳಿಗೆಲ್ಲ ಒಂದು ಬುದ್ಧಿ ಕಲಿಸ್ಲಿಕ್ಕೆ. ಹೇಳು, PhDದು ಫುಲ್ ಫಾರ್ಮ್ ಎಂತ? ಅದು ಹೇಳು, ಕಾಯ್ತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಹೇಳು, PhDದು ಫುಲ್ ಫಾರ್ಮ್ ಎಂತ? ಯಾರಿಗೆ ಹೇಳಬೇಡ. ನಿನಗೆ ಮಾತ್ರ ಹೇಳ್ತೇನೆ. ಹೇಳ್ತಾನಂತೆ, ನೋಡ, ಎಲ್ಲರೂ ಸೈಲೆಂಟ್ ಆಗಿ ಕೇಳಿಸಿಕೊಳ್ಳುವ. ಎಂತ? ಅದು ಪಾಸ್ಡ್ ಹೈಸ್ಕೂಲ್ ವಿತ್ ಡಿಫಿಕಲ್ಟೀಸ್ ಅಂತ. ಓ, PhD ಪಾಸ್ಡ್ ಹೈಸ್ಕೂಲ್ ವಿತ್ ಡಿಫಿಕಲ್ಟೀಸ್ ಅಂತನಾ? ನೀನ್ ಹತ್ರ ಹೇಳ್ಬೇಡ ಅಂತ ಹೇಳಿದ್ರೆ ಊರಡಿ ಡಂಗುರ ಸಾರಿಸಿಕೊಂಡು ಬರ್ತಿದ್ಯಾ ಮಾರೈತಿ. ಮತ್ತೆ PhD ಅಂತ ದೊಡ್ಡ ಬಿಲ್ಡಪ್ ಕೊಟ್ಟಿ ನೋಡಿದ್ರೆ ಅದು ಪಾಸ್ಡ್ ಹೈಸ್ಕೂಲ್ ವಿತ್ ಡಿಫಿಕಲ್ಟೀಸ್ ಅಂತೆ. ಅದೇ ನಿನಗೆ ಈ ತರ ಎಲ್ಲ ಕಷ್ಟ ಪಡುವವರು ಇದ್ದಾರೆ ಅಂತಾನೆ ಈ ತರ ಒಂದು ಸಂಸ್ಥೆಯನ್ನೇ ಕಟ್ಟಿ ನಡೆಸ್ತಾ ಇದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆ. ಅದಕ್ಕೊಂದು ನಿಜವಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾವು ಎಷ್ಟೇ ಕಷ್ಟ ಆಡೋರಿಗೆಲ್ರಿಗೂ ಒಂದು ಸಹಾಯದ ವೇದಿಕೆ ಆಗಿರುವಂಥದ್ದು ಈಶಾ ವಿದ್ಯಾಲಯ. ಅದಕ್ಕೊಂದು ಜೋರಾದ ಚಪ್ಪಾಳೆ. ನಿಜ. ಎಷ್ಟೇ ಒಂದು ಕಷ್ಟದ ಒಂದು ವಿದ್ಯಾಭ್ಯಾಸವನ್ನು ಸುಲಲಿತ ಅಂತ ಮಾಡಿಕೊಡುವಂಥ ಒಂದು ವೇದಿಕೆ ಇದಾಗಿದೆ. ಒಂದು ವಿದ್ಯಾ ದೇಗುಲ ಆಗಿದೆ ಅನ್ನೋದಕ್ಕೊಂದು ಖುಷಿಯ ವಿಚಾರ. ಅದೆಲ್ಲ ಇರಲಿ. ಹಾಗಾದರೆ ನೀನು ಓದಿರೋದೆಷ್ಟು ಅಂತ ಈಗ ಎಲ್ರಿಗೂ ಗೊತ್ತಾಯಿತು. ಬಟ್ ನಿನ್ನ ಎಜುಕೇಟೆಡ್ ಅಂತ ನೀನು ಹೇಗೆ ಹೇಳ್ಕೊಳ್ತೀಯಾ? ನನಗೆ ರೀಸೆಂಟ್ ಟೆಸ್ಟಲ್ಲಿ A+ ಬಂದಿದೆ. ರೀಸೆಂಟ್ ಟೆಸ್ಟಲ್ಲಿ A+ ಬಂದಿದೆಯಂತೆ ಇವನಿಗೆ. ಕರೆಕ್ಟ್. ಅದೊಂದು ಸಹ ಕೇಳಬೇಕು, ಇವನ ಹತ್ರ ಎಲ್ಲ ಕೇಳಬೇಕಾಯ್ತಾ? ಥ್ಯಾಂಕ್ಸ್ ಆಯ್ತಾ, ನಂಗೆ ಒಳ್ಳೆ ಟೀಮ್ ಸಿಕ್ಕಿದೆ ಇಲ್ಲಿ. ನೋಡುವ, ಕೇಳುವ, ಯಾವ ಟೆಸ್ಟಲ್ಲಿ ನಿಂಗೆ ಅಂತ A+ ಬಂದದ್ದು? ನಾನು ಇಲ್ಲಿ ಇರುವುದೇ ಇಲ್ಲ, ನಾನು ಇಲ್ಲಿಂದ ಹೋಗ್ತೇನೆ ಆಯ್ತಾ ನೀವು ಇದ್ದಾಗಿ. ಯಾಕೆ? ಇರು ಕೇಳುವ. ನೀವು ನಮಗೆ ಸಪೋರ್ಟ್ ಇರೋಲ್ಲವರೆಗೆ ನಾನು ಇವನನ್ನು ಬಿಡೋದಿಲ್ಲ. ನೋಡುವ, ಕೇಳುವ ಅಲ್ವಾ? ಯಾವ ಟೆಸ್ಟಲ್ಲಿ ಅಂತ ನೋಡ, ಕೇಳುವ. ಚಿಂಟು ಹೇಳು, ಯಾವ ಟೆಸ್ಟಲ್ಲಿ ನಿನಗೆ A+ ಬಂದದ್ದು? ಅದು ಹೇಳ್ತಾನೆ ನೋಡ, ಗಮನ ಕೊಟ್ಟು ಕೇಳುವ. ಯಾವುದ ಟೆಸ್ಟ್ ಅದು? ನನಗೆ A+ ಬಂದದ್ದು ಬ್ಲಡ್ ಟೆಸ್ಟಲ್ಲಿ.
ಬ್ಲಡ್ ಟೆಸ್ಟ್ ಅಲ್ಲಿ A+ ಬಂದಿರೋದು ಅಂತ ಹೇಳಿದ್ರೆ ಅವನ ಬ್ಲಡ್ ಗ್ರೂಪ್. ಚಿಂಟು ಎಂತ ಹೊರೈತಿ ಎಲ್ಲಿ ಸಹ ಹಿಡಿತಾರಲ್ಲ ಇವರು. A+ ಬಂದಿದೆ ಅಂತ ಹೇಳುವಾಗ ನಾನೆಲ್ಲೋ ರ್ಯಾಂಕ್ ಸ್ಟೂಡೆಂಟ್ ವರೆಗೆ ನೆನ್ಸಿದೆ ಅಲ್ಲ. ನೋಡಿದ್ರೆ ಇವನಿಗೆ ಬ್ಲಡ್ ಟೆಸ್ಟ್ ಅಲ್ಲಿ A+ ಬಂದದು. ಅವನದು ಲತೇಶ. ಅರೆ ಲತೇಶ, ಈಶಾ ಫೌಂಡೇಶನ್ ನ ಲತೇಶ. ಇದಕ್ಕೇನು ಕಡಿಮೆ ಇಲ್ಲ. ಆದರೆ ಇವನು ಈ ಥರ ಎಲ್ಲ ಎಡವಟ್ಟು ರಾಜ ಅಂತ ಆದರೆ ಇವನಿಗೆ ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು. ಎಂತ ಮಾರೈತಿ, ನಾನು ಎಲ್ಲಿ ಇಂಗ್ಲಿಷ್ ಕಲೀಲಿಕ್ಕೆ ಹೋದ್ರೂ ಅಲ್ಲಿ ಎಡವಟ್ಟೆ ಆಗ್ತದೆ. ಹಾಗಾದರೆ ನೀನು ಹೇಳಿದೆಯಲ್ಲ ನೀನು ಈಶಾ ಫೌಂಡೇಶನ್ನ ಇಲ್ಲಿ ಅಂತ ಈಶಾ ವಿದ್ಯಾಲಯದ ಒಂದು ವಿದ್ಯಾರ್ಥಿ ಅಂತ. ಹಾಗಾದರೆ ನೀನು ಇಲ್ಲಿ ಇಂಗ್ಲಿಷ್ ಕ್ಲಾಸಿಗೆ ಬಂದಿರ್ತೀಯಲ್ವಾ? ಅಂದಿದ್ದೇನೆ. ಹಾಗಾದರೆ ನಿಮಗೆ ಇಂಗ್ಲೀಷಲ್ಲಿ ಅಂತ ಸ್ವಲ್ಪ ಗೊತ್ತಿರಬೇಕಲ್ಲ, ಎಂತ ಹೇಳಿಕೊಟ್ರು? ಇಂಗ್ಲೀಷಲ್ಲಿ ಸ್ವಲ್ಪ ಹೇಳಿಕೊಟ್ರು. ನೋಡ ಕೇಳುವ ಒಂದು ಸ್ವಲ್ಪ, ನೀವು 2 minutes ಕೊಡಿ, ಅವನ ಹತ್ರ ಎಂತ ಇಲ್ಲಿ ಕಲ್ತಿದ್ದಾನೆ ಅಂತ ಒಂದು ಕೇಳುವ. ಹೇಳು ಚಿಂಟು, ನೀನು ಎಂತ ಕಲ್ತಿದ್ಯಾ? ನನಗೆ ಇಲ್ಲಿಗೆ ಬಂದಾಗ ಗಾಂಧೀಜಿಯ ಮಗನ ಬಗ್ಗೆ ಹೇಳಿಕೊಟ್ರು. ಗಾಂಧೀಜಿಯ ಮಗನ ಬಗ್ಗೆ? ಹೌದಾ, ನಿಮಗೆಲ್ಲ ಗಾಂಧೀಜಿಯ ಮಗನ ಬಗ್ಗೆ ಹೇಳಿಕೊಟ್ರಾ? ಹೌದು. ಯಾವ ಬುಕ್ಕಲ್ಲಿ? ಟೆಕ್ಸ್ಟ್ ಬುಕ್ ಅಲ್ಲಿ. ಟೆಕ್ಸ್ಟ್ ಬುಕ್? ಯಾವ ಟೆಕ್ಸ್ಟ್ ಬುಕ್ಕು? ಇಂಗ್ಲಿಷ್ ಟೆಕ್ಸ್ಟ್ ಬುಕ್. ಏನಂತ ಇತ್ತಪ್ಪ ಅದು ಗಾಂಧೀಜಿ ಇಸ್ ದ ಫಾದರ್ ಆಫ್ ದಿ ನೇಷನ್. ಅಯ್ಯೋ ಪುಣ್ಯಾತ್ಮ, ಏನಾಯ್ತು? ಅದು ಗಾಂಧೀಜಿ ಇಸ್ ದ ಫಾದರ್ ಆಫ್ ದ ನೇಷನ್, ದಿ ನೇಷನ್ ಅಲ್ಲ. ಅಲ್ಲ ಕಣೆ, ಅವ್ರು ಹಂಗೆ ಹೇಳಿಕೊಟ್ರು. ಗಾಂಧೀಜಿ ಇಸ್ ದ ಫಾದರ್ ಆಫ್ ದಿ ನೇಷನ್. ದಿನೇಶನ ರಾಮೇಶನ ಏನೋ ಅಲ್ಲ ಕಣೋ, ಅಲ್ಲಿ ಪಾಸ್ ಕೊಟ್ಟು ಹೇಳಬೇಕು. ದಿ ನೇಷನ್, ಗಾಂಧೀಜಿ ಇಸ್ ದ ಫಾದರ್ ಆಫ್ ದಿ ನೇಷನ್. ಹಾಗೆಯಾ? ಅಯ್ಯೋ ನೋಡಿ ಇವನಿಗೆ ಎಷ್ಟು ಕಷ್ಟ ಇದೆ. ಇಂಥ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ವಿದ್ಯೆನ ಹೇಳಿಕೊಡ್ತಾರೆ. ಎಷ್ಟೇ ಒಂದು ಕಷ್ಟದಲ್ಲಿ ಕಲಿಯುವವರಿದ್ರು ಕೂಡ ಅವರಿಗೆ ವಿದ್ಯೆನ ಸುಲಭವಾಗಿ ಹೇಳಿಕೊಡ್ತಾರೆ. ಏನಂತೀಯ? ಹೌದೌದು. ಈಗ ಕೆಲವು ಕಡೆ ಎಲ್ಲ 90% ತೆಗಿತಾರೆ, ಅವರನ್ನೆಲ್ಲ 92 ತೆಗ್ಸೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಇಲ್ಲಿ 35 ತೆಗಿಲಿಕ್ಕೆ ಹೋರಾಡಿಕೊಂಡಿರೋರನ್ನ 85 ತೆಗ್ಸೋದಿದೆಯಲ್ಲ, ಅದ್ಭುತವಾದಂತ ಕೆಲಸ. ಖಂಡಿತ. ಹಾಗಾಗಿ ಇದೊಂದು ಅದ್ಭುತವಾದಂಥ ಜಾಗದಲ್ಲೇ ಹಾಗಾದ್ರೆ ನಾನು ನಿನ್ನನ್ನು ಕರ್ಕೊಂಡು ಬಂದಿರೋದಂತೂ ನನಗೆ ಗ್ಯಾರಂಟಿ ಇದೆ. ಅದಂತೂ ನಿಜಾನೇ. ಹಾಗೆ ನಾನು ಏನಾದರೂ ಹೇಳಿದ್ರೆ ನಿನ್ನ ಹುದೆ ಇಲ್ಲಲ್ಲ, ಒಂದು ವಿಷಯನೋ ಇದೆಯಲ್ಲ, ಖುಷಿ ಆಯಿತು. ಅಲ್ಲ, ಯಾವಾಗಲೂ ಇವನು ಎಡವಟ್ಟೆ ಮಾತಾಡ್ತಾ ಇರ್ತಾನೆ, ಹಾಗಾಗಿ ಹೇಗೆ ನಂಬುದು? ಏನೋ ಒಂದು ಅಪರೂಪಕ್ಕೆ ಏನೋ ಒಳ್ಳೊಳ್ಳೆ ಮಾತಾಡ್ತಿದ್ದಾನೆ, ಹಾಗಾಗಿ ನನಗೆ ಅದೊಂದು ಖುಷಿ ಆಯಿತು. ಅದಕ್ಕೋಸ್ಕರ ನಾನು ನಿನ್ನ ಅಪ್ರಿಷಿಯೇಟ್ ಮಾಡಿದೆ. ಅದೇ, ಆದರೆ ನಾನೆಂತ ಹೇಳ್ತಾನೆ ನಿನ್ನ ಹುದೆ ಇಲ್ಲಲ್ಲ. ಈಗೆಂತ? ನಾನು ಹೇಳಿದ್ರೆ ನೀನು ಹೋಗುದಿಲ್ಲ, ಆಗ ನಾನು ಹೇಳೋದಿಲ್ಲ. ಪರವಾಗಿಲ್ಲ, ಹೇಳು. ಇಲ್ಲ, ನಾನು ಹೇಳೋದಿಲ್ಲ. ಹೇಳಿಲ್ಲ ಅಂತ ಇಲ್ಲಿ ಟೈಮ್ ಆಗ್ತದೆ, ಬೇರೆಯವರಿಗೆಲ್ಲ ಕಾರ್ಯಕ್ರಮ ಉಂಟು. ಅದು ಹೌದಲ್ಲ. ನನಗೆ ನೀನು ಹೇಳ್ತೇನೆ ಅಂತ ನನ್ನಲ್ಲಿ ಆಣೆ ಆಡು. ಆಣೆ ಮಾಡ್ಲಾ? 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 ಗರ್ಲ್ಸ್ ಮಾಡ್ಲಾ? ಮಾಡ್ಲಾ? ಆಯಿತು, ತಗೋ, ನಂಬ್ತೇನೆ ನಿನ್ನನ್ನು. ಹೇಳು. ನಿನ್ನೆ ನನ್ನ ಹೊನೆಗೆ ಪ್ರಧಾನಿ ಮೋದಿಜಿಯವರು ಒಂದಿದ್ರು ಟೀ ಕುಡಿಲಿಕ್ಕೆ. ಇದನ್ನು ನಾನು ನಂಬಬೇಕು. ನಂಬಲೇಬೇಕು. ಹಣೆ ಆಡಿದ್ಯಾ? ನಂಬಲೇಬೇಕು. ಅಳು ಬರ್ತಾ ಇದೆ ನನಗೆ. ಅಳ್ಳಿಗೆಲ್ಲ ಇಲ್ಲ, ನಾವು ಹೊಲೆ ಕರೆಕ್ಟ್. ಐ ಲವ್ ಯು. ಯಾರ ಅದು ಹುಡುಗಿ ಹೆಸರೆಂತ? ಏನು ಅವಳ ಹೆಸರು? ಏನು? ಶಿಕಾನ ಶಿರಾನ? ಶಿಕಾ. ಅರೆ ಹೇಳೋ ಶಿಕಾ, ನನ್ನ ದಿಲ್ನ ದಡ್ಕನ್. ಅರೆ ರೇ ರೇ ರೇ, ಇದರೆಲ್ಲ ನೀನಿಲ್ಲಿ ಇಂಥ ವಿದ್ಯೆ ಕಲಿಯುವಂಥ ಜಾಗದಲ್ಲಿ ಬಂದು ಹೇಳಿದ್ರೆ ಅಧಿಕ ಪ್ರಸಂಗ ಆಗ್ತದೆ. ತಪ್ಪಾಯ್ತು. ಅಕ್ಕ ಅಂತ ಹೇಳು. ಏಯ್, ಹೇಳು, ಅಕ್ಕ ಅಂತ ಕರಿ. ಅಯ್ಯೋ, ಅವಳ ಹೆಸರು ಶಿಕಾ, ಅವಳನ್ನು ನಾನು ಹೇಗೆ ಕರೆಯಲಿ ಅಕ್ಕ ಎಂದು? ಅತ್ತೆ ಇದ್ದಾರಾ? ಎಲ್ಲಿದ್ದಾರೆ? ಯೋ ದೇವ್ರೇ, ಆಗಲ್ಲ ಆಗಲ್ಲ. ಇವನು ತುಂಬಾನೇ ತರಲೆ ಮಾಡ್ತಾ ಇದ್ದಾನೆ. ತುಂಬ ಕಷ್ಟ ಆಗ್ತದೆ ನನಗೆ ಇವನನ್ನು ಒಂದು ಮಾತಾಡಿಸುವಂಥದ್ದು. ಯಾಕಂದರೆ ಒಂದು ವೇದಿಕೆ ಮೇಲೆ ಬಂದು ಹೀಗೆಲ್ಲ ಮರ್ಯಾದೆ ಕಳ್ಕೊಳ್ಳೋದಿದೆಯಲ್ಲ, ಬಹಳಷ್ಟು ಕಷ್ಟದ ಒಂದು ಕೆಲಸ ಆಗಿದೆ. ಹಾಗಾಗಿ ಇವನ್ನ ನಾನು ವಾಪಸ್ ಕರ್ಕೊಂಡು ಹೋಗ್ಲಾ?
ಆಗ ನನ್ನ ವಿರುದ್ಧ ಮಾತಾಡಿ ಈಗ ಬೇಡ ಕೋಡ ಅಂತ ಹೇಳ್ತಿದ್ದೀರಲ್ಲ, ಯಾರ ನೀವಲ್ಲ? ಓ ದೇವ್ರೆ, ಎಂತ ಮಾಡೋದೀಗ? ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಿಮಗೆ ಇವನನ್ನು ತಡ್ಕೊಳ್ಳಿಕ್ಕೆ ಆಗ್ತದೆ, ಅರೆ ನನಗೆ ಇವನನ್ನು ತಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಲ್ವಾ ಸರ್? ಹೌದು, ಯಾಕಂತ ಹೇಳಿದ್ರೆ ಇವನು ತುಂಬಾನೇ ಉಲ್ಟಾ ಸೀದಾ ಮಾತಾಡ್ತಾನೆ. ಆವಾಗ ನನಗೆ ಕೂಡ ಇಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾನು ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಬಂದದ್ದು. ನೆನ್ಪುಂಟಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು? ಕೇಳುದಿಲ್ಲ? ನೆನ್ಪುಂಟಾ? ಮಾತಾಡಬೇಕು ಅಂತ ತಾನೇ ನಾನು ಬಂದದ್ದು. ಬಿಟ್ನ ಇವನು ನನಗೆ? ಇನ್ನೆಂತ ಮಾಡಲಿ ನಾನು? ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಹಾಗಾಗಿ ಇವನನ್ನು ವಾಪಸ್ ನಾನು ಕರ್ಕೊಂಡು ಹೋಗ್ಲೇಬೇಕು. ನಾನು ಆಗುದಿಲ್ಲ, ನಾನು ಇಲ್ಲೇ ಇರ್ತೇನೆ. ಇವನು ಇಲ್ಲೇ ಇರ್ಲಿಯಾ? ನಾನು ಇಲ್ಲೇ ಇರ್ತೇನೆ, ನೀನು ಹೇಗಿದ್ರೆ ಹೋಗು. ಹಾ ನೋಡಿ, ನಿಂಗೆ ಊಟ ಎಲ್ಲ ಕೇಳ್ತಾ ಇದ್ದಾರೆ. ನೀನು ಇಲ್ಲೇ ಇರು, ನೀನು ಇಲ್ಲೇ ನೆಮ್ಮದಿಯಾಗಿರ್ತೀಯಲ್ಲ. ನೀನು ಎಂತ ನಂಗೆ ಚಿಂಟುತ್ತಿ ಆಗೋದಿತ್ತ? ಸ್ವಲ್ಪ ನಾನು ಹೇಳಿದ ಮಾತು ಕೇಳಬೇಕು ಅಂತ ಹೇಳ್ಬಿಟ್ಟು ಹಾಗೆಲ್ಲ ಮಾಡ್ತೇನೆ. ಕೂಗ್ತಿದ್ದಾನೆ ಇವನು, ಎಂತ ಮಾಡುದಪ್ಪ? ಆಯ್ತು, ಬಂದಿದ್ದೇವೆ. ಇಲ್ಲಿ ಒಂದು ಎಷ್ಟು ಜನ ಬಂದಿದ್ದೇವೆ ಅಂತ ಲೆಕ್ಕ ಹಾಕ್ತೀಯಾ? ಲೆಕ್ಕ ಹಾಕ್ಲ ನಾನು? ಹಾಕದ ಎಲ್ಲಿಂದ ಹಾಕುದು? ಇವ್ರು ಅಲ್ಲಿಂದ ಮಾತ್ರ ಹಾಕಬಾರ್ದು. ಯಾಕೆ? ಅವ್ರು ಆಗಂದಿತ್ತು ಆಚೆ ಈಚೆ ಹೋಗಿ ಲೆಕ್ಕ ಹೊರ ತಟ ಮಾಡಿ ಹಾಕ್ತಾರೆ. ಅದೌದು, ಅದು ನಿಜ. ಹಾಗಾದ್ರೆ ಎಲ್ಲಿಂದ ಲೆಕ್ಕ ಹಾಕ್ತೀಯಾ? ಅರೆ ಹೊರಿಂದ ಫೋಟೋಗ್ರಾಫರ್ ಕಾಣೋ. ಅವರಿಂದ ಲೆಕ್ಕ ಹಾಕ್ಲಾ? ಬೇಡ, ನೀನು ಆ ಕಡೆಯಿಂದ ಲೆಕ್ಕ. ಒಳ್ಳೇದಾಯ್ತಲ್ಲ, ಹುಡುಗಿಯರೇ ಇದ್ದಾರೆ. ಚಿಂಟು ಆಚೆಯಿಂದ. ನನ್ನ ಗ್ಯಾಂಗ್ ಇದೆ, ನನ್ನ ಗ್ಯಾಂಗ್ ಕಡೆಯಿಂದ ಶುರು ಮಾಡು. ಅವರಿಂದನಾ? ನಾನು ಶಿಖನಿಂದ ಲೆಕ್ಕ ಹಾಕ್ಲಾ? ಶಿಖನಿಂದ? ಹಾಗಾದ್ರೆ ನಾನು ಈ ಕಡೆನೇ ಹೊರದಿಲ್ಲ. ಹೋಗಿ ಅಲ್ಲ, ಹಾಗಾದ್ರೆ ಇವನು ಅಲ್ಲಿ ಅಂತ ಮಾಡುದೇ ಇಲ್ಲ ಅಂತ ನೋಡುವ. ಹಾಗಾದ್ರೆ ಈ ಕಡೆಯಿಂದ ಲೆಕ್ಕ ಹಾಕ್. ಈಗ ನನಗೆ ಖುಷಿ ಆಗ್ತಾ ಉಂಟು ನೋಡಲಿ, ಕೈ ಎತ್ತುತ್ತಾ ಇದ್ದಾರೆ. ಆಯ್ತು, ಹಾಗಾದ್ರೆ ಆ ಕಡೆಯಿಂದ ಲೆಕ್ಕ ಹಾಕ್ತೀಯಾ? ಶುರು ಮಾಡ್ತಾನೆ. ಸರ್, ನೀವು ಯಾಕೆ ಇಲ್ಲಿಂದ ಅಲ್ಲಿ ಹೋಗಿ ಕೂತ್ಕೊಂಡದು? ಅಯ್ಯೋ, ಅದು ಯಾಕೆ ಅಂತ ಹೇಳಿದ್ರೆ ನೀನಿದ್ದೀಯಲ್ವಾ. ನಾನಿದ್ರೆ ಎಂತಾಯ್ತು? ಹಲೋ, ಇಲ್ಲೆಲ್ಲರೂ ಗಂಡು ಮಕ್ಳಿದ್ದಾರೆ. ಇಲ್ಲಿ ಗಂಡು ಮಕ್ಳು ಹೆಣ್ಮಕ್ಳಿಗೆ ಸೇಫ್ಟಿ ಇದ್ದಾರೆ. ಪಾಪ ಅಲ್ಲಿ ಕೂತಿರೋ ಹೆಣ್ಮಕ್ಳಿಗೆ ಒಂದು ಸೇಫ್ಟಿ ಬೇಡವಾ ನಿನ್ನಿಂದ? ಅಲ್ವಾ ಸರ್? ಸರ್, ನೀವು ಹೌದು ಅಂತ ಹೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತೀರಾ ಅಂತ ನೆನ್ಸಿದ್ದು ಸರ್. ಅಯ್ಯೋ, ಏನ್ ಮಾಡುದು? ನೀವು ನಮ್ಮ ಟೀಮಿಗೆ ಬಂದ ನಂಗೆ ತುಂಬಾ ಖುಷಿ ಆಯ್ತು ಸರ್. ನನಗೆ ಬೇಜಾರಾಯ್ತು ಸರ್. ಚಿಂಟು, ಸರಿ ಹೋಯ್ತು. ಹಾಗಾದ್ರೆ ಈಗ ಲೆಕ್ಕ ಹಾಕ್ತೀಯಾ ಇಲ್ವಾ? ಹಾಕ್ತೇನೆ. ಇಲ್ಲಿಂದ ಲೆಕ್ಕ ಹಾಕ್ತೇನೆ. 1 2 6 4. ಎಂತಾಯ್ತು? ಸ್ಟಕ್ ಆಯ್ತು. ಯಾಕೆ? ಅವ್ರು ಯಾರದು ಕೆನ್ನೆ ಮೇಲೆ ಕೈ ಇಟ್ಟಂತ ಸುಂದರಿ? ಅಯ್ಯೋ, ನಗ್ತಾರಗಳು. ನಿಮ್ಮ ಹೆಸರೇನು? ಅಯ್ಯೋ, ನಗ್ತಾರ. ಹೆಸರೇನು? ನಿಮ್ಮ ಹೆಸರೇನು? ಕೇಳ್ತಿದ್ದಾನಲ್ಲ, ಹೇಳಿ. ಏನು? ವೃಷ್ಟಿಕಾ? ನಿಶ್ಚಿತ? ಹಾಗಾದ್ರೆ ನಿನ್ನ ಅದು ನಿಶ್ಚಿತ. ನಿಮಿಷ, ಅದೇ ಆಗಿದೆಯಾ? ಏಯ್ ಚಿಂಟು, ನಿನ್ನ ಹತ್ರ ಒಂದು ಕೆಲಸ ಹೇಳಿದ್ರೆ 9 ಕೆಲಸ ಮಾಡ್ತೀಯಲ್ಲ ನೀನು. ಅದ್ರಲ್ಲಿ ನಾನು ಫೇಮಸ್. ಭಾರಿ ಕಷ್ಟ ಪಾಪ. ಅವರನ್ನೆಲ್ಲ ಆ ಥರ ಎಲ್ಲ ಮುಜುಗರ ಕೀಡು ಮಾಡಿಸ್ತಾ ಇದ್ದಾನೆ. ಯಾಕಂತ ನೋಡಿ, ನಾನು ಹೇಳಿದೆ ಆಗ್ಲೇ ಸಾಕು ಅಂತ. ಇವನೀಗ ಲಿಮಿಟ್ ಕ್ರಾಸ್ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಮಕ್ಕಳೇ, ಯಾವತ್ತಿದ್ರೂ ನಮ್ಮದೊಂದು ಚೌಕಟ್ಟು ಅಂತ ಇರಬೇಕು. ಯಾಕೆ ಹೇಳಿ? ಆವಾಗಲೇ ರವಿ ಕಟ್ಟಪಾಡಿ ಅವ್ರು ಏನು ಹೇಳಿದ್ದಾರೆ? ಕೇಳಿಸ್ಕೊಂಡಿದ್ದೀರಲ್ಲ? ಏನು ಹೇಳಿದ್ದಾರೆ? ನಿಮಗೂ ಕೂಡ ಆಗ ರವಿ ಕಟ್ಟಪಾಡಿ ಅವರು ಏನಂತ ಹೇಳಿದ್ದಾರೆ? ಟು ಹೆಡ್, ವೆರಿ ಹೆಡ್. ಇರುವುದು ಒಂದೇ ಜೀವನ. ಹೌದು, ಇರುವುದು ಒಂದೇ ಜೀವನ ಆಗಿರೋದ್ರಿಂದ ಒಂದು ಜೀವನನ ಯಾರು ಹಾಳು ಮಾಡ್ಕೊಳ್ಬೇಡಿ ಮಕ್ಕಳೇ. ತಪ್ಪು ಕೆಲಸಗಳನ್ನು ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ರೀತಿಯಾದ ತಪ್ಪು ದಾರಿಯನ್ನು ಹಿಡಿಬೇಡಿ. ಎಷ್ಟಾಗ್ತದೋ ಅಷ್ಟು ನಿಮ್ಮ ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡೋದ್ರ ಕಡೆಗೆ ನೀವು ಗಮನ ಹರಿಸಿ. ನಿಮ್ಮ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಒಳ್ಳೆ ರೀತಿಯಿಂದ ತಗೊಂಡು ಹೋಗಿ. ಇವನ ಥರ ಅಧಿಕ ಪ್ರಸಂಗನ ಇದ್ರೂ ಕೂಡ ಅದನ್ನು ಒಂದು ಹಾಸ್ಯದ ಮೂಲಕ ನೀವು ತಗೊಂಡು ಹೋಗುವುದಾದರೆ
ಅದನ್ನು ಬೇರೆಯವರಿಗೆ ನೋವು ಮಾಡೋದಕ್ಕೆ ಯಾವತ್ತೂ ಬಳಸಬೇಡಿ ಅನ್ನೋದು ನನ್ನ ಮುಖ್ಯವಾದ ಸಂದೇಶ. ನನ್ನದು ಕೂಡ ಅದೇ. ನಾನೀಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಏನಂದರೆ, ನಾನು ಎಷ್ಟೇ ತಮಾಷೆ ಮಾಡಿದರೂ ಕೂಡ ಅದು ಬರೀ ತಮಾಷೆಗಾಗಿ ಯಾರನ್ನು ಹರ್ಟ್ ಮಾಡುವಂಥ ಅಥವಾ ಅವರಿಗೆ ನೋವು ಕೊಡುವಂಥ ಉದ್ದೇಶ ಅಲ್ಲೇ ಅಲ್ಲ. ಹೌದಲ್ವಾ? ಇವನು ಇವಾಗ ಮಾತಾಡಿದ್ದು ಯಾರಿಗಾದರೂ ಹರ್ಟ್ ಆಗಿದೆಯಾ? ಇಷ್ಟ ಆಗಿದೆಯಾ? ನಿಮಗೆ ಇಷ್ಟ ಆಗಿದೆಯಾ? ನಿಮಗೆ ಇಷ್ಟ ಆಯ್ತಾ? ಇದೇ ನನ್ನ ಉದ್ದೇಶ. ಖಂಡಿತ. ಈಗ ನಮ್ಮಿಬ್ಬರ ಮಾತು ಕೂಡ ನಿಮಗೆ ಜಸ್ಟ್ ಒಂದು ಮನರಂಜನೆಯನ್ನು ಕೊಡುವಂಥ ಒಂದು ಉದ್ದೇಶದಿಂದ ಆಗಿತ್ತು. ಹಾಗಾಗಿ ಯಾರಿಗಾದರೂ ಏನಾದರೂ ಹರ್ಟ್ ಆಗಿದ್ರೆ ಅದನ್ನು ಹಾಗೆ ಮರೆತು ಬಿಡಿ. ಹಾಗೆ ಇದೇ ರೀತಿ ನಿಮ್ಮ ಒಂದು ಜೀವನದಲ್ಲಿ ಕೂಡ ಏನೇ ಒಂದು ಕಷ್ಟನೋ ಸುಖನೋ ಅದನ್ನು ಒಂದು ಸಂತಸದಿಂದ ಸ್ಪೋರ್ಟಿವ್ ಆಗಿ ತಗೊಂಡು ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮನ ಈಗ ಮುಗಿಸುವಂಥ ಸಮಯ. ನಾನು ಕೂಡ ಇಲ್ಲಿಂದ ಹೊರಡ್ತಾ ಇದ್ದೇನೆ. ಹಾಗೆ ಹೊರಡು ಮಾತ್ರ ಅಲ್ಲ, ಎಲ್ಲರ ಡ್ಯಾನ್ಸ್ ಅದು ಇದೆಲ್ಲ ನೋಡಿಕೊಂಡೇ ಹೋಗ್ತೇನೆ. ಯಾಕಂದ್ರೆ ಚಂದ ಚಂದ ಡ್ಯಾನ್ಸ್ ಮಾಡ್ತೀರಲ್ಲ. ಎಸ್, ನೀವು ಕೂಡ ಈಗ ಡ್ಯಾನ್ಸ್ ಮಾಡುತ್ತೀರಲ್ಲ. ಎಸ್, ಎಲ್ಲರ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೊನೆಗೂ ಡ್ಯಾನ್ಸ್ ಈ ಕಾಲಿಲ್ಲದ ಕೂಡ ಡ್ಯಾನ್ಸ್ ಮಾಡಿಕೊಂಡು ಹೊರಡು ಅಂತ. ಸರಿ, ಹಾಗಾದರೆ ಇನ್ನೊಂದ್ಸಲ ನಾವು ನಿಮ್ಮೆಲ್ಲರನ್ನು ಭೇಟಿಯಾಗೋದಕ್ಕೆ ಅಂತ ಬರ್ತೀನಿ ಅಂತ ಹೇಳ್ತಾ, ನನಗಿಂಥ ಒಂದು ಅದ್ಭುತವಾದಂತಹ ಆಪರ್ಚುನಿಟಿ, ಇಂಥ ಒಂದು ಸ್ಟೇಜನ್ನು ಕೊಟ್ಟಿರುವಂತಹ ಸಮಸ್ತ ವಿದ್ಯಾಸಂಸ್ಥೆಯ ತಂಡಕ್ಕೂ ಹಾಗೂ ಗೋಪಾಲಕೃಷ್ಣ ಸರ್ ಹಾಗೂ ದಾಮೋದರ ಸರ್ ಎಲ್ಲರೂ ನನ್ನನ್ನು ಕರೆಸಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್. ಜೀವವಿರದ ಗೊಂಬೆಗೆ ತನ್ನ ಕಂಠದಾನ ಮಾಡಿ ನೆರೆದಿರುವಂಥ ಎಲ್ಲ ವೀಕ್ಷಕರನ್ನ ಗಮನ ಸೆಳೆದಿರುವಂಥ ನಮ್ಮ ಪ್ರೀತಿಯ ಚಿಂಟು ಹಾಗೂ ಸಾಯಿ ಶ್ರುತಿ ಇವರಿಗೆ ನಮ್ಮ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಪುತ್ತೂರು ರಿಜಿಸ್ಟರ್ಡ್ ಇದರ ಕಡೆಯಿಂದ ಒಂದು ಪ್ರೀತಿಪೂರ್ವಕವಾದ ಕಾಣಿಕೆ ಇದೆ. ನಿಮ್ಮ ಕಲಾ ಪಯಣ ಇನ್ನಷ್ಟು ಮುಂದುವರಿಲಿ, ಇನ್ನಷ್ಟು ವೇದಿಕೆಗಳು ನಿಮಗೆ ಸಿಗಲಿ ಅಂತ ಹೇಳಿ ನಾವು ಆಶಿಸ್ತೇವೆ ಮೇಡಮ್. ಇನ್ನು ಪುತ್ತೂರಿನ ಹೆಮ್ಮೆಯ ಹಾಗೂ ಹೆಸರಾಂತ ರಾಜ್ಯ ಪ್ರಶಸ್ತಿ ವಿಜೇತ ಸಂಸ್ಥೆಯಾಗಿರುವಂಥ ಮುರಳಿ ಬ್ರದರ್ಸ್ ತಂಡದಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇನ್ನು ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಸಂಜೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಸ್ನ್ಯಾಕ್ಸ್ ತಿನ್ನುವ ಆಸೆ ಆಗಿರ್ಬೋದು. ಸೊ ಇಲ್ಲಿ ಚಹಾ ಹಾಗೂ ಸ್ನ್ಯಾಕ್ಸ್ನ ವ್ಯವಸ್ಥೆ ಕೂಡ ಆಗಿದೆ. ಬಂದಿರುವ ವೀಕ್ಷಕರೆಲ್ಲರೂ ಕೂಡ ಪ್ರೇಕ್ಷಕರೆಲ್ಲರೂ ಕೂಡ ಹೋಗಿ ಸ್ನ್ಯಾಕ್ಸ್ ಹಾಗೂ ಟೀಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸ್ನ್ಯಾಕ್ಸ್ ಆ್ಯಂಡ್ ಟೀ ತಗೊಂಡ್ಮೇಲೆ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಇದ್ದೇವೆ. ಇದೀಗ ಪುತ್ತೂರಿನ ಹೆಮ್ಮೆಯ ಹೆಸರಾಂತ ತಂಡ ರಾಜ್ಯ ಪ್ರಶಸ್ತಿ ವಿಜೇತ ಸಂಸ್ಥೆಯಾಗಿರುವ ಮುರಳಿ ಬ್ರದರ್ಸ್ ತಂಡದಿಂದ ನೃತ್ಯ ಪ್ರದರ್ಶನ ನಡೆಯಲಿಕ್ಕಿದೆ. ತಾವೆಲ್ಲರೂ ಜೋರಾದ ಚಪ್ಪಾಳೆ ನೀಡುವುದರ ಮೂಲಕ ಮುರಳಿ ಬ್ರದರ್ಸ್ ತಂಡವನ್ನ ವೇದಿಕೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಟೀ ಹಾಗೂ ಸ್ನ್ಯಾಕ್ಸ್ ವ್ಯವಸ್ಥೆ ಆಗಬೇಕಷ್ಟೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಾಗತ್ತೆ. ನಾನು ಹೇಳ್ತೇನೆ ನಿಮಗೆ.
रोटी के बिना इंसान 4 हफ्ते जी सकता है, पानी के बिना 4 दिन और हवा के बिना शायद 4 मिनट। लेकिन उम्मीद के बिना इंसान 4 सेकंड भी नहीं जी सकता। जिंदा है तो प्याला पूरा भर ले, कच्चा टूटे चूरा कांच कर ले। जिंदगी का ये घड़ा ले, एक सांस में चढ़ा ले, हिचकियों में क्या है मरना, पूरा मर ले। कोयला काला है, चट्टानों में काला है, अंदर काला बाहर काला, पर सच्चा है सारा। कोयला काला है, चट्टानों में काला है, अंदर काला बाहर काला, पर सच्चा है सारा। जिंदा है तो प्याला पूरा भर ले, कच्चा टूटे चूरा कांच कर ले। ಧನ್ಯವಾದಗಳು. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರಿಂದ ಮುರಳಿ ಬ್ರದರ್ಸ್ ಹಾಗೂ ತಂಡದವರಿಗೆ ಒಂದು ಪ್ರೀತಿಯ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಗೋಪಾಲಕೃಷ್ಣ ಸರ್ ಹಾಗೂ ಶಾರದಾ ಮೇಡಮ್ ಬಂದೊಂದು ಪ್ರೀತಿಯ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುರಳಿ ಬ್ರದರ್ಸ್ ತಂಡದ ಯಾರಾದರೂ ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ ಹೇಮಂತ್ ಹಾಗೂ ತಂಡದವರಿಂದ. ಈಶಾ ವಿದ್ಯಾಲಯದ ವಿದ್ಯಾರ್ಥಿಗಳಾಗಿರುವ ಹೇಮಂತ್ ಆ್ಯಂಡ್ ಟೀಮ್. दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। मेरे इशारे पे तो दिन दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। सारी दुनिया में एक ही फेमस है, मुंबई हो या और दिखा तू तुझे मेरा वाला डांस। ये है मेरा वाला डांस तो नाचू। ये है मेरा वाला डांस तो नाचू।
मेरा वाला डांस। बदतमीजी एक बीमारी है, ऐसी बीमारी जो धीरे धीरे वक्त के साथ बुढ़ापे में बदल जाती है। मैं कहता हूं जब तक बुढ़ापा नहीं आता थोड़ी बदतमीजी ही कर लेते। पुदीना देखा नाका नागिना देखा चिकनी चमेली देखी चिकना कमीना देखा चांदने चिडर होके चीट किया तो सारे तारे बोले गिली गिली अक्खा। मेरी बात तेरी बात ज्यादा बातें बुरी बात थाली में कटोरा लेकर आलू भात मूड़ी भात मेरे भी जो किसी ने रिपीट किया तो साला मैंने तेरे मुंह पे मारा मुक्का। खड़ा है कम वक्त छोड़ना जाने ना। बदतमीज दिल बदतमीज दिल बदतमीज दिल माने ना बदतमीज दिल बदतमीज दिल बदतमीज दिल माने ना ये जो हाल है सवाल है कमाल है जाने ना बदतमीज दिल बदतमीज दिल बदतमीज दिल माने ना। अलमती हबीब डाले अलमती हबीबो अलमती हबीबो। चिंता
താമര പൂവിൻ കണ്ണല്ലേ ഞാവലും കായിര ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ വാർക്കൂണ്ടലു മേഘച്ചേലല്ലേ മാരണി മാതക പൂവല്ലേ ചന്ദനം രാഗിയ മയ്യഴകല്ലേ അന്നച്ചോടല്ലേ రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో. ಧನ್ಯವಾದಗಳು ಹೇಮಂತ್ ಆಂಟಿ. ಇದೀಗ ನಮ್ಮ ಮುಂದೆ ಪುತ್ತೂರಿನ ಹೆಮ್ಮೆಯ ಇನ್ನೊಂದು ತಂಡ ಆಗಿರುವ ರಾಜ್ಯ ಪ್ರಶಸ್ತಿ ವಿಜೇತ ಸಂಸ್ಥೆಯಾಗಿರುವ ಸಂಗಮ್ ಬ್ರದರ್ಸ್ ಬೊಳ್ವಾರು ಇವರಿಂದ ನೃತ್ಯ ಪ್ರದರ್ಶನ ನಡೀಲಿಕ್ಕಿದೆ. ಇನ್ನೊಂದು ಸೂಚನೆ ಏನು ಅಂತ ಹೇಳಿದರೆ, ಟೀ ಹಾಗೂ ಸ್ನ್ಯಾಕ್ಸ್ ನೀವಿರುವಲ್ಲೇ ಬರ್ತದೆ. ನಿಮಗೆ ಯಾವುದೇ ರೀತಿಯಾದ ಪರ್ಫಾರ್ಮೆನ್ಸನ್ನು ಮಿಸ್ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. మాకే సొంతం ఇది యువతకు మంత్రం ఇది మాకే సొంతం చేసే చేస్తాం అంతం
ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಫ್ಯಾನಾಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ, ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ ಚೌಕರಿ ನೀನೆ ನನ್ನ ಬಂಪರು ಲಾಟರಿ. ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೆಟ್ ಸೀನರಿ. ಒಮ್ಮೆ ಮನಸಾರೆ ಬೇಡಿದೆ ಹೇಳು ನೀನೇನು ಕೇಳಿದೆ, ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ. ವೈ ಬುಂದಿ ಬೇಬಿ ವೈ ಬುಂದಿಲೆ, ಈ ಗ್ಲೋಬನ್ನು ಪೇ ವೈ ಬುಂದಿಲೆ. ವೈ ಬುಂದಿ ಬೇಬಿ ವೈ ಬುಂದಿಲೆ, ಈ ಗ್ಲೋಬನ್ನ ಪೇ ವೈ ಬುಂದಿಲೆ. వేరే ప్లానెట్ ఇంతంతం ఎట్ట నా కెట్ట పడ్డావులే, కల్లోటి వెట్ట స్వీట్ చాక్లెట్ నా పేట మారిందిలే. స్టెప్పులు వేసిందే దినకు దిన కొత్తగా నా గుండె, డప్పులు కొట్టిందే దినకు దిన పక్కన నువ్వుంటే. నీ పేరు టాటూల రాయించనా, మన పేరు హిట్ పేరు చేసేయనా. వై బుంది బేబీ వై బుంది బేబీ వై బుంది బేబీ వై బుందిలే, ఈ గ్లోబను పే వై బుందిలే. వై బుంది బేబీ వై బుందిలే, ఈ గ్లోబన పే వై బుందిలే. ఊదు ఊది. வாங்க மோனிகா. ಧನ್ಯವಾದಗಳು ಸಂಗಮ್ ಬ್ರದರ್ಸ್ ಅಂಡ್ ಟೀಮ್. ಇವರಿಗೆ
ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ವತಿಯಿಂದ ಒಂದು ಪ್ರೀತಿಯ ಕಾಣಿಕೆ ನೀಡ್ತಾ ಇದ್ದೇವೆ. ಸಂಗಮ್ ಬ್ರದರ್ಸ್ನ ಮುಖ್ಯಸ್ಥರು ಯಾರಾದ್ರಿದ್ರೆ ವೇದಿಕೆ ಮೇಲೆ ಬಂದು ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ತಲೈವಾಣಿ ಮೇಡಮ್ ವಾಣಿಜ್ಯ ಉಪನ್ಯಾಸಕಿ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಗಮ್ ಬ್ರದರ್ಸ್ ತಂಡದ ಪುಟಾಣಿ ಮಕ್ಕಳಿಗೆ ಇನ್ನಷ್ಟು ವೇದಿಕೆಗಳು ಸಿಗ್ಲಿ ಅಂತ ಹೇಳಿ ನಾವು ಆಶಿಸ್ತಾ ಇದ್ದೇವೆ. ಇನ್ನು ನಮ್ಮನ್ನು ಮನರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ತಮ್ಮ ಹಾಡಿನ ಮೂಲಕ ಆದರ್ಶ್. ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಆದರ್ಶ್. ಇದೀಗ ನಮ್ಮನ್ನ ರಂಜಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನಮಾಮಿ ನಮಾಮಿ ಹಾಡಿನ ಮೂಲಕ ನಮ್ಮನ್ನೆಲ್ಲರನ್ನ ರಂಜಿಸ್ಲಿಕ್ಕೆ ಬರ್ತಾ ಇದೆ ಸ್ಟೇಫಿ ಆ್ಯಂಡ್ ಟೀಮ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಸಮಯದ ಅಭಾವ ಇರುವುದರಿಂದ ಕಾರ್ಯಕ್ರಮ ನೀಡುವಂಥ ತಂಡಗಳೆಲ್ಲವೂ ಬೇಗ ಬೇಗ ವೇದಿಕೆಯ ಹಿಂಭಾಗದಲ್ಲಿ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಸಹ ಸಂಸ್ಥೆಗಳಾದಂಥ ಈಶಾ ಗ್ರೂಪ್ಸ್, ಈಶಾ ವಿದ್ಯಾಲಯ, ಈಶಾ ಪ್ರಾಪರ್ಟೀಸ್, ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಸೆಂಟರ್ ಹಾಗೂ ಈಶಾ ಕ್ಯಾಪಿಟಲ್ ಈ ಒಂದು ಸಂಸ್ಥೆಗಳನ್ನು ಕೂಡ ನಾವು ಈ ಸಮಯದಲ್ಲಿ ನೆನಪಿಸ್ಕೊಳ್ತಾ ಇದ್ದೇವೆ. ಇದೀಗ ನಮ್ಮ ಮುಂದೆ ನಮಾಮಿ ನಮಾಮಿ ಹಾಡಿಗೆ ನೃತ್ಯ ಪ್ರದರ್ಶಿಸಲು ಬರ್ತಾ ಇದ್ದಾರೆ ಸ್ಟೇಫಿ ಆ್ಯಂಡ್ ಟೀಮ್. ನಟರಾಜ ನಟರಾಜ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೇರನ ಧೀರನ ತನಧೇ ರಾಗ
ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. मनोहर ओंकारं सरिगमा ಶ್ರೀಕಾರಂ ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನ ಧೀರನ ಧೀರನ ತನಗೆ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಧನ್ಯವಾದಗಳು ಸ್ಟೀಫಿ ಆ್ಯಂಡ್ ಟೀಮ್. ಇದೀಗ ನಮ್ಮ ಮುಂದೆ ಹಾಡಿನ ಮೂಲಕ ರಂಜಿಸಲು ಬರಲಿದ್ದಾರೆ ಆದರ್ಶ್. ನೀನಾಡದ ಮಾತು ನನ್ನಲ್ಲಿದೆ, ನನ್ನಯ ಮೌನ ನಿನ್ನಲ್ಲಿದೆ, ಮಂದಹಾಸ ಎಲ್ಲ ಹೇಳಿದೆ, ಅಂದ ಮೇಲೆ ಬಾಕಿ ಏನಿದೆ,
ಒಲವಾಗಿ ಹೋಗಿರುವಾಗ ಸವಿ ಮಾತು ಸೋಲುವುದೇಕೆ, ಜೊತೆಯಾಗಿ ನೀರುವಾಗ ಸಮಯ ಸಾಲದು ಏಕೆ, ಕರೆ ಕೇಳಿದರೆ ಸ್ವರ ಕಂಪಿಸಿದೆ, ಬರಿಗಾಲಿನಲ್ಲಿ ಓಡಿ ಓಡಿ ಬಂದೆ, ಮಂದಹಾಸ ಎಲ್ಲ ಹೇಳಿದೆ. ನೀನಾಡದ ಮಾತು ನನ್ನಲ್ಲಿದೆ, ನನ್ನಯ ಮೌನ ನಿನ್ನಲ್ಲಿದೆ, ಮಂದಹಾಸ ಎಲ್ಲ ಹೇಳಿದೆ, ಅಂದ ಮೇಲೆ ಬಾಕಿ ಏನಿದೆ. ಎಲ್ಲಿನ ನಿನ್ನ ಹೆಸರನ್ನು ಕಂಡಾಗ ನಿನ್ನೆ ಕಣ್ಣಂತೆ ಕಾಸ ಸಂತಸ, ಹೀಗೆ ನೀ ನನ್ನ ಬಳಿಯಲ್ಲಿ ಸುಳಿವಾಗ ದೂರನೆ ನಿಲ್ಲೋದು ಒಂದು ಸಾಹಸ. ಸದಾ ನಿನ್ನದೇ ಧ್ಯಾನ ಈ ಜೀವದಲ್ಲೀಗ, ಕಣ್ಣಲ್ಲೂ ನಿಂದೇನೆ ಬಾಯಾರಿಕೆ, ಬಾಬೇಗ ಬಿಸಾರಕ್ಕೆ. ನೀನಾದದ ಮಾತು ನನ್ನಲ್ಲಿದೆ, ನನ್ನಯ ಮೌನ ನಿನ್ನಲ್ಲಿದೆ, ಮಂದಹಾಸ ಎಲ್ಲ ಹೇಳಿದೆ, ಅಂದ ಮೇಲೆ ಬಾಕಿ ಏನಿದೆ. ನಿನ್ನ ಹೊರತೀಗ ನನಗೇನು ತಿಳಿದಿಲ್ಲ, ಹೇಳುತ್ತ ನಾನದೇ ಇನ್ನೂ ಬಾಹುಗ, ನೀನು ಕಣ್ಣುಜ್ಜಿ ಮತ್ತೊಮ್ಮೆ ನೋಡಿಗ, ಈಗಂತೂ ಈ ಲೋಕ ಇನ್ನೂ ಮೋಹಕ, ಪ್ರತಿಯೊಂದು ಕ್ಷಣದ ತಂಗಾಳಿಯಲೇ ಒಂದಾಗಿ ಗೀಚೋಣ ನಾವೀಗಲೇ, ಈ ಪ್ರೇಮದ ದಾಖಲೆ. ನೀನಾಡದ ಮಾತು ನನ್ನಲ್ಲಿದೆ, ನನ್ನಯ ಮೌನ ನಿನ್ನಲ್ಲಿದೆ, ಮಂದಹಾಸ ಎಲ್ಲ ಹೇಳಿದೆ, ಅಂದ ಮೇಲೆ ಬಾಕಿ ಏನಿದೆ. ಒಲವಾಗಿ ಹೋಗಿರುವಾಗ ಸವಿ ಮಾತು ಸೋಲುವುದೇಕೆ, ಜೊತೆಯಾಗಿ ನೀರುವಾಗ ಸಮಯನೇ ಸಾಲದೇಕೆ, ಕರೆ ಕೇಳಿದರೆ ಸ್ವರ ಕಂಪಿಸಿದೆ, ಬರಿಗಾಲಿನಲ್ಲಿ ಓಡಿ ಓಡಿ ಬಂದೆ. ಧನ್ಯವಾದಗಳು ಆದರ್ಶ್. ಇನ್ನು ಮುಂದೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನ, ಆಚಾರ ವಿಚಾರಗಳನ್ನ ನೃತ್ಯದ ಮೂಲಕ ಪ್ರದರ್ಶಿಸಿ ಬರೆಯುತ್ತಿದ್ದಾರೆ ನಿರೀಕ್ಷಾ ಆ್ಯಂಡ್ ಟೀಮ್.
ಸೋಪುದ ಪಾದನ ಶುರು ಬರ್ಸದ ಮನ್ನದ ಕನ್ನನ ಹುಲ್ಲು ನಾಡ ಕೋಲ್ ತಟ್ಟದುತನ ಕಲ್ಲಿ ಬರ್ದು ಮರ್ಲು ಕಟ್ಟುನ ಜನ ಆಟಿಗೆ ಪಾಲದ ಮರ್ದಿಗೆ ಒಡ್ಡುಡು ಮೆತ್ತದ ಗಂಜಿಗೆ ಬಚಿರೆ ದೊಡ್ಡು ಸುಣ್ಣದ ಬೆರಕೆ ಜವನೆರೆ ಬಲೆ ತೋಜನೆ ನಲಿಕೆ ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಆ ಕೊಡಿಯಡಿಡು ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಆ ಕೊಡಿಯಡಿಡು ಬೆಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಹೋಗುನುಡು ಮಾಯೊಡೆ ಸಿರಿ ಬೆಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಹೋಗುನುಡು ಮಾಯೊಡೆ ಸಿರಿ ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕುಡಿಯಡಿಡು ಪಜರಡ ಗುಡ್ಡ ಸೀಮೆಡು ನಲಿಪು ನಡಕೆ ಗಾನಡಾವಳಿ ಪಚ್ಚ ಪಜರಡ ಗುಡ್ಡ ಸೀಮೆಡು ನಲಿಪು ನಡಕೆ ದಾನಡಾವಳಿ ಪಚ್ಚದಿ ಒಂದು ಐಸಿರದ ತಿಳಿಪು ತಿಳಿಕೆ ದಾಸವಾರಿ ಪಚ್ಚದಿ ಒಂದು ಐಸಿರದ ತಿಳಿಪು ತಿಳಿಕೆ ದಾಸವಾರಿ ಓಲೋಲೋ ಪರಪ್ನ ಸುದೆಕಲು ಎಂಚೆಂಚನ ಪರತದು ಕಡೇಕ ಬತ್ತ ಸೇರುಣಿ ಕಡಲನಿಗೆ ಕಡಲು ಪನ್ಪಿನಕ್ಕೆ ಎಂಚ ಅಂತ್ಯ ಪನ್ಪುಣ ಇಜ್ಜ ಕಡಲ ಬರಿತ ಕಡಟಿಪುನ ನಮ್ಮ ಪೆರ್ಮೆದ ತುಳುನಾಡ ಸಂಸ್ಕೃತಿಗಳ ಅಂತ್ಯ ಪನ್ಪುಣ ಇಜ್ಜಿ ಆ ರೀತಿಯಾದ ನೆನೆಪೊಡನ್ನ ನೆನೆಪೊಡಕ್ಕ ತುಳುನಾಡು ಪುಟು ಬಳತಿ ಜೋಕುಲು ಪನ್ಪಿನ ನಾಮ ಹಿಂದಿ ಇಂಗ್ಲಿಷ್ ಮಲಯಾಳ ತಮಿಳು ಓವೋ ಭಾಷೆಯನ್ನು ಕಲ್ತು ಓಲೋ ಪೋಪಿನ ಓ ಜೀವ ಓಲು ಪೋಂಡಲ ಒರಿಪೆರ ಮರಪಡ ನಿನ್ನ ಅಪ್ಪೆ ಜಕ್ಕದ ಕಾವ ತುಳು ಒರಿಪು ಬಾಲೆ ತುಳು ಕಲ್ಪು ಬಾಲೆ ಪಂಪಿನ ಆಶಯ ದೊಟ್ಟುಗು ನೀತ ಲೇಸಿಗೂ ಮುಗಿತಲದ ಚುಕ್ಕಿದೆಯೊಂದುಲ್ಲ ಸುಲ್ಮೆಲು ಧನ್ಯವಾದಗಳು ನಿರೀಕ್ಷಾ ಆ್ಯಂಡ್ ಟೀಮ್. ಇದೀಗ ನಮ್ಮ ಮುಂದೆ ವೇದಿಕೆ ಮೇಲೆ ಬರಲಿದ್ದಾರೆ ಸಂಗಮ್ ಬ್ರದರ್ಸ್.
ಏನ್ ಕೆಲಸ ಮಾಡ್ತಿದ್ಯಾ ಮಗ ಅಂತ ಕೇಳಲಿಲ್ಲ ನನ್ನವ್ವ. ನಿನ್ಗನ್ಸಿದೇನಾರು ಮಾಡ್ಲ ಮಗ, ಯಾರಿಗೂ ತೊಂದರೆ ಕೊಡಬೇಡ ಅಂದ್ಲು. ಎಷ್ಟು ದುಡಿತೀಯೋ ಮಗನೇ ಅಂತ ಕೇಳಲಿಲ್ಲ ನನ್ನವ್ವ. ಸಂಜೆ ಮನೆಗೆ ಬಂದ ಕೈ ತುತ್ತಾಕಿ ಸುಸ್ತಾಗಿರ್ತೀಯ ಉಂಡು ಮಂಕಳ್ಳ ಮಗ ಅಂದ್ಲು. ನಂಗೇನ್ ಮಾಡ್ದೆ ಮಗ ಅಂತ ಕೇಳಲಿಲ್ಲ ನನ್ನವ್ವ. ನಾನು ಒಂಚಿದೊಂದು ಉಂಡೆ ಬೆಣ್ಣೆ ಹಾಕಿ ಉಂಡ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿರ್ಲ ಮಗ ಅಂದ್ಲು. ಕುಂತ್ಕೊಂಡ್ ಹೇಳ್ದು ಮಾತಾಡೋಣಂತವ ಅಂತ ಕೇಳಲಿಲ್ಲ ನನ್ನವ್ವ. ಸೋತ್ ಬಂದಾಗ್ಲೆಲ್ಲ ಜೋಗ್ಲ ಆಡಿ ಯಾವಾಗ್ಲೂ ನಗ್ತಾ ಇರ್ಲ ಮಗ ಅಂದ್ಲು. ನಂಗೂ ವಯಸ್ಸಾತು, ಇನ್ ಆಗಕ್ಕಿಲ್ಲ ಕಣ್ ಮಗ ಅಂತ ಅನ್ಲಿಲ್ಲ ನನ್ನವ್ವ. ಒಂದ್ ಮದ್ವೆ ಆಗ್ಲ ಮಗ, ನಿನ್ಗೂ ಆಸರೆ ಆಗುತ್ತೆ ಅಂದ್ಲು. ನಿನ್ ಕಳ್ಕೊಳಕ್ ನನ್ ಕೈಲಿ ಆಗಕ್ಕಿಲ್ಲ ಕಣೆ, ನಿನ್ನಂತೊಳ್ಳೆ ನನ್ ಕಟ್ತೀಯನೇ ಅವ್ವ ಅಂದೆ. ಉಂಕಂದ್ ಸುಮ್ಕಿರ್ಲ ಮಗ, ಅಂತೊಳ್ನೆ ಕಟ್ತೀನಿ, ಜೊತೆಗೆ ನಾನು ಮಗಳಾಗುಟ್ಟಿ ನಿನ್ನ ಹಿಂಗೆ ನೋಡ್ಕಂತೀನಿ ಅಂದ್ಲು. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು, ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ದಿನಗೆ ನಾನು ಮನದಲ್ಲಿ ನಾ ಕೂಸೆ, ನಿನ್ನ ಬಿಟ್ಟು ನಾನು ಎಂದು ಹೋಗಲಾರೆ, ನೀನೆ ನನ್ನ ಜಗವೇ. ಕೈಯನ್ನು ಹಿಡಿದು ನನ್ನನ್ನು ನಡೆಸಿದೆ, ಕುರುಡನೆ ನಾನು ಅಮ್ಮ. ಹಾದಿಯ ಕಾಣದ ನನ್ನಯ ಪಯಣದಿ ಧ್ರುವ ತಾರೆ ನೀನು. ಜಗವದೆ ಮರೆಸುವ ದೇವತೆ ಅಮ್ಮ. ಎಷ್ಟೇ ತಪ್ಪು ಮಾಡಿದರೂ ಕ್ಷಮಿಸುವ ಜೀವಿ ನೀನೆ ಅಮ್ಮ. ಸ್ವಾರ್ಥವೇ ಇಲ್ಲದ ಅರ್ಥಕ್ಕೂ ಮೀರಿದ ಭಾವನೆ ನೀನಮ್ಮ. ಜೀವವೇ ಹೋದರು ಕೊನೆಯ ಉಸಿರಲು ನಿನ್ನ ಕಾಯುವೆ ನಮ್ಮ. ದಿನಗೆ ನಾನು
ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಸೈನ್ಸು ಮ್ಯಾಥ್ಸು ಪಾಠ ಕಲಿತೆ ತಲೆಯನ್ನುಳಿದಿಲ್ಲ, ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇರೆ ತಿಳಿದಿಲ್ಲ. ಜಗವೇನೆ ನಿನ್ನಯ ಬಳ್ಳಲ್ಲಿ, ಜಗವೆಲ್ಲ ಕರೆಯುವೆ ನಾನಿಲ್ಲಿ. ಬಿಡಿಸದ ಗೆಳೆತನ ಓ ಲವ್ಲಿ ಮಮ್ಮಿ ಡಿಯರ್. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿರುವೆ, ನಿನ್ನ ಚೆಲುವ ನಗುವಿನಲ್ಲಿ ನಾನು ಬೆರೆತಿರುವೆ. ಇದು ಯಾತರ ಸಂಬಂಧ, ಜಗ ಕಂಡು ಕೇಳದ ಈ ಬಂಧ. ಹೊಸತನ ಗೆಳೆತನ ಇವಳೇ ಮೈ ಗ್ರೇಟೆಸ್ಟ್ ಮದರ್. ಕಂದ ಅಮ್ಮನ ಮಹತ್ವವನ್ನು ನೃತ್ಯದ ಮೂಲಕ ಪ್ರದರ್ಶಿಸಿದ ಸಂಗಮ್ ಬ್ರದರ್ಸ್ ಟೀಮ್ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಮುಂದೆ ನೃತ್ಯ ಪ್ರದರ್ಶನ ನೀಡಲು ಬರ್ತಿದ್ದಾರೆ ಭುವನ ಆ್ಯಂಡ್ ಟೀಮ್. देखो न मुझको यूं है, जादू तुम्हारी नजर का बेचैनी कितने बढ़ाए। होने लगी बदमाशी थोड़ी थोड़ी है ओवर, जो तेरा हुआ धुमा I got tetema, oh mama tetema, oh mama tetema, gimme tetema, oh mama tetema, show me like a cinema, oh mama tetema, sugar honey tetema, oh mama tetema, hi mama tetema, oh mama tetema, gimme tetema, oh mama tetema, show me like a cinema, oh mama tetema, sugar honey tetema, oh mama tetema, hi tetema, oh mama tetema, tipo tetema, oh mama tetema.
higher than the tetema, oh mama tetema, sugar chini tetema, oh mama tetema, higher than the tetema, oh mama tetema, tipa tipa tetema, oh mama tetema, higher than the tetema, oh mama tetema, sugar chini tetema, oh mama tetema. இறங்கி வந்தாச்சு கடலை கொந்தளிக்கும் சுனாமியே உண்டாச்சு மணிக்கா வெளுச்சி எதிர்ப்பா எனர்ஜி தலைய சுத்த வைக்கும் சுறாவலி பொண்ணாச்சு பட்டன்னு பார்த்தாலே பல்ஸ் தும்பாடி கொட்டுபா மீனெல்லாம் கூத்தாடுமே இரவ கலரா கொஞ்சம் லேடி சால்ட்டும் நான் தொட்டா ஸ்வீட் ஆகுமே ஊதுறாத Ron, did you make this? ശരിയാ നീ കേട്ടത് ശരിയാ ചാടളക്കി വരണ കൊമ്പന തളച്ചത് ശരിയാ നീ കേട്ടത് ശരിയാ വിത്തുകൾ വിതച്ചത് നാളെ നാട്ടിൽ പെരിയാൾ നീ കേട്ടത് ശരിയാ കാലം മാറിടും നേരിൻ പാതകൾ ശരിയാ ശരിയാ നീ കേട്ടത് ശരിയാ കാടളക്കി വരണ കൊമ്പന തളച്ചത് ശരിയാ നീ കേട്ടത് ശരിയാ വിത്തുകൾ വിതച്ചത് നാളെ നാട്ടിൽ പെരിയാൾ നീ കേട്ടത് ശരിയാ കാലം മാറിടും നേരിൻ പാതകൾ ശരിയാ அல்லையே அல்லையே காட்டுல மழையே அல்லல்லே அல்லடூ செதற பதற உடுவன ஒதற அல்லல்லே அல்லடூ ஊரும் பிளட் 10,000 ஆறாவ கொண்டு அச்சாடி நீ எத்தனையோ வர்த்தனதா பார்த்தா அத்தனையும் வர்த்தினதா ஆக ஒன்னம் சிலவா யாரும் இல்ல செஞ்சிரு வச்சி ஜஸ்ட் another person நீ பார்த்தா இச்சவலா ஹிஸ்டரியா கேட்டா மன்னனா வந்தனா ஊரலர கண்ணனா தொட்டனா பூமலர என்ன சொல்ல என்ன வெல்ல யாரும் இல்ல ராஜாதி ராஜனா ராவண ராவணா வந்தனா ஊரலர கண்ணனா தொட்டனா பூமலர என்ன சொல்ல என்ன வெல்ல யாரும் இல்ல ராஜாதி ராஜனா ராவண ராவணா
ಧನ್ಯವಾದಗಳು ಭುವನ ಆ್ಯಂಡ್ ಟೀಮ್. ಇದೀಗ ನಿಮ್ಮ ಮುಂದೆ ಮುರಳಿ ಬ್ರದರ್ಸ್. ಇನ್ನು ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಸಾಬಿತ್ ಆ್ಯಂಡ್ ಟೀಮ್ ವೇದಿಕೆಯ ಹಿಂಭಾಗದಲ್ಲಿ ರೆಡಿಯಾಗಿರಿ. हे डोला रे डोला रे डोला रे डोला. हमलो पाहे किसा हमलो पाहे किसा कंबा 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 ये मरियाची एको मरियाची किसाले कंबाले ट्रिपाले ट्रिपाले लो किसा किसा कंबाले किसा ट्रिपाले मल्ली मल्लिया 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 ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ? Come on.
ಧನ್ಯವಾದಗಳು ಮುರಳಿ ಬ್ರದರ್ಸ್. ಇದೀಗ ನಮ್ಮ ಮುಂದೆ ಹೆಜ್ಜೆ ಹಾಕಲು ಬರ್ತಾ ಇದ್ದಾರೆ ಸಾಬಿತ್ ಆ್ಯಂಡ್ ಟೀಮ್. Chopper. Doggy style. No te canses. ਤਾਈ ਨੂੰ ਕਹਿ ਰੱਖ ਹੁਣ ਬਿੜਕਾਣਾ ਤੂੰ ਵੀ ਮੈਨੂੰ ਮਾਰੀ ਮੈਂ ਝਿੜਕਾਣਾ ਦੇਖ ਕੇ ਮੁੰਡੇ ਨੂੰ ਹਾਂ ਕਰ ਹੋ ਗਈ ਤੂੰ ਵੀ ਉਹਦੇ ਕਹਿੰਦੀ ਸੀ ਉਮਰ ਹੋ ਗਈ ਨੀ ਪਿੱਛੇ ਪੈ ਗਿਆ ਨਾਲ ਖਹਿ ਗਿਆ ਕੋਲੇ ਪੈ ਗਿਆ ਕੋਈ ਨੀ ਮੈਂ ਦਿਲ ਲੈ ਗਿਆ ਕੋਈ ਨੀ ਮੈਂ ਦਿਲ ਲੈ ਗਿਆ ਦਿਲ ਲੈ ਗਿਆ ਕੋਈ ਮੈਂ ਕਿਹੜਾ ਵੀ ਕਰ ਗਈਆਂ ਹੁਣ ਹਰ ਗਈਆਂ ਨੀ ਸਹਿ ਗਿਆ ਕੋਈ ਨੀ ਮੈਂ ਦਿਲ ਲੈ ਗਿਆ ਕੋਈ अंगड़ाइयाँ लेती हूँ मैं जब जोर जोर से अंगड़ाइयाँ लेती हूँ मैं जब जोर जोर से वो आह की आवाज है आती हर ओर से मैं तो चलो इस कदर मच जाए गदर होश वाले भी मदहोश आए नजर मेरे फोटो को सीने से यार चिपका ले सैया फेविकॉल से मेरे फोटो को सीने से यार चिपका ले सैया फेविकॉल से साड़ी के फॉल सा कभी मैच किया रे कभी छोड़ दिया दिल कभी कैच किया रे साड़ी के फॉल सा कभी मैच किया रे कभी छोड़ दिया दिल कभी कैच किया रे टच करके कहाँ चल दी बच करके टच करके दिल से दिल अटैच किया रे कभी छोड़ दिया दिल कभी कैच किया रे मुकाबला लैला ओ लैला मुकाबला सुभान अल्लाह लैला ओ लैला. ಧನ್ಯವಾದಗಳು ಸಾಬಿತ್ ಆ್ಯಂಡ್ ಟೀಮ್. ಇದೀಗ ನಮ್ಮ ಮುಂದೆ ನೃತ್ಯ ಪ್ರದರ್ಶನ ಮಾಡಲು ಬರ್ತಾ ಇದ್ದಾರೆ ಧನುಷಾ ಆ್ಯಂಡ್ ಅರ್ಷಿ. रघुकुल रीत सदा
आज देखो मेरे पिया की सावरी जिया से बावरी मेरे अंगना में देखो आज खिला है चाँद के बाजे धुन छम छम छमाक छम गुलाची मन छम छम छमाक छम के बाजे धुन छम छम छमाक छम गुलाची मन छम छम छमाक छम आओ जी आओ घूमर रे चिलबान पधारो सा घूमर रे चिलबान अलम धारो गुरर गुरर गुरदार आस मारो जीवड़ो गड़ो हिचकावे ओ घबरावे मन में भावे मारो बाजलो भार मन भावे चमक चम बाजे भाई सकेले चमक चमक घुघरा बाजे आओ सा घूमर रे चिलबान आओ सा घूमर रे चिलबान कनक प्रीत के सर पे ओढ़ कर घूमर घूमर घूमे हाँ घूमर घूमर घूमे ओ ललक रीत सब जग की छोड़ कर घूमर घूमर घूमे भर के ढोला वाले ठाठ घूमर 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 घूमे घूमर घूमर घूमे भाई सा घूमर घूमे ढोलीड़ा ढोलीड़ा शेरवाली सैयद ने खिंच लई गरबे घुमो ढोलीड़ा ना ढोल बाजा धम 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 धमक धम ढोलीड़ा धम धम बजे ढोलीड़ा धम धम धमक बजे ढोलीड़ा धम धम धमक बजे नच नच रे ढोल पे हवा डोला रे डोला रे डोला रे डोला हाय डोला दे डोला मंडोला रे डोला डोला रे डोला रे डोला रे डोला हाय डोला दे डोला मंडोला रे डोला लग जानी दो नजरिया गिर जानी तो बिजुरिया 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 गिर जानी तो आज बिजुरिया लग जानी दो नजरिया गिर जानी तो बिजुरिया बात के देखो करो पहन के मैं पाए बात के देखो करो पहन के मैं पाए झूम के नाचूंगी घूम के नाचूंगी डोला रे डोला रे डोला रे डोला हाय डोला दिल डोला मन डोला रे डोला धिन तड़ाक आजा उड़ के सराट पैरों से बीड़ी जरा खोल नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम धाय धिन तड़ाक आजा उड़ के सराट पैरों से बीड़ी जरा खोल नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम धाय ಧನ್ಯವಾದಗಳು ಧನುಷಾ ಅಂಡ್ ಹರ್ಷಿ. ಇದೀಗ ನಿಮ್ಮ ಮುಂದೆ ಸೋಲೋ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಬರ್ತಾ ಇದ್ದಾರೆ ತ್ರಿಷಾ.
ಚಿಕ್ಕ ರೈಲು ತಿನ್ನೋದಿಲ್ಲ ಎಲ್ಲಿ ಯಾಕಿಂಗೆ ಓಡ್ತೈತು ಹೂವು ಹಣ್ಣು ಇಟ್ಟು ನಿಂಗಾತಿ ಎತ್ತಬೇಕಾ ಎಲೆ ಅಡಿಕೆ ಕೊಟ್ಟು ಗಿಡಗಾಯ ಒಡೆಯಬೇಕಾ ಬಿಟ್ಟೆಲ್ಲ ಇಟ್ಟು ತಮಟೆ ಒಡಿಸಬೇಕಾ ಗಣೇಶಾಸ್ತ್ರ ನೋಡಿ ಕಣಿಕೆಯಲ್ಲಿ ಕರೆಯಬೇಕಾ ಚಿಕ್ಕ ಪುಕ್ಕು ರೈಲು ನಿಲ್ಲುತ್ತಿಲ್ಲ ಎಲ್ಲೂ ಯಾಕೆಂಗೆ ಓಡ್ತಾಯ್ತು ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕೆಂಗೆ ಆಡ್ತಾಯ್ತು ಧನ್ಯವಾದಗಳು ತ್ರಿಷಾ. ಇದೀಗ ಕರ್ನಾಟಕದ ಕೊಡಗಿನ ಸಾಂಸ್ಕೃತಿಕ ನೃತ್ಯವನ್ನು ನಮ್ಮ ಮುಂದೆ ಪ್ರದರ್ಶಿಸಲು ಬರ್ತಾ ಇದ್ದಾರೆ ವೈಷ್ಣವಿ ಆ್ಯಂಡ್ ಟೀಮ್. எரிச்சு சுட்டி தெரிச்சு கடி குடிக்கானா பொட்டு கொட்டித்து ஆட்டி அடித்து தடி கருக்கானா கூட்டு குடித்து பாட்டு படித்து செடி மறக்கானா பாட்டல் இலக்கா மாடத்த பாபா பரடு காரா பஜ்ஜி பக்கோடா அடுத்து பாடித்து கௌச்சின மாடானா ஜோரு பாட்டு ஜோரு பாட்டு ஜோரு பாட்டு ஆட்டு ஆடனா வெகுற மேல பெட்டிக்கிட்டனா ஜோரு பாட்டு ஆட்டு ஆடனா வெகுற மேல பெட்டிக்கிட்டனா
கோடியா பத்தாக்குற ரங்குல நின்னா நோட்டோதே நம்ம மனசுக்கு குப்பியா சாலே பிச்சே கத்தி கத்துல நின்ன மங்களாப்ப ஆசை மனசுல பீர் பாட்டு சில்லா திருடுறா பாபா பீர் பாட்டு சில்லா திருடு ಧನ್ಯವಾದಗಳು ವೈಷ್ಣವಿ ಆ್ಯಂಡ್ ಟೀಮ್. ಇದೀಗ ನಮ್ಮ ಮುಂದೆ ಮತ್ತೊಮ್ಮೆ ಸಂಗಮ್ ಬ್ರದರ್ಸ್. ಇನ್ನೇನು ಕೆಲವೇ ಹೊತ್ತಲ್ಲಿ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂಥ ಚೆಂಡೆ ವಾಯ್ಲಿನ್ ಫ್ಯೂಷನ್ ವಿತ್ ಶ್ರೀರಾಮ ಚೆಂಡೆ ಇನ್ನೇನು ಕೆಲವೇ ಹೊತ್ತಲ್ಲಿ ನಡೀಲಿಕ್ಕಿದೆ. ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ ಯಾರು ಕಾಡದ ಹಾಗೆ ಕಾಡಿದೆ ನಿನ್ನ ಸುಂದರ ಮನ.
தாவுறனே நீ மலையேறி போற நான் மண்ணோடு போறேன் நீ கரையேறி போற நான் கடலோடு போறேன் நீ காத்தோடு காத்தாக கனவோடு கனவாக ஒளியோடு ஒளியாக வலியோடு வலியாக எங்கேயோ போற எங்கேயோ போற எங்கேயோ போற நீ தீ கொடுத்தி தீ கொடுத்தி தீ கொடுத்தி தீ 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 கொடுத்தி தீ 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 கொடுத்தி சொல்லு ஒயில என் மனசு போடு மரப்பு மேல உன் பாசம் எரியுதடி அதுல என் ஆசை துடிக்குதடி அடியே ஒத்த சொல்லு ஒயில உன் தவிப்பு போடும் தண்டார ஓசை என் கூட்டம் உடைக்குதடி அதுல ஓ வாசம் நுழைக்குதடி ஓ வாசம் நுழைக்குதடி என் கூட்டம் உடைக்குதடி என் ஆசை துடிக்குதடி ஓ பாசம் எரியுதடி ஓ வாசம் நுழைக்குதடி என் கூட்டம் உடைக்குதடி ஓ பாசம் எரியுதடி என் ஆசை துடிக்குதடி ಧನ್ಯವಾದಗಳು. ಧನ್ಯವಾದಗಳು ಸಂಗಮ್ ಬ್ರದರ್ಸ್ ಆ್ಯಂಡ್ ಟೀಮ್. ಇದೀಗ ನಮ್ಮ ಮುಂದೆ ವಿದ್ಯಾಶ್ರೀ ಆ್ಯಂಡ್ ಟೀಮ್. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪ್ರೀತಿಯ ಬಂಧುಗಳಿಗೆ ಈಶ ವಿದ್ಯಾಲಯದ ವತಿಯಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ನಮ್ಮ ಮಕ್ಕಳು ಸಣ್ಣ ರೀತಿಯ ಕಾರ್ಯಕ್ರಮ ಕೊಡ್ತಿದ್ದಾರೆ. ತಾವೆಲ್ಲರೂ ಹೃದಯದಿಂದ ತುಂಬಿ ಬಂದು ಚಪ್ಪಳೆ ಮೂಲಕ ನಮ್ಮ ಮಕ್ಕಳನ್ನು ಗೌರವಿಸಬೇಕಾಗಿ ಆಶೀರ್ವದಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ಇನ್ನು ಕೆಲವೊಂದು ಕಾರ್ಯಕ್ರಮಗಳು ಮಾತ್ರ ಬಾಕಿ ಇರುವ ಕಾರಣ ಈ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ತಾವು ಪ್ರೀತಿಯಿಂದ ಆಶೀರ್ವದಿಸಿ ಮತ್ತೆ ತೆರಳಬೇಕಾಗಿ ತಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. टच करके टच करके टच करके टच करके कहाँ चल दी बच करके टच करके टच करके टच करके दिल से दिल अटैच किया रे. कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. നിന്റെ നുണക്കുഴി കണ്ടപ്പോ അടിവയറ്റില് മഞ്ഞുള്ള രാത്രി നിന്റെ ചിരിയത് കണ്ടപ്പോ അയ്യോ നെഞ്ചിലൊരാതി കരിമിഴിയുള്ള കളവാണി കൂന്തല് കണ്ടപ്പോ കണ്ണന്ന് ഉടക്കി ചിരിക്കല പെണ്ണെ കല്യാണി നിന്റെ വാറത്തെ പുള്ളി എന്നെ നീ കുടി നിന്റെ കണ്ണിലെ നിറം കണ്ട് കയ്യിലെ വള കണ്ട് കാലിലെ കൊലുസിട്ട് എന്നെ നീ കുടുക്കി അരയിലെ അരഞ്ഞണം മരക്കെട്ടിൽ കിടക്കുമ്പോൾ എനിക്കെന്റെ മോഹങ്ങൾ അണപ്പൊട്ടി ഒഴുകുമ്പോൾ നോക്കല്ലേ നീ ഒരുത്തി നോട്ടത്തി മുന്നെ കൊണ്ട് ചങ്കത് പടക്കണ നോക്കല്ലേ നീ ഒരുത്തി മിന്നലാടി നിനക്കെന്ത് പേടി കഥകടി ചോടി അടുത്ത് നീ വാടി കവിതകൾ പാടി അരക്കെട്ട് തേടി നിൻ മുട്ടിയിലെ സുഗന്ധത്തിൻ രാമച്ചൻ തേടി வண்ணமயிலேறும் என் தங்க வடிவேலோ கந்தன் உன்னை காண தினம் ஓடி வருவேனோ செந்தமிழை காக்கும் வேல் செவல் கொடியானோ எண்ணி எண்ணி பாடும் என்னை கந்தன் அறிவானோ தோளிலே பால்காவடி சுமந்து ஓடினேன் மேடு பாலங்கள் கடந்து ஆடினேன் அவன் ஆலயம் நுழைந்து பாடினேன் வடிவேலனை நினைத்து தோளிலே பால்காவடி சுமந்து ஓடினேன் மேடு பாலங்கள் கடந்து ஆடினேன் அவன் ஆலயம் நுழைந்து பாடினேன் வடிவேலனை நினைத்து தந்தைக்கு உபதேசம் செய்து சுவாமி மலை ஆள்பவன் நீ மாம்பழத்தில் கோபம் கொண்டு பழனி மலை ஆண்டவன் நீ
ಬಿನ್ನಿರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲೆನೆ ತೂಪುಂಡೆ ಬಿನ್ನಿರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲೆನೆ ತೂಪುಂಡೆ ಕಾಜಿದ ಕನ್ನೋಟ ಸೋಜಿಗ ರಂಪಾಟ ಎಣ್ಣೆಜಿದ ಕಂಡೋಡು ನವಿಲಂಜಿನಲ್ ತಂದು ಬರ್ಪುನ ಪರ್ಲುತ್ತುಯೇ ಡೆನ್ನ ಡೆನ್ನ ಬಿನ್ನಗು ಬಾರಿ ತಮ್ಮನ ಏ ಕತ್ತಲೆ ಕವಿದಿನ ಮುಗಲ್ದ ಮಾನೋಡು ಮಿಂಚಿದ ಸಂಚಾರನ ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ஐசாங்க கொஞ்சம் பாரு அண்ணனோட பேரு ஜொலிக்குதுடா ஸ்லோமோ தெரிக்குதுடா அன்பானன் பிச்செல்லாம் கேளு நம்பிக்கையா சேரு இருக்குதுடா காலம் பொறக்குதுடா தனக்குன்னு வாழாத நீ தரத்துல தாழாத ஒருத்தன் மாறானே திருத்திட போறானே கல்லு கல்லுமா தளபதி கச்சேரி தளபதி கச்சேரி அகனா மனசுகனா வெறித்தனமா வைபா பலாமா கச்சேரி தளபதி கச்சேரி கொடிய பறக்க விட்டு விருந்து வச்சு கொண்டாடலாமா பக்கல்ல பிட்டாய் பக்கல்ல பிட்டாய் பக்கல்ல பிட்டாய் பிட்டாரே 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 ಧನ್ಯವಾದಗಳು ವಿದ್ಯಾಶ್ರೀ ಆ್ಯಂಡ್ ಟೀಮ್. ಇದೀಗ ನಮ್ಮ ಮುಂದೆ ತೇಜಶ್ರೀ ಆ್ಯಂಡ್ ಟೀಮ್.
ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವು ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ತಾ ಜುಣುತಾ ಗೆಜ್ಜೆ ಘಲ್ಲು ತಾ ಜುಣುತಾ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವು ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಹುಟ್ಟಿದರೆ ಕನ್ನಡ ನಾಡಲು ಬೆಟ್ಟಿದರೆ ಕನ್ನಡ ಮಣ್ಣು ಬೆಟ್ಟಬೇಕು ಬದುಕಿದ್ದು ಚಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಚಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಬೇಕು ಬೆಟ್ಟಿದರೆ ಕನ್ನಡ ಮಣ್ಣು ಬೆಟ್ಟಬೇಕು ಕಾಶಿಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಮಳೆಯ ನಾನೆಂದು ಕೂಗಿ ಹಾಡು
ಸಾಂಗ ಮೆಟ್ಟಿದರೆ ಕನ್ನಡ ನಾಡನ್ನು ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು. ಇದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಚಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಧನ್ಯವಾದಗಳು ತೇಜಸ್ವಿ ಆ್ಯಂಡ್ ಟೀಮ್. ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ರಂಗ 100% ಫಲಿತಾಂಶಗಳ ಆ ಕಾಲದಲ್ಲಿ 5 ವರ್ಷಗಳ ನಿರಂತರ ಸಾಧನೆಯ ಕ್ರಿಯಾಶೀಲತೆ, ಪ್ರತಿಭಾವಂತ ಅಧ್ಯಾಪಕ ಉಪನ್ಯಾಸಕ ಸಿಬ್ಬಂದಿ ವೃಂದ, ಈಶಾ ದೂರ ಶಿಕ್ಷಣ ಯೋಜನೆ, ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್, ಈಶಾ ಚಿತ್ರಕಲಾ ಸರ್ಟಿಫಿಕೇಟ್ ಕೋರ್ಸ್, ನರ್ಸರಿ ಟೀಚರ್ಸ್ ತರಬೇತಿ 2004ರಿಂದ ವಿಟ್ಲದಲ್ಲೂ ಸಹ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಕನಸು ವಿಸ್ತಾರ ಹೊಂದಿದ ಡಾಕ್ಟರ್ ಎಂ ಗೋಪಾಲಕೃಷ್ಣ ಪ್ರಾಂಶುಪಾಲರಾಗಿ, ಶ್ರೀಮತಿ ಶಾರದಾ ಗೋಪಾಲಕೃಷ್ಣ ಉಪಪ್ರಾಂಶುಪಾಲರಾಗಿ ವಿದ್ಯಾರ್ಥಿಗಳಿಗೆ ಭರವಸೆಯ ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ. ಈಶಾ ಫೌಂಡೇಶನ್, ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಪುತ್ತೂರು ರಿಜಿಸ್ಟರ್ಡ್ ಇದರ 25ನೇ ವರ್ಷದ ಸುದೀರ್ಘ ಪಯಣವನ್ನು ಒಂದು ಡಾಕ್ಯುಮೆಂಟರಿ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. 25ರ ಸಂಭ್ರಮದಲ್ಲಿರುವ ಈಶಾ ವಿದ್ಯಾಲಯ 2001ರಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗುವ ಉದ್ದೇಶದಿಂದ ಪ್ರಾರಂಭಗೊಂಡ ಸಂಸ್ಥೆ ಈಶಾ ಶಿಕ್ಷಣ ಸಂಸ್ಥೆ. ಈ ವಿದ್ಯಾಲಯಕ್ಕೀಗ ಬೆಳ್ಳಿ ಹಬ್ಬದ ಸಂಭ್ರಮ. ಸಾಗಿ ಬಂದ ದಾರಿಯ ಕಡೆ ಹಿಂತಿರುಗಿ ನೋಡುವ ಶುಭಾವಸರ. ಏಪ್ರಿಲ್ 27, 2001ರ ಸಮಯ. ಹಿರಿಯರ ಸಂಕಲ್ಪದಂತೆ ಮಹಾವೀರ ಆಸ್ಪತ್ರೆಯ ಹಿರಿಯರೂ ಆಗಿರುವ ದಿವಂಗತ ರಾಜವರ್ಮ ರೈ ಮೂಡಾಯೂರುಗುತ್ತು ಇವರ ದಿವ್ಯ ಹಸ್ತದಿಂದ ಮಾತಾಪಿತರಾದ ಯಮುನಾ ಮಹಾಲಿಂಗ ಪಾಟಾಳಿಯವರ ಆಶೀರ್ವಾದದೊಂದಿಗೆ ಈಶಾ ವಿದ್ಯಾಲಯ ಬೊಳುವಾರು ಆಂಜನೇಯ ಮಂತ್ರಾಲಯದ ಬಳಿ ಪ್ರಾರಂಭಗೊಂಡಿತು. ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಆಸೆಗಳ ಮೂಟೆ ಹೊತ್ತ ಯುವ ಪ್ರತಿಭೆ ತನ್ನ ಸ್ನಾತಕೋತ್ತರ ಪದವಿ ಪಡೆದ ನಂತರ ಉಪನ್ಯಾಸಕನಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ತನ್ನ ವೃತ್ತಿಯಲ್ಲಿ ಮಗ್ನನಾಗಿದ್ದ ಗೋಪಾಲಕೃಷ್ಣ ಇವರು ತನ್ನ ಬಾಳ ಸಂಗಾತಿ ಶ್ರೀಮತಿ ಶಾರದಾ ಕೃಷ್ಣ ಇವರ ಜೊತೆ ಸೇರಿಕೊಂಡು ಸಂಸ್ಥೆಯ ಬೆಳವಣಿಗೆಯ ಸಾರಥ್ಯವನ್ನು ವಹಿಸಿಕೊಂಡ್ರು. ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎಂಬ ಧ್ಯೇಯವನ್ನಿರಿಸಿಕೊಂಡು ಸ್ವಾಮಿ ವಿವೇಕಾನಂದರ ತತ್ವದಂತೆ ತೀರಾ ಸಾಧಾರಣ ರೀತಿಯಲ್ಲಿ ಪ್ರಾರಂಭಗೊಂಡ ಸಂಸ್ಥೆಯು ಪ್ರತಿ ವರ್ಷವೂ ಕೂಡ ಒಂದೊಂದು ಹೊಸ ಯೋಜನೆಗಳೊಂದಿಗೆ ಕಾರ್ಯರೂಪಕ್ಕಿಳಿದು ಪ್ರಥಮ PUC ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ನೇರವಾಗಿ PUC, 9th ಫೇಲ್ ಆದ ವಿದ್ಯಾರ್ಥಿಗಳು ನೇರವಾಗಿ SSLC, ಹಾಗೆಯೇ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್, DMEd, ಕಂಪ್ಯೂಟರ್ ಶಿಕ್ಷಣ, ಟೈಲರಿಂಗ್ ಶಿಕ್ಷಣ, LKGಯಿಂದ ಸ್ನಾತಕೋತ್ತರದವರೆಗೆ ಟ್ಯೂಷನ್ಗಳು, ಬ್ಯೂಟಿಷಿಯನ್ ತರಬೇತಿ, ಹೀಗೆ ವರ್ಷಕ್ಕೊಂದರಂತೆ ಸಂಸ್ಥೆಯು ಅಭಿವೃದ್ಧಿ ಪಥದತ್ತ ದಾಪುಗಾಲು ಹಾಕುತ್ತಾ ಶಿಸ್ತುಬದ್ಧ ರೀತಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಈಶಾನುಗ್ರಹದಿಂದ ಸಾಬೀತುಪಡಿಸುತ್ತಾ ನೆಲ್ಲಿಕಟ್ಟೆ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಮುಂಭಾಗದಲ್ಲಿ ಖಾಸಗಿ ಬಸ್ ನಿಲ್ದಾಣದ ಬಳಿ ಸ್ವಂತ ಕಟ್ಟಡದಲ್ಲಿ ಸುವ್ಯವಸ್ಥಿತವಾಗಿ 2006ರಲ್ಲಿ ಕಾರ್ಯನಿರ್ವಹಿಸಲಾರಂಭಿಸಿತು. ತನ್ನ ಸಹಸಂಸ್ಥೆಯನ್ನು ಪುತ್ತೂರಿನ ಆಸುಪಾಸುಗಳಲ್ಲಿ ನಗರ, ವಿಟ್ಲ, ಬೆಟ್ಟಂಪಾಡಿ, ಪುಣಚ ಮುಂತಾದ ಕಡೆಗಳಲ್ಲಿ ಸಂಸ್ಥೆಯನ್ನು ವಿಸ್ತರಿಸಿ ಕಾರ್ಯಾಚರಿಸತೊಡಗಿತು. ವಿದ್ಯಾರ್ಥಿಗಳಿಗೆ ಕಲೆ, ಕ್ರೀಡೆ, ಸಾಹಿತ್ಯಕ್ಕೆ ಹಾಗೆಯೇ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವ JCI, ರೋಟರಿ, ಲಯನ್ಸ್ ಕ್ಲಬ್ ಇದರ ಸಹಯೋಗದಲ್ಲಿ ಕಾರ್ಯಕ್ರಮಗಳು, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮಗಳು, ಹೀಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗುವ ರೀತಿಯಲ್ಲಿ ಮಕ್ಕಳ ಜೊತೆ ಮಕ್ಕಳಾಗಿ ಶ್ರೀಯುತ ಗೋಪಾಲಕೃಷ್ಣ ಶಾರದಾ ಕೃಷ್ಣ ದಂಪತಿಗಳು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಾ ಬಂದರು. ತಮಗೆ ಬೆನ್ನೆಲುಬಾಗಿ ತಮ್ಮ ಸಂಸ್ಥೆಯ ಉಪನ್ಯಾಸಕ ವೃಂದ, ಸಿಬ್ಬಂದಿ ವರ್ಗ ಹಾಗೆಯೇ ಪ್ರಾಂಶುಪಾಲರ ಸಹೋದರರಾದ ದಿವಂಗತ ನಾರಾಯಣ ಪಾಟಾಳಿ ಹಾಗೂ ಶ್ರೀಯುತ ಚಂದ್ರಶೇಖರ ಅವರ ಸಹಕಾರದೊಂದಿಗೆ ಸಂಸ್ಥೆಯು ಯಶಸ್ಸಿನ ಪಥದತ್ತ ದಾಪುಗಾಲು ಹಾಕಿತು. ವರ್ಷಕ್ಕೊಂದು ಯೋಜನೆ ಹಾಕಿಕೊಂಡ ಸಂಸ್ಥೆಯ ಯುವ ಕನಸುಗಾರನಾಗಿದ್ದ ಶ್ರೀಯುತ ಗೋಪಾಲಕೃಷ್ಣರು ಇಂದು ಸೌತ್ ವೆಸ್ಟರ್ನ್ ಅಮೆರಿಕನ್ ಯೂನಿವರ್ಸಿಟಿ ಚೆನ್ನೈ ಇಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಎಂಬ 3 ಮಂತ್ರಗಳನ್ನೇ
ಜೀವನ ಪಥದ ಸೂತ್ರವಾಗಿಸಿ ಈಶಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಆಡಳಿತದಲ್ಲಿ ಕಾರ್ಯಾಚರಿಸುತ್ತಾ 2010ರಲ್ಲಿ ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವಂತೆ ಯಕ್ಷಗಾನ, ನಾಟ್ಯ ತರಬೇತಿ, ಸಂಗೀತ, ರಜಾ ಶಿಬಿರಗಳು ಮುಂತಾದ ಚಟುವಟಿಕೆಗಳನ್ನು ನಡೆಸುತ್ತಾ ಇದೀಗ ಬೆಳ್ಳಿ ಹಬ್ಬ ಸಂಭ್ರಮವನ್ನು ಆಚರಿಸಲಿರುವ ಪುತ್ತೂರಿನ ಹೆಮ್ಮೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಇದಾಗಿದ್ದು, ಮುಂದಕ್ಕೆ ಒಂದಷ್ಟು ಈಶಾ ಗ್ರೂಪ್ ಪೇರೆಂಟ್ಸ್ ಸಂಸ್ಥೆಯನ್ನಾಗಿಸಿಕೊಂಡು ಇದರ ಜೊತೆಗೆ ಈಶಾ ವಿದ್ಯಾಲಯ, ಈಶಾ ಪ್ರಿಸ್ಕೂಲ್, ಈಶಾ ಪ್ರಾಪರ್ಟೀಸ್, ಈಶಾ ಕ್ಯಾಪಿಟಲ್ಸ್, ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್, ಈಶಾ ಟ್ರಾವೆಲ್ ವರ್ಲ್ಡ್ ಹೀಗೆ ಸಂಸ್ಥೆಯನ್ನು ಅವಶ್ಯಕ ಬೇಡಿಕೆಗೆ ಅನುಗುಣವಾಗಿ ವಿಸ್ತರಿಸುವ ಗುರಿಯನ್ನು ಹೊಂದಿದ್ದು, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಿದ್ಯಾರ್ಥಿ ವೇತನ ನೀಡುವ ಕನಸನ್ನು ಸಂಸ್ಥೆ ಇಟ್ಟುಕೊಂಡಿದೆ. ಶಾರದಾ ಗೋಪಾಲಕೃಷ್ಣ ದಂಪತಿಗಳ ಪುತ್ರ ಶ್ರೀಕೃಷ್ಣ GS, ಆಶ್ರೀಕೃಷ್ಣ GS ಇವರು ಕೂಡ ತಂದೆ ತಾಯಿಯ ಜೊತೆ ಸಂಸ್ಥೆಯ ಬೆಳವಣಿಗೆಗೆ ಕೈಜೋಡಿಸುತ್ತಿದ್ದಾರೆ. ಪುತ್ತೂರಿನ ಸರ್ವ ಜನತೆಯ ಪ್ರೀತಿ, ವಿಶ್ವಾಸ, ಸಹಕಾರವನ್ನು ಮುಂದೆಯೂ ಬಯಸುತ್ತಾ ಕನಿಷ್ಠ ಶುಲ್ಕ, ಗರಿಷ್ಠ ಪ್ರಯತ್ನ, ಉತ್ಕೃಷ್ಟ ಫಲಿತಾಂಶ ಎಂಬ ಸಂಸ್ಥೆಯ ಧ್ಯೇಯ ವಾಕ್ಯದೊಂದಿಗೆ ಇದುವರೆಗೆ ಸರಿಸುಮಾರು 14,000 ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆಯು ಮುಂದೆಯೂ ತಮ್ಮ ಸೇವೆಯನ್ನು ಹೀಗೆಯೇ ಮುಂದುವರಿಸಲಿದೆ ಎಂಬ ಆಶಯದೊಂದಿಗೆ ಇಂದು ಬೆಳ್ಳಿ ಹಬ್ಬ ಸಂಭ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿ ಸಂಭ್ರಮವನ್ನು ಜೊತೆಯಾಗಿ ಆಚರಿಸೋಣ. ಧನ್ಯವಾದಗಳು. ಇದೀಗ ನಮ್ಮ ಮುಂದೆ ಚಂಡೆಯ ನಾದಕ್ಕೆ ತಮ್ಮ ಸುಮಧುರ ವಯೋಲಿನ್ ಶಬ್ದದ ಸ್ಪರ್ಶ ಕೊಟ್ಟು ನಮ್ಮನ್ನೆಲ್ಲ ಸಂಗೀತ ಲೋಕಕ್ಕೆ ಕರೆದೊಯ್ಯಲಿದ್ದಾರೆ ಶ್ರೀರಾಮ ಚಂಡೆ ಮತ್ತು ಚಂಡೆ ಪುತ್ತೂರು. ಹಲವಾರು ಕಡೆಗಳಲ್ಲಿ ಚಂಡೆ ಹಾಗೂ ವಯೋಲಿನ್ ಜುಗಲ್ಬಂದಿಯ ಮೂಲಕ ತಮ್ಮ ಛಾಪನ್ನು ಮೂಡಿಸಿದ ನಮ್ಮ ಪುತ್ತೂರಿನ ಹೆಸರಾಂತ ತಂಡ ಶ್ರೀರಾಮ ಚಂಡೆ ಪುತ್ತೂರು. ಚಂಡೆಯ ನಾದಕ್ಕೆ ತಮ್ಮ ಸುಮಧುರ ವಯೋಲಿನ್ ಶಬ್ದ ಕೊಟ್ಟು ನಮ್ಮ ಮುಂದೆ ಮುಂಬರಲಿದ್ದಾರೆ ಶ್ರೀರಾಮ ಚಂಡೆ. ಈಶಾ ವಿದ್ಯಾಲಯ ಬೆಳ್ಳಿ ಸಂಭ್ರಮ 2025 ಪ್ರೆಸೆಂಟ್ಸ್ ಚಂಡೆ ವಯೋಲಿನ್ ಫ್ಯೂಷನ್ ವಿತ್ ಶ್ರೀರಾಮ ಚಂಡೆ ಪುತ್ತೂರು. ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಶ್ರೀರಾಮ ಚಂಡೆ ಪುತ್ತೂರು. ಕರ್ನಾಟಕದ ಹಲವು ಭಾಗಗಳಲ್ಲಿ ವಯೋಲಿನ್ ಹಾಗೂ ಚಂಡೆಯ ಮೂಲಕ ತಮ್ಮ ಛಾಪನ್ನು ಮೂಡಿಸಿದ ಹೆಮ್ಮೆ ಈ ತಂಡಕ್ಕಿದೆ. ನಮ್ಮೊಂದಿಗೆ ವಯೋಲಿನಲ್ಲಿ ಸಹಕರಿಸಲಿದ್ದಾರೆ ಶ್ರೀಜಿತ್ ಸರಳಾಯ. ಅವರದ್ದೇ ಆಗಿರುವಂಥ ಒಂದು ಫ್ಯಾನ್ ಬೇಸ್ ಅನ್ನು ನಮ್ಮ ಈ ಒಂದು ಈಶಾ ವಿದ್ಯಾಲಯದಲ್ಲೂ ಕೂಡ ಹೊಂದಿದ್ದಾರೆ. ಅದಲ್ಲದೆ ಕೀಬೋರ್ಡ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಕೃಷ್ಣ ಕುಮಾರ್.
ಬಂದಿರುವ ಎಲ್ಲರೂ ಜೋರಾಗಿ ಚಪ್ಪಾಳೆ ನೀಡುವುದರ ಮೂಲಕ ಚಂಡೆ ವಾಯ್ಲಿನ್ ಫ್ಯೂಷನ್ ವಿತ್ ಶ್ರೀರಾಮ ಚಂಡೆ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆ ನೀಡುವುದರ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಮೊದಲಿಗೆ ಕೀಬೋರ್ಡ್ ಹಾಗೂ ವಯಲಿನ್ನ ಫ್ಯೂಷನ್ ನಡೆಯಲಿಕ್ಕಿದೆ. All.
ಥ್ಯಾಂಕ್ ಯು. ಇಷ್ಟು ಕೈ ಚಪ್ಪಾಳೆ ಸಾಲದು ನಮಗೆ. ಇವರೊಬ್ಬರೇ ಇಲ್ಲಿ ನಿಂತು ಕೀಬೋರ್ಡ್ ರಿದಮ್ ಎಲ್ಲನೂ ಪ್ಲೇ ಮಾಡ್ತಿದ್ದಾರೆ. ಅವರಿಗೋಸ್ಕರ ಆದರೂ ಅಷ್ಟು ಕಷ್ಟ ಬರೋದಕ್ಕಾದರೆ ಅಟ್ಲೀಸ್ಟ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಶ್ರೀರಾಮ್ ಚೆಂಡೆ ಪುತ್ತೂರ್ ಬರ್ತಿದ್ದಾರೆ. ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಸಾಂಗ್ ಬೇಕಾ? ಅಲ್ಲ ಚೆಂಡೆ ಒಟ್ಟಿಗೆನಾ? ನೀವು ಹೇಳಿದಾಗೆ ಬೇಕಂದ್ರೆ ಇಷ್ಟು ಸೌಂಡ್ ಸಾಲ್ತು ನಮಗೆ. ಓಕೆ, ಒಂದು ಕೆಲಸ ಮಾಡುವ, ನಾವು ನಿಮ್ಮನ್ನು 2 ಟೀಮಾಗಿ ಸ್ಪ್ಲಿಟ್ ಮಾಡುವ. ನಾನೇನೋ ವೈಲಿನಲ್ಲಿ ಪ್ಲೇ ಮಾಡ್ತೀನಿ, ಅದಕ್ಕೆ ಸರಿಯಾಗಿ ನೀವು ಕ್ಲ್ಯಾಪ್ ಮಾಡಬೇಕು. ನಾನು ಏನು ಪ್ಯಾಟರ್ನಲ್ಲಿ ನಾನು ವೈಲಿನ್ ಪ್ಲೇ ಮಾಡ್ತೀನಿ ಅದಕ್ಕೆ ಸರಿಯಾಗಿ ನೀವು ಕ್ಲ್ಯಾಪ್ ಮಾಡಬೇಕು. ಓಕೆನಾ? ಯಾರ್ದು ಕ್ಲ್ಯಾಪ್ ಲೌಡ್ ಇರ್ತದೆ ಅಂತ ನೋಡುವ. ಓಕೆ, ಫಸ್ಟ್ ಲೆಫ್ಟ್ ಸೈಡ್. ರೆಡಿ? ಇಷ್ಟೇನಾ ಸೌಂಡು? ರೆಡಿ? ಥ್ಯಾಂಕ್ ಯು. ಲೌಡ್ ಇದ್ರಾ? ರೈಟ್ ಸೈಡಿಗೆ ಕೇಳ್ತಿರೋದು, ಲೆಫ್ಟ್ ಸೈಡ್ ಲೌಡ್ ಇದ್ರಾ? ಅದಕ್ಕಿಂತ ಜಾಸ್ತಿ ನಿಮಗೆ ಮಾಡ್ಬೋದಾ? ನೀವು ಲೆಫ್ಟ್ ಸೈಡಾ ರೈಟ್ ಸೈಡಾ? ಜನಸಂಖ್ಯೆಯಲ್ಲಿ ನೀವು ಕಡಿಮೆ ಇದ್ದೀರಿ, ಆದರೆ ನಿಮ್ಮ ಕೈ ಚಪ್ಪಾಳೆ ಸೌಂಡ್ ಜಾಸ್ತಿ ಇರಬೇಕು. ರೆಡಿನಾ? ಲೌಡ್ ಇದ್ರ ಅವರು? ಈಗ ಯಾರು ವಿನ್ನರ್? ಯಾರು ಈ ನಾವು ಅಂತ ಹೇಳೋ ಎನರ್ಜಿ ನನಗೆ ಎಲ್ರಿಂದನೂ ಒಟ್ಟಿಗೆ ಬೇಕು, ಅಷ್ಟೇ ಸಾಕು ನನಗೆ. ಓಕೆನಾ? ಒಂದು ಸಾಂಗ್ ಮತ್ತೆ ನಾವು ಚೆಂಡೆ ಒಟ್ಟಿಗೆ ಮಾಡೋಣ. ಓಕೆ, ಎಲ್ರಿಗೂ ಗೊತ್ತಿರೋ ಸಾಂಗ್ ಅಲ್ವಾ? ಒಟ್ಟಿಗೆ ಹಾಡ್ಬೋದಾ?
ಥ್ಯಾಂಕ್ ಯು ಥ್ಯಾಂಕ್ ಯು. ಕನ್ನಡ ಚೆಂಡೆ ಒಟ್ಟಿಗೆ ಫುಲ್ ಕನ್ನಡ ಮಾಡು. ಬಟ್ ಕನ್ನಡ ಆಗಬೇಕಂದ್ರೆ ಒಂದು ರಿಕ್ವೆಸ್ಟ್ ಉಂಟು. ನೀವು ಆಚೆ ಇದ್ರೆ ನನಗೆ ಕಾಣೋದಿಲ್ಲ, ಈಚೆ ಬರಬೇಕೆಲ್ಲರು. ರೆಡಿನಾ ಎಲ್ಲರೂ?
ready for the last song of the day? Tulu.
ನಮ್ಮ ಕೊನೆಯ ಹಾಡು ನಮ್ಮ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಅವರು ಒಂದು ರಿಕ್ವೆಸ್ಟ್ ಮಾಡಿದರು, ಎಂಡಿಂಗ್ ನಾವೊಂದು ಅಯ್ಯಪ್ಪ ಸಾಂಗಿಂದ ಎಂಡ್ ಮಾಡಬೇಕಂತ. ಸೊ ನಿಮಗೋಸ್ಕರ ಎಲ್ರಿಗೂ ಒಂದು ಅಯ್ಯಪ್ಪ ಸಾಂಗ್.
ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಈ ಸಪೋರ್ಟ್ ಇಲ್ಲದೆ ನಮಗೂ ಈ ಥರ ಪ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮಗೆ ನಮ್ಮ ಕಡೆಯಿಂದ ದೊಡ್ಡ ಒಂದು ಧನ್ಯವಾದಗಳು. ಥ್ಯಾಂಕ್ ಯು. Once again, this is Sriram Chande Puttur for you all. And we have Mr. Krishna Kumar on the keyboard. Big round of applause for him too. And myself, Srijit Saralaya on the violin. Small round of applause would also do. ಎಲ್ಲರೂ ವೀಡಿಯೋ ತೆಗೆದಿದ್ದೀರಿ ಅಂತ ಗೊತ್ತುಂಟು. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಿದ್ರೆ ದಯವಿಟ್ಟು ಎಲ್ಲರನ್ನು ಟ್ಯಾಗ್ ಮಾಡಿ. ಶ್ರೀರಾಮ್ ಚಂಡೆ ಪುತ್ತೂರ್ ಹಾಗೆ ಶ್ರೀಜಿತ್ ಸರಳಯ ಹಾಗೆ ಕೃಷ್ಣ ಕುಮಾರ್ ಎಲ್ಲರನ್ನು ಟ್ಯಾಗ್ ಮಾಡಿ. ಯಾಕೆಂದರೆ ನಮ್ಮ ಈ ಕಲೆ ಎಲ್ಲ ಕಲಾವಿದರಿಗೂ ಏನಂದರೆ ಅವರ ಕಲೆ ಎಷ್ಟು ಜನರ ಮುಂದೆ ಪ್ರದರ್ಶಿಸ್ಲಿಕ್ಕೆ ಆಗ್ತದೆ ಅಷ್ಟು ಜನರ ಮುಂದೆ ಪ್ರದರ್ಶಿಸಬೇಕು ಅಂತ ಅವರಿಗೆ ಆಸೆ. ಸೊ ನೀವು ಟ್ಯಾಗ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಅದೇ ನಮಗೆ ನೀವು ಈ ಸಪೋರ್ಟ್ಗಿಂತಲೂ ನಮಗೆ ಅದೇ ದೊಡ್ಡ ನಮಗೆ ಒಂದು ನೀವು ಕೊಡುವ ರೆಸ್ಪೆಕ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಸಂಗೀತಕ್ಕೆ ಎಷ್ಟೋ ನೋವುಗಳನ್ನು ಮರೆಸುವ ಶಕ್ತಿ ಇದೆ ಅಂತ ಹೇಳ್ತಾರೆ. ನಮ್ಮೊಳಗಿನ ಮೈಕಲ್ ಜಾಕ್ಸನ್ನ ತಮ್ಮ ಇನ್ಸ್ಟ್ರೂಮೆಂಟ್ಗಳ ಮೂಲಕ ಹೊರಬರುವಂತೆ ಮಾಡಿ ಇಷ್ಟು ಹೊತ್ತು ನಮ್ಮ ಕಿವಿಗಳಿಗೆ ತಮ್ಮ ಸುಮಧುರ ವಾದನದ ಮೂಲಕ ಇಂಪುಗೊಳಿಸಿ ಸಂಗೀತ ನಶಿಯಲ್ಲಿ ತೇಲುವಂತೆ ಮಾಡಿದ ಶ್ರೀರಾಮ ಚಂಡೆ ಹಾಗೂ ಶ್ರೀಜಿತ್ ಹಾಗೂ ಕೃಷ್ಣ ಕುಮಾರ್ ಇವರಿಗೆ ನಮ್ಮ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಪರವಾಗಿ ಜೋರಾದ ಚಪ್ಪಾಳೆ ಬರಬೇಕು. ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಒಂದು ಪ್ರೀತಿಯ ಕಾಣಿಕೆ ಇದೆ, ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನಷ್ಟು ವೇದಿಕೆಗಳು ನಿಮ್ಮದಾಗ್ಲಿ ಅಂತ ಹೇಳಿ ಬಯಸ್ತಾ ಇದ್ದೇವೆ. ಇನ್ನೂ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮಗಳನ್ನು ನೋಡಿಕೊಂಡೇ ಮನೆಗೆ ತೆರಳಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಲು ಬರ್ತಾ ಇದ್ದಾರೆ ಮುರಳಿ ಬ್ರದರ್ಸ್. ಇನ್ನೇನು ಕೆಲವೇ ನೃತ್ಯಗಳು ಬಾಕಿ ಇದೆ. ತಾವೆಲ್ಲರೂ ಕೂಡ ಇದ್ದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ.
ಸಾಂಸ್ಕೃತಿಕ ಕಾರ್ಯಕ್ರಮ ಆದ ಬಳಿಕ ಊಟದ ವ್ಯವಸ್ಥೆ ಇದೆ. ಬಂದಿರುವ ಎಲ್ಲರೂ ಕಲಾಭಿಮಾನಿಗಳು ಊಟ ಸೇವಿಸಿ ಮನೆಗೆ ಹೋಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೇಕಪ್ ಮಾಡಿದ ಪವನ್ ಕುಮಾರ್ ಹಾಗೂ ಪ್ರಶಾಂತ್ ಇವರಿಗೆ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಒಂದು ಪ್ರೀತಿಯ ಸವಿ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಪವನ್ ಕುಮಾರ್ ಹಾಗೂ ಪ್ರಶಾಂತ್ ಅವರು ವೇದಿಕೆಯ ಮೇಲೆ ನಮ್ಮ ಪ್ರೀತಿಯ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ರಕ್ಷಾ ಹಾಗೂ ಲತಾಶ್ರೀ ಇವರು ಬಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ ಮುರಳಿ ಬ್ರದರ್ಸ್. Five, 4, 3, 2, 1. आना अपना अपना टाइम ना अंगना अंगना पति देखना आना अपना अपना टाइम ना अंगना अंगना पूरे नरा उल्लूर पति यार कुकी बोट सतवार तटी तटी सुवार कटा पूरा दूर तीड़ा सटंदा यारा उल्ला बंदू तब से जो आती रेड वरा आती रेड ಬಂದು ಮಾತಡಾವೆ ಮಟ್ಟಿದಾದ ಪಾತು ಕೊಯ್ಡೆ ನನ್ನಲ್ಲ ಮಾರಿ ಸುಳ್ಳು ಮೋದೆ ಕೆಟ್ಟು ಕೊಯ್ಡೆ ನಮ್ಮ ವಾದಿ ರೈಡ್ ನರ ಎತ್ತಿ ಬಿಟ್ಟು ಕಾತುರಾದ ಬೇಡ ಸೈಡೆ ಇಂದ ವಾದಿ ಗಿಟ್ಟ ವಚ್ಚಿಕಾದ ಬೋರ ಕೊಯ್ಡೆ ನಮ್ಮ ವಾದಿ ರೈಡ್ ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದ್ದೀನ. We got flow, we got style, making move with a smile. Everybody step aside, watch out, come in a vibe.
इंडिया नंबर 1 बैचलर ने ले Ladies and gentlemen, are you ready? அடதாளம் தப்புனா தப்பில்லை நீ மேகம் தொடவா துள்ளல அடிமேல கீழே இந்த பூமி பந்து நம் காலடி எத்து எத்து volume எத்து 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 உன் கெட்ட எத்து 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 கொலரா எத்து இனி வானம் தொட ஒரு வாணி செத்து எத்து எத்து ஸ்பீடும் உள்ள நீ கொஞ்சம் முறுக்கு தரைக்கற்கள் எல்லாம் இனி நொறுக்கு பழைய வரலாறு அதைக்கு இருக்கு உனக்குள் இருக்கும் புயல் இருக்கு மீட்டரா எத்து தண்டா எத்து கண்டா எத்து ட்ரெண்டா எத்து தகிட தகிட திம் தரிகிட தரிகிட தோம் தகிட தகிட திம் தரிகிட தரிகிட தோம் ஜூம் We're going back in time. ಧನ್ಯವಾದಗಳು ಮುರಳಿ ಬ್ರದರ್ಸ್. ಇದೀಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸಿಹಾಲ್ ಆ್ಯಂಡ್ ಟೀಮ್.
പിള്ളേരെ ഇതിനു മുമ്പ് പല കോർട്ടിൽ നിങ്ങൾ കളിച്ചിട്ടുണ്ടാവും. ഇത് ബാബുവിന്റെ കോർട്ടാണ്. ഇവിടെ കളി ഞാൻ തീരുമാനിക്കും. ഒരു പാട്ട് വെച്ച് തന്നാൽ ഞങ്ങൾക്കൊന്ന് എന്റർടൈൻ ചെയ്യാമായിരുന്നു. ഹിന്ദി പാട്ട് മതിയോ? എന്താ പേര്? സ്വീറ്റ് നെയിം. കേട്ടോ ബെറ്റി? ലാംഗ്വേജ് എന്തായാലും എനിക്ക് പ്രശ്നമല്ല. എങ്കിൽ ഞങ്ങളുടെ പ്രോഗ്രാം സോങ് ഒന്ന് വെച്ചുതരാമോ? പിന്നെന്താ, വിത്ത് പ്ലഷർ. पुदीना देखा नाका नागिना देखा चिकनी चमेली देखी चिकना कमीना देखा चांदनी चिटर होके चीट किया तो सारे तारे बोले गिली गिली अक्खा. मेरी बात तेरी बात ज्यादा बातें बुरी बात थाली में कटोरा लेकर आलू भात मूड़ी भात मेरे भी जो किसी ने रिपीट किया तो साला मैंने तेरे मुंह पे मारा मुक्का. खड़ा है कम वक्त छोड़ना जाने ना. बदतमीज दिल बदतमीज दिल बदतमीज दिल माने ना माने ना. बदतमीज दिल बदतमीज दिल बदतमीज दिल माने ना माने ना. तेरी मैं ता जागा रातां नूं रोक न पावा अखियां विचों गम दियां बरसातां नूं. तारे गिन गिन याद च तेरी मैं ता जागा रातां नूं रोक न पावा अखियां विचों गम दियां बरसातां नूं. ओ हो हो ओ हो इश्क तेरा तड़पावे. 오빤 강남스타일 강남스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선호해 낮에는 너만큼 따사로운 그런 선호해 커피 식기도 전에 원샷 때리는 선호해 밤이 오면 심장이 터져버리는 선호해 그런 선호해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 그때까지 가볼까 오빤 강남스타일
Gangnam Style. Op, 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 oppa Gangnam Style. Gangnam Style. Op, 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 oppa Gangnam Style. Hey, sexy lady. Op, 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 oppa Gangnam Style. Hey, sexy lady. Op, 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 op. MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು ಬರೆಯೋಳು, CTV ಮಾತಗೌಡ್ರಿಗೆ ಬರೆಯೋಳು ಬರೆಯೋಳು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು ಬರೆಯೋಳು, CTV ಮಾದಗೌಡ್ರಿಗೆ ಬರೆಯೋಳು ಬರೆಯೋಳು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. Make some noise for the Desi Boys. 1, 2, 3, go. इंग्लिश ठुमके दिल गिर दम पे मारे जम जम के देसी बॉयज, सोने मोने बन के छाती डोले तन के नाचे जम जम के देसी बॉयज. इंग्लिश ठुमके दिल गिर दम पे मारे जम जम के देसी बॉयज, सोने मोने बन के छाती डोले तन के नाचे जम जम के देसी बॉयज. ಬಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ, ಕುಣಿಯೋಕೆ ನಾವ್ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು. ಅದು ನಡ ಒನ್ ಲಾಸ್ಟ್ ಡಾನ್ಸ್. ಓಕೆಡಾ. பெருசு இவஹார் புதுசு வழியோ தினசு இருப்பு மனசு உள்ளார குத்தமில்ல சுத்தமில்ல பத்தமில்ல குத்தமில்ல சுத்தமில்ல குத்தமில்ல சுத்தமில்ல, ஆகாத தூரமில்ல சோகமில்ல பரமில்ல சோகமில்ல பரமில்ல சோகமில்ல பரமில்ல. மாதிரி ரொம்ப தர மாதிரி மாறி சத்தக மாதிரி ஒற்ற சிங்க மாதிரி மாறி நல்ல மாதிரி ரொம்ப தர மாதிரி மாறி சத்தக மாதிரி ஒற்ற சிங்க மாதிரி Low battery, please charge. Disconnected. informando del frente local. Oye, oye. Te voy a dar mi vida los días de semana. Yo los domingos hacer lo que me da la gana. Te voy a dar mi vida los días de semana. Yo los domingos hacer lo que me da la gana. Los lunes pa' ella, los martes pa' ella, los miércoles pa' ella, los jueves pa' ella, los viernes pa' ella, los sábados pa' ella. Y los domingos, pila botella. Los lunes pa' ella, los martes pa' ella, los miércoles pa' ella, los jueves pa'
ತಮ್ಮ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಮೂಲಕ ನಮಗೂ ಎನರ್ಜಿ ತುಂಬಿದ ಸಿಯಾಮ್ ಆ್ಯಂಡ್ ಟೀಮ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಸೊ ಇದೀಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ಸಂಗಮ್ ಬ್ರದರ್ಸ್. ஐயங்கார் வீட்டு அழகே, ஐயங்கார் வீட்டு அழகே, ஐயங்கார் வீட்டு அழகே. உன் போலழகி பிறக்கவும் இல்லை, இனிமேல் பிறந்தால் அது நம் பிள்ளை. உன் போல் சமத்து உலகினில் இல்லை, காதலன் சமத்து காதலில் தொல்லை. அறியாமைதான் இங்கே பேரின்பம் அன்பே, காதலின் வகுப்பில் மாணவன் தான் பண்டிதனே. ஐயங்கார் வீட்டு அழகே, ஐயங்கார் வீட்டு அழகே, ஐயங்கார் வீட்டு அழகே. ಗಾತ್ರ ಜ್ವಲನ ನೇತ್ರ ಗಹನ ಪಾತ್ರ ಘನವನ ತೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ. ಓಂಕಾರ ಕ್ರೀಂಕಾರ ಬೀಜಾಕ್ಷರಾಯ ನೀ ಬಂದರೆ ಕಂಟಕ ಭಂಗಮಾಯ. ಆಕಾಶ ನೀ ಹಾರಿದ ಮುತ್ತುರಾಯ, ಕಾಲಾಂತಕ ತನ್ಮಯ ಚಿನ್ಮಯ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ, ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ತಿಮ್ಮಿರಲ್ಲಿ ಕುಣಿಯುವವರ ನರಕಕ್ಕೆ ಕಳಿಸಿಕೊಡುವ, ನರ ನರ ನರಳಿಸಿಡುವ ನಿಜ ಮನವಾನರ. ಕೆದರಿದ ಜತೆಯ ಸರಿಸಿ, ಕರದಲ್ಲಿ ಖಡಗ ಧರಿಸಿ, ನಡೆಯಲಿ ಕಿಡಿಯ ಹರಿಸಿ ಚಲಿಸಿದ ಭೀಕರ. ಎದುರಿಗೆ ಹೋಗಬೇಡದಯ್ಯ, ಕೆಣಕಲೆ ಬೇಡ ಬ್ರಹ್ಮಚಾರಿಯ. ವಜ್ರ ಮುಷ್ಟಿಲಿ ಆಡೋ ಪ್ರಹಾರ, ತಾಳೋಕೆ ಆಗಿಲ್ಲ ಆಗ್ರಹ ತಾರ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ, ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ.
ಧನ್ಯವಾದಗಳು ಸಂಗಮ್ ಬ್ರದರ್ಸ್. ಇದೀಗ ನಮ್ಮ ಮುಂದೆ ಹರ್ಷಿತ್ ಆ್ಯಂಡ್ ಟೀಮ್. ಊಟದ ವ್ಯವಸ್ಥೆ ಆಗಿದೆ. ತಾವೆಲ್ಲರೂ ಕೂಡ ಊಟ ಮಾಡಿ ಮನೆಗೆ ತೆರಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. मित्रांनो करायचं का चालू? प्लीज ना तम्मीकडे बसो. సంకలూరి సింతామణి నా పేరంటే తెలియనోళ్ళు లేరే జాని. जनवरी में जब आएगी विंटर ऑन कर लेंगे चाहत का हीटर. फरवरी जितनी छोटी रजाई जिसमें करे हम छुपन छुपाई. Baby yo की फैन है यो हानी सिंगर. Hypnotize तेरी कर दी है मैनू. I swear छुपी ड्रेस में बॉम्ब लग दी मैनू. Glossy lips और fake tricks baby लगदी है killer. Oh yeah कत्ल करे तेरा बॉम्ब फिगर. చేతనే నువ్వేనన్నా పూరా నానే తరకులాసా నీ కలలకి చేసా నీ కోసం వయసు వాకిలి కాసారా నా అసలు పోగేసా నీ గుండెకు అచ్చేసా నీ రాకకు రంగం సిద్ధం చేసా. ఎందుకు పుట్టిందో పుట్టింది ఏమో నువ్వంటే ముచ్చట పుట్టింది. పుడతాని నీ పిచ్చి పట్టింది నీ పేరు పెట్టింది. వయ్యారం ఓడి కట్టింది గోరింట పెట్టింది. సామికి ముక్కులు కట్టింది చుట్టమల్లే చుట్టేస్తాంది. చుట్టేస్తాంది చుట్టమల్లే చుట్టేస్తాంది. வெரட்டி பட்டையடு நொறுங்கனுண்டா மோனே. உருமி மொட்டையனு இறங்கி பானே. முடிய கலச்சு முட்டு நீ நடந்து போன. நரம்பு பறிச்சுக்குதே கொல்தனு வானா. அடி 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 அம்மா சொன்ன மனசுலாயோ. அடி 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 சொன்னா நின்னா மனசுலாயோ. हट जा रे छोकरे भेजा ना ठोकरे और ला है अपन. पंगा नहीं करना दंगा नहीं करना कर दूंगा मैं वरना. तेरी टाई टाई फिस तेरी टाई टाई फिस तेरी टाई टाई फिस तेरी टाई टाई फिस.
ಬಿಸ್ 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 ಬಾ ಧನ್ಯವಾದಗಳು ಹರ್ಷಿತ್ ಆ್ಯಂಡ್ ಟೀಮ್. ಇದೀಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ತಮ್ಮ ಹಾಡಿನ ಮೂಲಕ ಡಾಕ್ಟರ್ ಎಂ ಗೋಪಾಲಕೃಷ್ಣ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನಮ್ಮ ಪ್ರಾಂಶುಪಾಲರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಆತ್ಮೀಯ ಎಲ್ಲ ಈಶಾ ಅಭಿಮಾನಿ ಬಂಧುಗಳೇ, ಬೇರೇನಿಲ್ಲ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕನ್ನುವಂತಹ ಒಂದು ಕನಸಿತ್ತು. ಅದು ಇಂದು ನನಸಾಗಿದೆ. ಯಾಕಂತೇಳಿದರೆ ಬಳುವಾರಿನಲ್ಲಿ 27/4/2001 ಒಂದು ಬೆಂಚು ಡೆಸ್ಕು 3 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಸಂಸ್ಥೆ ಇಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗ್ತಿದೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಪ್ರೀತಿ ಇಟ್ಟು ಬಂದಿದ್ದೀರಿ. ಆಗಿರುವಾಗ ಜೀವನದಲ್ಲಿ ಏನಾದರೂ ನಾವು ಸಾಧಿಸಬೇಕಾದ್ರೆ ನಮಗೆ ಕನಸಿರಬೇಕು. ಕನಸಿದ್ರೆ ಸಾಲದು, ಮನಸ್ಸು ಮಾಡಬೇಕು. ಸ್ವಾಮಿ ವಿವೇಕಾನಂದರ ತತ್ವದಂತೆ ನಮ್ಮ ಸಂಸ್ಥೆ ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಅನ್ನುವ ನೆಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಶಿಕ್ಷಕ ಬಂಧುಗಳು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿನಿಯರು, ಹಿರಿಯ ವಿದ್ಯಾರ್ಥಿಗಳು, ಪುತ್ತೂರಿನ ಜನತೆ, ಎಲ್ಲ ಧರ್ಮದ ಜನತೆ ನಮಗೆ ಪ್ರೀತಿಯಿಂದ ಸಹಕಾರ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅದೆಲ್ಲ ನೆನಪಿಸಿಕೊಡ್ತಾ ನಮಗೆ ಸ್ಫೂರ್ತಿದಾಯಕವಾದಂಥ ಒಂದು ಹಾಡು ನನಗೆ ತುಂಬ ಇಷ್ಟ. ನಮ್ಮ ವಿದ್ಯಾರ್ಥಿಗಳ ಪ್ರೀತಿಯ ಕೋರಿಕೆಗೆ ಇದನ್ನು ಹಾಡ್ತಾ ಇದ್ದೇನೆ, ತಪ್ಪಾದರೆ ಕ್ಷಮಿಸಿ. ಸಾಧನೆ ಮಾಡುವಾಗ ಅಡ್ಡಿ ಆತಂಕಗಳು ಸಹಜ. ಹಾಗೆ ಹಾಡಲ್ಲಿ ಸ್ವಲ್ಪ ತಾಂತ್ರಿಕ ದೋಷ ಆಗ್ತಾ ಇದೆ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಆಹಾ
ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ, ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ. ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನಾಳೆ ನನ್ನ ಮಾತು ಸುಳ್ಳ. ಓ ನಾಳೆ ನನ್ನ ಮಾತು ಸುಳ್ಳಲ್ಲ. ಕರುಣಿಗೆ ಬೆಲೆ ಇದೆ, ಪುಣ್ಯಕ್ಕೆ ಫಲವಿದೆ. ದಯವ ತೋರುವ ಮಣ್ಣಿನ ಗುಣವಿದೆ. ಸಾವಿರ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು. ಅರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು, ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗು ನೀ ಪ್ರೀತಿಗಾಗಿ ಬದುಕು ಬಾಳಲಿ. ಪ್ರೀತಿಗಾಗಿ ಬದುಕು ಬಾಳಲಿ. ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ. ಓ ನನ್ನಾಣೆ ಪ್ರೀತಿ ಎಂದು ಸುಳ್ಳಲ್ಲ. ಆಹಾ 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 ಥ್ಯಾಂಕ್ ಯು. ಎಲ್ಲ ಕ್ಷೇತ್ರದಲ್ಲೂ ತನ್ನ ಛಾಪನ್ನು ಮೂಡಿಸ್ತಾ ಇರುವ ಡಾಕ್ಟರ್ ಎಂ ಗೋಪಾಲಕೃಷ್ಣ ಸರ್, ನಿಮಗೆ ಧನ್ಯವಾದಗಳು. ಇದೀಗ ನಮ್ಮ ಮುಂದೆ ಮೌಲ್ಯ ಆ್ಯಂಡ್ ಟೀಮ್.
सबसे बढ़ के दिल में मेरे है ये मेरा वतन, आसमां भी हार जाए कर ले कोई जतन। सबसे बढ़ के दिल में मेरे है ये मेरा वतन, आसमां भी हार जाए कर ले कोई जतन। मैनू लगया ओ मैनू लगया ओ मैनू लगया लगया लगे लगया लगया लगे लगया कसुम्बी रंग ऐसा। मैनू लगया लगया लगे लगया लगया लगे लगया कसुम्बी रंग ऐसा। मैनू लगया लगया मैनू लगया लगया मैनू लगया कसुम्बी रंग ऐसा। मैनू लगया लगया लगी लगया लगया लगी लगया कसुम्बी रंग। सिर पे जोड़ जाएंगे जग से भी लड़ जाएंगे, आबरू इसकी रखने को तो मैं वारी गावा ये जीवन। कैसा मैनू लगया लगया लगी लगया लगया लगी लगया कसुम्बी रंग ऐसा। मैनू लगया लगया लगी लगया लगया लगी लगया कसुम्बी रंग कैसा। मैनू लगया लगया मैनू लगया लगया मैनू लगया कसुम्बी रंग ऐसा। मैनू लगया लगया लगी लगया लगया लगी लगया कसुम्बी रंग। अपना लोहा माने दुनिया ये बनाया है मन, सारा दम हम डाल के हम पूरा कर दे वचन। अपना लोहा माने दुनिया ये बनाया है मन, सारा दम हम डाल के हम पूरा कर दे वचन। डर से ऊपर उठ गए सर हौसले हैं बुलंद, सिरा दे को हिला दे हर किसी में कहाँ है इतना दम। मैनू लगया ओ मैनू लगया ओ मैनू लगया लगया लगी लगया लगया लगी लगया कसुम्बी रंग ऐसा। मैनू लगया लगया लगी लगया लगया लगी लगया कसुम्बी रंग ऐसा। मैनू लगया लगया मैनू लगया लगया मैनू लगया कसुम्बी रंग ऐसा। मैनू लगया लगया लगी लगया लगया लगी लगया कसुम्बी रंग। सिर पे जोड़ जाएंगे जग से भी लड़ जाएंगे, आबरू इसकी रखने को तो मैं वारी जावा ये जीवन। कैसा मैनू लगया लगया लगी लगया लगया लगी लगया कसुम्बी रंग ऐसा। मैनू लगया लगया लगी लगया लगया लगी लगया कसुम्बी रंग कैसा। मैनू लगया लगया मैनू लगया लगया मैनू लगया कसुम्बी रंग ऐसा। मैनू लगया लगया लगी लगया लगया लगी लगया कसुम्बी रंग। ಧನ್ಯವಾದಗಳು ಮೌಲ್ಯ ಆ್ಯಂಡ್ ಟೀಮ್. ಇದೀಗ ನಮ್ಮ ಮುಂದೆ ಸಂಗಮ್ ಬ್ರದರ್ಸ್.
ஆயிரம் மெமோ மொத்த தந்தத்தில் முட்டுவ மெமோ அப்பளை இதயங்கள் 10,000 மெமோ ராம்பாக் மெமோ தூக்கத்தை துரத்தும் டிராகன் மெமோ பூக்கள் வெடிக்கின்ற ஸ்டங்கன் மெமோ ரம்பைகள் ஹாட்டில் ரிங்டோன் மெமோ ரெயின்போ மெமோ அல்ஜீப்ரா இவன் வேகம் அமீபாவாய் உருமாறும் கிங் கோப்ரா இவன் வேகம் குயின் எல்லாம் தடுமாறும் Rampart Remo தூக்கத்தை துரத்தும் டிராகன் ரெமோ பூக்கள் வெடிக்கின்ற ஸ்டங்கன் ரெமோ ரம்பைகள் ஹாட்டில் ரிங்டோன் ரெமோ ரெயின்போ ரெமோ ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಈ ಬಿಗುಮಾನ ಈ ಸಂಜೆ ಮಬ್ಬಿನಲ್ಲಿ ಆ ಚುಕ್ಕಿಗಳ ಚಲನ ಬಲನ ಒಗಸೇಲಿ ನೀಡುತ್ತಿದೆ ಒಲವೆನ್ನುವ ಈ ವರದಾನ ಈ ಮೀಸೆ ಅಂಚಲ್ಲಿ ನಗು ನಗುತ್ತಾ ಸೆಳೆಯುವ ತಂತ್ರವೇ ಈ ಚೂಪು ಚೂಪಾದ ನಯನದಲ್ಲಿ ಸಗಸಗೆ ಸ್ವಾಗತವೇ ಹಾಗೂ ಹೀಗೂ ಅಂತಾದೆವೆ ಇನ್ನೇನ್ ಬೇಕು ಕಲಹ ಪ್ರಿಯ ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು ರಾಕ್ಷಸಿ ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಈ ದಿಗ್ಮಾನ ಮೋಹವು ಒಂದು ಗಂಧಶಾಲೆ ಬೇಯದೆ ಸೌರಭವಿಲ್ಲ ಬಾಲೆ ಮಾತು ಸಾಕು ಮುದ್ದು ಪ್ರಿಯೆ ದೀಪ ಬೇಕೆ ಹೇಳೆ ಪ್ರಿಯೆ ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು ರಾಕ್ಷಸಿ I love you, Kane. I love you too, Kano. I love you, Kane. I love you too, Kano. ಸೈಕಾಗೋದೆ ಸೈಕಾದೆ ನೀನು ತುಂಬಾ ಲೈಕಾದೆ ನಾನು ಲಾಕಾದೆ ಮೆಲ್ಟಾಗೋದೆ ಮೆಲ್ಟಾದೆ ನೀನು 1000 ವೋಲ್ಟ್ ಆದೆ ನಾನು ಲೂಟಾದೆ ನಾನಿಂಗೆ ಆದೆ ಫಿದಾ ಹೈಯಾಗೋದೆ ನಿನ್ನಿಂದ ನಿನ್ನಿಂದ I love you ಕಣೆ I love you too, Kano. I love you ಕಣೆ
ಧನ್ಯವಾದಗಳು ಸಂಗಮ್ ಬ್ರದರ್ಸ್ ಆ್ಯಂಡ್ ಟೀಮ್. ಪುತ್ತೂರಿನ ಹೆಮ್ಮೆಯ ಸಂಗಮ್ ಬ್ರದರ್ಸ್ ಟೀಮ್ ರಾಜ್ಯ ಪ್ರಶಸ್ತಿ ಪುರಸ್ಕಾರವನ್ನು ಕೂಡ ಪಡೆದಿದ್ದಾರೆ. ಈಶಾ ವಿದ್ಯಾಲಯದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗವಹಿಸ್ತಾ ಇರ್ತಾರೆ. ಅವರಿಗೆ ಡಾಕ್ಟರ್ ಎಂ ಗೋಪಾಲಕೃಷ್ಣ ಇವರು ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದಾನೆ. ಇನ್ನಷ್ಟು ವೇದಿಕೆಗಳು ನಿಮಗೆ ಸಿಗ್ಲಿ ಅಂತ ಹೇಳಿ ನಾವು ಆಶಿಸ್ತೇವೆ ಸರ್. ಧನ್ಯವಾದಗಳು. ಇದೀಗ ಈಶಾ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ ಇಷ್ಟು ಸೊಗಸಾಗಿ ನಡೀಬೇಕು ಅಂತ ಹೇಳಿದರೆ ಈಶಾ ವಿದ್ಯಾಲಯ ಸಂಸ್ಥೆಯ ಉಪನ್ಯಾಸಕಿಯರು ಕಾರಣ ಆಗ್ತಾರೆ. ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗಬೇಕು ಅಂತ ಹೇಳಿ ರಾತ್ರಿ ಹಗಲು ಶ್ರಮಿಸಿದ್ದಾರೆ. ತಾವೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮುಂಭಾಗದಿರುವ ಎಲ್ಲ ಪ್ರೇಕ್ಷಕರು ಕೂಡ ತಮ್ಮ ಚಪ್ಪಾಳೆ ನೀಡುವುದರ ಮೂಲಕ ನಮ್ಮ ಶಿಕ್ಷಕಿಯರನ್ನು ಅಭಿನಂದಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಚಂದ್ರಶೇಖರ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈಶಾ ವಿದ್ಯಾಲಯದ ಎಲ್ಲ ಉಪನ್ಯಾಸಕಿಯರು ವೇದಿಕೆ ಮೇಲೆ ಒಮ್ಮೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸತತವಾಗಿ 1-2 ತಿಂಗಳಲ್ಲ 4-5 ತಿಂಗಳ ಶ್ರಮ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಬೇಕಾದ್ರೆ ಕಾರಣ ನಮ್ಮ ಉಪನ್ಯಾಸಕಿಯರು. ಅವರಿಗೆ ಜೋರಾಗಿ ಚಪ್ಪಾಳೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಚಂದ್ರಶೇಖರ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಒಂದು ಸಣ್ಣ ಕಿರು ಕಾಣಿಕೆಯನ್ನ ಉಪನ್ಯಾಸಕಿಯರು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ.
ಧನ್ಯವಾದಗಳು. ಈಶಾ ವಿದ್ಯಾಲಯದ ಮೇಲೆ ನಿಮ್ಮ ಪ್ರೀತಿ ಸಹಕಾರ ಹೀಗೇ ಇರಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ದೇಶಕ್ಕಾಗಿ ಹೋರಾಡುವ ಸೈನಿಕರ ಒಂದು ಸ್ಕಿಟ್ಟನ್ನು ನಮ್ಮ ಮುಂದೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಈಶಾ ವಿದ್ಯಾಲಯದ ವಿದ್ಯಾರ್ಥಿಗಳು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಸ್ಕಿಟ್ ಅಂತ ಹೇಳ್ಬೋದು. ತಾವೆಲ್ಲರೂ ಕೂಡ ಈ ಒಂದು ಸ್ಕಿಟ್ಟನ್ನು ಮುಗಿಸಿ ತದನಂತರ ಊಟಗಳನ್ನು ಮಾಡಿ ಮನೆಗೆ ತೆರಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸಾರಸ್ವತ ಸ್ವರೂಪಿಣಿ, ಮಾತೃ ಸ್ವರೂಪಿಣಿ, ಜಗತ್ತೇ ನಮಿಸುವ ಬ್ರಹ್ಮ ವಿದ್ಯೆ ಸ್ವರೂಪಿಣಿ, ಮುಕ್ತಿ ಕೇದಾರದ ಸ್ವರೂಪಳಾದ ತಾಯಿಯು ಋಷಿ ಮುನಿಯಾದಿಯಾಗಿ ವಂದಿಸಲ್ಪಡುವಳು. ಹೀಗೆ ವಂದಿಸಲ್ಪಡುವ ತಾಯಿ ಭಾರತೀಯ ಚರಣ ಪದ್ಮಗಳನ್ನು ಹಾಗೂ ಆಕೆಯ ಭೌತಿಕ ಸ್ವರೂಪವಾದ ಭರತಖಂಡವನ್ನು ಸದಾ ಕಾಯುವವರು ದೇಶದ ಗಡಿಯಲ್ಲಿ ರಾತ್ರಿ ಹಗಲೆನ್ನದೆ ಕಾಯುವ ಯೋಧರು. ಇವರೊಂದಿಗೆ ದೇಶದ ಜನರ ಹಸಿವು ನೀಗಿಸುವ ನಮ್ಮ ರೈತರು. ಜಾತಿ ಬೇರೆ, ಭಾಷೆ ಬೇರೆ, ಭಾವ ಒಂದೇ ಭಾರತ ಎಂಬಂತೆ ಪ್ರತಿಯೊಬ್ಬ ಪ್ರಜೆಯು ತನ್ನ ಭಾಷೆಯಲ್ಲಿ, ತನ್ನ ಧರ್ಮದಲ್ಲಿ ಜೀವಿಸುತ್ತಾನೆ. ಅದರಂತೆ ಅವನು ತನ್ನ ದೇವರನ್ನು ಕಾಣುತ್ತಾನೆ ಹಾಗೂ ಪೂಜಿಸುತ್ತಾನೆ. ಆದರೆ ದೇವರೊಬ್ಬನೇ ನಾಮ ಹಲವು ಎಂಬುದನ್ನು ಇಲ್ಲಿನ ಜನರು ಮನಗಾಣಬೇಕು. ಹಾಗಾದಾಗ ಮಾತ್ರ ಭಾರತ ಸರ್ವಶ್ರೇಷ್ಠ ದೇಶವಾಗಿ ನಿಲ್ಲಬಹುದು. ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ. ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳ
ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಚಿನ್ನಮ್ಮ ನಮ್ಮಮ್ಮನಿಗೆ ಮಗಳಮ್ಮ ಮಗಳಮ್ಮ ಈ ಗಂಗಮ್ಮ ನಮ್ಮಮ್ಮನಿಗೆ ಚೊಚ್ಚಲ ಮಗಳಮ್ಮ ಹೋ ಕೆಚ್ಚಲ ಮಗಳಮ್ಮ. ಆ ಮಂಜಮ್ಮ ನಮ್ಮಮ್ಮನಿಗೆ ತಂಗ್ಯಮ್ಮ ತಂಗ್ಯಮ್ಮ ಈ ಗಾಳಿಯಮ್ಮ ನಮ್ಮಮ್ಮನಿಗೆ ಹತ್ತಿರದವಳಮ್ಮ ಬಿಟ್ಟಿರದವಳಮ್ಮ. ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಹುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ. ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. क्या आप इस मिशन के लिए तैयार हैं? क्या बदले के लिए आपका खून खोल रहा है? कमांडोज, who are we? इंडियन आर्मी ने ये जंग शुरू नहीं की थी, but we will bloody hell finish it. How is the Josh? How is the Josh? जय हिंद. आया हिम्मत वाला बच के रहना ये है 1000 वाला धमकी दाढ़ी ಇಲ್ಲಿ ನಡೆಯೋದಿಲ್ಲ ರೋಗದ ರ್ಯಾಲಿ ಇವ ನಡೆದಲ್ಲೆಲ್ಲ ಇವನಾಡೋ ರೇಸಲ್ಲಿ ನಿಲ್ಲಲ್ಲ ಎದುರಾಳಿ ನಿಂತರೆ ನೆಲೆಯೂರಿ ಮಾರಾಮಾರಿ ಕುರಿಯಲ್ಲಿ ಇವನೇ ಸ್ನೈಪರ್ ರಣರಂಗದ ಇವನೇ ಫೈಟರ್ ತಂದರು ವಂಡರು ಎಲ್ಲೇ ಇದ್ದರು ಇವನೇ ಲೀಡರ್ ಸಲಗ ಇವ ಬುಟ್ಟಿ ಸಲಗ ಅಳೆದರೆ ಬಳಗ ನೂರಾರು ಸಲಗ. ಇದರಿ ಅವನ್ ಮನಿ. ನಿಗಿಲಪ್ಪ ನಿಗಿಲಪ್ಪ. ಯಾರು? ಏನ್ಲಿ ಸಾಲ ತಗೊಂಡ್ ಎಷ್ಟು ವರ್ಷ ಐತೆ ವಾಪಸ್ ಕೊಡ್ಬೇಕಂತ ಗೊತ್ತಾಗೋದಿಲ್ಲ. ಗೌಡ್ರ, ಕೊಡ್ಬೇಕಂದ್ರ ಕೈಯಾಗ ಏನಿಲ್ರಿ, ಸ್ವಲ್ಪ ಟೈಮ್ ಕೊಡ್ರಿ, ಕೊಡ್ತೇನಿ. ಬಿತ್ತಿದ ಬೆಳಿ ಕೈಗೆ ಬರ್ಲಿಲ್ಲ, ಕೊಡು ಕೈ ಬೇಡಂಗಾಗೈತಿ. ತಲಾಟಿ ಬಂದ ಹೊಲ ನೋಡ್ಕೊಂಡ್ ಹೋಗ್ಯಾರ್ರಿ. ಸರ್ಕಾರದಿಂದ ರೊಕ್ಕ ಕೊಡಿಸ್ತೀನಿ ಅಂತ ಹೇಳ್ಯಾರ್ರಿ. ಅದ ಬಂತಂದ್ರ ಸಾಲ ತೀರಿಸ್ತೇನ್ರಿ. ಹೆಂಗ್ ತೀರಿಸ್ತಿ? ಬಡ್ಡಿ ಚಕ್ರ ಬಡ್ಡಿ ಸೇರಿ 5 ಲಕ್ಷ ಆಗೈತಿ ನೋಡ. ವಾರದಾಗ ಎಲ್ಲಾ ರೊಕ್ಕ ತಂದ್ ಕೊಡ, ಇಲ್ಲ ಅಂದ್ರ
ಯವ್ವ ಭೂಮಿ ತಾಯವ್ವ, ನಿನ್ನ ನಂಬಿ ನಮ್ಮ ಅಜ್ಜ ನಮ್ಮ ಅಪ್ಪ ಕಮ್ತ ಮಾಡಿ ನಮ್ಮನ್ನ ಸಾಕಿದ್ರೆ ನಾನು ಇಲ್ಲೇ ದುಡಿದು ಬೇರೆಯವ್ರಿಗೆಲ್ಲ ಅನ್ನ ಕೊಟ್ಟೆ. ಈಗ ಸಾಲ ಕಳಪೆ ಬೀಜ ಲಂಚದಿಂದ ನಮ್ಮಂತ ರೈತರು ದಿನಾಲು ಕೊರಗಿ ಸಾಯಾಕತ್ತಾರೆ. ಸರ್ಕಾರನು ಮೂಕಾಗೈತಿ. ರೈತರ ಕಣ್ಣೀರ್ ಒರೆಸೋರು ಯಾರು ಇಲ್ದಂಗಾಗೈತಿ. ಮಕ್ಕಳನ್ನ ಸಾಕೋಕ್ ಆಗ್ತಿಲ್ಲ. ನಾನು ನಿನ್ ಕಡೆನ ಬರ್ತೀನಿ, ಕರ್ಕೋವಾ. ಅಯ್ಯಯ್ಯೋ ಮರೆತರೆ ನಿನ್ನ ಜಗದ ಜನರು ಇರುವುದೊಂದೇ ತಾಯಿ ಮಡಿಲು. ತೊರೆದರೆ ಹೇಗೆ ಹೆತ್ತ ಕರುಳು, ಕೇಳೋರು ಯಾರು ನಿನ್ನ ಅಳಲು. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಗೆ ಹೃದಯದ ಹೂವಿದೆ. ಕೊನೆಯಾಗುತ್ತಿದೆ ಯಾತ್ರೆ, ಹೆಜ್ಜೆ ಇಡುವ ಮುನ್ನ ತೆರೆ ಹಿಂದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ವಿಧಿಯ ನಾಟಕ. ನನ್ನ ಬದುಕು ಸೂತಕ. ದೇಶದ ರೈತರು ದೇಶದ ಬೆನ್ನೆಲುಬು ಎಂದೆನಿಸಿರುವವರು. ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಬೆವರು ಸುರಿಸಿ ದುಡಿಯದೆ ಇರುತ್ತಿದ್ದರೆ ಇಡೀ ದೇಶವಾಸಿಗಳು ಹಸಿವಿನಿಂದ ಕಂಗೆಡುತ್ತಿದ್ದರು. ಆದರೆ ರೈತರ ಪರಿಶ್ರಮದ ಫಲವಾಗಿ ಭಾರತೀಯರೆಲ್ಲರೂ ತಮ್ಮ ಹಸಿವನ್ನು ನೀಗಿಸಿಕೊಂಡಿರುವವರು. ಇಂತಹ ಅನ್ನದಾತರ ಶೋಷಣೆಯು ಇತಿಹಾಸದ ಹಾದಿಯುದ್ದಕ್ಕೂ ನಡೆದುಕೊಂಡು ಬಂದಿದೆ. ಆದರೆ ಇನ್ನೊಂದು ಬಾಹುಗಳಲ್ಲಿ ನಮ್ಮ ದೇಶದ ಗಡಿಯನ್ನು ಕಾಯುವ ಯೋಧರು ತಾಯ್ನಾಡಿನ ರಕ್ಷಣೆಯ ಹೊಣೆ ಹೊತ್ತು ತಮ್ಮ ಪ್ರಾಣವನ್ನೇ ಅವಳ ಪದತಳಕ್ಕೆ ಅರ್ಪಿಸಲು ಮುಂದಾಗುತ್ತಿದ್ದಾರೆ. जब तक हमारी सांसें चल रही है, इस देश की मिट्टी को कोई छू नहीं सकता. पाकिस्तान की इस नापाक हरकत के बाद पूरे भारतवासियों की आंखें नम हो गईं। तलवारों पे सलवार दिए, अंगारों में जिस्म जलाया है, अब जाके कहीं हमने सर पे ये केसरी रंग सजाया है। मेरी ज़मीन महबूब, मेरी मेरी नस नस में तेरा इश्क बहे, फीका न पड़े कभी रंग तेरा जिस्मों से निकल के खून कहे।
तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू सरसों से भरे खलियान मेरे जहाँ झूम के भंगड़ा पा न सका आबाद रहे वो गांव मेरा जहाँ लौट के वापस जा न सका ओ माई मेरी क्या फिक्र तुझे क्यों आंख से दरिया बहता है तू कहती थी तेरा चांद हूँ मैं और चांद हमेशा रहता है केसरी ಯೋಧನು ರಾಷ್ಟ್ರ ಧರ್ಮವನ್ನು ರಕ್ಷಿಸುವವನಾಗಿಯೂ ಅನ್ನದಾತನು ಕರ್ಮಯೋಗಿಯಾಗಿಯೂ ಒಂದೇ ನಾಣ್ಯದ ಎರಡು ಮುಖಗಳಂತೆ ನಮ್ಮ ದೇಶವನ್ನು ಸಾಂಗವಾಗಿ ನಡೆಸಿಕೊಂಡು ಬರುತ್ತಿರುವ ಅಮೂಲ್ಯ ರತ್ನಗಳು. ಈ ಮಹಾರತ್ನಗಳಿಗೆ ಗೌರವ ಸಿಕ್ಕಾಗ ಮಾತ್ರ ಭಾರತ ಮಾತೆಯು ಪ್ರಸನ್ನಳಾಗಲು ಸಾಧ್ಯ. ಇಂತಹ ಸರ್ವ ಧರ್ಮವನ್ನು ಪೋಷಿಸುವ ತಾಯಿ ಭಾರತಾಂಬೆಗೆ ಶಿರಬಾಗುತ್ತಾ ನಾವು ಸದಾ ಚಿರಋಣಿಯಾಗಿರೋಣ. ಸರ್ವಧರ್ಮ ಸಮನ್ವಯದ ಭವ್ಯ ರಾಷ್ಟ್ರ ಭಾರತ ನಮ್ಮ ದೇಶದ ಅಸ್ತಿತ್ವವನ್ನು ಉಳಿಸಿ ಬೆಳೆಸಲು ಹಗಲಿರುಳೆನ್ನದೆ ಸೇವೆ ಸಲ್ಲಿಸುತ್ತಿರುವ ನಮ್ಮ ದೇಶದ ಸೈನಿಕರಿಗೆ ಹಾಗೂ ರೈತರಿಗೆ ನಮ್ಮದೊಂದು ಸಲಾಂ. ಧನ್ಯವಾದಗಳು. ದೇಶದ ಎರಡು ಕಣ್ಣುಗಳಾಗಿರುವಂಥ ಸೈನಿಕರು ಹಾಗೂ ರೈತರ ಮಹತ್ವವನ್ನು ನಮಗೆ ತಿಳಿಸಿದ್ದಕ್ಕಾಗಿ ಈಶಾ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಬೆಳಗ್ಗಿನಿಂದ ನಮ್ಮೊಂದಿಗೆ ಸಹಕರಿಸಿದ ಲೈಟಿಂಗ್ಸ್ ಆ್ಯಂಡ್ ಸೌಂಡ್ಸಲ್ಲಿ ಆಗಿರ್ಬೋದು, ಛಾಯಾಗ್ರಾಹಕರಾಗಿರ್ಬೋದು, ಮಾಧ್ಯಮ ಮಿತ್ರರಾಗಿರ್ಬೋದು, ಅದೇ ರೀತಿಯಲ್ಲಿ LED ಸಹಕರಿಸಿದ ಎಲ್ಲ ಸಿಬ್ಬಂದಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಬೆಳಗಿನಿಂದ ನಮ್ಮೊಂದಿಗೆ ಫುಡ್ ಸರ್ವ್ ಮಾಡೋದ್ರಲ್ಲಿ ಸಹಕರಿಸಿದ ಪ್ರಮೋದ್ ಶಿವಾನುಗ್ರಹ ಹೋಟೆಲ್ ಹಾಗೂ ಚಂದ್ರಶೇಖರ್ ದೊಡ್ಡಡ್ಕ, ಅಶೋಕ್ ಬಳುವಾರು ಹಾಗೂ ಗೋಪಾಲಕೃಷ್ಣ ಇವರು ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇಷ್ಟು ಚಂದವಾಗಿ ನಡಿಬೇಕು ಅಂತ ಹೇಳಿದರೆ ನಿಮ್ಮ ಪಾತ್ರ ಕೂಡ ಇದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಛಾಯಾಗ್ರಾಹಕರು, ಮಾಧ್ಯಮ ಮಿತ್ರರು ಹಾಗೂ ಸೌಂಡ್ಸ್ ಆ್ಯಂಡ್ ಲೈಟ್ಸಲ್ಲಿ ಸಹಕರಿಸಿದವರು, ಅದೇ ರೀತಿ LED ಸಹಕರಿಸಿದ ಎಲ್ಲ ಸಿಬ್ಬಂದಿಗಳು ವೇದಿಕೆ ಮೇಲೆ ಬಂದು ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ.
ಇನ್ನು ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಇಷ್ಟು ಹೊತ್ತು ನಮಗೆ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ವೇದಿಕೆ ಮೇಲೆ ಬಂದು ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು. ಅದಲ್ಲದೆ ಬಂದಿರುವ ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಇದೆ, ಸ್ವೀಕರಿಸಿ ಮನೆಗೆ ತೆರಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಈಶಾ ವಿದ್ಯಾಲಯದ ಈಶಾ ಎಜುಕೇಷನಲ್ ಟ್ರಸ್ಟ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ವರ್ಕ್ 25ನೇ ವರ್ಷದ ಬೆಳ್ಳಿ ಹಬ್ಬ ಇಷ್ಟು ಸೊಗಸಾಗಿ ನಡಿಬೇಕು ಅಂತ ಹೇಳಿದರೆ ತಮ್ಮೆಲ್ಲರ ಕಾರಣ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಮಾತಲ್ಲಿ ಏನಾದರೂ ಲೋಪದೋಷ ಆಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್. ಹಲೋ, ಈಶಾ ಬೆಳ್ಳಿ ಹಬ್ಬ ಸಂಭ್ರಮ 2025 ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಸಹಕರಿಸಿದಂತಹ ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿರುವಂತಹ ಉಪನ್ಯಾಸಕ ವೃಂದ, ಅದೇ ರೀತಿ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ವೃಂದ, ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ವರ್ಷದ ಬ್ಯಾಚ್ ತುಂಬ ಒಳ್ಳೆ ಬ್ಯಾಚ್ ಅಂತ ಹೇಳಿಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇನ್ನು ನಿಮ್ಮಿಂದ ನಿರೀಕ್ಷೆ ಮಾಡುವಂಥದ್ದು ನಿಮ್ಮ ರಿಸಲ್ಟ್ ಅಂತ ನಾವು ಪರೋಕ್ಷವಾಗಿ ಹೇಳ್ತಾ ಇದ್ದೇವೆ. ಯಾಕೆಂತಂದರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲದಿದ್ದರೂ ಕೂಡ ಪಾಸ್ ಆಗಬೇಕಿದ್ರೆ ಮಾರ್ಕ್ಸ್ ಬೇಕೇ ಬೇಕು. ಹಾಗಾಗಿ ಅದರತ್ತ ತಮ್ಮ ಗುರಿ ಇರಲಿ ಅಂತೇಳಿ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಎಕ್ಸಾಮ್ನಲ್ಲಿ ಪಾಸ್ ಆಗಲೇಬೇಕು. ಹಾಗಾಗಿ ನೀವು ಖಂಡಿತವಾಗಿಯೂ ಕೂಡ ಒಳ್ಳೆ ರಿಸಲ್ಟ್ ನಮ್ಮ ಸಂಸ್ಥೆಗೆ ತರ್ತೀರಿ ಅನ್ನುವಂತಹ ನಂಬಿಕೆ ನಮಗೆ ಖಂಡಿತವಾಗಲೂ ಇದೆ. ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೋರ್ವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಮಗದೊಮ್ಮೆ ಸಮರ್ಪಿಸ್ತಾ ಇದ್ದೇವೆ. ಸುದ್ದಿ ಮಾಧ್ಯಮ ಮಿತ್ರರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಲೋ ಹಲೋ, ಈ ತನಕ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಭಾಗವಹಿಸಿದಂಥ ನಮ್ಮೆಲ್ಲ ಸಹೃದಯ ಬಂಧುಗಳಿಗೆ ಹಾಗೂ ಈಶ ವಿದ್ಯಾರ್ಥಿಗಳಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಹೆತ್ತವರಿಗೆ, ಶಿಕ್ಷಕ ರಕ್ಷಕ ಸಂಘದವರಿಗೆ, ನಮ್ಮ ಪ್ರೀತಿಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಧನ್ಯವಾದವನ್ನು ನೀಡ್ತಾ ಕೊನೆಯದಾಗಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ಆ ಬಳಿಕ ಎಲ್ಲರೂ ಊಟ ಮಾಡಿ ತೆರಳಬೇಕಾಗಿ ತಮ್ಮ ಹತ್ರ ವಿನಮ್ರವಾಗಿ ಕೇಳ್ಕೊಳ್ತೇನೆ. जनगणमनाधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा उच्छल जलधि तरंगा, तव शुभ नामे जाए तव आशीष मागे, गाहे तव जय गाथा, जनगण मंगल जायक जय हे भारत भाग्य विधाता, जय हे जय हे जय हे जय 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 हे. ಎಲ್ರಿಗೂ ಮಹತ್ವಬರ ಶ್ರೀ ಮಾಲಿಂಗೇಶ್ವರ ದೇವರು, ಉಳ್ಳಾಲ್ತಿ ಅಮ್ಮ, ರಕ್ತೇಶ್ವರಿ ಅಮ್ಮ ಎಲ್ಲ ದೇವರು ಶುಭವನ್ನು ಮಾಡಲಿ ಅಂತೇಳಿ ಕೇಳಿಕೊಡುತ್ತಾ, ತಾವೆಲ್ಲರೂ ಪ್ರೀತಿಯಿಂದ ಅಲ್ಲಿ ಊಟ ನಿಮ್ಮನ್ನು ಕಾಯ್ತಿದೆ. ದಯವಿಟ್ಟು ಎಲ್ಲರೂ ಇದು ನಮ್ಮ ಕಾರ್ಯಕ್ರಮದ ಪ್ರೀತಿಯ ಊಟ ಅಂತ ಊಟ ಮಾಡಿ ಹೋಗಬೇಕಾಗಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಸಹಕರಿಸಿದಂಥ ಗಣೇಶಣ್ಣ, ನಮ್ಮ ಚಂದ್ರಣ್ಣ, ಪ್ರಮೋದ್ ಮತ್ತು ಎಲ್ಲ ಮಿತ್ರರು, ವಿಶೇಷವಾಗಿ ನಮ್ಮ ಸಮಿತಿಯವರು, ನಮ್ಮ ಬೆಳ್ಳಿಹಬ್ಬ ಸಮಿತಿಯವರು, ನಮ್ಮ ಶಿಕ್ಷಕ ಬಂಧುಗಳು ಹಾಗೂ ಧ್ವನಿವರ್ಧಕ ಉತ್ತಮ ಜಾಲತಾಣಗಳ ಮೂಲಕ ನೇರ ಪ್ರಸಾರ ಮಾಡಿದ ಎಲ್ಲರಿಗೂ ದೇವರು
ಒಳ್ಳೆಯದು ಮಾಡಲಿ ಅಂತ ಕೇಳಿಕೊಂಡು ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.